ಅಂಬುರುಹದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳೋ ಅಂಬಿಕಾ ಸುತ ವಿಘ್ನರಾಜ ಪಿರಿತು ಸಂಸ್ತುತಿದೆ ಅಂಬುನಿಧಿಯ ಆತ್ಮಜಿಗೆ ಕೈಗೆ ಮುಗಿದು ಅಂಬುಜಾಸನ ವಾಣಿಯರ ಪುಲಿಗೆ ಬಡಬಡದ ವರ್ಣಿ ಪಿಡಿ ಕಥಾಮೃತವ ಗಂಗಾತರಂಗ ಕಮನೀಯ ಜಟ ಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯಂ ಅನಂಗ ಮದಾಪಾರ ವಾರಾಣಸಿ ಪುರಪತಿ ಭಜ ವಿಶ್ವನಾಥ ವಾರಾಣಸಿ ಪುರಪತಿ ಭಜ ವಿಶ್ವನಾಥ ಸಹಿತ ದೇವಾತ ಮದಿ ಕೊರಿಯ ಸಹಿತ ಉತ್ತಮ ತನದಲ್ಲಿ ಭಕ್ತರ ನೆರಗಿ ಕುಳ್ಳಿರಲು ಉತ್ತಮ ತನದಲ್ಲಿ ಭಕ್ತರ ನೆರಗಿ ಕುಳ್ಳಿರಲು ಯಾಕೆ ಬೇಕಾಗಿ ಯಾಕೆ ನೀನೇ ಆಲೋಚನೆ ಮಾಡು. ಏನು? ನೆಲದ ಮೇಲೆ ನಿಂತು ವಸ್ತುವೊಂದನ್ನು ಮೇಲಕ್ಕೆ ಎಸೆದಾಗ ಆ ವಸ್ತುವು ಮತ್ತೆ ಕೆಳಕ್ಕೆ ಬೀಳ್ತದೆ. ನಿಜ. ಕಾರಣ ಭೂಮಿಯಲ್ಲಿನ ಗುರುತ್ವ ಶಕ್ತಿ. ಅದೇ ರೀತಿಯಲ್ಲಿ ಮನುಷ್ಯನಲ್ಲಿ ಮನುಷ್ಯತ್ವ ಬೇಕು, ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಬೇಕು, ಪ್ರಭುವಿನಲ್ಲಿ ಪ್ರಭುತ್ವ ಬೇಕು, ಯಜಮಾನನಲ್ಲಿ ಕರ್ತೃತ್ವ ಬೇಕು, ಕ್ಷೇತ್ರಗಳಲ್ಲಿ ಮಹತ್ವ ಅನ್ನೋದು ಇದ್ರೆ ಅಲ್ಲಿ ಸೆಳೆತ ಆಕರ್ಷಣೆ ಅನ್ನೋದನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರ, ಇದರ ಮಹತ್ವಿಗೆ ಏನು ಅಂತ ಹೇಳಿದ್ರೆ, ಒಂದೆಡೆಯಲ್ಲಿ ಎಳೆ ಬಿಸಿಲು ಆ ಬೆಟ್ಟಗಳ ಮೇಲೆ ಬಿದ್ರೆ ಸಾಕು, ಫಳ 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 ಅಂತ ಕಾಣ್ತದೆ. ಪಕ್ಕದ ಇದು ಬೆಳ್ಳಿ ಬೆಟ್ಟ ಅಂತ ಗೊತ್ತಾಗೋದು ಸರಿ, ಹಾಗೆಂದಾದ್ರೂ ಬೆಳ್ಳಿ ಬೆಟ್ಟ ಅಲ್ಲ, ಹಿಮಚ್ಛಾದಿತವಾದಂತಹ ಗಿರಿ ಮನುಷ್ಯರನ್ನು ಆಕರ್ಷಿಸುತ್ತದೆ. ಅಷ್ಟೇ ಯಾಕೆ, ಅತ್ತ ಕಡೆಗೆ ನೋಡಿದರೆ ಮನಸ್ಸನ್ನು ಶುದ್ಧಗೊಳಿಸುವಂತಹ ಆ ಮಾನಸ ಸರೋವರ, ಜೀವನ ಅಂದ್ರೆ ಏನು ಅದನ್ನು ತೋರಿಸಿಕೊಡುವಂತಹ ಎಷ್ಟೋ ನದಿಗಳು ಈ ಹಿಮಗಿರಿಯಿಂದಲೇ ಹುಟ್ಟಿಕೊಳ್ಳುತ್ತದೆ. ಆಧ್ಯಾತ್ಮಿಕ ಸಂದೇಶವನ್ನು ಕೊಡುವಂತಹ ಆ ಮಾನಸ ಸರೋವರದಲ್ಲಿ ಅರಳಿ ನಿಂತಹ ತಾವರೆ, ದೇವ ವೃಕ್ಷಗಳು, ಋತು ಭೇದಗಳಿಲ್ಲದೆ ಭೇದಗಳ ವ್ಯತ್ಯಾಸಗಳನ್ನು ಕಾಣದೆ ಗಿಡ ಗಂಟಿಗಳು, ಹೂವು ಹಣ್ಣುಗಳು, ಕಾಯಿಗಳು ಬೆಳೆದಿರುತ್ತಂತಹ ಪ್ರಕೃತಿಯ ಸೊಬಗನ್ನು ಕಂಡಾಗ ನಮಗೆ ಬಹು ಇಷ್ಟವಾಗುವುದು ಸತ್ಯ, ಇಲ್ಲಿಯ ಮಹತ್ತಿಗೆಯನ್ನು ಸೂಚಿಸುವುದು ಸತ್ಯ. ಹಾಗೆಂದ ಅದರ ಉತ್ತಮವಾದ ಆಸನದಲ್ಲಿ ನಾವೀರೂರು ಆಸೀನರಾದವರು
ಜಗತ್ತಿನ ತಾಯಿ ತಂದೆಯರೆಂದೇ ಗುರುತಿಸಲ್ಪಟ್ಟವರು ನಮ್ಮನ್ನು ಕಾಣಬೇಕೆನ್ನುವಂತಹ ಅಮಿತವಾದ ಆಶೆಯನ್ನು ಇರಿಸಿಕೊಳ್ಳುತ್ತಾರೆ. ಸದಾಚಾರ ಸಂಪನ್ನರಿಸಿಕೊಂಡು ಬದುಕಿನುದ್ದಕ್ಕೂ ಪುಣ್ಯ ಕಾರ್ಯಗಳನ್ನು ಎಸಗುವುದರ ಮೂಲಕವಾಗಿ ತಪಸ್ಸನ್ನು ನಿಷ್ಠ ನಿಯಮಗಳನ್ನು ಹೊಂದಿ ಕೈಲಾಸಗಿರಿಯನ್ನು ಏರಿ ಬಂದಂತಹ ಋಷಿಗಳನ್ನು ನೋಡಿದೆಯಾ, ಮುನಿಗಳನ್ನು ನೋಡಿದೆಯಾ? ಎಷ್ಟು ಮಂದಿ ಸೇರಿದವರಿದ್ದಾರೆ ಭಕ್ತ ಜನಕರು. ಹಾಗೆಂದಾದರೂ ಸಹ ಒಂದೆಡೆಯಲ್ಲಿ ಇತ್ತ ಕಡೆ ನೋಡಿದ್ರೆ ನಮ್ಮ ಮಕ್ಕಳಾದಂತಹ ಗಣಪತಿ, ಸುಬ್ರಹ್ಮಣ್ಯ, ಪ್ರಮಥ ಗಣಗಳು, ವೀರಭದ್ರ, ಅಲ್ಲಿ ನೋಡಿದರೆ ಧರ್ಮ ದೇವತೆಗಳು ಕುಳಿತುಕೊಂಡಂತಹ ಮಹಾಸಭೆ ಇದು. ಯಾವಾಗ ದೇವರ ದರ್ಶನ ಆಯಿತೋ ಆ ಕ್ಷಣವೇ ಒಟ್ಟಾಗಿ ಒಕ್ಕೊರಲಿನಿಂದ ಭಕ್ತಿಯಿಂದ ಬಾಗುತ್ತಾ ಇದ್ದಾರೆ, ನಮ್ಮನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸೋಮ ಸೋಮ ಕಲಾ ವಿಭೂಷಣ ಸೋಮ ಸಕ ಸೋಮಾಶನಾರ್ಚಿತ ಸೋಮನುತಭಯ ಪಾದ ಪೂತ ಪಾಲಕ ನೇತ್ರ ಸಚ್ಚರಿತ್ರ ಕಾಮಹರ ಕಾಮಿತವ ನೀವ ದೇವ ಮಂಗಳವೋ ಮಂಜುನಾಥ ಸ್ವಾಮಿ ಎನ್ನುವ ಹಾಗೆ ಇಷ್ಟವರು ಭಕ್ತಿಯಿಂದ ಉಚ್ಚರಿಸಿದ್ರೋ ನಮ್ಮ ಚಿತ್ತವನ್ನು ಅವರು ಸೆಳೆಯುತ್ತಾ ಇದ್ದಾರೆ. ಹಾಗಾದ್ರೆ ಅವರನ್ನು ಆಧರಿಸಬೇಕಾದ್ದು ನಮ್ಮ ಕರ್ತವ್ಯ. ಆದ್ರೆ ಒಂದು ಮಾತು, ಕೇವಲ ಕೈಲಾಸಗಿರಿಯಲ್ಲಿ ಇದ್ದುಕೊಂಡು ಇಲ್ಲಿ ಸೇರಿದ ಭಕ್ತರನ್ನು ಮಾತ್ರ ನಾವು ಅನುಗ್ರಹಿಸುವುದು ಅಲ್ಲವಲ್ಲ. ಅತ್ತ ಕಡೆಗೆ ನೋಡಿದ್ರೆ ಗೊತ್ತಾಗುತ್ತದೆ, ಕಾಣುತ್ತಿರುವಂತಹ ಕ್ಷೇತ್ರ ಅದು ಕಾಶಿ. ಕಾಶಿ ಅಂತ ಹೆಸರು ಯಾಕೆ ಬಂತದಕ್ಕೆ? ಕಾಶ ಅಂತ ಹೇಳಿದ್ರೆ ಹೊಳೆಯುವಿಕೆ. ಹಾಗೆಂದಾದರೂ ನಮ್ಮ ಸಂಪೂರ್ಣವಾದಂತಹ ತೇಜಸ್ಸು ವಿಶ್ವನಾಥ ವಿಶಾಲಾಕ್ಷಿಯಾಗಿ ನೆಲೆಸಿದಂತಹ ಆ ಮೂರ್ತಿಯ ಮೇಲುಂಟು. ಯಾವಾತನು ಸಂಸಾರದ ಬಂಧನದಿಂದ ಮುಕ್ತನಾಗುವುದಕ್ಕೆ ಅದೊಂದು ಮಾಧ್ಯಮವಾದಂತಹ ಧಾರ್ಮಿಕ ಕೇಂದ್ರ. ಭೂಲೋಕಕ್ಕೂ ನಮಗೂ ವಿಶೇಷವಾದಂತಹ ನಂಟು ಉಂಟು. ಎಷ್ಟೋ ಸಲ ನಾವು ಭೂಲೋಕಕ್ಕೆ ಇಳಿದು ಹೋದ್ರೆ ಅದು ದುಷ್ಟರನ್ನು ಶಿಕ್ಷಿಸುವುದಕ್ಕೋ ಶಿಷ್ಟರನ್ನು ಆಧರಿಸುವುದಕ್ಕೋ ಅಲ್ಲ ಶಿವಲೀಲೆಯನ್ನು ಪ್ರಕಟಿಸುವುದಕ್ಕೋ ಇದ್ದಿರಬಹುದು. ಆದರೆ ಅಖಂಡವಾದಂತಹ ಧರಾಮಂಡಲದಲ್ಲಿ ಅಲ್ಲಲ್ಲಿ ದೇವಾಲಯಗಳುಂಟು. ಎಲ್ಲಿ ಧಾರ್ಮಿಕತೆ ಹೆಚ್ಚಬೇಕು ಅಲ್ಲಿ ದೇವಾಲಯಗಳು ಬೇಕೇ ಬೇಕು. ಅಲ್ಲಿ ಧಾರ್ಮಿಕತೆ ಹೆಚ್ಚಿತು ಅಂತೇಳಿ ಆದ್ರೆ ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಸೌಹಾರ್ದತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ, ಶಾಂತಿಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ, ಸಜ್ಜನರೇ ಈ ಪ್ರಪಂಚದಲ್ಲಿ ಇರುವುದಕ್ಕೂ ಸಾಧ್ಯವಾಗುತ್ತದೆ. ಆದ್ರೆ ನನಗೆ ಯಾಕೆ ಅತ್ತ ಕಡೆ ನೋಡಿದ್ಯೋ ಕೇಳುತ್ತಾ ಉಂಟು ಸುಸ್ವರ. ಅಂತಕ ನೀಲ ಕಂಠಮಗೇಕ್ವರ ಕಂತು ಕರನೆಯೇನು ಸಂತರ ಪುರವಾಗಿರಿ ಗಮಲೆ ಗುರಿ ಕಾಂತ ನಿಲ್ಲದೆ ಅಂತಕ ನೀಲ ಕಂಠಮಗೇಕ್ವರ ಕಂತು ಕರನೆಯೇನು ಶಂಭೋ ಮಹಾದೇವ ಉಮಾಮಹೇಶ್ವರ ಗಂಗಾಧರ ಕೈಲಾಸನಾಥ ಜಯ 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 ಎಂದು ಪಾಡುತ್ತ ಭಕ್ತಿಯಾಗ ನಾರದ ಮುನಿ ಬಂದನು ಹರಳಿಗೆ ಅಂದದ ಪೀಠವ ಏರಿದೆ ಭಕ್ತರ ಬಂದು ಬೆಳೆದ ನಮಗೆ ಸುಶ್ರಾವ್ಯವಾಗಿ ಸುಮಧುರವಾಗಿ ಶಿವ ಸಂಕೀರ್ತನೆಯೊಂದಿಗೆ ಕೈಲಾಸಗಿರಿಯಲ್ಲಿ ಕಾಣಿಸಿಕೊಂಡವರು ನಿಜ. ನಿಮ್ಮನ್ನು ನೋಡಿದ್ದೇ ಸರಿ, ನಾವಿಬ್ಬರು ಒಂದೇ ಮನಸ್ಸಿನಿಂದ ಕರೆದುಕೊಂಡು ಬಂದು ಅಂದದ ಪೀಠದಲ್ಲಿ ಕುಳ್ಳಿರಿಸಿದ್ದೇವೆ. ಧನ್ಯನಾದೆ. ಬಂದೆ ಆಗಲಿ ದೇವ. ಪಾರ್ವತಿ ಸ್ವಾಮಿ, ಬಂದವರು ನಾರದರು. ಇಲ್ಲಿ ಸಮಾಲೋಚನೆ ಅನ್ನುವುದು ಸರಿ, ನಿಜ. ಹಾಗೆಂದಾದರೂ ನಾವು ಸಮಾಲೋಚಿಸುವಾಗ ನಿನ್ನ ಅಗತ್ಯ ಬರ್ತದ ಹೇಳು? ಬರುವುದಿಲ್ಲ. ಹಾಗಾದ್ರೆ ನೀನು ಎಲ್ಲಿರಬೇಕು? ಒಳಗಿರ್ಬೇಕು. ಮಕ್ಕಳನ್ನು ಕರ್ಕೊಂಡು ಒಳಗೆ ಹೋಗು. ಬನ್ನಿ. ಯೋಗಾನಂದದ ಮೂರ್ತಿ ಹರ್ಮಾಕಾರಗೆ ವಿನಿಯೋಗಿಪ ಮುನಿವರಿಯರೇ
ವಿಧರ್ಮ ಕರಗಿದೀಕ ವಿಯೋಗಿ ಬಹುನಿ ಮರ್ಯನೇ ಭೋಗ ತ್ಯಾಗದ ಭಾವನಾತ್ಮಕ ಭೋಗ ತ್ಯಾಗದ ಭಾವನಾತ್ಮಕ ಎಲ್ಲೆಲ್ದ ಸಾಗಿ ಬಂದಿಗೆ ಇಲ್ಲಿಗೆ ಎಲ್ಲ ಸಾಗಿ ಬಂದಿಗೆ ಇಲ್ಲಿಗೆ ನಗದ ಮೂರ್ತಿ ನಾರದರೆ ಪರಮೇಶ್ವರ ಲೋಕಮುಖದಲ್ಲಿ ಯೋಗಾನಂದ ಮೂರ್ತಿಗಳೆಂದೇ ಬಿಂಬಿಸಲ್ಪಟ್ಟವರು. ಹಾಗೆಂದಾದರೂ ದಿವ್ಯವಾದ ದೇಹವನ್ನು ಹೊಂದಿದ ತಾವು ಸುಮ್ಮನೆ ಒಂದೆಡೆಯಲ್ಲಿ ನಿಂತಿರುವುದಕ್ಕಾಗುವುದಿಲ್ಲ. ಸದಾ ಸಂಚಾರವನ್ನು ಹೊಂದಿದವರು. ಕೆಲವರು ತಿರುಗಾಟ ಮಾಡ್ತಾರೆ, ಪ್ರಯೋಜನ ಉಂಟು ಹೇಳು? ಹಾಗಂದ್ರೆ ನಿಮ್ಮ ಬದುಕು ಹಾಗಲ್ಲ. ತಿರುಗಾಟದ ಉದ್ದಕ್ಕೂ ಸಜ್ಜನರ ಏಳಿಗೆಯನ್ನು ಬಯಸಿಕೊಂಡು ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಸದಾ ಶ್ರಮಿಸುತ್ತಿರುವವರು. ನಿಜ. ಸಂಚರಿಸುತ್ತಾ ಬದುಕಿನಲ್ಲಿ ಭೋಗ ಮುಖ್ಯ ಅಲ್ಲ, ತ್ಯಾಗವೇ ಲೇಸೆನ್ನುವಂತಹ ಸಂದೇಶವನ್ನು ಕೊಡ್ತೀವಿ. ಹೌದು. ಯಾವಾತನು ಕೇಳಿಕೊಳ್ತಾರೋ ಅದರಲ್ಲಿ ಆಸಕ್ತಿ ಅವನಿಗೆ ಮೂಡಿಕೊಳ್ತದೋ ಅವನು ಬದುಕಿನಲ್ಲಿ ಬದಲಾವಣೆಯನ್ನು ಕಾಣುತ್ತಾನೆ. ಪರದಲ್ಲಿ ಪರಮಾನಂದವನ್ನು ಹೊಂದುವುದಕ್ಕೆ ನಿಮ್ಮ ಮಾತುಗಳನ್ನು ಉಪಯೋಗಿಸಿಕೊಳ್ತಾರೆ. ಮೂರು ಮೂರ್ತಿಗಳ ಪ್ರೀತಿಗೆ ಪಾತ್ರರಾದವರು, ಪಾವನವಾದಂತಹ ಗುಣವನ್ನು ಹೊಂದಿದವರು. ನಾರದರೆ ದೇವಾ, ಈ ಹೊತ್ತಿಗೆ ಕೈಲಾಸದೆಡೆಗೆ ಬರ್ತೀರಿ ಅಂತೇಳಿ ಆದ್ರೆ ಏನೋ ಅಷ್ಟು ವಿಶೇಷ ಇರಬೇಕು. ಏನೇ ಆಗಲಿ, ಯಾವ ಕಡೆಯಿಂದ ಹೊರಟಿದ್ದೀರಿ, ಮುಂದೆ ಯಾವ ಕಡೆಗೆ ಗಮನ, ಪಥ ಮಧ್ಯದಲ್ಲಿ ಈಶ್ವರ ದೇವರಲ್ಲಿ ಸಮಾಲೋಚಿಸಿ ಹೋಗೋಣ ಅಂತ ಬಂದದ್ದ, ಎಲ್ಲವನ್ನು ತಿಳಿಯುವ ಆಸಕ್ತಿ ಉಂಟು. ದಯವಿಟ್ಟು ಹೇಳ್ತೀರಾ? ನಾನು ಸದ್ಯಕ್ಕೆ ಭೂಲೋಕದ ವಿಷಯವನ್ನು ಹೇಳುವುದಕ್ಕೆ ಬಂದಿದ್ದೇನೆ ದೇವ. ಭೂಲೋಕ ಸಂಚರಿಸುತ್ತ ದೇವ ದರ್ಶನಕ್ಕೆಂದು ಬಂದೆ ನಿಲ್ಲಿ, ದೇವ ದರ್ಶನಕ್ಕೆಂದು ಬಂದೆ ನಿಲ್ಲಿ. ಹೇಗೆ ದರ್ಶನಕ್ಕೆಂದು ಬಂದಿರಲಿ. ಮನುಷ್ಯಲೋಕವು ಹೀನ, ದಶಗಿಲಿಗನು ಹೀನ. ಮನುಷ್ಯಲೋಕವು ಹೀನ, ದಶಗಿಲಿದುದು ಈಗ. ಅನುಭೋಗದ ಹೀಗೆಯೇ ದೇವಾ. ರಕ್ಷಣೆಗಾಗಿ, ಧರ್ಮದ ಸಂಸ್ಥಾಪನೆಗಾಗಿ, ದುರ್ಜನರ ನಿಗ್ರಹಕ್ಕಾಗಿ, ಅಧರ್ಮದ ದಮನಕ್ಕಾಗಿ ಅಹರ್ನಿಶಿಯು ದುಡಿಯುವವನು ನಾನು. ಹೌದು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಲೋಕದ ಆಗು ಹೋಗುಗಳನ್ನು ತಿಳಿಯುವವನು ನಾನಾಗಿದ್ದರೆ ಪರಮಾತ್ಮ. ಹೌದು. ಹಾಗಾಗಿ ಲೋಕವನ್ನು ನಾನು ಸಂಚರಿಸಿದೆ. ಸದ್ಯಕ್ಕೆ ಭೂಲೋಕಕ್ಕೂ ತೆರಳಿದೆ.
ಅಲ್ಲಿಯ ಜನರ ಜೀವನ ಕ್ರಮ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದು ದೇವ ದರ್ಶನವನ್ನು ಮಾಡಿ ಹೋಗೋಣ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಭಗವಂತ ನಾನು. ನಾರದರೆ ತಾವು ಹಾಗಾದ್ರೆ ಭೂಲೋಕದಿಂದ ಬಂದದ್ದು ಅಂತ ಆಯ್ತು. ನಿಜ. ನನಗೊಂದು ಪ್ರಶ್ನೆ. ಏನು ದೇವ? ವರ್ತಮಾನ ಕಾಲದಲ್ಲಿ ಮನುಷ್ಯನ ಜೀವನ ಕ್ರಮ ಅಲ್ಲ ಹೇಗುಂಟು ತಿಳಿಯಬೇಕು ಅನ್ನೋ ಹಾಗಾಗುತ್ತಾ ಉಂಟಲ್ಲ. ಆದ್ರೆ ಭೂಲೋಕದ ಇಂದಿನ ಮನುಜರ ಪರಿಸ್ಥಿತಿಯನ್ನು ಹೇಳುವುದಕ್ಕೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ ಪರಮಾತ್ಮ. ನೀವು ಯಾಕೆ ಬೇಸರ ಪಟ್ಟುಕೊಳ್ಳು? ಅಷ್ಟು ಹೀನ ಮಟ್ಟಕ್ಕೆ ಇಳಿದಿದ್ದಾರೆ ಲೋಕದ ಜನರೆಲ್ಲರೂ, ಮನುಷ್ಯರು. ಹೌದು. ಸ್ವಲ್ಪ ವಿಸ್ತರಿಸಿ ಹೇಳಿ ಭಗವಂತ. ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿ ಅಲ್ಲಿವೆ ಚತುರ್ವರ್ಣಗಳು. ಹೌದು. ಸದಾಚಾರ ತತ್ಪರನಾಗಿ ಬ್ರಾಹ್ಮಣ, ಸದಾ ರಣತತ್ಪರನಾಗಿ ಕ್ಷತ್ರಿಯ, ಸದಾ ಚರಣ ತತ್ಪರನಾಗಿ ವೈಶ್ಯ, ಸದಾ ಚರಣ ತತ್ಪರನಾಗಿ ಶೂದ್ರ. ಅವರ ವರ್ಣಕ್ಕನುಗುಣವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ. ಆದರೆ ಇಂದಿನ ಸಮಯದಲ್ಲಿ ತದ್ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ವರ್ಣಾಶ್ರಮದ ಧರ್ಮವೇ ಬುಡಮೇಲಾಗಿ ಹೋಗಿದೆ ಪರಮಾತ್ಮ. ನಾರಾಯಣ. ಇದು ಒಂದು ಪ್ರದೇಶಕ್ಕೆ ಸೀಮಿತ. ಮತ್ತೊಂದು ಕಡೆಯಲ್ಲಿ ಹೋಗಿ ನೋಡುವಾಗ ಕಳ್ಳತನ ಮಾಡುವವರಿದ್ದಾರೆ, ಕೊಲೆ ಮಾಡುವವರಿದ್ದಾರೆ, ಸುಳ್ಳು ಹೇಳುವವರಿದ್ದಾರೆ, ದ್ರೋಹ ಎಸಗುವವರು ಇದ್ದಾರೆ, ಮೋಸ ಮಾಡುವವರು ಇದ್ದಾರೆ. ಈ ರೀತಿಯಾಗಿ ಕೆಟ್ಟ ದಾರಿಯಲ್ಲಿ ನಡೆಯುವುದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ವಿಷಯ ಗೊತ್ತಾಯಿತು. ಯಾವುದು? ಮದ್ಯ ಸೇವನೆಯನ್ನು ಮಾಡುವುದರ ಮೂಲಕವಾಗಿ ಈ ರೀತಿಯಾಗಿ ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇದ್ದಾರೆ ಎಂದು. ಇದರ ಜೊತೆಗೆ ಒಂದು ಕೆಟ್ಟ ಚಟವೂ ಅಂಟಿಕೊಂಡಿತ್ತು. ಹೌದು. ಏನು? ನಾನು ಈಗ ಕೇಳುವುದು ನಿಮ್ಮಲ್ಲಿ, ಏನು? ಯಾವಾಗಲೂ ಮನುಷ್ಯ ತನ್ನ ಲಕ್ಷ್ಯವನ್ನು ಮೇಲ್ಮುಖದ ಕಡೆಗೆ ಒಯ್ಯಬೇಕಾಗುತ್ತದೆ. ಹೌದು. ಈ ಹಿಂದೆ ದೇವೇಂದ್ರನನ್ನು ಆರಾಧಿಸುವುದಕ್ಕೆ ಬಂದಿದ್ದ. ನಿಜ. ಬರುವಾಗ ಪಥ ಮಧ್ಯದಲ್ಲಿ ಬೇಕಾದಷ್ಟು ಮದ್ಯವನ್ನು ಸೇವಿಸಿದ್ದ. ಹೌದು. ಎನ್ನ ಕೋಪಕ್ಕೆ ಕಾರಣನಾಗಲಿಲ್ಲ. ಆತನಿಗೆ ಶಿಕ್ಷೆಯಾಗ್ಲಿಲ್ವಾ? ಲೋಕಕ್ಕೊಂದು ಪಾಠ ಗೊತ್ತಾಗಿದೆ ಇಲ್ಲ? ಆಗಿದೆ. ಹಾಗಾದ್ರೆ ಅದನ್ನೆಲ್ಲ ಯಾಕೆ ಈ ಮನುಷ್ಯ ಮರೆತು? ಆ ಕಥೆಯನ್ನು ಕೇಳುವಂತ ತಾಳ್ಮೆಯೇ ಇಂದಿನ ಮನುಜರಲ್ಲಿ ಇಲ್ಲ ಭಗವಂತ. ಓಹೋ. ಆ ಬಳಿಕ ಊರ ಹಿರಿಯರು, ಜ್ಞಾನಿಗಳು, ಅಲ್ಲ ಪೂಜ್ಯರು ಸೇರಿ ಯೋಚನೆ ಮಾಡುತ್ತಾರೆ, ಜನರಿಂದ ಈ ಕುಡಿತವನ್ನು ಬಿಡಿಸಬೇಕು ಎಂಬುದಾಗಿ. ಅದೇ ಉದ್ದೇಶವನ್ನು ಇರಿಸಿಕೊಂಡು ಒಂದು ಶಿಬಿರವನ್ನು ಏರ್ಪಡಿಸ್ತಾರೆ, ಮದ್ಯವರ್ಜನ ಶಿಬಿರ ಎಂದು. ಎಲ್ಲರೂ ಉಲ್ಲಾಸದಲ್ಲಿ ಸೇರಿಕೊಳ್ತಾರೆ, ಈ ಕುಡಿತವನ್ನು ಬಿಡಬೇಕು ಎಂಬುದಾಗಿ. ಭಗವಂತ ಶಿಬಿರಕ್ಕೆ ಸೇರುವಾಗ 100 ಜನ ಇರ್ತಾರೆ. ಕೊನೆಯ ಹಂತಕ್ಕೆ ಬಂದು ನೋಡುವಾಗ ಅಲ್ಲಿ ಉಳಿದಿರುವುದು 100ರಲ್ಲಿ ಬರೇ 3 ಮಾತ್ರ. ಈ 97 ಮಂದಿ ಎಲ್ಲಿರ್ತಾರೆ? ಮನೆ ಸೇರಿರ್ತಾರೆ. ಮನೆಯಲ್ಲಿ ಆದ್ರೂ ಸುಖದಲ್ಲಿರ್ತಾರಲ್ಲ ಭಗವಂತ. ಕುಡಿತವನ್ನು ಬಿಟ್ಟು ಮನೆ ಸೇರಿರುವುದಲ್ಲ, ಮತ್ತೆ ಶಿಬಿರದಿಂದ ಹೋಗುವಾಗಲೇ ಮದ್ಯ ಸೇವನೆ ಮಾಡಿ ಮನೆಗೆ ಹೋಗುವುದು. ಭಗವಂತ. ಇನ್ನು ಯೋಚನೆ ಮಾಡ್ತಾರೆ, ಇಂಥ ಶಿಬಿರವನ್ನು ಮಾಡಿ ಪ್ರಯೋಜನ ಇಲ್ಲ, ಮನೆಗೆ ತೆರಳಿ ಉಪದೇಶ ಮಾಡುವ. ಕುಡಿತ ಒಳ್ಳೇದಲ್ಲ, ಹೆಂಡತಿ ಮಕ್ಕಳನ್ನು ಸಂಸಾರವನ್ನು ಸಲಹಬೇಕಾದ್ದು ನಿಮ್ಮ ಕರ್ತವ್ಯ, ಸ್ವಲ್ಪ ಯೋಚನೆ ಮಾಡಿ ನವ ಜೀವನವನ್ನು ಕಟ್ಟಿಕೊಳ್ಳಿ ಎಂಬುದಾಗಿ ಉಪದೇಶವನ್ನು ಮಾಡಿದ್ರೆ ಕೇಳುವಂತ ತಾಳ್ಮೆ ಇಂದಿನ ಮನುಜರಲ್ಲಿ ಇದೆ ಭಗವಂತ. ನೀನೇ ಯೋಚನೆ ಮಾಡು. ಒಂದು ಮನೆಯಲ್ಲಿ 10 ಜನ ಇರ್ತಾರೆ, 10 ಜನರಲ್ಲಿ 9 ಜನ ಒಳ್ಳೆಯವರಿರ್ತಾರೆ, ಒಬ್ಬ ಹುಚ್ಚ ಇರ್ತಾನೆ. ಈ 9 ಮಂದಿ ಒಳ್ಳೆಯವರು ಸೇರಿ ಒಬ್ಬ ಹುಚ್ಚನನ್ನು ಸರಿ ಮಾಡಬಹುದು. ಅಲ್ಲಿ ಪ್ರಯತ್ನ ಬೇಕಾಗುತ್ತದೆ, ಶ್ರಮ ಬೇಕಾಗುತ್ತದೆ. ಆದರೆ ಆ ಮನೆಯಲ್ಲಿ ಒಬ್ಬನೇ ಒಳ್ಳೆಯವ ಇದ್ದು 9 ಮಂದಿಯೂ ಹುಚ್ಚರೇ ಇದ್ರೆ ಆ ಮನೆಯ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಹೇಳು. ಮಾನಸಿಕ ರೋಗಿಗಳದ್ದೇ ಕಾಡಬಹುದು. ಮರುದಿವಸ ಹೋಗಿ ನೋಡುವಾಗ ಹುಚ್ಚರ ಮನೆ ಎನಿಸಿಕೊಳ್ತದೆ. ಅದೇ ಪರಿಸ್ಥಿತಿ ಈಗ ಭೂಲೋಕದಲ್ಲಿ ಬಂದೋದಾಗಿದೆ. ಒಟ್ಟಿನಲ್ಲಿ ಹೇಳುವುದಿದ್ದರೆ ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿಯೂ ದ್ರೋಹ, ವಂಚನೆ, ಮೋಸ, ಕೊಲೆಗಡುಕರು, ಸುಳ್ಳು ಹೇಳುವವರು, ವ್ಯಭಿಚಾರಿಗಳು, ಅತ್ಯಾಚಾರಿಗಳು, ಶೋಷಣೆ ಮಾಡುವವರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಇದೇ ರೀತಿ ಮುಂದುವರಿದರೆ ಭೂಲೋಕದಲ್ಲಿ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಇದೆಯೇ ಪರಮಾತ್ಮ? ಇವುಗಳನ್ನೆಲ್ಲ ಕಣ್ಣಾರೆ ಕಂಡಂತಹ ನಾನು ನಿನ್ನಲ್ಲಿ ನಿವೇದಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ನಾನು ಈಗ ಏನು ಮಾಡಬೇಕು ಅಂತ ತಾವು ತೀರ್ಮಾನಿಸಿದ್ದೆ? ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ತಾವು ಲಯಕರ್ತರು, ಪ್ರಮಥಾದಿಗಳ ಒಡೆಯರು, ದಂಡನಾಧಿಕಾರಿಗಳು ಆಗಿದ್ದೀರಿ. ಅದಕ್ಕಾಗಿ ದೇವ, ಭೂಲೋಕದ ಮನುಜರ ಮನಸ್ಸನ್ನು ಶುದ್ಧಗೊಳಿಸಿ ಭೂಲೋಕದಲ್ಲಿ ಧರ್ಮವು ನೆಲೆಯೂರುವಂತೆ ಮಾಡಬೇಕು ಎಂಬುದಾಗಿ ಸಕಲ ಮಾನವ ಕೋಟಿಯ ಪರವಾಗಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ ದೇವ. ಧನ್ಯೋಸ್ಮಿ.
ಕ್ಷಣ ಕಾಲ ಯೋಚನಾಪರರಾದೆ. ಹಾ ಒಂದು ರೀತಿಯ ನಗುವೇ ಬಂತು, ಆದರೆ ಇದು ಆನಂದದ ನಗು ಅಲ್ಲ. ಯಾಕೆ ಅಂತ ಕೇಳಿದ್ರೆ, ಮನುಷ್ಯನ ಜೀವನದ ಕ್ರಮವನ್ನು ಎತ್ತರಕ್ಕೆ ಎಳೆಯುವಲ್ಲಿ ಎಷ್ಟೋ ಮಂದಿ ಋಷಿಗಳ ಮುನಿಗಳ ಸಂತರ ಪ್ರಯತ್ನ ಇತ್ತು. ಎಷ್ಟೋ ಮಂದಿ ಬೌದ್ಧಿಕವಾದಂತಹ ಜ್ಞಾನವನ್ನು ದಾರೆ ಎರೆದಿದ್ರು. ಆದರೆ ಅದರ ಬಗ್ಗೆ ಲಕ್ಷ್ಯವನ್ನಿರಿಸದೆ ಕೇವಲ ಶರೀರದ ಸುಖವೊಂದನ್ನೇ ಬಯಸುವುದಕ್ಕೆ ಮುಂದಾಗಿ ಅಧರ್ಮದ ಪಥದಲ್ಲಿ ಮನುಷ್ಯರು ಮುಂದುವರಿಯುತ್ತಾ ಇದ್ದಾರಲ್ಲ. ಇದರ ಪ್ರತೀಕವಾಗಿ ಧರ್ಮ ಅನ್ನುವ ವೃಕ್ಷ ಬಾಡಿ ಬಸವಳಿದು ನೆಲಕಚ್ಚುತ್ತಾ ಇದೆ. ಲಯಾಧಿಕಾರಿ ನಾನು, ನಿಯಂತ್ರಣಾಧಿಕಾರಿ ನಾನು. ಧರ್ಮ ವೃಕ್ಷ ಮತ್ತೆ ಹುಲುಸಾಗಿ ಬೆಳೆಯಲೇಬೇಕು. ಒಂದು ಸಂಕಲ್ಪವನ್ನೇ ಹೊಂದಿದ್ದೇನೆ. ಬದುಕಿನಲ್ಲಿ ಯಾರಿಗೇ ಆಗಲಿ ಕಷ್ಟವೋ ಕಾರ್ಪಣ್ಯಗಳೋ ಇದಿರಾದರೆ ಅರಸರಲ್ಲಿ ಹೋಗಿ ದೂರಿಟ್ಟುಕೊಳ್ಳುವುದು. ನಮ್ಮ ಬದುಕಿನಲ್ಲಿರುವ ಕಷ್ಟಗಳೆಲ್ಲ ದೂರ ಆಗಲಿ ಪ್ರಭು ಅನ್ನುವ ಹಾಗೆ. ಲೋಕದಲ್ಲಿ ಅಧರ್ಮ ಹೆಚ್ಚಾಗದ ಈ ಸಂದರ್ಭಕ್ಕೆ ನಾರದರ ಹುಯಿಲನ್ನು ಸ್ವೀಕರಿಸಿಕೊಂಡಿದ್ದೇನೆ. ಏನಿದ್ರು ಸತ್ಯ ಧರ್ಮ ಅನ್ನೋದು ಧರೆಯಲ್ಲಿ ಬೆಳಗಲೇಬೇಕು. ಆದುದರಿಂದಲೇ ಧರ್ಮದೇವತೆಗಳು ಬರಲಿ ಕಡೆಗೆ.
ಭಕ್ತಿಯನ್ನು ಹೊಂದಿದವರು. ಸನಿಹಕ್ಕೆ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ, ಕಾರಣ ಬೇರೆ ಏನಲ್ಲ. ನಾರದರ ಸಂಭಾಷಣೆಯನ್ನು ತಾವೆಲ್ಲರೂ ಆಲಿಸಿದ್ದೀರಿ ತಾನೆ. ಈ ಕಾಲಕ್ಕೆ ನನಗೊಂದು ಪ್ರಶ್ನೆ ಹುಟ್ಟಿಕೊಂಡಿದೆ. ಆ ಪ್ರಶ್ನೆಗೆ ಮರ್ಮವರಿತು ನೀವು ಉತ್ತರ ಕೊಡಲೇಬೇಕಾಗುತ್ತದೆ. ಧರ್ಮ ಅಂದ್ರೆ ಏನು? ಧರಿಸುವುದಕ್ಕೆ ಯೋಗ್ಯವಾದ್ದು. ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ವಸ್ತು ಅಲ್ಲ. ಹಾಗೆಂದಾದರೂ ಸಹ ಅದು ಜಗತ್ತಿಗೆ ಆಧಾರವಾಗಿದೆ. ಜೀವನೋನ್ನತಿಗೆ ಕಾರಣವಾದಂತಹ ಧರ್ಮವನ್ನು ಉಳಿಸಿ ಬೆಳೆಸುವುದರ ಮೂಲಕವಾಗಿ ಮುಂದಿನ ಪ್ರಪಂಚಕ್ಕೆ ಹಸ್ತಾಂತರಿಸುವಂತಹ ಆ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಬುದ್ಧಿಜೀವಿ ಎಂದೇ ಕರೆಯಿಸಲ್ಪಡುವಂತಹ ಮನುಷ್ಯ ಮೈಗೂಡಿಸಿಕೊಳ್ಳಬೇಕಾಗಿತ್ತು. ವರ್ತಮಾನ ಕಾಲ ಇದು ಕಲಿಯುಗ. ಮನುಷ್ಯ ಧರ್ಮವನ್ನು ತೊರೆದು ಬದುಕುತ್ತಾ ಇದ್ದಾನೆ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನುವ ಹಾಗೆ ಯೋಚನೆ ಮಾಡಿದರೆ ಪಕ್ಕನೆ ಕರ್ಮವೋ ಉದ್ದೇಶವೋ, ಆದರೆ ಪ್ರತ್ಯೇಕವಾಗಿ ವಿಭಜಿಸುವಂತಹ ಅವಶ್ಯಕತೆ ಬರುವುದಿಲ್ಲ. ಕರ್ಮದಿಂದಲೇ ಉದ್ದೇಶವು ಈಡೇರಲ್ಪಡುವುದು. ಹಾಗಾದರೆ ಅದರಲ್ಲಿ ತನಗೂ ಸಂತೃಪ್ತಿ ಸಿಗಬೇಕು, ಪರರಿಗೂ ಆನಂದ ಸಿಗಬೇಕು, ನಮ್ಮ ಕೆಲಸವನ್ನು ದೇವರು ಮೆಚ್ಚಬೇಕು ಅನ್ನುವ ಹಾಗೆ ಅವ ಯೋಚನೆ ಮಾಡಬೇಕಾಗುತ್ತದೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ತನ್ನ ಸಂಸಾರವನ್ನು ನಿರ್ವಹಿಸುವುದಕ್ಕೆ ಬೇಕಾಗಿ ಸದಾ ದೋಣಿಯನ್ನು ಒಬ್ಬ ನಡೆಸ್ತಾನೆ. ಊರಿನವರಿಗೆ ಬಹು ಸಂತೋಷವಾಗುತ್ತದೆ, ನಮಗೆ ದೊಡ್ಡ ಉಪಕಾರ ಆಯಿತು ಅನ್ನುವ ಹಾಗೆ. ಆದ್ರೆ ಒಂದು ದಿವಸ ದೋಣಿಯಲ್ಲಿ ಗಂಟೊಂದು ಹಾಗೆಯೇ ಉಳಿದಿರುತ್ತದೆ. ಯಾರದ್ದು ಅನ್ನುವ ಹಾಗೆ ವಿಚಾರಿಸಿ ಕಂಡವನ ಮನೆಗೆ ಹೋಗಿ ಆ ಗಂಟನ್ನು ಒಪ್ಪಿಸಿದ ಆ ಅಂಬಿಗ ಅವನ ಪ್ರಾಮಾಣಿಕತೆಯನ್ನು ಕಂಡು ಇಕೋ ನಿನಗೆ ಸ್ವಲ್ಪ ಹೊನ್ನು ಅಂತ ಅವ ಕೊಟ್ಟು ಬಿಟ್ಟ. ಆದ್ರೆ ಇಲ್ಲಿ ನಾವು ಕಾಣುವುದು ಯಾವುದನ್ನು? ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವ ಕರ್ಮವನ್ನು ಹಿಡಿದದ್ದು ದೋಣಿಯನ್ನು ನಡೆಸುವುದು. ದೋಣಿಯನ್ನು ನಡೆಸುವುದರಿಂದ ಊರಿನವರಿಗೆಲ್ಲರಿಗೂ ಸಂತೋಷವಾಗುತ್ತಿತ್ತು, ಅವರಿಗೆ ಉಪಕಾರವಾಗುತ್ತಿತ್ತು. ಗಂಟನ್ನೊಂದು ಕಳಕೊಂಡು ಹೋಗುತ್ತಾನೆ ಅಂತೇಳಿ. ಆದ್ರೆ ಅವನ ಪ್ರಾಮಾಣಿಕತೆ ಏನು ಎಂಬುದನ್ನು ತೋರಿಸಿಕೊಡುತ್ತದೆ ಅಂಬಿಗನದ್ದು. ಅಷ್ಟೇ ಅಲ್ಲ, ಕಳಕೊಂಡ ವ್ಯಕ್ತಿ ಅವನಿಗೆ ಹೊನ್ನು ಕೊಟ್ಟು ಕಳುಹಿಸಿದ್ರೆ ಕೃತೇಚ ಪ್ರತಿಕರ್ತವ್ಯಂ ಯೇಷ ಧರ್ಮ ಸನಾತನ, ಅದನ್ನು ಎತ್ತಿ ಹಿಡಿದಾಗ ಆಗ್ತದೆ. ಇದೆಲ್ಲ ಮನುಷ್ಯರಲ್ಲಿ ಇರಬೇಕಾಗಿತ್ತು. ಆದರೆ ವರ್ತಮಾನದ ಮನುಷ್ಯರಲ್ಲಿ ಈ ಗುಣವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಡೆಯಲ್ಲಿಯೋ ಅಲ್ಲ, ನುಡಿಯಲ್ಲಿಯೋ ಅಲ್ಲ, ಕೃತಿಯಲ್ಲಿಯೋ ಸದಾ ಅಧರ್ಮದ ಪಥದಲ್ಲಿಯೇ ಮುಂದುವರಿಯುತ್ತಾ ಇರ್ತಾನೆ. ಹಾಗಾದ್ರೆ ಧರ್ಮ ಅವನಿಗೆ ಯಾಕೆ ಬೇಡ ಅಂತ ಆಗುತ್ತದೆ? ಇದನ್ನು ನನಗೆ ತಿಳಿಯಬೇಕು. ಧರ್ಮವನ್ನು ತೊರೆಯುವುದಕ್ಕೆ ಯಾರು ಕಾರಣ, ಯಾವುದು ಕಾರಣ, ಕರ್ಮವೋ ಅಲ್ಲ ಅವರ ಬದುಕಿನ ಉದ್ದೇಶ ಏನು? ಇದನ್ನು ಉತ್ತರಿಸ್ತೀರಾ ಮಕ್ಕಳೇ? ನಾನೇ ಹೇಳ್ತೇನೆ. ತ್ರೈಲೋಕ ಸಂಚಾರಿಯಾದಂತಹ ನಾರದರು ಇಲ್ಲಿಗೆ ಬಂದು ಹೇಳಿದ ಹಾಗೆ ಭೂಲೋಕದಲ್ಲಿ ಧರ್ಮ ಪತನವಾದ್ದು ಸತ್ಯವೇ ಆಗಿದೆ ಸ್ವಾಮಿ. ಇದಕ್ಕೆ ಕಾರಣ ಸ್ಥಾನದಲ್ಲಿ ಕರ್ಮಜೀವಿಗಳಾದಂತಹ ಮಾನವರೇ ಇದ್ದಾರೆ. ಕಳೆದ ಯುಗಗಳಲ್ಲಿ ಶಾಶ್ವತವಾದ ಮೋಕ್ಷವನ್ನು ಪಡೆಯುವ ಉದ್ದೇಶದಿಂದ ದೇವತಾರಾಧನೆಯನ್ನು ಮಾಡ್ತಾ ಇದ್ರು. ಈಗ ಅದರ ಬದಲಾಗಿ ಮನನಶೀಲರಾಗದೆ ತಾತ್ಕಾಲಿಕ ದುಃಖ ನಿವೃತ್ತಿಯ ಸುಖವೆಂದು ಭ್ರಮಿಸಿ ಆರಾಧನೆಯಲ್ಲಿ ಪ್ರಾಣಿ ಬಲಿ, ಜೀವನದಲ್ಲಿ ಪಂಚಮಹಾಪಾತಕ ಇತ್ಯಾದಿಗಳನ್ನು ಎಸಗುತ್ತಾ ರಾಕ್ಷಸರ ಹಾಗೆ ಜೀವಿಸುತ್ತಾ ಇದ್ದಾರೆ. ವಾಮಾಚಾರದ ಮೂಲಕ ಕೆಟ್ಟ ಸಿದ್ಧಿಯನ್ನು ಪಡೆದು ಅಪಾಯಕಳಾದ ಹೆಣ್ಣಿನ ಮೇಲೆ ಪ್ರಯೋಗವನ್ನು ಮಾಡಿ ಆಕೆಯನ್ನು ಕೂಡಿ ಸಂತಾನವನ್ನು ಪಡೆದಾಗ ವರ್ಣಸಂಕರಿ ಆ ಲೋಕದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣವಾಗ್ತದೆ.
ಅನ್ಯೋನ್ಯತೆ ಎಂಬುದು ಯಾರಲ್ಲಿಯೂ ಇಲ್ಲ. ಹುಟ್ಟಿಸಿದಂತಹ ತಂದೆಯನ್ನಾಗಲಿ, ಪಡೆದಿರುವ ತಾಯಿಯನ್ನಾಗಲಿ, ಒಡ ಹುಟ್ಟಿದವರನ್ನು, ಬಂಧು ಮಿತ್ರರನ್ನು ಪ್ರೀತಿ, ಪ್ರೇಮ, ಸೌಹಾರ್ದದಿಂದ ಕಾಣಬೇಕಾದ ಮನುಷ್ಯ ಇವತ್ತು ಅದನ್ನೆಲ್ಲ ಮರೆತು ದ್ವೇಷ, ಅಸೂಯೆಯಿಂದಲೇ ಮುಂದುವರಿಯುತ್ತಾ ಇದ್ದಾನೆ. ಹೀಗಾಗುವುದಕ್ಕೆ ಕಾರಣ ಏನೆಂದು ಆಲೋಚನೆ ಮಾಡಿದರೆ ನನಗೆ ಸಿಕ್ಕಿದ್ದು ಒಂದೇ ಒಂದು ಉತ್ತರ. ಯಾವ ಉತ್ತರವಯ್ಯ? ಸರಿಯಾದ ಕ್ರಮ, ಉದ್ದೇಶ ಇಲ್ಲದ ಭೂತಾರಾಧನೆ. ಕ್ಷೇತ್ರವಿದು. ನಮ್ಮೆಲ್ಲರ ಸಮ್ಮುಖದಲ್ಲಿ ದೇವರು ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರ ನಿನ್ನಿಂದ ನಿರೀಕ್ಷಿಸ್ತಾ ಇದ್ದೆ. ತದ್ವಿರುದ್ಧವಾಗಿ ಹೋಯಿತು. ಅಮೃತ ಸರೋವರದಲ್ಲಿ ಹಾಲಾಹಲ ಎದ್ದ ಹಾಗೆ, ಶ್ರುತಿಬದ್ಧವಾದ ವೀಣೆಯನ್ನು ನುಡಿಸುವಾಗ ಅಪಸ್ವರ ಮಾಡಿಬಿಟ್ಟಿಯಲ್ಲ. ಭೂಲೋಕದಲ್ಲಿ ಧರ್ಮ ಶೈಥಿಲ್ಯ ಹೊಂದುವುದಕ್ಕೆ ಭೂತಾರಾಧನೆಯ ಕಾರಣ ಎನ್ನುವ ಹಾಗೆ ಅದು ಸತ್ಯ ವಿಷಯ. ನೀನೊಬ್ಬ ಕಾಣಿಸಿಕೊಳ್ಳುವುದಕ್ಕಾಗಿ, ನಿನ್ನ ಪ್ರತಿಷ್ಠೆಯನ್ನು ಮೆರೆಸುವುದಕ್ಕಾಗಿ ಇನ್ನೊಬ್ಬರನ್ನು ಅಣಕಿಸ್ತಾ ಇದ್ದೀಯ. ಭೂತಗಳ ಪ್ರತಿನಿಧಿ ನಾನು. ಅದಕ್ಕೆ ನಿನ್ನ ಮಾತಿನಲ್ಲಿರುವಂತಹ ಅಣಕವೋ, ಕುಹಕವೋ, ವ್ಯಂಗ್ಯವೋ ಅಣಕಿಸಿದ ತ್ರಿಗುಣಗಳ ಅನ್ಯೋನ್ಯ ಸಂಘರ್ಷದಿಂದ ಪ್ರಪಂಚ, ಅವುಗಳಿಂದಲೇ ಜೀವಿಗಳ ಜೀವನ ಕ್ರಮ. ಸತ್ವಗುಣ ಭರಿತ ವ್ಯಕ್ತಿಯೊಬ್ಬ ತಾನು ಮಾಡುವಂತಹ ಸತ್ಕರ್ಮದ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಭಕ್ತಿ ಮಾರ್ಗದಿಂದ ಮುಂದುವರಿತಾನೆ. ತನ್ನ ನಡೆ, ನುಡಿ, ಆಚಾರ, ವಿಚಾರ, ವ್ಯವಹಾರಗಳು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕೆಂದು ಯೋಚಿಸಿ ಸತ್ಯ ಮಾರ್ಗದಿಂದ ನಡೆದರೆ ಸತ್ವಗುಣವು ಎಲ್ಲ ಕಡೆ ರಾರಾಜಿಸುವುದಕ್ಕೆ ಸಾಧ್ಯ. ಆಮೇಲೆ ತಮೋಗುಣ, ತಮೋಗುಣದಿಂದ ಕ್ರೋಧ, ಕ್ರೌರ್ಯಗಳನ್ನು ಎಲ್ಲಾ ಕಡೆ ಕಾಣಬಹುದು. ಆ ಬಳಿಕ ರಾಜಸ ಗುಣ, ದಂಭ, ದರ್ಪ, ದುರಾಭಿಮಾನ, ತಾನು ತನ್ನಿಂದಲೇ ಎನ್ನುವಂತಹ ಅಹಂಕಾರ. ಕೆಲವು ಮಾನವರು ತಪ್ಪು ಹಾದಿಯಿಂದ ಮುಂದುವರಿಯುವುದಕ್ಕೆ ಕಾರಣವೇನು? ಏನು? ರಾಜಸ ಗುಣದ ಪ್ರಭಾವ ಒಪ್ಪಿಕೋ. ರಾಜಸ ಗುಣದ ಪ್ರಭಾವದಿಂದಲಾಗಿ ಮಾನವರೆಲ್ಲರೂ ತಪ್ಪಿದ್ದಾರೆ ಎನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ದೈವಾಂಶ ಅಸುರಾಂಶಗಳ ಮಿಶ್ರ
ಮಿಶ್ರಣ ಮನುಷ್ಯರಾಗಿದ್ದಾರೆ. ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯ ಮನುಷ್ಯನಲ್ಲಿ ದೈವಾಂಶವಾಗಿ ಸೇರಿಕೊಂಡಾಗ ಏನಾಗ್ತದೆ? ಅವ ಒಳ್ಳೆಯವನಾಗ್ತಾನೆ. ಅದೇ ಅಸುರಾಂಶವಾಗಿ ಸೇರಿಕೊಂಡಾಗ ಅವ ಕೆಟ್ಟವನಾಗ್ತಾನೆ. ಲೋಕದಲ್ಲಿ ಮತ್ಸ್ಯನ ತಲೆದೋರ್ಪದಂತಹ ಕಾರಣಕ್ಕಾಗಿ ಜ್ಞಾನಿಗಳಾದಂತಹ ಋಷಿಮುನಿಗಳೆಲ್ಲರೂ ರಾಜಸ ಗುಣವನ್ನೇ ಹೊಂದಿದ ಅರಸರ ಮೂಲಕ ಯಾಗ ಯಜ್ಞಾದಿಗಳನ್ನು ಮಾಡಿಸಿದ್ರು. ಅದರಿಂದಾಗಿ ಯಶೋವಂತರಾಗಿ ಮಾನವರು ಬದುಕ್ತಾ ಇರುವಾಗ ವ್ಯರ್ಥವಾಗಿ ಆರಂಭ ಆದದ್ದಷ್ಟೇ. ಕೆಲವರೆಲ್ಲ ಬೇಗ ಮುಗಿಬೇಕು ಅಂತ ಕಾಯ್ತಾ ಇದ್ದಾರೆ. ಅಯ್ಯ ಗಡವಳಿ, ಈ ಹಿಂದಿನ ಯುಗಗಳಲ್ಲಿ ರಾಜಾದಿರಾಜರಲ್ಲ ಅಶ್ವಮೇಧವೋ ವಾಜಪೇಯವೋ ಮೊದಲಾದಂತಹ ಯಾಗಗಳನ್ನು ಮಾಡುವುದರ ಮೂಲಕವಾಗಿ ಪ್ರಾಣಿ ಬಲಿಗಳಲ್ಲಿ ನೀಡುತ್ತಾ ಇದ್ರು. ಅದು ಯಾಕೆ? ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ತನ್ನದಾದಂತಹ ಆಡಳಿತದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದ ಇರಬೇಕು, ರಾಜ್ಯ ಸುಭಿಕ್ಷವಾಗಿರಬೇಕು ಎಂಬಂತಹ ಭಾವನೆಯನ್ನು ಇಟ್ಟುಕೊಂಡು ಆ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ರು. ಒಳ್ಳೆಯ ಬುದ್ಧಿ. ಆದ್ರೆ ಇಂದಿನ ಮಾನವ ಹಾಗಲ್ಲ. ಸ್ವಾರ್ಥ, ಭೋಗ, ಸುಖಕ್ಕಾಗಿ ಪಾರಮಾರ್ಥಿಕವಾದಂತಹ ವಿಚಾರವನ್ನು ಬಿಟ್ಟು ಬಿಡ್ತಾನೆ. ವ್ಯರ್ಥವಾಗಿ ಭೂತಗಳಿಗೆ ಹರಕೆ ಹೇಳುವುದು. ಭೂತಗಳಿಗೆ ಹರಕೆ ಹೇಳುವಂತಹ ಒಳ್ಳೆಯ ಗುಣ ಮಾನವರಲ್ಲಿ ಉಂಟು ಅಂತ ಆಯ್ತಲ್ಲ, ನಿನಗೇನು ನಷ್ಟ? ಒಳ್ಳೆಯ ಗುಣದಿಂದ ಹರಕೆ ಹೇಳುವುದು, ಮತ್ತೆ ಕೆಟ್ಟ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಹರಕೆ ಹೇಳುವುದು. ಅದು ಹೇಗೆ? ಊರಿನಲ್ಲೊಬ್ಬ ಕೃಷಿಕ ಇರ್ತಾನೆ, ಬೆಳೆಯನ್ನು ಚೆನ್ನಾಗಿ ಬೆಳೆಯುತ್ತಾನೆ. ಬೆಳೆ ಚೆನ್ನಾಗಿ ಬಂದಾಗ ಮತ್ತೊಬ್ಬ ವಸ್ತ್ರಪಟ್ಟು ಬೆಳೆ ನಾಶವಾಗಲಿ ಎಂಬುದಾಗಿ ಹರಕೆ ಹೇಳುವುದು. ಸಿರಿವಂತನವರು ಇರ್ತಾನೆ, ಬೇಕಾದಷ್ಟು ಸಂಪತ್ತನ್ನು ಕ್ರೋಢೀಕರಿಸಿಕೊಂಡಿರ್ತಾನೆ, ಅವನ ಸಂಪತ್ತು ನಾಶವಾಗಲಿ ಎಂಬುದಾಗಿ ಹರಕೆ ಹೇಳುವುದು. ಯಾವುದಕ್ಕಾದ್ರೂ ಒಂದು ಹರಕೆ ಹೇಳ್ತಾರ ಇಲ್ವಾ? ಹರಕೆ ಹೇಳುವುದು ಮಾತ್ರ. ಕಾರ್ಯ ಸಾಧನೆಯಾದ ಮೇಲೆ ಹರಕೆಯನ್ನು ಭೂತವೆಲ್ಲ ಮರೆತು ಬಿಡ್ತಾರೆ. ಹರಕೆಯನ್ನು ಸಲ್ಲಿಸದೇ ಇದ್ರೆ ಭೂತಗಳ ಪೆಟ್ಟು ಬೀಳ್ತದೆ ಅವನಿಗೆ. ಬಿಟ್ಟ ಮೇಲೆ ಗೊತ್ತಾಗುವುದು. ಅವನ ಕುಟುಂಬ ಪರಂಪರೆಗೆ ಭೂತದ ಬಾಧೆ ಬಿಟ್ಟು ಹೋಗುವುದಿಲ್ಲ, ಹುಚ್ಚರ ಹಾಗೆ ತಿರುಗಾಡ್ತಾ ಇರ್ತಾರೆ. ಆಮೇಲೆ ಮಾನವರಾದವ ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದಂತಹ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮವನ್ನು ಮಾಡುವುದಿಲ್ಲ, ಮೋಕ್ಷ ಪಡೆಯುವಂತಹ ಸಾಧನವನ್ನು ಕೈಗೊಳ್ಳುವುದಿಲ್ಲ. ಅರ್ಥ ಕಾಮಗಳ ದಾಸಾನುದಾಸರಾಗಿ ಮಾನವರೆಲ್ಲರೂ ಜೀವಿಸುವ ಕಾರಣವೇ ಧರೆಯಲ್ಲಿ ಧರ್ಮನಾಶವಾಗಿದೆ. Go!
ದೇವರನ್ನು ಪೂಜೆ ಮಾಡಬೇಕು ಅಂತ ಆದ್ರೆ ಇದೇ ವಿಧಾನದಿಂದ ಪೂಜೆ ಮಾಡಬೇಕು ಎನ್ನುವ ಹಾಗೆ ಯಾರು ಹೇಳುವುದಿಲ್ಲ. ಇಲ್ಲ, ಅವರವರ ಭಾವನೆಗೆ ತಕ್ಕಂತೆ ಅವರವರ ಭಕ್ತಿಗಾನುಸಾರವಾಗಿ ಇಷ್ಟ ದೇವರನ್ನು ಅರ್ಚಿಸಿದ್ರೆ ಮುಕ್ತಿಯನ್ನು ಪ್ರಸಾದವನ್ನು ಭಗವಂತ ಅನುಗ್ರಹಿಸ್ತಾನೆ. ಅಣು ರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಅಣು ಮಹತ್ ಪರಿಪೂರ್ಣನಾಗಿದ್ದಾನೆ ಪರಶಿವ. ಭೂಲೋಕದಲ್ಲಿ ನಾನಾ ರೀತಿಯ ಭಕ್ತರಿದ್ದಾರೆ. ಗಣೇಶನನ್ನು ಆರಾಧಿಸುವಂತಹ ವರ್ಗ ಗಣಪತ್ಯರು, ಶಿವನನ್ನು ಆರಾಧಿಸುವವರು ಶೈವರು, ವಿಷ್ಣುವನ್ನು ಆರಾಧಿಸುವವರು ವೈಷ್ಣವರು, ಶಕ್ತಿ ದೇವಿಯನ್ನು ಪೂಜೆ ಮಾಡುವವರು ಶಾಕ್ತೇಯರು, ಬೇರೆ ಬೇರೆ ಪಂಥದವರಿದ್ದಾರೆ. ಯಾರು ಯಾವ ದೇವರನ್ನು ಅರ್ಚಿಸಿದ್ರು ಅದು ಭಗವಂತನಿಗೆ ಪ್ರೀತ್ಯರ್ಥವಾಗ್ತದೆ. ನೀನು ದೇವರ ಸನ್ನಿಧಾನದಲ್ಲಿ ಎಷ್ಟು ವರ್ಷ ಆಯ್ತಾ? ಬಹಳ ಕಾಲದಿಂದ ಇದ್ದೆ. ಇದ್ರೆ ಸಾಲದು, ಕಲ್ಲು ಎಷ್ಟೇ ವರ್ಷಗಳವರೆಗೆ ನೀರಿನಲ್ಲಿದ್ದರೂ ಅದು ಮೃದುವಾಗುವುದಿಲ್ಲ. ಕತ್ತೆಯ ಬೆನ್ನಿಗೆ ಗಂಧದ ಮೂಟೆ ಹೊರಿಸಿದ್ರು ಕತ್ತೆಗೆ ಗಂಧದ ಪರಿಮಳ ಗೊತ್ತಾಗ್ತದ? ತಿಳಿದುಕೊಳ್ಳುವುದಕ್ಕಾಗೋದಿಲ್ಲ. ಇದು ಯಾರಿಗೆ ಹೇಳಿದ್ದು ಗೊತ್ತಾಯ್ತಾ? ಇದು ನಿನಗೆ ಹೇಳಿದ. ಕತ್ತೆ ಹಾಗಿರುವವನೇ, ಕಲ್ಲಿನ ಹಾಗಿರುವವನೇ, ದೇವರ ಸನ್ನಿಧಿಯಲ್ಲಿದ್ದಂತಹ ನೀನು ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಧರ್ಮದೇವನು ಎಂಬುದು ಕೃತಯುಗದಲ್ಲಿ 4 ಪಾದಗಳಿಂದ, ತ್ರೇತಾಯುಗದಲ್ಲಿ 3 ಪಾದಗಳಿಂದ, ದ್ವಾಪರದಲ್ಲಿ 2 ಪಾದಗಳಿಂದ ಸ್ಥಿರವಾಗಿತ್ತು. ಈ ಕಲಿಯುಗಕ್ಕಾಗುವಾಗ 1 ಪಾದ ಊರಿ ನಿಲ್ಲಬೇಕಿತ್ತು. ಏನಾಗಿದೆ? ಅದಕ್ಕೂ ಅಸಾಧ್ಯವಾಗಿದೆ. ಕಾರಣ ಏನು? ಮನುಜರೆಲ್ಲರೂ ದುಷ್ಕರ್ಮ ನಿರತರಾಗಿದ್ದಾರೆ. ಸತ್ಕರ್ಮ ಲೋಪವಾದ ಕಾರಣವೇ ಕರ್ಮಲೋಕದಲ್ಲಿ ಧರ್ಮಗ್ಲಾನಿ ಆಯಿತು. ಕೈಲಾಸದ ಸಭೆ, ಪ್ರಶ್ನೆ ಕೇಳಿದವ ನಾನು, ಉತ್ತರಿಸಬೇಕಾದವರು ನೀವು. ಈ ಸಭೆಯ ಮೌಲ್ಯವನ್ನೇ ಎತ್ತಿ ಹಿಡಿಯಬೇಕಾಗಿತ್ತು. ಆದರೆ ನಿಮ್ಮ ಆರ್ಭಟ ಹೋರಾಟ ಇವರು ನೀವು. ಭೂಲೋಕದ ಮನುಷ್ಯರಿಗೂ ನಿಮಗೂ ದೊಡ್ಡ ವ್ಯತ್ಯಾಸ ಇದೆ. ಇದು ಅಲ್ಲಿಯ ಪ್ರಭಾವ ಇರಬೇಕು ಸ್ವಾಮಿ. ಯಾರಿಗೆ ಎಷ್ಟೆಷ್ಟು ಪ್ರಭಾವ ಹೇಗುಂಟು ಅಂತ ನಾನು ನೋಡ್ತೇನೆ. ಆದ್ರೆ ಒಂದು ವಿಚಾರ, ವಾದ ಸೊಗಸಾಗಿ ಮೂಡಿ ಬರಬೇಕು ಅಂತೇಳಿ ಆದ್ರೆ ಅದು ಸಂವಾದ ರೂಪವನ್ನು ತಾಳಬೇಕು. ವಿವೇಕಪೂರ್ಣವಾದ ಮಾತುಗಳು ಕೇಳಬೇಕು. ಅದಕ್ಕೆ ಸಮಾಧಾನವಾದ ಚಿತ್ತವೂ ಬೇಕಾಗಿರ್ತದೆ. ಇದು ನಿಮ್ಮಲ್ಲಿ ಇರಲಿಲ್ಲ.
ಕುದಿಯುವ ನೀರಿನಲ್ಲಿ ಮುಖ ನೋಡುವುದಕ್ಕೆ ಆರಂಭಿಸಿದ್ದೀರಿ. ಕಾಣ್ತದ ಮುಖ? ಅದಕ್ಕೆ ನಿಜವಾಗಿ ಬೇಕಾದ ನೀರು ಹೇಗೆ? ತಿಳಿ ನೀರು ನಿಮ್ಮಲ್ಲಿ ಕಾಣಲಿಲ್ಲ. ಹಾಗೆಂದಾದರೂ ಸಹ ನಿಮ್ಮಲ್ಲಿಯೇ ಇಷ್ಟು ಈ ಕೋಪ ದ್ವೇಷಗಳಿರುವಾಗ ಭೂಲೋಕದಲ್ಲಿ ಹೇಗಿರಬಹುದು ಅನ್ನೋ ಹಾಗೆ ಯೋಚಿಸಿದ್ದು ನಾನು. ಏನೇ ಇರಲಿ, ಜಾತಿ ವೈರಗಳಿಲ್ಲದಂತಹ ಈ ಕೈಲಾಸ ಕ್ಷೇತ್ರದಲ್ಲಿ ನಿಮ್ಮಲ್ಲಿ ದ್ವೇಷವು ಹೆಚ್ಚಾಗಿ ಕಾಣುತ್ತದೆ ಅಂತೇಳಿ ಆದರೆ ಅದೆಲ್ಲ ದೂರ ಹೋಗಬೇಕು. ಮೊದಲು ನೀವು ಒಬ್ಬರಿಗೊಬ್ಬರು ಹೇಗೆ ಸಹಕಾರಿಗಳಾಗಿದ್ದೀರಿ, ಅನುಕೂಲರಾಗಿದ್ರಿ, ಹಾಗೆಯೇ ಇನ್ನು ಮುಂದೆಯೂ ಇರತಕ್ಕದ್ದು. ಯಾಕೆಂತ ಕೇಳಿದ್ರೆ ನಾರದರ ಹುಯಿಲನ್ನು ಸ್ವೀಕರಿಸಿದ್ದೇನೆ. ಧರೆಯಲ್ಲಿ ಸ್ಥಿರವಾದಂತಹ ಧರ್ಮ ಅದು ಮತ್ತೆ ಬೆಳಗಬೇಕೆನ್ನುವಂತಹ ಸಂಕಲ್ಪ ಆಶಯ ಈ ಶಂಕರನದ್ದು. ಅದಕ್ಕೆ ಬೇಕಾಗಿ ನೀವೆಲ್ಲರೂ ಕಟ್ಟುನಿಟ್ಟಾಗಿ ದುಡಿಯಲೇ ಬೇಕಾಗುತ್ತದೆ. ಮೊದಲಾಗಿ ಧರ್ಮ ಬೆಳಗಬೇಕು ಎಂದಾದರೆ ಧರೆಯ ಕಡೆಗೆ ಇಳಿಯಿರಿ, ಮನುಷ್ಯರನ್ನು ಪರೀಕ್ಷೆಗೆ ಒಳಪಡಿಸಿ. ಅದು ಯಾಕೆ ಅಂತ ಗೊತ್ತಾಗಲಿ. ಅರೆದರೆ ಮಾತ್ರವೇ ಗಂಧವ ಅರೆದರೆ ಮಾತ್ರವೇ ಪರಿಮಳ ಮನೋಹರ ಭೂಲೋಕದ ಕಡೆಗೆ ಹೋಗಿ ಮನುಷ್ಯರನ್ನು ಯಾಕೆ ನಾವು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಕೇಳಿದ್ರೆ, ನೋಟ ಮಾತ್ರದಿಂದಲೇ ಮನುಷ್ಯರ ಗುಣ ಸ್ವಭಾವವನ್ನು ಅರ್ಥೈಸುವಂತಹ ಸಾಮರ್ಥ್ಯ ವಿಶೇಷ ನಿಮ್ಮಲ್ಲಿ ಉಂಟು. ಕಣ್ಣಾರೆ ಕಂಡರೂ ಪರಾಂಬರಿಸಬೇಕಾಗುತ್ತದೆ. ಗಂಧ ನಮಗೆ ಸುಗಂಧ ಉಳ್ಳದ್ದು ಅಂತ ಗೊತ್ತಿದ್ರು ಅದರ ನಿಜವಾದ ಪರಿಮಳವನ್ನು ಆಸ್ವಾದಿಸಬೇಕು ಅಂತೇಳಿ ಆದ್ರೆ ಚೆನ್ನಾಗಿ ಕಲ್ಲಲ್ಲಿ ತೇಯಬೇಕಾಗುತ್ತದೆ. ಕಬ್ಬಿನಲ್ಲಿ ಸಿಹಿಯಾದ ಹಾಲುಂಟು, ಪೇಯ ಉಂಟು ಅಂತ ನಮಗೆ ಗೊತ್ತಿರ್ತದೆ. ಆದರೆ ಅದನ್ನು ಗಾಢದ ತಿರುವಿಗೆ ಒಡ್ಡಬೇಕು. ಚಿನ್ನ ಉತ್ತಮವಾದ ಲೋಹ ಅಂತ ನಮಗೆ ಗೊತ್ತಿರ್ತದೆ. ಆದ್ರೂ ಉರಿಯುವ ಬೆಂಕಿಯಲ್ಲಿ ಇರಿಸಿ ಸುತ್ತಿಗೆಯಿಂದ 4 ಬಾರಿಸಿದಾಗ ನಿಜವಾದ ಅಪರಂಜಿ ಏನು, ಹೇಗೆ ಅದರ ಸೊಬಗು ಚಂದವನ್ನು ತಿಳಿದುಕೊಳ್ಳೋದಕ್ಕಾಗುತ್ತದೆ. ಅದೇ ರೀತಿಯಲ್ಲಿ ಮನುಷ್ಯನನ್ನು ಪರೀಕ್ಷೆಗೆ ಒಳಪಡಿಸಿದರೆ ಅವನ ಗುಣ ಸ್ವಭಾವಗಳು ವ್ಯಕ್ತವಾಗುತ್ತದೆ. ದುರ್ಜನರು ಸಿಕ್ಕಿದ್ರೆ ಅವರು ಸಜ್ಜನರನ್ನಾಗಿಸುವುದಕ್ಕೆ ನೀವು ಮುಂದಾಗಬೇಕು. ಸಜ್ಜನರೇ ಸಿಕ್ಕಿದ್ರೆ ಧರ್ಮ ಬೆಳಗುವುದಕ್ಕೆ ಅವರೂ ಸೇರಿಸಿಕೊಳ್ಳಿ. ಅಂತೂ ಇಂತೂ ಸತ್ಯ ಎಲ್ಲುಂಟು, ಧರ್ಮ ಎಲ್ಲುಂಟು ಅನ್ನುವ ಹಾಗೆ ಶೋಧಿಸುತ್ತಾ ನನ್ನ ಆಶಯವನ್ನು ಈಡೇರುವುದಕ್ಕೆ ನೀವು ಮುಂದಾಗಲೇ ಬೇಕಾಗುತ್ತದೆ. ಯಾರು ಅಭಿಪ್ರಾಯ ಹೇಳಿ ಮಕ್ಕಳೇ?
ಮನ ಒಲಿದು ವಾಸಿಸುವೆ ಅಲ್ಲಿಯೇ ಮನಸ್ಸಿಗಾಗಿ. ಓ ಬಲಸಿಜಾರಿ, ನಿನ್ನ ರಾಜ್ಯ ಪ್ರಕಾರದಲ್ಲಿ ಈಗಲೇ ಇಲೆಗೆ ಇಳಿಯುತ್ತೇವೆ. ಎಲ್ಲಾ ಕಡೆಯಲ್ಲಿ ಧರ್ಮ ಶೋಧನೆಯನ್ನು ಮಾಡುತ್ತೇವೆ. ಎಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ದೊರೆತರೆಂದಾದರೆ ಅವರ ಮೂಲಕ ಧರ್ಮವನ್ನು ಬೆಳಗುವುದಕ್ಕಾಗಿ ಸತ್ಯ ಧರ್ಮ ಇರುವಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ನಿನ್ನ ಕಣ್ಣಿಗೆ ಧರ್ಮವೇ ಕಾಣಿಸದಿದ್ದರೆ ಬಿಟ್ಟು ನೀರಲಿ ಬದುಕು ದೈವವು ಕೆಟ್ಟರನ್ನು ನಿಮ್ಮ ಜಾಧಾರಕರಾಗಿ ಇಳೆಯ ಧರ್ಮವನ್ನು ಶೋಧಿಸುವುದಕ್ಕಾಗಿ ಈಗಿದ್ದೀಗ ನೆರೆಗಿಳಿಯುತ್ತೇವೆ. ದೊರೆಯ ಬಾಲವರನ್ನು ಪರೀಕ್ಷಿಸುತ್ತೇವೆ. ನಾವು ಪರೀಕ್ಷಿಸುವಂತಹ ವೇಳೆ ದೊರೆಯ ಬಾಲವಲ್ಲಿ ಧರ್ಮಗಳೇ ಇಲ್ಲವಾದರೆ ಅಂತಹ ದರಿದ್ರಿಯಲ್ಲೇ ಸಿಕ್ಕು ಬಿಡುತ್ತೇವೆ. ಸಪ್ತಗಿರಿಗಳಲ್ಲೇ ಕುಟ್ಟಿ ಮುಡಿ ಮಾಡಿ ಮತ್ತೆ ಬೇಕು ಎಂದಾದರೆ ನೀರಿನಲ್ಲಿ ಬೆರೆಸಿ ಮತ್ತೊಂದು ಲೋಕವನ್ನು ಸೃಷ್ಟಿಸಿ ಧರ್ಮ ನೆಲೆನಿಲ್ಲುವ ಹಾಗೆ ಮಾಡ್ತೀವಿ. ಕಾರ್ಯವನ್ನು ಕೈಗೊಂಡಂತಹ ನಾವು ಕರ್ಮಲೋಕವನ್ನು ಸೇರಿಕೊಳ್ಳುತ್ತೇವೆ. ಅಧರ್ಮದ ದಾರಿಯಿಂದ ಮುಂದುವರಿಯುತ್ತಿರುವಂತಹ ಮನುಜರಿಗೆ ಸತ್ಯ ಧರ್ಮದ ದಾರಿಯನ್ನು ತೋರಿಸಿಕೊಡ್ತೇವೆ, ಅನುಗ್ರಹಿಸುತ್ತೇವೆ. ಒಳ್ಳೇದಾಗಲಮ್ಮ. ಸರ್ವೇಶ್ವರ, ನಿಮ್ಮ ಅತ್ಯಚರಾಧಾರ್ಯ ಈ ಕ್ಷಣ ಧರೆಗಿಳಿಯುತ್ತೇವೆ. ಪ್ರಕೃತಿಯ ಮಡಿಯಲ್ಲಿ ಹುಟ್ಟಿ ವಿಕೃತಿಯ ಗತಿಯಲ್ಲಿ ಮುಂದುವರಿಯುವ ಮನುಜರಿಗೆ ಸಂಸ್ಕೃತಿಯ ಪಥವನ್ನು ತೋರಿಸಿಕೊಡ್ತೇವೆ, ಅನುಗ್ರಹಿಸುತ್ತೇವೆ. ಧರ್ಮದೇವತೆಗಳೇ, ಬತ್ತಿ ಹೋಗುತ್ತಿರುವ ಧರ್ಮ ಅನ್ನುವ ತೊರೆ ಮತ್ತೆ ಸಮೃದ್ಧವಾಗಿ ಹರಿಯಬೇಕು ಅಂತೇಳಿ ಆದ್ರೆ ನಿಮ್ಮ ಶ್ರಮ ಸಾರ್ಥಕ್ಯವನ್ನೇ ಕಾಣಲಿ, ನನ್ನ ಆಶಯವು ಈಡೇರಲಿ, ಧರೆಯಲ್ಲಿ ಸತ್ಯ ಧರ್ಮ ಬೆಳಗಿ ನಿಲ್ಲಲಿ. ಆದ್ರೆ ಒಂದು ಎಚ್ಚರ, ಮನುಷ್ಯರನ್ನು ಪರೀಕ್ಷೆಗೆ ಒಳಪಡಿಸುವಾಗ ಶಿಕ್ಷೆ ಅನ್ನುವುದು ಅನಿವಾರ್ಯವಾದರೂ ಅದು ಶಿಕ್ಷಣದ ರೂಪವಾಗಿರಲಿ. ಯಾವುದೇ ಕಾಲಕ್ಕೆ ಹಿಂಸೆ ಅನ್ನುವುದು ಬೇಡ. ಈ ಪ್ರಜ್ಞೆಯೊಂದಿಗೆ ಅದೋ ಭೂಲೋಕದ ಕಡೆಗೆ ಇಳಿಯಿರಿ. ಎಂದು ನಮಿತ ಕೊರಲ ಗಣಮನೆ ಮುಂದುವರಿಸುತ್ತ ಬ್ರಹ್ಮ ಜ್ಯೋತಿ ಚಂದ ದುಂಬಲ ತುಳನ ಭೂಮಿಯರು ಚಂದ್ರಮೌಳೆ. ಓ ಚಂದ್ರಮೌಳಿಯೇ, ಗಣಪತಿಯೇ, ಪಾದಾರ ಬಿಂದುಗಳಿಗೆ ಪ್ರಣಾಮ
ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹೇಳಯ್ಯ ಮೇಲೆ ಕ್ಷಣ ಹೊತ್ತಿನ ಮೊದಲು ಪುಣ್ಯಕ್ಷೇತ್ರವಾದ ಈ ಕೈಲಾಸದಲ್ಲಿ ನನಗೂ ಧರ್ಮದೇವತೆಗಳಿಗೂ ಧರ್ಮಾಧರ್ಮಗಳ ಕುರಿತು ಚರ್ಚೆಯಾಯಿತು. 4 ಮಂದಿ ಧರ್ಮದೇವತೆಗಳು ಧರ್ಮಶೋಧನಾ ಕಾರ್ಯವನ್ನು ಕೈಗೊಂಡು ಕರ್ಮಕ್ಷೇತ್ರಕ್ಕೆ ಇಳಿಯುತ್ತಾ ಇದ್ದಾರೆ. ಹೋಗುವಾಗ ಅವರಾಡಿದಂತಹ ಮಾತುಗಳನ್ನು ಗಮನಿಸಿದೆ. ಧರ್ಮವಿಲ್ಲದಂತಹ ಧರಿತ್ರಿಯನ್ನು ಸುಟ್ಟು ಭಸ್ಮಗೊಳಿಸ್ತೇನೆ ಎನ್ನುವ ಹಾಗೆ ಆಡಿದರು. ಕಮಲಜನ ಸೃಷ್ಟಿಯನ್ನು ಸುಡುವಂತಹ ಅಧಿಕಾರ ಧರ್ಮದೇವತೆಗಳಿಗಿದೆಯೇ? ಒಂದು ವೇಳೆ ಹಾಗೆ ಮನ ಮಾಡಿದ್ದೆ ಹೌದಾದರೂ ಅವರಿಂದ ಅದು ಸಾಧ್ಯವಾದೀತೆ? ಧರ್ಮ ಶೋಧನೆ ಮಾಡುವುದಕ್ಕೂ ಅವರಿಂದ ಅಸಾಧ್ಯ ಎನ್ನುವುದನ್ನು ತೀರ್ಮಾನ ಮಾಡಿಕೊಂಡೆ. ಅವರಾಡಿದಂತಹ ನುಡಿಗಳನ್ನು ಕೇಳಿಸಿಕೊಂಡು ಭೀತನಾಗಿ ತಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ಸ್ವಾಮಿ. ಭೂಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಾನವನು ಅಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ತನ್ನ ನಡೆ ನುಡಿ ಆಚಾರ ವಿಚಾರ ವ್ಯವಹಾರಗಳಿಂದ ಆದರ್ಶ ಬದುಕನ್ನು ಸಾಗಿಸ್ತಾ ಇರುವಂತಹ ವ್ಯಕ್ತಿಗಳು ಅನೇಕರಿರಬಹುದು. ವಿನಾಕಾರಣವಾಗಿ ಅವರು ಶಿಕ್ಷೆಯನ್ನು ಅನುಭವಿಸಬಾರದು. ಹೋದಂತಹ ಧರ್ಮದೇವತೆಗಳಿಂದ ಯಾವುದೇ ಒಂದು ರೀತಿಯ ಅನಾಹುತಗಳಾಗಬಾರದು. ಹಾಗಾಯಿತು ಅಂತಾದರೆ ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದೆ ಸ್ವಾಮಿ. ಹಾಗಾಗಿ ಅವರಿಗಿಂತಲೂ ಹೆಚ್ಚಿನ ಹೊಣೆಗಾರಿಕೆಯಲ್ಲಿ ಧರ್ಮ ಶೋಧನೆಗೆ ನಾನು ಹೊರಟು ನಿಂತಿದ್ದೇನೆ. ಕಳುಹಿಸಿಕೊಡುವಿರಾ? ಗಣವಡಿಯ ದೇವ ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕ ನಿನ್ನ ಮಾತುಗಳನ್ನು ಕೇಳಿಸಿಕೊಂಡೆ. ಆದ್ರೆ ಒಂದು ವಿಷಯ, ಏನು? ನಿನ್ನನ್ನೇ ಕಳುಹಿಸಿಕೊಡಬೇಕೆನ್ನುವಂತಹ ಸಂಕಲ್ಪವನ್ನು ನಾನು ತಳಿಲಿಲ್ಲ. ಧರ್ಮದೇವತೆಗಳು ಇಳಿದು ಹೋಗಿದ್ದಾರೆ ಧರ್ಮವನ್ನು ರಕ್ಷಿಸುವಲ್ಲಿಯೋ ಬೆಳೆಸುವಲ್ಲಿಯೋ. ಆದ್ರೆ ನೀನು ಹೊರಟದಲ್ಲಿ ತಿಂತಿಳಿ ಆದ್ರೆ ನಿನ್ನ ಉತ್ಸಾಹದ ಚಿಲುಮೆಗೆ ನಾನು ಭಂಗವನ್ನು ಉಂಟು ಮಾಡುವುದಿಲ್ಲ. ಹೋಗು ನೀನು ಧರೆಯ ಕಡೆಗೆ ಹೋಗ್ತೇನೆ. ಹಾಗೆಂದಾದರೂ ಸಹ ಮನುಷ್ಯರನ್ನು ಪರೀಕ್ಷೆ ಮಾಡು. ಯಾವ ಆತರಲ್ಲಿ ಭಕ್ತಿ, ಗುರು ಹಿರಿಯರ ಸೇವೆಯಲ್ಲಿ ಆಸಕ್ತಿ, ಧರ್ಮದಲ್ಲಿ ನಿಷ್ಠೆ, ಸತ್ಯದಲ್ಲಿ ನಂಬಿಕೆ, ಇಂತಹ ಸತ್ಪ್ರಭಾವದ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ತಾನೋ ಅಂತಹ ಸಲ್ಲಕ್ಷಣವಂತರನ್ನು ಪರೀಕ್ಷಿಸು. ಸರಿ. ನಿನ್ನ ಪರೀಕ್ಷೆಯಲ್ಲಿ ಅವ ತೇರ್ಗಡೆ ಹೊಂದಬೇಕು. ಆಗಲೇ ಧರ್ಮಾಧಿಕಾರಿಯನ್ನಾಗಿ ನಿಯೋಜಿಸುವುದಕ್ಕೆ ಸಾಧ್ಯವಾಗುತ್ತದೆ. ಒಳ್ಳೆಯದು. ಆದ್ದರಿಂದ ತಡ ಮಾಡಬೇಡ. ಹೋಗಯ್ಯ. ಹೋಗ್ತೇನೆ ಸ್ವಾಮಿ. ಯಾವಾಗ ಕಳುಹಿಸಿಕೊಡ್ತೀರಿ ಅಂತ ಕಾಯ್ತಾ ಇದ್ದೇನೆ ನಾನು. ನಿನ್ನ ಉತ್ಸಾಹ ನನಗೆ ಗೊತ್ತಾಗುತ್ತದೆ. ಇದು ಕೈಲಾಸ ಕ್ಷೇತ್ರ ಅಲ್ವಾ? ಹೌದು. ಆದ್ರೆ ಇದೇ ರೂಪದಲ್ಲಿ ಇಳಿತೀಯ ನೀನು ಕೆಳಗೆ. ಅಲ್ಲಿಗೆ ಹೋಗುವ ಹೀಗೆ ಬೇಡುವ? ಈ ದಿವ್ಯಾಕಾರವನ್ನು ಕಾಣುವ ಚೈತನ್ಯ ಮನುಷ್ಯನಿಗಿಲ್ಲ. ಆದ್ರಿಂದ ಮಾರುವೇಷ ಅನ್ನುವುದು ಅತಿ ಅಗತ್ಯ. ನಿನ್ನ ಆ ಮಾರು ರೂಪವನ್ನು ಧರ್ಮದೇವತೆಗಳಿಗೂ ಗುರುತು ಹಿಡಿಯುವಲ್ಲಿ ಹಿಂದುಳಿಬೇಕು. ಏನು ಅಷ್ಟು ಪ್ರಯತ್ನ ಮಾಡಬೇಕು. ಅಲ್ಲಿಗೆ ಮುಗಿಸುವುದಿಲ್ಲ. ನಿನಗೆ ಇದು ಕೈಲಾಸ ಅಂತ ಗೊತ್ತುಂಟೋ ಇಲ್ವೋ? ಗೊತ್ತಿದೆ. ಏನು ನಿನ್ನ ಆರ್ಭಟ ಆಗ ಕೇಳಿದ್ದು? ಸ್ವಾಮಿ, ಇಷ್ಟರವರೆಗೆ ನಾನು ಆರ್ಭಟಿಸಲಿಲ್ಲ. ಹಾಗಾದ್ರೆ ಈಗ ಈ ರೀತಿ ಮುಂದುವರಿಬೇಕು ಅಂತ ಅದರ ಕಾರಣ ಬಹುಶಃ ನೀವೇ ಪ್ರೇರಣೆ ನೀಡಿದ್ದ ಅಂತ. ಚಿತ್ತ ಸೆಳೆವ ರಜತ ಶೈಲ ಇದು. ನಾನು ಆರ್ಭಟಿಸುತ್ತಲೇ ನಿಮ್ಮ ಚಿತ್ತವನ್ನು ಸೆಳೆದದ್ದು. ನಿನ್ನ ಚಿತ್ತವನ್ನು ನಾನು ಸೆಳೆದದ್ದು. ಯಾಕೆ ಬೇಕಾಗಿ? ಯಾಕೆ? ಧರ್ಮವನ್ನು ರಕ್ಷಿಸುವಲ್ಲಿ ಸಕ್ರಿಯರಾಗಿರಬೇಕಾದ್ದು ಧರ್ಮದೇವತೆಗಳು. ಅವರಿಗೆ ಔದಾಸೀನ್ಯ ಉಂಟು ಅಂತ ಹೇಳಿ ಆದ್ರೆ ನೀನು ಮಧ್ಯೆ ಒಂದು ಪ್ರಶ್ನೆ ಮಾಡಿದ್ಯಲ್ಲ, ಯಾರಿಗೆ ಧರ್ಮದ ಅಧರ್ಮದ ಪ್ರಖರತೆಯೋ ಏನೋ ಹಾಗೆ. ಹೌದು, ಅದುವೇ ಅವರಿಗೆ ಸೋಂಕಿದೆ. ಅವರು ಜಾಗೃತರನ್ನಾಗಿಸಬೇಕು ಎಂದಾದ್ರೆ ನಿನ್ನನ್ನು ಮಾಧ್ಯಮವನ್ನಾಗಿ ಬಳಸಿಕೊಂಡದ್ದು. ನಿಮ್ಮ ಪ್ರತಿನಿಧಿಯಾಗಿ ಮುಂದುವರಿಯಬೇಕೆನ್ನುವಂತಹ ಸಂಕಲ್ಪ ತಾನೇ ಸತ್ಯವೇ. ಅದನ್ನು ಸತ್ಯಗೊಳಿಸುವಲ್ಲಿ ಶ್ರಮಿಸ್ತೇನೆ ಸ್ವಾಮಿ ನಾನು. ಆ ನಿನ್ನ ಶ್ರಮ ಸಾರ್ಥಕ್ಯವನ್ನೇ ಕಾಣು. ಧನ್ಯೋ ಮೃತ್ಯುಂಜಯ ನೀಲಕಂಠಾಯ ಬಂಡೆಗಳು ಬೆದದೆ
ಭಾಗ್ಯದನೆ ಪದ್ಮಾವದನೆ ಭಾಗ್ಯದನೆ ವಂದಿಸಿಕೊಂಡಿದ್ದೇನೆ. ಈಗ ತಾನೇ ಹುಟ್ಟಿಕೊಂಡವನು ನಾನು. ಹುಟ್ಟಿದಾಕ್ಷಣ ಕತ್ತೆತ್ತಿ ಸುತ್ತಲೂ ನೋಡಿದೆ ಅಂತಾದರೆ ಶ್ವೇತವರ್ಣದ ಬೆಟ್ಟಗಳೇ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದೆ. ಆ ಬೆಟ್ಟಗಳ ಮಧ್ಯೆ ದಿವ್ಯ ಮಂಗಲ ಮೂರ್ತಿಯಾದಂತಹ ನಿಮ್ಮನ್ನು ಕಾಣುತ್ತಾ ಇದ್ದೇನೆ. ನಿಮ್ಮನ್ನು ಕಾಣುವಾಗ ನನ್ನ ಮನದಲ್ಲಿ ಹಲವು ಪ್ರಶ್ನೆಗಳು ಮೂಡುತ್ತಾ ಉಂಟು. ನನ್ನ ಹುಟ್ಟು ಯಾರಿಂದ ಆಯಿತು, ಯಾಕಾಯಿತು, ನಾನು ಮುಂದೆ ಮಾಡಬೇಕಾದಂತಹ ಕಾರ್ಯವೇನು, ನನಗಿರುವಂತಹ ಗುಣ ನಾಮಗಳೇನು, ನನ್ನ ಮುಂದೆ ಕುಳಿತಿರುವಂತಹ ನೀವು ಯಾರು, ನನಗೂ ನಿಮಗೂ ಇರುವಂತಹ ಸಂಬಂಧವೇನು, ನಾವೀರುವರು ನಿಂತಿರುವಂತಹ ಈ ಸ್ಥಳ ಯಾವುದು, ಎಲ್ಲವನ್ನು ಹೇಳುವಿರ ದೇವಾ?
ಮಗಳು ನೀನು. ಯಾಕೆಂತ ಕೇಳಿದ್ರೆ ಹಾ ಸೂರ್ಯನ ಪ್ರಖರವಾದಂತಹ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ ಹಾ ಜೀವಜಾಲಗಳೇ ತತ್ತರಿಸಿ ಹೋಗುತ್ತದೆ. ಆವಾಗ ಬಯಸುವುದೇನನ್ನು ತಂಪಾದ ಮಳೆ ಬೇಕು ಅನ್ನುವ ಹಾಗೆ. ಓಹೋ ಅಧರ್ಮವು ಭೂಮಿಯಲ್ಲಿ ಹೆಚ್ಚಾದರೆ ಹಾ ಸಜ್ಜನ ವೃಂದೆಲ್ಲ ಕಣ್ಣೀರು ಸುರಿಸುತ್ತದೆ. ಯಾವ ದೇವರು ಬರ್ತಾರೋ ಧರ್ಮವನ್ನು ಬೆಳಗಿಸುವುದಕ್ಕೆ, ಸತ್ಯವನ್ನು ಉಳಿಸುವುದಕ್ಕೆ ಅನ್ನುವ ಹಾಗೆ ಹಾ ನಾನು ಧರ್ಮದೇವತೆಗಳನ್ನು ಕಳುಹಿಸಿಕೊಟ್ಟೆ. ಅವರು ಭೂಮಿಯ ಕಡೆಗೆ ಇಳಿದು ಹೋಗುವ ಚಂದವನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಎರಡು ಕಣ್ಣುಗಳಿಂದ ಒಂದೇ ಸಮಯ ನೀರು ಸುರಿಯುವುದಕ್ಕೆ ಆರಂಭವಾಯಿತು. ಓಹೋ ನೇತ್ರ ವಾರಿಯೊಳ್ ಉದಿಸಿ ಬಂದೆ ನೀನು. ಆದುದರಿಂದ ಹಾ ನೇತ್ರವತಿ ಅನ್ನುವ ಶುಭ ನಾಮದಿಂದ ಕರೆಯುತ್ತಿದ್ದೇನೆ. ಸರಿ ಮಗಳೇ, ಅಪ್ಪ. ಓ ಅಸ್ತಗಡೆಗೆ ನೋಡಿ ಬೃಹದಾಕಾರವಾಗಿ ಬೆಳೆದು ನಿಂತಹ ವೃಕ್ಷ ಕಾಣ್ತಾ ಉಂಟು. ಹಾರುವ ಹಕ್ಕಿಗೆ ಆಶ್ರಯ ಕೊಡುತ್ತದೆ, ಹಸಿದು ಬಂದವನಿಗೆ ಹಣ್ಣನ್ನು ಕೊಡುತ್ತದೆ, ದಣಿದು ಬಂದವನಿಗೆ ನೆರಳನ್ನು ಕೊಡುತ್ತದೆ. ನಾಳೆಯ ದಿವಸ ಆ ಮರ ಸತ್ತು ಹೋದರೂ ಪ್ರಯೋಜನಕ್ಕೆ ಬರುತ್ತದೆ. ಹಾಗಾದ್ರೆ ಅದರಿಂದ ನಾವು ಏನು ಪಾಠವನ್ನು ಕಲಿಯಬಹುದು? ಏನು? ತಾನು ಬದುಕಿರುವುದು ತನಗಾಗಿ ಅಲ್ಲ, ಹಾ. ಪರರಿಗಾಗಿ ಅನ್ನುವಂತಹ ಸಂದೇಶ ವ್ಯಕ್ತವಾಗುತ್ತದೆ. ನೀನು ನನ್ನ ಮಗಳು ನೇತ್ರವತಿ. ಹೌದು. ನಿನ್ನ ಬದುಕು ಪರರಿಗೆ ಬೇಕಾಗಿಯೇ ವಿನಿಯೋಗವಾಗಬೇಕು, ಹಾ. ಅರ್ಥಾತ್ ಮನುಷ್ಯರ ಉದ್ಧಾರಕ್ಕೆ ಬೇಕಾಗಿ. ಆದುದರಿಂದ ಹಾ. ಭರತ ಭೂಮಿಯ ತೆಂಕು ದಿಕ್ಕಿನಲ್ಲಿರುವ ಆ ಅಶ್ವಮುಖ ಪರ್ವತದಿಂದ ಮತ್ತೆ ನೀನು ಹುಟ್ಟನ್ನು ಕಾಣಬೇಕು. ಸರಿ. ಇಳೆಯಲ್ಲಿ ನದಿಯಾಗಿ ಹರಿ, ಹಾ. ಪಡು ಗಡಲನ್ನೇ ಸೇರು. ನೀನು ಹರಿಯುವ ಇಕ್ಕರೆಗಳಲ್ಲಿ ಸದಾ ಹಸಿರನ್ನೇ ಕಾಣುವಂತಾಗಲಿ. ಹಾ. ಕೇವಲ ಜೀವನದಿ ನೇತ್ರವತಿ ಅಲ್ಲ, ಮತ್ತೆ ಗಂಗೆಗೆ ಭಗಿನಿಯಾಗಿ ಹಾ. ಪುಣ್ಯ ನದಿ ಎನ್ನುವ ಹೆಸರು ನಿನಗೆ ಸಿದ್ಧಿಯಾಗಲಿ. ಪುಣ್ಯ ನದಿ ಯಾಕಾಗ್ಬೇಕಪ್ಪ? ಮಗಳೇ, ಮನುಷ್ಯ ಉದ್ಧಾರ ಆಗೋದು ಯಾವಾಗ ಅಂತ ಕೇಳಿದ್ರೆ ಪೆಟ್ಟಿಗೆಯಲ್ಲಿ ಬೇಕಾದಷ್ಟು ಧನ ಸಂಗ್ರಹವಾದಾಗ ಅಲ್ಲ, ತನ್ನ ಪಾಪದ ಕೊಳೆಯನ್ನು ತೊಳೆದುಕೊಂಡ್ರೆ ಮಾತ್ರ ಅವ ಉದ್ಧಾರ ಆಗೋದು. ನೇತ್ರವತಿ ನದಿಯಲ್ಲಿ ಯಾವಾತನು ದಾನಾದಿ ಕರ್ಮಗಳನ್ನು ಪೂರೈಸ್ತಾನೋ ಅವ ಪಾಪದ ಕೊಳೆಯನ್ನು ತೊಳೆದುಕೊಳ್ತಾನೆ, ಸರಿ, ಪುಣ್ಯಾತ್ಮನಾಗುತ್ತಾನೆ. ಅವರಿಗೆ ಮುಂದೆ ಭಗವದ್ ದರ್ಶನವೂ ಆಗುತ್ತದೆ. ಆದುದರಿಂದ ಮನುಕುಲದ ಉದ್ಧಾರಕ್ಕೆ ಬೇಕಾಗಿ ಇಳೆಯಲ್ಲಿ ಪುಣ್ಯ ನದಿ ನೇತ್ರವತಿಯಾಗಿಯೇ ಜಯ 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 ಜಯ. ನಲಗುನು ಪಾರ್ವತಿ ಪತಿಯಾಗಿ ಕೈಗೊಂಡ ಕಲಿಯ ನೀರ ರಂಗವಾಗಿದ್ದ ಭಾರತ ಸ್ಥಳದಲ್ಲಿ ದಕ್ಷಿಣದ ಪಶ್ಚಿಮಾದಿಯ ಇಳಿದ ಪಶ್ಚಿಮ ಬದಿಯ ಕಡೆಗೆ ಸಲಿಲ ಪೂರ್ವ ಶಿರದೊಳನಿಸಿದ ಮಾತ್ರದಿಯು ತೊಲಗಿತು ಪಾಪರಾಶಯ ಪುಣ್ಯವತಿ ಫಲವತಿ ಸತ್ಯ ಶ್ಯಾಮಲೆಯಾಗಿ ಹರಿದನ ನೇತ್ರಾವತಿ ಹರಿದನ ನೇತ್ರಾವತಿ. ಪಾರ್ವತಿ ಪತಿಯಾಜ್ಞೆಯಂತೆ ಸಹ್ಯಾದ್ರಿಯ ಪಂಕ್ತಿಯಲ್ಲಿ ಉತ್ತಮವಾದಂತಹ ಕುದುರೆ ಮುಖ ಶಿಖರವನ್ನೇರಿ ನಿಂತಿದ್ದೇನೆ. ಇಲ್ಲಿಂದಲೇ ನೀರಾಗಿ ಧುಮುಕಿ ಪರಶುರಾಮ ಸೃಷ್ಟಿಯಲ್ಲಿ ನದಿಯಾಗಿ ಹರಿಯುತ್ತಿರುವಾಗ ಯಾರು ನನ್ನಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡುತ್ತಾರೋ ಅವರು ಮಾಡಿದಂತಹ ಸಕಲ ಪಾಪಗಳನ್ನು ಪರಿಹರಿಸುತ್ತಾ ದಡದ ಇಕ್ಕೆಲೆಗಳನ್ನು ಸಸ್ಯಶ್ಯಾಮಲವನ್ನಾಗಿಸುತ್ತಾ ಪಡು ಗಡಲನ್ನೇ ಸೇರುತ್ತೇನೆ. ಲೋಕ ಸಮಸ್ತ ಸುಖಿನೋ. ಪಾವನ ಚರಿತ ಪಾವನ ಚರಿತ
ಜಯ ಜಯ ದೇವ ಓಂ ನಮೋ ಅರಹಂತಾಣ ನಮೋ ಸಿದ್ಧಾಣ ನಮೋ ಆಯುರ್ಯಾಣ ನಮೋ ಉಪಾಧ್ಯಾಯಣ ನಮೋ ಲೋಯೇ ಸೌವ ಸಾಹೂಣ ಜಯ 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 ಜಯ. ಹೇ ಚಂದ್ರನಾಥ ಸ್ವಾಮಿ, ಪವಿತ್ರವಾದಂತಹ ಜಿನವಂಶದಲ್ಲಿ ಹುಟ್ಟಿ ಜಾತಿಯ ರೀತಿ ನೀತಿಗಳನ್ನು ಚೆನ್ನಾಗಿ ಅರಿತುಕೊಂಡು ಸದ್ಧರ್ಮದ ದಾರಿಯಲ್ಲಿ ನಡೆದು ಸದಾರಿನ ಸೇವೆಗಾಗಿ ದಿವ್ಯವಾದಂತಹ ಮಂದಿರವೊಂದನ್ನು ನಿರ್ಮಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ಫಲ ಪುಷ್ಪಾದಿಗಳನ್ನು ಅರ್ಪಿಸಿ ಮಂಗಳಾರತಿಯನ್ನು ಬೆಳಗಿದ್ದೆ. ದೇವರೇ, ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಅಪರಾಧಗಳನ್ನು ಮನ್ನಿಸಿ ಸದಾ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು ನೀನು. ದೇವಾ, ಈ ಪೂಜೆ ಎನ್ನುವುದು ಇನ್ನು ನಿನ್ನೆಯದಲ್ಲ ಸ್ವಾಮಿ. ಎಣಿದ ಕಾಲದ ನನ್ನ ಪಾದ ದೇವಯ ಮಾಪ ಎಣಿದ ಕಾಲದ ನನ್ನ ಪಾದ ದೇವಯ ಮಾಪ ಸ್ವಾಮಿ, ಎನಗೆ ದುಃಖವ ನೀವೇ ಇನಿಯನು ರೋಗವ ಪವಯೋಗವೇಂದ್ರನೇ ಇನಿಯನ ರೋಗವ ಪವರೋಗವೇಂದ್ರನೇ ವಿನಯದಿ ಬೇಡುವೆ ಪರಿಗರೆ ತೈಲ ವಿನಯದಿ ಬೇಡುವೆ ಪರಿಗರೆ ಜೀವೇಶ್ವರ ಓ ಚಂದ್ರನಾಥ, ಜಿನೇಶ್ವರ, ಅದೆಷ್ಟು ಕಾಲದಿಂದ ನಿನ್ನ ಚರಣ ಸೇವೆಯನ್ನು ಮಾಡಿಕೊಂಡು ಬಂದೋಡು ನಾನು. ದೇವಾ, ನಾನು ಮಾಡಿದಂತಹ ಸೇವೆಗೆ ಯಾವ ಸತ್ಫಲವನ್ನು ದೊರಕಿಸದಾದೆ ತಂದೆ. ಕರುಣಾ ಸಾಗರನಲ್ಲವೇ ನೀ ಕರುಣೆಯ ಕಣ್ಣನ್ನು ತೆರೆದು ಈ ಮಕ್ಕಳನ್ನು ಯಾಕೆ ಉದ್ಧರಿಸಲಾರೆ ಸ್ವಾಮಿ, ಯಾಕೆ ಉದ್ಧರಿಸಲಾರೆ ನೀನು? ದೇವಾ, ಹೆಣ್ಣೊಬ್ಬಳು ಜೀವನದಲ್ಲಿ ಸ್ವಾರ್ಥವನ್ನು ಬಯಸಿಕೊಂಡು ತನಗಾಗಿ ಯಾವುದನ್ನು ಬೇಡಲಾರಳು, ಬೇಡ ಕೂಡ ಇದು ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಅದೆಷ್ಟು ವರ್ಷದಿಂದ ಆನಂದ ದೇವರು ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದಾರೆ. ಭವರೋಗ ವೈದ್ಯರಾದ ಸ್ವಾಮಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಿನ್ನವರ ರೋಗವನ್ನು ಗುಣಪಡಿಸಿ ಸದಾ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಭಜನೆ ಕುಮಾರ, ಇದು ಏನು ಮಾಡಿದ್ದೆ? ಈಗಿನ ತೀರ್ಥವನ್ನು ಸ್ವೀಕರಿಸಿಕೊಳ್ಳುತ್ತೇನೆ. ಆದಷ್ಟು ಬೇಗನೆ ಬೀಡನ್ನು ಸೇರಿಕೊಳ್ಳಬೇಕು. ನಾವು ನಿನ್ನ ತಂದೆಯವರ ಆರೋಗ್ಯವನ್ನು ನೋಡಿಕೊಳ್ಳಬೇಕು. ಬಾ ಮಗನೇ, ಹೋಗೋಣ. ಅಮ್ಮ 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 ಮರುದಿನದ ಬೆಳಕಿನ ಆಹಾರ ಇಲ್ಲದ ಬಲವಿದೆ. ನಾರಿನಲ್ಲಿ ದಯ ತೋರುತ್ತಲಿದೆ ಉದಾರದಿಲ್ಲದೆ ಅನ್ನವನ ಮೇಲೆ ಪಿಚ್ಚೆಯ ನುಡಿದು ಅಮ್ಮ 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 ಮೂರು ದಿವಸಗಳಿಂದ ಉಪವಾಸ ಇದ್ದೇನೆ ತಾಯಿ. ನಿಂತುಕೊಳ್ಳುವುದಕ್ಕೂ ನನ್ನ ದೇಹದಲ್ಲಿ ಬಲವಿಲ್ಲವಮ್ಮ. ಈ ಬಡವನಿಗೆ ಒಂದು ಮುಷ್ಟಿ ಅನ್ನ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ತಾಯಿ. ಅಮ್ಮ, ಅನ್ನ ಕೊಡಿ ಅಮ್ಮ, ಅನ್ನ ಕೊಡಿ ತಾಯಿ. ಅಮ್ಮ, ಅನ್ನ 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 ಅನ್ನ. ಮರುಗಿ ಬೇಳಿದ ಪೀಡಿತನ ಮಾತನಾಡುತ್ತೆ
ಮಾರ್ಗವನ್ನ ಕೊಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ರಿ. ಆ ಪರಮಾತ್ಮ ತಮ್ಮನ್ನ ಚೆನ್ನಾಗಿ ತೀರ್ಲಿ. ನಾನಿನ್ನು ಬರ್ತೇನಮ್ಮ. ತಡೆ, ನಾನಿದ್ದಂತ ಪ್ರಸಾದದಿಂದ ಚೇತರಿಸಿಕೊಂಡೆ ಅಂತಾದ್ರೆ ಚಂದ್ರನಾದ ಸ್ವಾಮಿ ನಿನ್ನ ಮೇಲೆ ಕರುಣಿಸಿದ್ದಾನೆ ಅಂತಾಯಿತು. ಕೇವಲ ಪ್ರಸಾದದಿಂದ ಹೊಟ್ಟೆ ತುಂಬುವುದಿಲ್ಲ ತಾನೆ. ದಾರಿ ಮಧ್ಯದಲ್ಲಿ ಅನ್ನ ಕೊಡಿ ಎಂದು ಕೇಳಿದಾಗ ಎಲ್ಲಿಂದ ಕೊಡಬೇಕು ಹೇಳು. ನಿನ್ನಲ್ಲೊಂದು ಮಾತು ಇಲ್ಲಿ ಹತ್ತಿರ ನಿಲ್ಲಾಡಿ ಬೀಳಿದೆ, ಅಲ್ಲಿವರೆಗೆ ಬಂದೆ ಅಂತಾದ್ರೆ ಹೊಟ್ಟೆ ತುಂಬ ಅನ್ನ ಬಡಿಸಿಯನ್ನು ಬರ್ತೀಯಾ? ಬರ್ತೇನಮ್ಮ, ಬರ್ತೇನೆ. ಮಗನೇ ಕರೆದುಕೋ. ತೃಪ್ತಿ ಆಯಿತಮ್ಮ. ಈ ಬಡವನಿಗೆ ಅನ್ನವನ್ನಿಕ್ಕಿದ ಈ ಮನೆಯಲ್ಲಿ ಇನ್ನು ಮುಂದೆಯೂ ಸದಾ ಅನ್ನದಾನವನ್ನು ಮಾಡುವಂತಹ ಯೋಗ ಭಾಗ್ಯವನ್ನ ಆ ಕೈಲಾಸದೊಡೆಯ ಕರುಣಿಸಲಿ ಎಂದು ಪ್ರಾರ್ಥಿಸ್ತೇನೆ. ಜಿನೇಶ್ವರ ಅಮ್ಮ, ನನಗಿನ್ನು ಮುಂದುವರಿಯುವುದಕ್ಕೆ ಅಪ್ಪಣೆಕೊಡಿ. ತಡೆ, ನಿನ್ನನ್ನು ನೋಡುವಾಗ ಒಂದೆರಡು ಮಾತು ಕೇಳಬೇಕು ಅಂತ ಮನಸ್ಸು ಹೇಳುತ್ತಾ ಇದೆ. ಇಷ್ಟೆತ್ತರಕ್ಕೆ ಬೆಳೆದು ನಿಂತವನೇ ದುಡಿಯುವುದನ್ನು ಬಿಟ್ಟು ಭಿಕ್ಷೆ ಬೇಡುತ್ತಾ ಇದ್ದೆ. ಭಿಕ್ಷೆ ಬೇಡುವುದಕ್ಕೆ ಕಾರಣ ಏನು? ಎಲ್ಲಿಂದ ಇಲ್ಲಿವರೆಗೆ ನೀನು ಬಂದೆ? ನಿನ್ನ ತಂದೆ ತಾಯಿ ಯಾರು ಎಲ್ಲವನ್ನು ಹೇಳುವೇನು? ಹೇಳ್ತೇನೆ ತಾಯಿ, ಹೇಳ್ತೇನೆ. ಪರಿಚಯವನ್ನ ಕೇಳ್ತಾ ಇದ್ದೀರಿ. ಹೇಳದಿದ್ರೆ ನಾನು ತಪ್ಪು ಮಾಡಿದ ಹಾಗಾಗುತ್ತದೆ. ನಾನು ಇಲ್ಲಿಯವನಲ್ಲ ತಾಯಿ. ಈ ಲೋಕದಲ್ಲಿಯೇ ಬಹಳ ಎತ್ತರವಾದಂತಹ ಬೆಟ್ಟ ಪ್ರದೇಶವಮ್ಮ ನನ್ನೂರು. ಎತ್ತರವಾದ ಬೆಟ್ಟ ಪ್ರದೇಶ ಕೈಲಾಸ ತಾನೆ. ಅದೆಲ್ಲ ನನ್ನಂಥವರಿಗೆ ಹೇಗೆ ಗೊತ್ತಾಗಬೇಕು ಹೇಳಿ. ಅಲ್ಲಿದ್ದಂತಹ ನನಗೆ ನನ್ನ ತಂದೆ ತಾಯಿಗಳನ್ನ ಕಂಡ ನೆನಪಿಲ್ಲ ತಾಯಿ. ಒಂದು ಬಳಗ ತಂದೆ ತಾಯಿಗಳಿದ್ರಲ್ವೇ ಅವರನ್ನೆಲ್ಲ ಪರಿಚಯಿಸಿಕೊಡುವುದು. ಹಾಗೆಂದು ನಾನೊಬ್ಬ ಅನಾಥ ಅಂತ ನನಗೆ ಅನ್ನಿಸಲೇ ಇಲ್ಲ. ನನಗೆ ತಂದೆಯಾಗಿ ತಾಯಿಯಾಗಿ ಒಂದು ಬಳಗವಾಗಿ ಆ ಕೈಲಾಸದೊಡೆಯನಿದ್ದಾರೆಂದು ಭಾವಿಸಿ ಬದುಕುತ್ತಿರುವ ನಮ್ಮ ನಾನು. ಇಷ್ಟರವರೆಗೆ ಯಾರ ಆಶ್ರಯದಲ್ಲಿ ಬೆಳೆದಿ? ನನಗೊಂದು ಆಶ್ರಯ ಇತ್ತು.
ಘಟ್ಟದ ಮೇಲಿದ್ದಂತಹ ಶ್ರೀಮಂತರೊಬ್ಬರ ಮನೆಯಲ್ಲಿ ಆಳಾಗಿ ಸೇರಿಕೊಂಡು ದುಡಿಯುತ್ತಾ ಇದ್ದೆ. ನಾನಿದ್ದ ಮನೆಯನ್ನ ನನ್ನ ಮನೆ ಎಂಬುದಾಗಿ ಭಾವಿಸಿಕೊಂಡು ಹಗಲು ರಾತ್ರಿ ಎಂಬ ಭೇದವಿಲ್ಲದೆ ದುಡಿದೆನಮ್ಮ. ಒಳ್ಳೆಯ ಸ್ವಭಾವ. ಆದರೆ ನನ್ನ ಪರಿಶ್ರಮಕ್ಕೆ ಸಿಕ್ಕ ಫಲವೇನು ಗೊತ್ತೇ? ಏನಪ್ಪ? ಯಾವನೊಬ್ಬ ಜಗಳ ಗಂಟನ ಮಾತು ಕೇಳಿಕೊಂಡ ನನ್ನೊಡೆಯರು ಒಂದು ದಿವಸ ನನ್ನನ್ನ ಬಳಿಗೆ ಬರಿಸಿಕೊಂಡರು. ಯಾಕೆ? ಅವರ ಸನಿಹಕ್ಕೆ ಹೋಗಿ ನೋಡಿದರೆ ನನ್ನೊಡೆಯರು ಬಹಳ ಸಿಟ್ಟಿನಿಂದಿದ್ದರು. ಅವರು ಹುಟ್ಟಿದಾಗ ಅವರ ತಾಯಿ ಅವರಿಗೆ ಹಾಲು ಕೊಡುವ ಬದಲಿಗೆ ಸಿಟ್ಟನ್ನೇ ಕೊಟ್ಟು ಬೆಳೆಸಿದ್ದಾರೋ ಏನೋ ಗೊತ್ತಿಲ್ಲ. ಗಂಟಲಲ್ಲಿ ವಿಷ ಇಟ್ಟುಕೊಂಡು ನನ್ನ ಮನನೊಯ್ಯುವ ಮಾತನಾಡಿದರು ತಾಯಿ. ಅರೆ ಕ್ಷಣವೂ ಇಲ್ಲಿರಬೇಡ, ಹೊರಟ ಹೋಗೋ ಇಲ್ಲಿಂದ, ಹೀಗೆ ಅಪ್ಪಣೆಯನ್ನು ಮಾಡಿಬಿಟ್ರು. ಕೈ ಮುಗಿದು ಬೇಡಿದೆ, ಕಾಲು ಹಿಡಿದು ಅಂಗಲಾಚಿದೆ. ಬಗೆ ಬಗೆಯಾಗಿ ಪ್ರಾರ್ಥಿಸಿಕೊಂಡರು. ಆ ನನ್ನ ಒಡೆಯರ ಒಡಲಲ್ಲಿ ಕರುಣೆ ಎಂಬುದು ಹುಟ್ಟಲಿಲ್ಲ ತಾಯಿ. ನನ್ನ ಕೊರಳಿಗೆ ಕೈ ಇಕ್ಕಿ ನೂಕೆ ಬಿಟ್ಟರಮ್ಮ. ಆ ಘಟ್ಟವನ್ನೇ ನೋಡುತ್ತಾ ನೋಡುತ್ತಾ ಕೆಳಗಿಳಿದು ಬಂದೆ. ಎಲ್ಲ ಕಡೆಯಲ್ಲಿ ಉದ್ಯೋಗವನ್ನು ಅರಸಿದೆ. ನನಗೆ ಉದ್ಯೋಗವನ್ನು ಕೊಡುವವರಿಲ್ಲ. ಉದ್ಯೋಗವನ್ನು ಕೊಡುವುದಕ್ಕೆ ಮುಂದಾದವರ ಮನೆಯಲ್ಲಿ ನನಗೆ ದುಡಿಯಲಿಕ್ಕೆ ಮನಸ್ಸಾಗಲಿಲ್ಲವಮ್ಮ. ಕಾರಣ ಬೇರೇನೂ ಅಲ್ಲ, ಅವರೆಲ್ಲ ನಿಮ್ಮ ಹಾಗೆ ಧರ್ಮಾತ್ಮರಲ್ಲ ತಾಯಿ. ಬದುಕಬೇಕಲ್ಲ, ಹೊಟ್ಟೆಯ ಪಾಡಿಗಾಗಿ ನನಗೆ ಈ ಭಿಕ್ಷಾವೃತ್ತಿ ಅನಿವಾರ್ಯವಾಯಿತಮ್ಮ, ಅನಿವಾರ್ಯವಾಯಿತು. ಹೌದಪ್ಪ, ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸುವುದಕ್ಕೆ ಒಂದು ಹೆಸರು ಬೇಕು. ಹೇಗಪ್ಪ ನಿನ್ನ ಹೆಸರು? ತಂದೆ ತಾಯಿಗಳನ್ನು ಕಳೆದುಕೊಂಡ ಈ ತಬ್ಬರಿಗೆ ಹೆಸರಿಡುವವರು ಯಾರಿದ್ದಾರೆ ಹೇಳಿ? ಆದ್ರೂ ಒಬ್ಬ ಆತನನ್ನು ಗುರುತಿಸಲಿಕ್ಕೆ ಒಂದು ಹೆಸರು ಬೇಕಲ್ಲ. ಅದಕ್ಕಾಗಿ ನನಗೆ ನಾನೇ ಒಂದು ಹೆಸರು ಇಟ್ಟುಕೊಂಡಿದ್ದೇನಮ್ಮ. ಘಟ್ಟದ ಮೇಲಿರುವಾಗ ಎಲ್ಲರೂ ನನ್ನನ್ನು ಕೇಳ್ತಾ ಇದ್ರು, ನೀನ್ ಎಲ್ಲಿಯವನಪ್ಪ, ನೀನೇನ್ ಮಾಡ್ತಾ ಇದ್ದೀಯಪ್ಪ ಅಂತ. ಘಟ್ಟ ಇಳಿದು ಈ ನಾಡಿಗೆ ಬಂದೆ. ಇಲ್ಲಿಯವರು ಪ್ರಶ್ನೆ ಮಾಡಿದ್ರು, ನೀನ್ ಎಲ್ಲಿಂದ ಬಂದವರಣ್ಣ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಣ್ಣ ಅಂತ. ಇಲ್ಲಿಯ ಅಣ್ಣನನ್ನು ಅಲ್ಲಿಯ ಅಪ್ಪನನ್ನು ಜತೆ ಮಾಡಿದೆನಮ್ಮ. ಮಾಡಿದಾಗ ಅಣ್ಣಪ್ಪ ನನಗೊಂದು ಹೆಸರಾಯಿತಮ್ಮ. ಹೇಗೆ? ಅಣ್ಣಪ್ಪ. ಅಣ್ಣಪ್ಪ ಮುದ್ದಾದ ಹೆಸರು. ಏನು ಮುದ್ದಾದ ಹೆಸರು ತಾಯಿ. ಅಣ್ಣಪ್ಪ ನಮ್ಮ ಮನೆಗೆ ಬಂದು ಒಂದು ಮುಷ್ಟಿ ಉಣ್ಣಪ್ಪ ಅಂತ ಹೇಳಿದವರು ನನಗೆ ಇಲ್ಲಿಯವರೆಗೆ ಯಾರು ಸಿಗಲಿಲ್ಲ. ಆ ಭಾಗ್ಯವನ್ನ ನಾನು ಕಾಣಬೇಕಾದ್ರೆ ಈ ನೆಲೆಯಾಡಿ ಬೇಡಿಗೆ ಬರಬೇಕಾಯಿತು. ಅಮ್ಮ, ಸನ್ನಿಧಾನದಲ್ಲಿ ಈ ಬಡವನದ್ದೊಂದು ಪ್ರಾರ್ಥನೆ ಇದೆ. ಮನೆಗೆ ಕರೆದು ಉಣಲಿಕ್ಕಿದ್ರೆ ಮನೆಯ ಮಾಡಿದ ಗಳ ಲೆಕ್ಕ ಮಾಡ್ತಾನೆ ಇದ್ದ. ಹೀಗೆ ತಪ್ಪಾಗಿ ಭಾವಿಸಬೇಡಿ.
ಯಾಕೋ ಏನೋ ಈ ನೆಲ್ಯಾಡಿ ಬೇಡಿಗೆ ಬಂದ ಮೇಲೆ ಇಲ್ಲಿಯವರನ್ನೆಲ್ಲ ಕಂಡ ಮೇಲೆ ಇವರೆಲ್ಲರ ಒಡತಿಯಾಗಿರುವ ತಮ್ಮನ್ನ ಕಂಡಾಗ ನನಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನು ಕಂಡ ಹಾಗಾಯಿತು ತಾಯಿ. ಇಲ್ಲಿ ಇದ್ದುಕೊಳ್ಳಬೇಕು, ಇವರೆಲ್ಲರ ಒಡನಾಡಿಯಾಗಬೇಕು, ಸತ್ಯಾತ್ಮನಾದ ಧರ್ಮಾತ್ಮನಾದ ತಮ್ಮಂತಹವರ ಸೇವೆಯನ್ನ ಮಾಡಬೇಕು ಎಂಬ ಅಪೇಕ್ಷೆಯಮ್ಮ. ನಾವೇನಾದ್ರೂ ಒಂದು ಉದ್ಯೋಗವನ್ನ ನನಗೆ ಕೊಟ್ಟಿರಿ ಅಂತಾದ್ರೆ ನಾನು ಇರುವಲ್ಲಿಯವರೆಗೆ ಈ ನೆಲ್ಯಾಡಿ ಬೀಡಿನ ನಿಷ್ಠಾವಂತ ಸೇವಕನಾಗಿರ್ತೇನಮ್ಮ. ಆಶ್ರಯ ಕೊಡಿ ತಾಯಿ, ಆಶ್ರಯ ಕೊಡಿ ಅಮ್ಮ. ಹೋಗುವ ಕಂಬನಿಯಿಂದ ಮುಗುದೇ ಪೇಳೆಗಳಾಗ ಹೋಗುವ ಕಂಬನಿಯಿಂದ ಮುಗುದ ಪೇಳೆಗಳಾಗ ಈ ಬಡವ ಆಶ್ರಯವನ್ನ ಬೇಡಿದೊಡನೆಯೇ ತಮ್ಮ ಮುಖ ಬಾಡಿ ಹೋಯಿತು, ದೇಹ ಕಂಪಿಸ್ತಾ ಇದೆ, ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿದೆ. ನಾನಾಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೇನಾದರೂ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ ಅಮ್ಮ. ನನಗೆ ಆಶ್ರಯವನ್ನು ಕೊಡ್ಲಿಕ್ಕೆ ಮನಸ್ಸಿಲ್ಲದಿದ್ರೆ ಬೇಡ, ನಾನು ನನ್ನಷ್ಟಕ್ಕೆ ಹೋಗಿ ಬಿಡ್ತೇನೆ. ಅಣ್ಣಪ್ಪ, ನೀನು ಆಶ್ರಯ ಬೇಡಿದ್ರೆ ನನಗೆ ನೋವಾಗುತ್ತಲ್ಲ. ನಿನ್ನಂತಹ ನಿಷ್ಠಾವಂತ ಸೇವಕರನ್ನು ಕತ್ತಿಗೆ ಕೈ ಇಕ್ಕಿವರು ನೂಕಿದ್ರೆ ಹೋಗದೆ ಏನ್ ಮಾಡೋಣ ತಾಯಿ? ಇಂದು ನನ್ನ ಕತ್ತಿಗೆ ಕೈ ಇಕ್ಕಿ ಅವರು ಹೊರ ನೂಕಿರಬಹುದು, ನಾಳೆ ಒಂದು ದಿನ ಅವರಿಗೂ ಇಲ್ಲಿಗೆ ಬರುವ ಕಾಲ ಬಂದೀತು. ಅದನ್ನೆಲ್ಲ ಈಗಲೇ ನಿರ್ಣಯಿಸಿ ಹೇಳಲಿಕ್ಕೆ ನಾವೆಷ್ಟರವರು ಹೇಳಿ. ಹಸಿವಿಗಾಗಿ ಒಂದು ಮುಷ್ಟಿ ಅನ್ನ ಕೇಳಿದೆ ಅಂತಾದ್ರೆ ಯಾರಿಗೂ ಕೊಡೋದಿಕ್ಕೆ ಮನಸ್ಸಿಲ್ಲವೇ? ಯಾರು ಕೊಡಲಿಲ್ಲ ತಾಯಿ. ಅಣ್ಣಪ್ಪ, ಅಮ್ಮ, ಹುಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗಿರುವಂತಹ ಮಾತಿನ ಮರ್ಮವನ್ನು ಯಾಕೆ ಯಾರು ಅರಿತುಕೊಳ್ಳುವುದಿಲ್ಲ ಹೇಳು? ನೀನು ದಾರಿ ಮಧ್ಯದಲ್ಲಿ ನಮ್ಮ ಅಂತ ಹೋಗಿದೆ. ನನ್ನ ಮಗ ಕುಮಾರ ಎರಡದ ತಾಯ್ತು. ಧನ್ಯನಾದೆ ತಾಯಿ, ಧನ್ಯನಾದೆ. ಅಣ್ಣಪ್ಪ, ಅಮ್ಮ, ನಿನಗೆ ಆಶ್ರಯ ನೀಡಿದರೆ ನನಗೆ ಸಂತೋಷ. ಈ ಬೀಡಿಗೆ ಒಡತಿ ನಾನು, ಒಡೆಯರು ಇದ್ದಾರೆ. ಅಮ್ಮ, ನಾನಿಲ್ಲಿಗೆ ಬಂದು ಬಹಳ ಹೊತ್ತು ಕಳೆಯಿತು. ಇಲ್ಲಿಯ ಒಡೆಯರು ನಾನು ನೋಡ್ಲೇ ಇಲ್ವಲ್ಲ.
ನೋಡುವ ಸ್ಥಿತಿಯಲ್ಲಿ ಅವರಿಲ್ಲ ಅಣ್ಣಪ್ಪ. ಯಾಕೆ ತಾಯಿ? ಅದೆಷ್ಟೋ ವರ್ಷದಿಂದ ಅನಾರೋಗ್ಯದಿಂದ ನಡುತ್ತಾ ಮಂಚದಲ್ಲೇ ಮಲಗಿದ್ದಾರೆ. ಓ, ನಿನಗೆ ನಾನು ಆಶ್ರಯವನ್ನು ಬಿಡ್ತೀನಿ. ಒಡೆಯರು ಒಪ್ಪಿಕೊಳ್ಳದಿದ್ದರೆ ಅವರಲ್ಲಿ ಕಾಡಿ ಬೇಡಿ ಅದರ ಅವಕಾಶವನ್ನು ನಾನು ಒದಗಿಸಿಕೊಡ್ತೀನಿ. ಆಗಲ್ಲಮ್ಮ. ಒಂದು ಮಾತು ನಿನ್ನಲ್ಲಿ, ಇಷ್ಟರವರೆಗೆ ನೆಲ್ಲಾಡಿ ಬೀಡಿನಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿ ಏನುಂಟು, ಯಾವುದನ್ನು ಮೀರುವ ಹಾಗಿಲ್ಲ. ಯಾರಿಗೂ ಒಳಗೆ ಬರಬೇಕು ಅಂತಾದ್ರೆ ಒಡೆಯರ ಅಪ್ಪಣೆ ಬೇಕು. ಅದಕ್ಕೆ ನಾನು ಹೊರತ ಅಲ್ವಲ್ಲ. ಕೇಳಿ ನೋಡ್ತೀನಿ. ಅಪ್ಪಣೆಯಾಗುವ ತನಕ ಈ ಬಾಗಿಲು ಬಳಿಯಲ್ಲಿಯೇ ಕಾದಿರ್ತೇನಮ್ಮ. ಇಲ್ಲೇ ಇದ್ದೇನೆ. ಮಗನೇ ಕುಮಾರ, ಬಾ ಮಗನೇ. ಮಂಚದ ಮಲಗಿಪ್ಪ ಕಾಂತನ ಬೆಳಗೈ ತರುತ್ತ ಅಮ್ಮುದೇವಿ ಜಿನಗಂಧ ಚಂದ್ರನಾಥನು ನಮ್ಮೆಲ್ಲರನು ರಕ್ಷಿಪನು. ಶ್ರೀ ಚಂದ್ರನಾಥನು ನಮ್ಮೆಲ್ಲರನು ರಕ್ಷಿಪನು. ಮರುಗದಿರೋ 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 ಸ್ವಾಮಿ, ಏನೇ ಅಮ್ಮು? ಬಸವನಿಗೆ ಹೋಗಿ ಪೂಜೆ ಮಾಡಿ ದಿನ ತೀರ್ಥವನ್ನು ತಂದು ಪ್ರೋಕ್ಷಣೆ ಮಾಡಿದ್ದೀನಿ. ಆಗಲಿ ಅಂತೆ. ದೇವರೇ, ಓ ಇವತ್ತು ನಿಮ್ಮ ಆರೋಗ್ಯ ಹೇಗುಂಟು? ಅಮ್ಮು, ನನ್ನ ಆರೋಗ್ಯದ ಬಗ್ಗೆ ಏನು ಹೇಳಲಿ? ಯಾಕೆ? ಎಷ್ಟೇ ಔಷಧಿ ಮಾಡಿದರೂ ಕೂಡ ನನ್ನ ರೋಗ ಇನ್ನೂ ವಾಸಿಯಾಗಿಲ್ಲ. ಈಶ್ವರ, ನಾನು ಹೀಗಿರುವುದರ ಬದಲು ಆ ಚಂದ್ರನಾಥ ಸ್ವಾಮಿ ನನ್ನ ಪ್ರಾಣವನ್ನು ದಯವಿಟ್ಟು ಆ ಮಾತು ಹೇಳಬೇಡಿ. ನಂಬಿದವರನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಧೈರ್ಯ ಮಾಡಿ. ಏನು ಅಪ್ಪಾಜಿ, ಏನು ಮಗನೇ? ಬಸದಿಯಿಂದ ಬರುವಂತಹ ಸಂದರ್ಭದಲ್ಲಿ ಆ, ದಾರಿ ಬದಿಯಲ್ಲಿ ಆ, ಅಮ್ಮ ಹಸಿವು, ಅಮ್ಮ ಹಸಿವು ಎಂಬ ರೋದನೆಯೊಂದು ಕೇಳಿಸಿತಪ್ಪಾಜಿ. ನಮ್ಮ ಕುಡುಂಬಪುರದಲ್ಲಿಯೂ ಹಸಿವಿನ ರೋದನವೇ ಮಗನೇ. ಎಲ್ಲರಲ್ಲ ಅಪ್ಪಾಜಿ, ಮತ್ತೆ ಒಬ್ಬ ಆತ ಅಳ್ತಾ ಇದ್ದ. ನೀವು ಏನು ಮಾಡಿದ್ದೀರಪ್ಪ? ಅಲ್ಲಿಯೇ ಜಿನೇಶ್ವರ ಸ್ವಾಮಿಯ ಪ್ರಸಾದವನ್ನಿಟ್ಟು ಆ, ಬೀಡಿಗೆ ಕರೆತಂದು ಆ, ಹೊಟ್ಟೆ ತುಂಬ ಬಡಿಸಿದವು ಅಪ್ಪಾಜಿ. ಒಳ್ಳೆಯದನ್ನೇ ಮಾಡಿದ್ದೀರಪ್ಪ. ಅಪ್ಪಾಜಿ, ಓ, ಆದರೆ ಆ, ಆತ ಈಗ ಆಶ್ರಯವನ್ನು ಬೇಡ್ತಾ ಇದ್ದಾರೆ. ಆಶ್ರಯ ಬೇಕಂತೆಯ? ಹೌದಪ್ಪಾಜಿ. ಈಗ ಆತ ಎಲ್ಲಿದ್ದಾನೆ ಮಗ? ನಮ್ಮ ಅಪ್ಪಣೆಗಾಗಿ ದ್ವಾರದ ಬಳಿಯಲ್ಲಿ ಕಾಯ್ತಾ ಇದ್ದಾರಪ್ಪಾಜಿ. ಮಗನೇ ಕುಮಾರ, ಅಪ್ಪಾಜಿ, ಹೊರಗೆ ಹೋಗಿ ಆತನನ್ನು ಒಳಗೆ ಬರುವುದಕ್ಕೆ ಹೇಳು. ನಾನು ಆತನಲ್ಲಿ ಮಾತಾಡ್ತೇನೆ. ಸರಿ ಅಪ್ಪಾಜಿ. ಒಡೆಯರ ಅಪ್ಪಣೆಯಾಗಿದೆ, ಒಳಪ್ರವೇಶ. ಬರಬಹುದೇ? ಓ, ದೇವರು ಒಳ್ಳೆಯದು ಮಾಡಲಿ ಅಪ್ಪ. ಏನು ನಿನ್ನ ಹೆಸರು? ಅಣ್ಣಪ್ಪ ಎಂಬುದಾಗಿ. ಅಣ್ಣಪ್ಪ? ಹೌದು. ಆಶ್ರಯ ಬೇಡಿದವನು ನೀನೆಯ? ಹೌದು ಒಡೆಯರೇ. ಒಳ್ಳೆಯದಪ್ಪ. ಈ ಬೀಡಿನಲ್ಲಿ ಅದೆಷ್ಟೋ ಆಳುಗಳು ದುಡಿತಾ ಇದ್ದಾರೆ. ಅವರ ಜೊತೆಯಲ್ಲಿ ನೀನು ಕೂಡ ನಿನ್ನದೇ ಮನೆ ಎಂಬುದಾಗಿ ತಿಳಿದು ದುಡಿತಾ ಇರಪ್ಪ. ಅಮ್ಮ, ಒಡೆಯರಿಗೆ ಹೀಗೆ ಅನಾರೋಗ್ಯ ಉಂಟಾಗಿ ಎಷ್ಟು ಸಮಯವಾಯಿತು? 10-16 ವರ್ಷ ಔಷಧ ಉಪಚಾರ ಮಾಡಿಸಲಿಲ್ವೇ? ಮಾಡಿಸಿದ್ದೇವೆ. ಮಂತ್ರವಾದಿಗಳಿಂದ ಪ್ರಯತ್ನಿಸಿ ನೋಡಬೇಕಿತ್ತು. ಆ ಪ್ರಯತ್ನವನ್ನು ಮುಗಿಸಿದ್ದೇವೆ. ನಂಬಿದ ದೇವರಿಗೆ ಏನಾದ್ರೂ ಹರಕೆ ಹೇಳ್ಕೊಳ್ಬೇಕಿತ್ತು ತಾಯಿ. ದೇವರಿಗೆ ಹರಿಕೆಯನ್ನು ಹೊತ್ತಿದ್ದೇವೆ ಹೊರತು ಯಾವ ಪ್ರಯೋಜನವಾಗುತ್ತಿಲ್ಲ ಅಣ್ಣಪ್ಪ. ಅಮ್ಮ,
ಒಡೆಯನಿಗೆ ನಾನೊಂದು ಔಷಧವನ್ನ ಕೊಡಬಹುದೇ? ನೀನು ಪಂಡಿತ ಪಂಡಿತರೇನಲ್ಲ, ಮತ್ತೆ ಹೀಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಯಾವುದಾದ್ರೂ ಔಷಧೀಯ ಗುಣವುಳ್ಳ ಎಲೆಯೋ ನಾರೋ ಬೇರೋ ಕಂಡ್ರೆ ಹಿಡ್ಕೊಳ್ಳುವುದೊಂದು ಅಭ್ಯಾಸ ನನಗೆ. ಒಳ್ಳೆಯ ಕೊಡಣ್ಣಪ್ಪ. ಯಾಕೆ ತಾಯಿ? ಇದೇ ಕೈಯಲ್ಲಿ ಅದೆಷ್ಟು ಋಷಿಯಿಂದ ಔಷಧವನ್ನು ಕೊಡ್ತಾ ಇದ್ದೀನಿ, ಯಾವ ಪ್ರಯೋಜನವಾಗಲಿಲ್ಲ. ರೋಡಿಯಲ್ಲೊಂದು ಮಾತಿದೆಯಪ್ಪ, ಔಷಧಿಗಿಂತಲೂ ಗುರುವರ ಕೈಗುಣದಲ್ಲಿ ರೋಗ ವಾಸಿಯಾಗುತ್ತದೆ. ನೀನೇ ಕೊಡಣ್ಣಪ್ಪ. ಒಡೆಯರು ಒಪ್ಪಿಕೊಳ್ಳಬೇಕಲ್ಲ. ನಾನು ಕೇಳುತ್ತೇನೆ ಸ್ವಾಮಿ, ಏನೇ ಅಣ್ಣಪ್ಪ ನಿಮಗೆ ಔಷಧವನ್ನು ಕೊಡ್ತಾರಂತೆ. ನನಗೆ ಔಷಧಿಯ ಬೇಡ ಅಮ್ಮು ಬೇಡ. ಯಾಕೆ ಬೇಡ? ಔಷಧಿ ಕುಡಿದು ಕುಡಿದು ನಾನು ಔಷಧಿಯ ಗುಡಾಣವೇ ಆಗಿದ್ದೇನೆ. ನನ್ನನ್ನೀಗ ಪರೀಕ್ಷೆಗೊಳಪಡಿಸಿದ್ರೆ ನನ್ನ ಶರೀರದಲ್ಲಿ ರಕ್ತ ಸಿಕ್ಲಿಕ್ಕಿಲ್ಲ, ಔಷಧಿಯೇ ಹರಿದಾಡ್ತಾ ಇರಬಹುದು. ಹಾಗಾಗಿ ಔಷಧಿ ಒಂದು ಬೇಡವೇ ಬೇಡ. ಅಣ್ಣಪ್ಪನಿಗೊಂದು ಸೇವೆಗಾದ ಅವಕಾಶ. ಅವನು ಬೇರೆ ಏನಾದ್ರು ಸೇವೆ ಮಾಡಲಿ, ನನ್ನ ಸೇವೆ ಮಾಡುವುದು ಬೇಡ. ಒಡೆಯರೇ, ಓ ನಮಗೇನಾಗುತ್ತದೆ? ಏನಾಗುತ್ತದೆ ಅಂತ ಹೇಳುದಪ್ಪ, ಎಲ್ಲ ರೋಗಗಳು ನನ್ನನ್ನೇ ಅಂಟಿಕೊಂಡಿದ್ದಾವೆ ನೋಡು. ತಲೆನೋವು, ಸೊಂಟ ನೋವು, ಗಂಟು ನೋವು, ದಮ್ಮು, ಕೆಮ್ಮು, ವಾತ, ಪಿತ್ತ. ಹೆದರಬೇಡಿ, ದೇವರಿದ್ದಾರೆ, ಏನಾಗೋದಿಲ್ಲ. ನೀನು ಏನು ಮಾಡ್ತೀಯಾ? ಸೊಪ್ಪು ಹಾಕ್ತಾ ಇದ್ದೇನೆ. ನನಗೆ ಯಾಕೆ ಪುಣ್ಯಾತ್ಮ ನೀನು ಸೊಪ್ಪು ಹಾಕ್ತಿ? ಈಗ ಸ್ವಲ್ಪ ಔಷಧ ಕುಡಿಯಲಿಕ್ಕಿದೆ. ಈಗ ಕುಡಿಲಿಕ್ಕೆ ಉಂಟಾ? ಬೇಡವೇ ಬೇಡ. ಯಾಕೆ? ನಾನು ಕುಡ್ದದ್ದೇ ಹೆಚ್ಚಾಗಿದೆ. ಈ ಮೊದಲು ಬಂದವರೆಲ್ಲ ಒತ್ತಾಯ ಪೂರಕವಾಗಿ ಕುಡಿಸಿದಲ್ಲದೆ ನಾನಾಗೆ ಕುಡಿದುವುದಿಲ್ಲ. ಈಗ ನೀನು ಬಂದು ಕುಡಿಸ್ತಿ ಅಂತಾದ್ರೆ ನಾನು ಎಷ್ಟು ಅಂತ ಕುಡಿಯುವುದು? ಈ ಮೊದಲು ಬಂದವರೆಲ್ಲ ನಿಮಗೆ ದಿವಸವೂ ಕುಡಿಯಲಿಕ್ಕೆ ಹೇಳ್ತಿದ್ರು, 3 ಹೊತ್ತು ಕೊಡ್ತಿದ್ರು. ನಾನು ಹಾಗೆ ಹೇಳೋದಿಲ್ಲ. ಮತ್ತೆ ಇವತ್ತು ಒಂದು ಹೊತ್ತು, ಸ್ವಲ್ಪವೇ ಸ್ವಲ್ಪ. ಸರಿಯಾ ಆದೀತು, ನೋಡೋಣ. ಬೇಡವಪ್ಪ, ಅದು ಕಹಿ ಉಂಟು. ಔಷಧಿ ಅಲ್ವೇ? ಈ ಮೊದಲು ಬಂದವರೆಲ್ಲ ಕಹಿಯೇ ಕುಡಿಸಿದ್ದು, ಒಬ್ಬರು ಸಿಹಿ ಕೊಡಲಿಲ್ಲ. ಇವತ್ತು ಸ್ವಲ್ಪ ಕಹಿ ಆದ್ರೆ ನನಗೆ ಬೇಡ, ಕಹಿ ಬೇಡ, ಅದು ನನಗೆ ಬೇಡ, ಬೇಡ. ಇದು ಒಳ್ಳೇದುಂಟು, ಸ್ವಲ್ಪ ಕೊಡು. ಇನ್ನು ಸ್ವಲ್ಪ ಕೊಡು. ಸಾಲದು, ಬೇಕು, ಸಾಕು ಅನ್ನಿಸ್ತದಪ್ಪ. ನನಗೆ ಬೇಕಾದಲ್ವಾ? ನೀನು ಹೇಳಿದಾಗ ಸ್ವಲ್ಪ ಕೊಡು. ಅದರಲ್ಲಿ ಉಳಿದಿಲ್ಲ, ಹೌದು, ಸ್ವಲ್ಪ ಕೊಡು. ಸಾಕು ಸಾಕು. ಸಾಕ? ನನಗೊಮ್ಮೆ ಸರಿಯಾದ್ರೆ ಸಾಕು ಅಂತಾಗಿದೆ. ಅಪ್ಪ, ಹೇ ಚಂದ್ರನಾಥ ಸ್ವಾಮಿಯೇ, ಅರಹಂತ, ನನ್ನ ರೋಗವನ್ನು ಒಮ್ಮೆ ವಾಸಿ ಮಾಡು ದೇವನೇ. ಒಮ್ಮೆ ನಾನು ಈ ಮಂಚದಿಂದ ಮೇಲೆ ಏಳುವ ಹಾಗೆ ಮಾಡು ಚಂದ್ರನಾಥ ಸ್ವಾಮಿ. ಅಮ್ಮ, ನನ್ನನ್ನು ನೋಡಿದೆಯಾ? ನೋಡ್ತಾ ಇದ್ದೀನಿ. ಔಷಧಿ ಕುಡಿದದ್ದೇ ಕುಡಿದದ್ದು ನನ್ನ ಕೈ ಕಾಲುಗಳಿಗೆ ಹೊಸ ಚೈತನ್ಯ ಮೂಡಿ ಬರುತ್ತಾ ಇದೆ. ನರ ನಾಡಿಗಳೆಲ್ಲ ನೆಟ್ಟಗಾಗುತ್ತಾ ಇದೆ. ನನಗೆ ಎದ್ದು ಕುಳಿತುಕೊಳ್ಳುವ ಆಸೆಯೂ ಆಗುತ್ತಾ ಇದೆ. ಅಪ್ಪ, ಹಾಗಿದ್ದರೆ ನಾನು ಆಗುತ್ತಾ ಇದ್ದೇನೆ. ಸ್ವಾಮಿ ಚಂದ್ರನಾಥ ಸ್ವಾಮಿಯೇ, ನೀವಾಗಿ ಎದ್ದು ಕುಳಿತಿದ್ದೀರಿ. ನೀನು ಎಬ್ಬಿಸಲಿಲ್ವೇ? ನನಗೂ ಆಶ್ಚರ್ಯವಾಗುತ್ತಾ ಇದೆ. ಇಷ್ಟರವರೆಗೆ ನಿನ್ನ ಆಧಾರವಿಲ್ಲದೆ ಈ ರೀತಿಯಾಗಿ ನಾನು ಕುಳಿತುಕೊಂಡಾಗಿದೆ. ಇಲ್ಲ ಸ್ವಾಮಿ. ಹಾಗಿದ್ರೆ ನಾನೇ ಕುಳಿತುಕೊಳ್ತೇನೆ ಅಂತ ಆದ್ರೆ ಈ ಔಷಧಿ ಫಲಿಸಿತು ಅಂತ ಕಾಣ್ತದೆ. ಅಮ್ಮ, ನನಗೆ ಔಷಧಿ ಕೊಟ್ಟವರು ಯಾರು? ಎಲ್ಲಿದ್ದಾನವ? ನಾನೇ ಒಡೆಯರೇ. ಯಾರಪ್ಪ? ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನನಗೆ ಔಷಧಿ ಕೊಟ್ಟವನು ನೀನೇ. ನಾನೇ. ನಿನ್ನ ಹೆಸರು ಅಣ್ಣಪ್ಪನೇ. ಹೌದು. ನೀನು ಸಾಮಾನ್ಯ ಅಣ್ಣಪ್ಪನಲ್ವಪ್ಪ, ನೀನು ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ ನೀನು. ಈ ಬಡವನ ಬಗ್ಗೆ ಒಡೆಯರಷ್ಟು ದೊಡ್ಡ ಮಾತು ಹೇಳಬಾರದು. ಇಲ್ಲದೆ ಹೋದ್ರೆ ಈ ಮೊದಲು ಬಂದು ಅದೆಷ್ಟೋ ಮಂದಿ ನನಗೆ ಔಷಧಿಯನ್ನು ಕುಡಿಸಿದ್ದಾರೆ. ನನ್ನ ರೋಗ ವಾಸಿಯಾಗಿರ್ಲಿಲ್ಲ.
ಈಗ ತಾನೇ ಬಂದು ಸ್ವಲ್ಪ ಮಾತ್ರ ಔಷಧಿಯಿಂದ ಈ ರೀತಿಯಾಗಿ ನಾನು ಚೇತರಿಸಿಕೊಂಡಿದ್ದೇನೆ ಅಂತ ಆದ್ರೆ ನೀನು ಸ್ವಾಮಿ ಅಣ್ಣಪ್ಪನೇ ಹೌದಪ್ಪ. ಎಲ್ಲ ದೇವರ ದಯ ಒಡೆಯರೇ, ನಮ್ಮದೇನಿದೆ ಹೇಳಿ. ಅದಷ್ಟೇ, ನಾವು ಅವನನ್ನೇ ನಂಬಬೇಕಷ್ಟೇ. ಅಮ್ಮ, ನಮ್ಮ ಆಳುಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಅವರವರ ಕೆಲಸಕ್ಕೆ ಹೋಗಿದ್ದಾರೆ. ನಮ್ಮ ಹೊಲ ತೋಟ ಎಲ್ಲ ಹೇಗಿದೆ ಅಮ್ಮ? ಎಲ್ಲ ಚೆನ್ನಾಗಿದೆ. ಹಾಗಿದ್ರೆ ಒಮ್ಮೆ ಹೊಲದ ಕಡೆಗೆ ಹೋಗಿ ಆಳುಗಳಲ್ಲಿ ಮಾತಾಡಿ ಬರ್ಬೇಕು ಅಂತ ಆಸೆಯಾಗಿದೆ. ನಾವು ಹೋಗಿ ಬರೋಣವೇ? ಸ್ವಾಮಿ, ಓ, ಈಗ ತಾನೇ ಚೇತರಿಸಿಕೊಂಡವರು ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಅಂತಾದ್ರೆ ಅವರನ್ನೇ ಬರಿಸೋಣ. ಅದು ಸರಿಯಲ್ಲ. ಯಜಮಾನನ ಮೇಲೆ ಆಳುಗಳಿಗೆ ಭಕ್ತಿ ಗೌರವ ಹುಟ್ಟಬೇಕು ತಾನೆ. ಯಜಮಾನನೇ ಆಳುಗಳಿದ್ದಲ್ಲಿಗೆ ಹೋಗಿ ಮಾತಾಡಿಸಿಕೊಂಡು ಬರಬೇಕು, ಅವರನ್ನು ಕರೆಸಿ ಮಾತಾಡಿಸುವುದಲ್ಲ. ಹಾಗಾಗಿ ನಾವೊಮ್ಮೆ ಹೋಗಿ ಬರುವ. ಸ್ವಾಮಿ, ಓ, ಹೋಗುವುದೇ ಬೇಡ ಅಂತ ನನ್ನ ಮಾತಿನ ಅರ್ಥವಲ್ಲ. ಮತ್ತೇನು? ಒಂದೆರಡು ದಿವಸ ಕಳಿ. ಒಂದೆರಡು ದಿವಸ ಅಲ್ಲ, ನನಗೆ ಈಗಲೇ ಹೋಗಬೇಕು. ಸ್ವಾಮಿ, ಓ, ಯಾಕೆ ನನ್ನ ಮಾತುಗಳು ನಿಮಗೆ ಅರ್ಥವಾಗುವುದು? ನನ್ನ ಭಾವನೆ ನಿನಗೆ ಯಾಕೆ ಅರ್ಥ ಆಗುದಿಲ್ಲ? ನಾನು ಕಳುಹಿಸಿದ್ರೆ ತಾನೇ ಹೋಗುವುದು. ನೀನು ಕಳುಹಿಸುವುದು ಬೇಡ, ನಾನು ಅಣ್ಣಪ್ಪನ ಜೊತೆಯಲ್ಲಿ ಹೋಗಿ ಬರ್ತೇನೆ. ಅಡ್ಡಿಪಡಿಸಬೇಡಿ ತಾಯಿ, ಅವರಿಗೆ ಹೋಗಿ ಬರ್ಬೇಕೆಂಬ ಉತ್ಸಾಹ ಇದೆ, ಹೋಗಿ ಬರ್ಲಿ, ಜೊತೆಯಲ್ಲಿ ನಾನು ಹೋಗ್ತೇನೆ. ಅಣ್ಣಪ್ಪ ಇರುವಾಗ ನಮಗೆ ಭಯ ಉಂಟೆ? ಇಲ್ಲ ಅಣ್ಣಪ್ಪ, ಇನ್ನು ಮುಂದೆ ನೀನು ಎಲ್ಲೂ ಹೋಗಬಾರದಪ್ಪ. ಈ ಬೀಡಿನಲ್ಲಿ ನನ್ನ ಜೊತೆಯಲ್ಲೇ ಇರಬೇಕಪ್ಪ. ಇಂದಿನಿಂದ ನಿಮ್ಮ ನೆರಳಿನಂತೆ ಇರ್ತೇನೆ. ಅಷ್ಟಿದ್ದರೆ ಸಾಕು. ಸ್ವಾಮಿ, ಓ, ಇವತ್ತೇ ಹೋಗಬೇಕಂತ? ಇವತ್ತೇ ಅಲ್ಲ, ಈಗಲೇ ಹೊರಡುವುದೇ. ಮೊದಲು ಬಸದಿಗೆ, ಮತ್ತೆ ತೋಟಕ್ಕೆ ಹೋದ್ರೆ ಅದು ಸರಿಯಮ್ಮ. ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವನ್ನು ಮಾಡದೆ ಅದೆಷ್ಟೋ ವರುಷಗಳು ಕಳೆದು ಹೋಯಿತು. ಮೊದಲು ಬಸದಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗುವುದರ ಮೊದಲು ಸ್ನಾನ ಆಗಬೇಕಲ್ಲ. ನನ್ನ ಸ್ನಾನದ ವಸ್ತ್ರಗಳನ್ನು ಕೊಡು. ನಾನು ಸ್ನಾನ ಮಾಡಿ ಬರ್ತೇನೆ, ಆಮೇಲೆ ನಾವು ಜೊತೆಯಾಗಿ ಹೋದ್ರೆ ಆಯ್ತು. ಅಣ್ಣಪ್ಪ, ನಾನು ಸ್ನಾನ ಮಾಡಿ ಬರ್ತೇನಪ್ಪ. ಬಸದಿಗೆ ಹೋಗ್ಬೇಕು, ಆಮೇಲೆ ನಾವು ಜೊತೆಯಾಗಿ ಹೋದ್ರೆ ಆಯ್ತು. ಎಷ್ಟು ಸಂತೋಷವಾಗುತ್ತಾ ಇದೆ ಇಂದಿನ ದಿನ. ನಾನು ಈ ರೀತಿಯಾಗಿ ಎದ್ದು ನಿಲ್ತೇನೆ ಎಂಬುದಾಗಿ ಕನಸಿನಲ್ಲೂ ಗ್ರಹಿಸಿದವನಲ್ಲ. ಎಲ್ಲ ದೇವರ ಅನುಗ್ರಹ. ಹೋಗೋಣ. ಸ್ವಲ್ಪ ಹಿಡ್ಕೊಂಡೆ. ದೇವರನ್ನೇ ಹಾರ ಹಾಕಿ ಚಂದ್ರನಾಥ, ಈಶ್ವರ, ಅರಹಂತ, ಸ್ವಾಮಿ, ದೇವನೇ, ಅಪ್ಪ, ಕೈ ಬಿಡ. ಸ್ವಾಮಿ, ದೇವನೇ, ಅಣ್ಣಪ್ಪ, ನಿನ್ನನ್ನು ಯಾವ ರೀತಿ ಕೊಂಡಾಡಬೇಕು ಅಂತ ಅರ್ಥವಾಗುವುದಿಲ್ವಪ್ಪ. ನೀನು ಸಾಮಾನ್ಯ ಅಣ್ಣಪ್ಪನಲ್ಲ, ನನ್ನ ಮನೆಯನ್ನು ಮನವನ್ನು ಬೆಳಗುವುದಕ್ಕೆ ಬಂದ ಸ್ವಾಮಿ ಅಣ್ಣಪ್ಪ, ದೇವಣ್ಣಪ್ಪ ನೀನು. ಅಣ್ಣಪ್ಪ, ನಂಬಿದವರನ್ನು ದೇವರು ಕೈಬಿಟ್ಟಿಲ್ಲ. ನನ್ನವರ ಸ್ಥಿತಿಯನ್ನು ಮನಗಂಡಂತಹ ನಾನು ಮೂಡಬಿದ್ರೆಯ ಪಾರ್ಶ್ವನಾಥ ಸ್ವಾಮಿಗೆ ಒಪ್ಪಿಸ್ತೇನೆ. ಹೀಗೆ ಹರಿಕೆ ಹೊತ್ತವಳು ಹೊರಟು ನಿಂತಿದ್ದೇವೆ. ಮರಳಿ ಯಾವಾಗ ಬರ್ತೀರಿ ತಾಯಿ? 3 ದಿವಸವಾಗುತ್ತದೆ. ಇಲ್ಲಿ ನನಗೇನಪ್ಪಣೆಯೋ? ನೆಲ್ಯಾಡಿ ಬೀಡಿನ ಸಮಸ್ತ ಹೊಣೆಗಾರಿಕೆ ನಿನ್ನ ಕೈಗೊಪ್ಪಿಸ್ತಾ ಇದೆ. ಯೋಚಿಸಬೇಡಿ ಅಮ್ಮ, ನೆಲ್ಯಾಡಿ ಬೀಡಿನಲ್ಲಿ ಎಲ್ಲವೂ ಯಥಾ ಪ್ರಕಾರವಾಗಿ ನಡೆಯುತ್ತದೆ. ಎಲ್ಲವದಕ್ಕೂ ಈ ಅಣ್ಣಪ್ಪ ಇದ್ದಾನೆ. ನಾವು ಹೋಗಿ ಬನ್ನಿ. ಬಂದರಲ್ಲಿ ಮೇಯಲು ಗೋವಿಂದ ದೀಕ್ಷಿತ, ಬಂದನಲ್ಲಿ ಮೇಯಲು ಗೋವಿಂದ ದೀಕ್ಷಿತ, ನಿಂದು ದಡದು ಸುತ್ತ ನೋಡು ಸತಿಯ ಕಾಲುತ, ಸತಿಯ ಕಾಲುತ ಸುಂದರಾಗಿ ಅವರದಾರು ತಿಳಿಯನೇತ, ಬಂದು ಬಳಿಗೆ ಕೇಳಿದ ಮಧು ನಗೆಯ ಕೂಗುತ್ತ, ಮಧು ನಗೆಯ ಕೂಗುತ್ತ, ಮಧು ನಗೆಯ ಕೂಗುತ್ತ. ಯಾರ ನೀನ ಮೋಕಾನಾಗಿ ನದಿಯ
ನನಗಾದೀತು. ಯಾಕೋ ಮಾತಾಡ್ಲಿಕ್ಕೆ ಹಾಗೆ? ಹೌದು. ನಿನಗೆ ಎಷ್ಟು ಚಂದವೇ ನೀನು. ಯಾಕೆ ಚಂದ ಇರಬಾರ್ದಾ? ಇರ್ಬೇಕಪ್ಪ. ಮತ್ತೆ ಹೆಣ್ಮಕ್ಕಳು ಈ ಪ್ರಾಯಕ್ಕೆ ಬರುವಾಗ ಚಂದವೇ ಇರಬೇಕು. ಆದ್ರೆ ನಿನ್ನ ಚಂದ ಮಾತ್ರ ಸಾಮಾನ್ಯವಾದ್ದಲ್ಲ. ಹೇಗೆ? ಒಳ್ಳೆಯ ರಂಭೆ ಇದ್ದ ಹಾಗಿದ್ಯಲ್ಲ. ರಂಭೆ? ರಂಭೆ ಸ್ವರ್ಗಲೋಕದಲ್ಲಿ. ನೀವು ನೋಡಿದ್ದೀರಾ ರಂಭೆಯನ್ನು? ನೋಡಿದ್ದೀರಾ ರಂಭೆಯನ್ನು? ಮತ್ತೆ ನಾನಲ್ಲಿ ನೋಡ್ತೇನೆ. ಹೇಳ್ತಾ ಭವಿಷ್ಯ ನನಗಿಂತ ಮೊದಲು ಹೋದವರೆಲ್ಲ ನೋಡ್ತಾ ಇರ್ಬೇಕು ಅಲ್ಲಿ. ಅವರು ಅಲ್ಲಿ ನೋಡ್ತಾರೆ, ನಾನು ಇಲ್ಲಿದೆಲ್ಲ ನೋಡ್ತಾ ಇದ್ದೇನೆ. ಅಂದ್ರೆ ನಿನ್ನನ್ನು ಹೆತ್ತ ನಿನ್ನ ಅಮ್ಮನ ಹೊಟ್ಟೆ ಎಷ್ಟು ದೊಡ್ಡದೋ. ಒಬ್ಬೊಬ್ಬ ಬಂದ್ರೆ ಆಕೆಯು ಪುಣ್ಯ ಗರ್ಭೆ ಆಗಿರ್ಬೇಕು ಅಂತ ನಾನು ಹೇಳಿದ್ದಷ್ಟೇ. ಸರಿ. ಹಾಗಿಂದಲೇ ನಿನ್ನನ್ನ ನೋಡ್ತಾ ಇದ್ದೇನೆ. ನೋಡ್ತಾ ಇದ್ದ ಹಾಗೆ ಏನಾಯ್ತು? ಮತ್ತೇನಲ್ಲ. ಮತ್ತೆ ಯಾವುದು? ಈ ಮೊದಲು ಈ ಊರಲ್ಲಿ ಎಲ್ಲಾದ್ರೂ ನಾನು ನೋಡಿದ್ದೇನೋ? ನೋಡಿದ್ರೆ ಒಂದು ವೇಳೆ ನೋಡಿರುತ್ತಿದ್ರನ್ನ ಬಿಡ್ತಿದ್ನೋ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಅಂದ್ರೆ ನಿನ್ನನ್ನು ನಾನು ಮಾತನಾಡಿಸಿದ್ದಿರ್ಬೇಕು. ಹಾಗೆ ನಿನ್ನ ನೆನಪು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಾಗಿ ಉಳ್ಕೊಂಡಿರ್ಬೇಕು. ಅಂದ್ರೆ ಎಷ್ಟು ವಿಧವಾಗಿ ಆಲೋಚನೆ ಮಾಡಿದ್ರು ಮಸ್ತಕದ ಪುಟಗಳೆಲ್ಲ ಬರಿದಾಗುತ್ತಾ ಇದೆ. ಈ ಪಾಠ ಎದುರು ಬರುವುದೇ ಇಲ್ವಲ್ಲ. ಹೌದಾ? ಅದಕ್ಕಾಗಿ ನಿನ್ನಲ್ಲಿ ಕೇಳ್ತಾ ಇರೋದು, ಯಾರೇ ನೀನು? ಯಾರು ನೀನು? ಯಾರು ನೀನು? ಯಾರು? ನಿನ್ನ ಪೆತ್ತ ಎಲ್ಲುಂಟು? ಪೆತ್ತವರು ಹೌದು. ತಾಯಿ ತಂದೆಯವರು ಎಲ್ಲಿದ್ದಾರೆ? ಯಾರಿಗಾಗಿ ಈ ಹೊಳೆ ಬದಿಲಿ ಅಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದಿ? ನಾನು ಕಾಯುವುದಲ್ಲಪ್ಪ. ಎಲ್ಲದಕ್ಕೂ ಉತ್ತರಿಸುವಿಯಾ? ಅಲ್ಲ, ನನ್ನ ಪರಿಚಯ ಕೇಳ್ತಾ ಇದ್ದೀರಲ್ಲ. ಹೌದು. ನೀವ್ಯಾರ್ದು ನನಗೆ ಗೊತ್ತಿಲ್ಲ. ನಿಮ್ಮ ಪರಿಚಯ ನನಗಿಲ್ಲ ಅಂತ. ನನ್ನ ಪರಿಚಯ ನಿನಗಿಲ್ಲ. ನಿಮ್ಮ ಪರಿಚಯ ಇಲ್ಲ. ನೀನು ಊರಿಗೆ ಹೊಸಬಳು ಅನ್ನೋದಕ್ಕೆ ಬೇರೆ ಉತ್ತರ ಬೇಕಾಗಿಲ್ಲ. ಖಂಡಿತ ಹೊಸಬಳಿ. ಶಂಭು ದೀಕ್ಷಿತರ ಮಗ ಗೋವಿಂದ ದೀಕ್ಷಿತರು ಅಂತ ಹೇಳಿದ್ರೆ ಆ ವ್ಯಕ್ತಿ ನಾನೇ. ನೀವೇ? ನಾನು ಗೋವಿಂದ ದೀಕ್ಷಿತ. ನೀನು ಯಾರು ಹೇಳು? ನನ್ನ ಪರಿಚಯ
ಆ ನಟವರ ಇದ್ದಾರಲ್ಲ ಸೋಮನಾಥೇಶ್ವರ, ಅವ ನೃತ್ಯ ಪ್ರಿಯ. ಖಂಡಿತವಾಗಿ ಅವರಿಗೆ ಈ ರೀತಿಯ ನೃತ್ಯ ಸೇವೆ ಬಹಳ ಇಷ್ಟ ಅಂತ ಅನ್ನಿಸ್ತದೆ. ಹೌದಾ? ಪ್ರತಿ ವರ್ಷವೂ ನೀವು ಬರ್ಬೇಕು. ಪ್ರತಿ ವರ್ಷಕ್ಕೆ ಒಂದು ಬಾರಿ ಆದ್ರೂ ಬರ್ಬೇಕು. ಈ ರೀತಿಯಾಗಿ ನೃತ್ಯ ಸೇವೆಯನ್ನು ಕೊಟ್ಟಿಂತಾದ್ರೆ ಅವರ ಅನುಗ್ರಹ ನಿಮಗೆ ಆಗಿ ಅವಕಾಶ ಸಿಕ್ಕಿದ್ರೆ ನನ್ನ ಯೋಗ ಅಂತ ನಾನು ಭಾವಿಸ್ಬೇಕಾಯ್ತು. ಒಳ್ಳೆ ನಿಜವಾಗಿ ಹೇಳ್ಬೇಕಿದ್ರು ಏನು ಮನಸ್ಸಿಗೆ ತುಂಬಾ ಸಂತೋಷವಾಯ್ತು ಬಂತು. ಯಾಕೆ? ಹಾಗಾಗಿ ಕುಳಿತದ್ದು. ಇಲ್ಲಿವರೆಗೆ ಬಂದಿದ್ದೆ. ಹೌದು. ನನ್ನ ಬಳಿಗೆ ಬಂದು ಯಾರು ಕೂಡ ಪರಿಚಯವನ್ನು ಕೇಳಿದಿಲ್ಲ, ಇಲ್ಲ ಮಾತನಾಡಿಸಿದ್ದೇ ಇಲ್ಲ. ಅಂತದ್ರಲ್ಲಿ ನೀವೊಂದು ಪರಿಚಯವನ್ನು ಕೇಳಿದಲ್ಲ, ಹಾಗಾಗಿ ಮನಸ್ಸಿನ ತುಂಬಿ ಬಂತು ನನಗೆ. ನನ್ನ ಕ್ರಮವೇ ಹಾಗೆ. ಹೇಗೆ ಬಿಟ್ರೆ ನೋಡದೆ ಹೋಗುವ ಜನವೇ ಅಲ್ಲ ನಾನು. ಹೌದಾ? ಅದರಲ್ಲಿಯೂ ನಿನ್ನ ಹಾಗಿರುವಂತಹ ಚಂದ ಚಂದ ಹುಡುಗಿಯರು ಕಾಣ ಸಿಕ್ಕಿದ್ರೆ ವಿಶೇಷವಾಗಿ ಅನುಕಂಪ ತನ್ನಷ್ಟಕ್ಕೆ ಮೂಡಿ ಬರುವುದು. ಅದೇನು ವಿಶೇಷವಾಗಿ ಮೂಡಿ ಬರುದು ಅನುಕಂಪ? ಏನೋ ಸಮಸ್ಯೆ ಇರಬಹುದು ಅಂತ ಮಾತಾಡಿ ಹೋಗುವುದು. ಓ ಹಾಗೆ ಬಟ್ರೆ ಈಗ ಪರಿಚಯ ಹೇಳ್ಬೇಕಿದ್ರೆ ಹಿಂದೆ ಮುಂದೆ ಯಾರಾದ್ರೂ ಬೇಕೋ ಬೇಡ? ಹೌದು. ಸದ್ಯಕ್ಕೆ ನಿನ್ನ ಹಿಂದೆ ಮುಂದೆ ಯಾರಿಲ್ಲ, ನಾನಿದ್ದೇನಲ್ಲ. ಹಾಗೆಲ್ಲ ಬಟ್ಟೆ ಆ ರೀತಿ ಹೇಳಿದಲ್ಲ. ಮತ್ತೆ ಅಪ್ಪ ಅಮ್ಮ ಬಂದು ಬಳಗ ಬೇಕು. ಹೌದು. ಎಲ್ಲಿದ್ದಾರೆ ಅವರೆಲ್ಲ? ನನ್ನಪ್ಪ ಕೈಲಾಸ. ಹೌದು. ಅಪ್ಪ ಕೈಲಾಸ. ಅಮ್ಮ ವೈಕುಂಠವ? ಹೌದು, ಖಂಡಿತವಾಗಿ. ಹೌದಾ? ಮತ್ತೆ ಆದ್ರೆ ಅಪ್ಪ ಅಮ್ಮ ನೀನು ಇಷ್ಟು ಎತ್ತರಕ್ಕೆ ಮೇಲೆ ನಿಂತಾಗ ಇಲ್ಲದ್ದು ಬಹಳ ಅನುಕೂಲ ಆಯ್ತು. ಈಗ ಅಪ್ಪ ಅಮ್ಮ ಇಲ್ಲದ ಒಳ್ಳೇದಾಯ್ತಾ? ಯಾಕೆ? ಇದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಹುಟ್ಟು ಹಾಕ್ತಾರೆ ಅವುಗಳು. ಬಟ್ರೆ ಈಗ ಅಪ್ಪ ಅಮ್ಮ ಇದ್ರೆ ಸಮಸ್ಯೆ ಉಂಟ ಬಟ್ರೆ? ಮತ್ತೆ ಇಲ್ಲದೆ ಯಾವ ರೀತಿಯಾಗಿ? ನಿನಗೆ ಗೊತ್ತಿಲ್ಲ ವಿಷಯ. ನನಗೆ ಅನುಭವ ಇಲ್ಲ. ಉಳಿದ ಹೆಣ್ಣು ಮಕ್ಕಳ ಹಾಗೆ ನಿನಗೂ ಸ್ವಲ್ಪ ಅಲಂಕಾರ ಮಾಡಿಕೊಳ್ಬೇಕು ಅಂತ ಒಂದು ಇಷ್ಟ ಇರ್ತದೆ, ಆಸೆ ಇರ್ತದೆ. ತಪ್ಪಲ್ಲ ಹೆಣ್ಣು ಮಕ್ಕಳಿಗೆ ಆ ರೀತಿ ಅಲಂಕಾರ ಮಾಡಿಕೊಳ್ಬೇಕು ಅಂತ. ಸ್ವಾಭಾವಿಕ. ಅದಕ್ಕಾದ್ರೂ ಅವ್ರು ಬಿಟ್ಟಾರ? ಪ್ರಶ್ನೆ ಮಾಡ್ತಾರೆ. ಏನೇ ಅಲಂಕಾರ ಮಾಡಿಕೊಟ್ರು? ಬಹಳ ಅಲಂಕಾರ ಮಾಡಿಕೊಂಡಿದ್ಯಲ್ಲ, ನಿನ್ನೆ ಮನೆಗೆ ಬರುವಾಗ ಅಷ್ಟು ತಡ ಮಾಡಿ ಬಂದ್ರೆ ಯಾರಲ್ಲಿ ಮಾತಾಡ್ತಾ ಇನ್ನು ಹೊತ್ತು ಬರೋದು. ಅಯ್ಯೋ ಇವತ್ತು ಯಾರಲ್ಲಿ ಮಾತಾಡ್ಲಿಕ್ಕೆ ಇನ್ನು ಹೊತ್ತು ನಿಂತದ್ದು. ಆಟ ಗೀತ ನೋಡ್ಲಿಕ್ಕೆ ಹೋಗ್ಬಾರ್ದು, ಜಾತ್ರೆ ಗೀತ ನೋಡಬಾರ್ದು. ಊಟ ಮಾಡಿ ಮನೆಯ ಒಳಗೆ ಮಲ್ಕೋ ಅಂತ ಆ ರೀತಿಯಾಗಿ ಜೋರು ಮಾಡಿ ಆ ಹೆಣ್ಮಗಳನ್ನು ಮನೆಯ ಮೂಲೆ ಸೇರಿಸ್ತಾರೆ. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನೇ ಹಾಕ್ತಾರೆ. ಹೌದು. ಈಗ ತಂದೆ ತಾಯಿ ಇಲ್ಲದಿದ್ದವರಿಗೆ ಸಮಸ್ಯೆ ಇದ್ದವರಿಗೆ ಸಮಸ್ಯೆಯಾಗಿ ಹೋಯ್ತಲ್ಲ. ಹೌದಾ? ಏನು ಸಮಸ್ಯೆ ಇಲ್ಲ, ಮಲ್ಕೊಂಡಿರ್ತಾರೆ ಊಟ ಮಾಡಿ. ದೊಡ್ಡ ಬಂಡೆಕಾಲು ಹೊತ್ತು ಮನೆಯ ಮೇಲೆ ಹಾಕಿ ಒಳ್ಳೆ ಉಪಾಯ ಮಾಡ್ತಾರೆ. ನಾನೇ ಪ್ರಚಾರ ಮಾಡ್ತೀನಿ. ಅಂತಹ ಸಂದರ್ಭಗಳಿಗೆ ಊಟ ಮಾಡಿ ಮಲಗಿದಂತಹ ಸಂದರ್ಭ ದೊಡ್ಡ ಬಂಡೆಕಲ್ಲು ಹಾಕಿಕೊಂಡು ಒಳ್ಳೆ ವಿಷಯ. ಮತ್ತೆ ಎಲ್ಲಿ ಹೀಗೆ ಹೇಳ್ತಾ ಹೋಗುವಾಗ ಯಾವನಾದ್ರೂ ಒಬ್ಬರು ಎದುರು ಒಂದು ಪುಣ್ಯಾತ್ಮ ಕೇಳ್ತಾನಪ್ಪ. ಇದರ ನನಗೆ ಹೇಳಿಕೊಟ್ಟದ್ದು ಯಾರು? ನಾನು ಹೇಳ್ತೀನಿ. ಏನು? ಗೋವಿಂದ ದೀಕ್ಷಿತ್ ನನ್ನ ಸುದ್ದಿ ಮಾಡಿಕೊಳ್ಳುವ. ನಿಮ್ಮ ಗೊತ್ತಾಯ್ತಲ್ಲ, ಈಗ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ನಾನು ಸಾಕು. ಮೂರ್ಖ, ಏನ್ ಮಾಡಿದೆವು? ಮಾಲತಿಯಾಗಿ ಬಂದನಲ್ಲ, ಬಲಾತ್ಕಾರಕ್ಕೆ ಮುಂದಾಗುತ್ತೀಯ. ಕಾಮನನ್ನು ಸುಟ್ಟ ಕಾಮಾರಿಯ ಭಜಕ ನೀನು. ಕಾಮಾಂಧನಾದೆಯೇನೋ ಹುಚ್ಚು ಬಿಡುತ್ತಾನೆ. ಮುಂದೆ ತಪ್ಪದವ ತೊರೆದು ವರ್ತಿಸಲು ಇಂದೊಡ್ಡ ಬಣ್ಣದ ಎಲ್ಲ ಕ್ಷಮಿತೋ. ಈಗಲಾದ್ರೂ ಗೊತ್ತಾಯ್ತಾ?
ನಿಮ್ಮನ್ನು ಕಂಡಾಕ್ಷಣ ಆ. ನನ್ನ ತಪ್ಪಿನ ಅರಿವು ನನಗಾಗುತ್ತಾ ಇದೆ. ಓಹೋ, ಮುರಿದು ಶಪಿಸಿದ್ರಿಂತಾದ್ರೆ ದೀಕ್ಷಿತನ ಅಂತ್ಯ ಆಗಿಯೇ ಆಗುತ್ತದೆ. ಇದ್ದೇನು ಫಲ? ಹಿಂದೊಮ್ಮೆ ಎನ್ನ ತಪ್ಪನ್ನು ಮನ್ನಿಸುವುದು. ಮನ್ನಿಸಿದ್ರೆ ನಾನು ನನ್ನನ್ನು ತಿದ್ದಿಕೊಳ್ಳುವಂತಹ ಪ್ರಯತ್ನ ಮಾಡ್ತೇನೆ. ಲೋಕದಲ್ಲಿ ನಾನಾ ರೀತಿಯ ತಪ್ಪು ಹಾದರೆ ಮುಂದುವರಿಯುವಂತಹ ಜನರಿದ್ದಾರೆ. ಅಂಥವರಿಗೂ ನೀತಿ ಪಾಠವನ್ನು ಹೇಳುವುದರೊಂದಿಗೆ ನಾವೇನಾದ್ರೂ ಧರ್ಮದೇವತೆಯ ಅನುಗ್ರಹಕ್ಕೆ ಪಾತ್ರರಾಗುವ ರೀತಿಯಾಗಿ ಬದುಕುವ ಪ್ರಯತ್ನ ಮಾಡೋಣ ಎಂದು ಅವರನ್ನು ಎಚ್ಚರಿಸುತ್ತಾ ನಾನು ಸತ್ಪಥದಲ್ಲಿ ಮುಂದುವರಿಯುವಂತಹ ಮನ ಮಾಡ್ತೇನೆ. ಇಂದು ನನ್ನ ತಪ್ಪಿಗೆ ಒಂದು ಕ್ಷಮೆ ಕೊಡಬೇಕು. ತಪ್ಪು ಮಾಡುವುದು ಸಹಜ, ತಿದ್ದಿ ಬಾಳುವವನು ಮನುಜ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯನಾಗು, ಶೂದ್ರನೂ ಆಗು, ಏನಾದರಾಗು, ಮೊದಲು ಮಾನವನಾಗು. ಅದಾಗುತ್ತೆ ಅಂತಾದ್ರೆ ಅವಕಾಶ ಇದೆ. ಬರದಿರೆ ವಣಿಕರ ಕರ ಎಂತಾದರಾಧಿಕ ಬೇಕು ಸಂಬರವ ಚಿಂತೆಯುತ್ತಲೇ ಅತಿಮುಗದೆ ಲಕ್ಷ್ಮಿ 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 ಏನಾಗ್ಬೇಕು ಲಕ್ಷ್ಮಿಗೆ? ಕುಂತ್ರು ಲಕ್ಷ್ಮಿ, ನಿಂತ್ರು ಲಕ್ಷ್ಮಿ. ಎಷ್ಟು ಕೆಲಸ ಉಂಟು ಒಳಗಡೆ. ನೀವು ಮಾಡ್ತೀರಾ ಕೆಲಸವೆಲ್ಲ? ಅಲ್ಲ, ನಿನ್ನನ್ನು ಯಾರಿಗೆ ಕೂಗಿ ಕರೆದ್ರು? ಒಬ್ಬೆ ಹತ್ತಿದ್ರಲ್ಲ ಲಕ್ಷ್ಮಿ ಎಂಬುದಾಗಿ. ನಿನ್ನನ್ನಲ್ಲ, ಮತ್ಯಾರನ್ನ? ಸಾಗರ ಗರ್ಭ ಸಂಜಾತೆ ವೈಕುಂಠವಾಸಿ ಶ್ರೀಮನ್ನಾರಾಯಣನ ಹೆಂಡತಿ ಆ ಲಕ್ಷ್ಮೀ ದೇವಿ. ಒಳ್ಳೇದು. ಹಗಲು ರಾತ್ರಿ ಆ ಲಕ್ಷ್ಮಿಯ ಧ್ಯಾನ ಮಾಡ್ತಾ ಇದ್ದ ಕಾರಣವೇ ನೋಡಿ ಸಂಪತ್ತು ತುಂಬಿ ತುಳುಕಾಡ್ತಾ ಇದೆ. ನಿನ್ನ ಹೆಸರು ಲಕ್ಷ್ಮಿ, ನೀನು ಬಂದದ್ರಲ್ಲಿ ತಪ್ಪಿಲ್ಲ. ಮತ್ತೆ ಆದ್ರೆ ಅಮ್ಮ ಲಕ್ಷ್ಮೀ ದೇವಿ ಅಂತ ಕೂಗಿ ಕರೆದೆ. ನೀ ನನ್ನ ಅಮ್ಮನ? ಅಮ್ಮ ಕೇಳಲಿಲ್ಲ ಸ್ವಾಮಿ. ಈಗ ಒಂದೊಂದ್ಸಲ ಕೇಳುದಿಲ್ಲ, ಗೊತ್ತಾಗಿದೆ ನನಗೆ. ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನೋದಕ್ಕೆ ನನ್ನ ಜೀವನವೇ ಸಾಕ್ಷಿಯಾಗಿದೆ. ಅದೇಗೆ ನೋಡಿ, ಆ ಕಡೆ 3 ಮಹಡಿಯ ಮನೆ ನಮ್ಮದು, ಈ ಕಡೆ ಕಾಣುವ ತೋಟ ನಮ್ಮದು, ಆ ಕಡೆ ಕಾಣುವ ಗದ್ದೆ ನಮ್ಮದು, ಮೇಲೂ ನಮ್ಮದೇ ಕೆಳಗೂ ನಮ್ಮದೇ. ಇಷ್ಟು ಸಂಪಾದನೆ ಹೇಗಾಯ್ತು? ಏನು ಬೆವರು ಸುರಿಸದೆ, ಏನು ದುಡಿಮೆ ಇಲ್ಲದೆ ಇಷ್ಟು ಸಂಪಾದನೆ ಮಾಡಿದ್ರೆ ನಾನು. ಅದಕ್ಕೆ ಹೇಳಿ ಶೆಟ್ರೆ, ನನಗೊಬ್ಳು ಚಂದದ ಮಗಳಿದ್ದಾರೆ, ಮದುವೆ ಆಗ್ತೀರಾ ಅಂತ ಕೇಳಿದ್ರು. ಚಂದ ಇದ್ದಾಳಲ್ಲ, ಆಗ್ತದೆ ಅಂತ ಹೇಳಿದೆ ನಾನು. ಆಗ ವರದಕ್ಷಿಣೆ ಬೇಕಾ ಅಂತ ಕೇಳಿದ್ರು. ವರದಕ್ಷಿಣೆ ನನಗೆ ಬೇಡ. ಯಾಕೆ? ನಾನು ವರದಕ್ಷಿಣೆ ವಿರೋಧ ಸಂಘದ ಅಧ್ಯಕ್ಷ. ನಾನು ವರದಕ್ಷಿಣೆ ತೆಗೆದುಕೊಂಡ್ರೆ ಸರಿ ಆಗ್ತದೆ, ಬೇಡ ಅಂತ ಹೇಳಿದೆ. 10,000 ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಆಯ್ತು, ಒಪ್ಪಿಕೊಂಡೆ. ಸಿಗುದಿದ್ರೆ ಬಿಡೋದು ಯಾಕೆ ಅಂತ. ಓಯ್, ದಾರ ಮಂಟಪಕ್ಕೆ ನಾನು ಬಾಸಿಂಗೆಲ್ಲ ಬಿಗಿದು ಬಂದೆ. ಇವಳ ಕೊರಳಿಗೆ ಹೂವಿನ ಹಾರ ಹಾಕಿ ಆಯ್ತು. ಭಟ್ರು ಮಂತ್ರ ಹೇಳ್ತಾ ಇದ್ದಾರೆ, ಕರಿಮಣಿ ಕಟ್ಟುವ ಮುಹೂರ್ತ ಬಂತು. ಇವಳ ಅಪ್ಪ ವರದಕ್ಷಿಣೆ ಕೊಡ್ಲಿಲ್ಲ. ಅಷ್ಟು ಹೊತ್ತಿಗೆ ಬೊಬ್ಬೆ ಹೊಡೆದೆ. ನೋಡಿದ್ರಾ, ಈ ಮದುಮಗಳ ಅಪ್ಪ 20,000 ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ. ಆ ಕಡೆ ಈ ಕಡೆ ನೋಡಿದ್ರು. ಮಗಳ ಮದುವೆ ಮರ್ಯಾದೆ ಪ್ರಶ್ನೆ ತಿಳಿದು ನನಗೆ 20,000 ತಂದು ಕೊಟ್ರು. ಸ್ವಾಮಿ, ಅಪ್ಪ ಹೇಳಿದ್ದು 10,000, 20,000 ಹೇಗೆ ತಂದು ಕೊಟ್ಟರು? ಅದಕ್ಕೆ ಹೇಳಿದ್ದು ತಲೆ ಖರ್ಚು ಮಾಡಬೇಕು, ಮಂಡೆ ಓಡಿಸ್ಬೇಕು ಅಂತ. ಲಕ್ಷ್ಮಿ, ನಾನು ಎಷ್ಟು ಕೂಡಿಟ್ಟು ಅದೆಲ್ಲವೂ ನಿನಗೆ ಅಲ್ವೇನೆ? ಏನಿದ್ದರೇನು ಫಲ, ಎಷ್ಟಿದ್ದರೇನು ಸುಖ ಹೇಳು. ಯಾಕೆ? ನಾನು ದಾರಿಯಲ್ಲಿ ಹೋಗ್ಲಿಕ್ಕುಂಟ. ನನ್ನ ನೋಡಿದಕ್ಕೆ ಹೇಳುದೇನು ಗೊತ್ತಾ? ಬಡ್ಡಿ ಮಗ ಬಂದ ಅಂತ. ಅವ್ರು ಹಾಗೆ ನನ್ನ ಕೂಗಿ ಕರಿಬೇಕು ಅಂತಿದ್ರೆ ನನ್ನಮ್ಮ ದಪ್ಪ ಬಡ್ಡಿ ಹಾಗೆ ಇರ್ಬೇಕಲ್ಲ, ನನ್ನಮ್ಮ ಸಪೂರ ಕಡ್ಡಿ ಹಾಗಿದ್ದಾರೆ. ಅವರು ಹಾಗೆ ಕರೆಯೋಕೆ ಕಾರಣ ಉಂಟೆ. ಯಾರಾದ್ರೂ ಹಣ ಸಾಲ ಕೇಳಿದ್ರೆ ನಾನು ಹಣ ಕೊಡ್ತೇನೆ, ಇಲ್ಲ ಅಂತಲ್ಲ. ನಿಮಗೆ ಬೇಕಾ? ಎಷ್ಟು? 10,000 ನೋಡಿದಿ ಬರದಾಯ್ತು. ಜನ ಅಂತ ಲೆಕ್ಕ ಮಾಡಿ ಕೊಟ್ಟಿದ್ದೇನೆ. 3 ತಿಂಗಳು ಕಳೆದ ಮೇಲೆ ಕೊಡ್ಬೇಕು. ಬಡ್ಡಿ ಇಲ್ಲ, ಅಷ್ಟೇ ಕೊಟ್ಟರೆ ಆಯ್ತು. ಲಕ್ಷ್ಮಿ, ಅವ್ರಿಗೆ ಕೊಟ್ಟರು 9,000 ಮಾತ್ರ. ಸುಮ್ಮನೆ ಇರು. 3 ತಿಂಗಳ ಕಾಲದ ನೀವು ಕೊಡದೇ ಇದ್ರೆ ಅಲ್ಲಿಗೆ ಒಂದು 0 ಹಾಕಿದೆ, 1 ಲಕ್ಷವಾಯ್ತು. ಮತ್ತು 3 ತಿಂಗಳಲ್ಲಿ ನೀವು ಕೊಡದೇ ಇದ್ರೆ ಅಲ್ಲಿಗೆ ಮತ್ತೊಂದು 0 ಹಾಕಿದೆ, 10 ಲಕ್ಷವಾಯ್ತು. ಲಕ್ಷ್ಮಿ, ಹೀಗೆ ಹಣ ಸಂಪಾದನೆ ಮಾಡಿದ್ದೇನೆ. ಆದ್ರೆ ಒಬ್ಬ ನನ್ನ ಕೈಯಿಂದ 10,000 ಸಾಲ ಪಡ್ಕೊಂಡು ಹೋಗಿದ್ದಾನೆ. ಇನ್ನೂ ಕೊಡ್ಲಿಲ್ಲ. ಇವತ್ತು ಕೇಳಿದಕ್ಕೆ ಮನೆಗೆ ಹೊರಟಿದ್ದೇನೆ ನಾನು. ಹೊರಟಿದ್ದೀರಾ? ಹೋಗುದೆ ಮಾಡಿಟ್ಟಿದ್ದೇನೆ. ಪಾನಕ ಕುಡಿದು ಹೋಗಿ. ಪಾನಕ ಬೇಡ. ಅಲ್ಲಿ ಶೆಟ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಪಾನಕ ಕುಡಿದ್ರೆ ನಮ್ಮ ಮನೇಲಿ ಉಳಿತಾಯ ಆಯ್ತಾ ಇಲ್ವಾ? ಹಾಗಾದ್ರೆ ಫಲಾರ ಮಾಡಿಕೊಂಡು ಫಲಾರಕ್ಕೆ ಅಲ್ಲಿ ಭಟ್ರ ಮನೆಗೆ ಹೋಗ್ತೇನೆ. ಅಲ್ಲಿ ಫಲಹಾರ ಮಾಡಿದ್ರೆ ನಮ್ಮ ಮನೇಲಿ ಉಳಿತಾಯ ಆಯ್ತಾ ಇಲ್ವಾ? ಯಾರು ಕೇಳಿದ್ರು ಇಲ್ಲ ಅಂತ ಹೇಳ್ಬೇಡ. 9,000 ಕಟ್ಟಿಟ್ಟಿದ್ದೇನೆ, ಜಾಗ್ರತೆ. ನೋಡುವ ಎಲ್ಲಿ ಹೇಳಿ. ಕಾಲರಾಗುವು ಕೃಷಿಕರು
ತಾಳೆ ಬಂದಿಂತೆಂದರು ಕಾಲ ಕಷ್ಟವು ಜೀವ ಕಾಲ ಕಷ್ಟವು ಜೀವ ಮಂದಿಸಿ ಬಾಳಿ ಬದಲಿ ಸ್ವಾಮಿ ಮಾತನಲ್ಲಿ ನಿಮಗ್ಯಾಕೆ ಸಿಟ್ಟು ಬಂದದ್ದು? ಸ್ವಾಮಿಗಳ ಹೆಸರು ಕೇಳಿದ್ರೆ ಉಂಟಲ್ಲ, ನನ್ನ ನರನಾಡಿಯ ರಕ್ತ ಎಲ್ಲ ಕುದೀತದೆ. ಅದು ಯಾಕೆ ಸ್ವಾಮಿ? ನಾನು ಕಾವಿ ಬಟ್ಟೆ ಹುಟ್ಟಿದ್ದೇನೋ? ಇಲ್ಲ. ನಾನು ಮಂಡೆ ಬೋಳಿಸಿದ್ದೇನೋ? ಇಲ್ಲ. ನೀನು ಬಂದ ತಕ್ಷಣವೇ ನಿನ್ನ ತಲೆಗೆ ಮಂತ್ರಾಕ್ಷತೆ ಹಾಕಿದ್ದೇನೋ? ಮತ್ತೆ ಸ್ವಾಮಿ ಅಂತ ರಾಗ ಹೇಳಿತಾ ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ನಿಮ್ಮಂತ ಹಿರಿಯರನ್ನು ಗೌರವದಲ್ಲಿ ಕರೆಯುವುದು ಓ ಸ್ವಾಮಿ ಎಂಬುದಾಗಿ. ಗೌರವ ಕೊಟ್ಟು ಒಳ್ಳೇದು. ನನ್ನ ಪರಿಚಯ ಸಿಕ್ಕಿತ ನಿಮಗೆ? ಈ ಸ್ವರ ಎಲ್ಲಿಯೋ ಕೇಳಿದ ಹಾಗಾಗ್ತದೆ, ಯಾರಂತ ಗೊತ್ತಾಗ್ಲಿಲ್ಲ. ನಾನು ಕೃಷಿಕ, ರೈತ. ನಾನೇ ಮಣ್ಣಿನ ಮಗ. ನೀವ್ಯಾಕೆ ಮುಟ್ಟಿ ನೋಡುದು? ಮಣ್ಣಿನಿಂದಲೇ ಮಾಡಿದ ಗೊಂಬೆಯ ಪ್ರತಿಮೆ ಅಂತ ಮುಟ್ಟಿ ನೋಡಿದ್ದ. ಹಾಗೆ ಹೇಳಿದಲ್ಲ. ಮತ್ತೆ ಮಣ್ಣಿನಲ್ಲಿ ದುಡಿದು ಕೃಷಿ ಮಾಡುವ ರೈತರನ್ನೇ ಮಣ್ಣಿನ ಮಕ್ಕಳು ಎಂಬುದಾಗಿ ಹೇಳುವುದು. ಮಣ್ಣಿನಲ್ಲಿ ಹೊರಳುತ್ತಾ ಇರೋ. ಹೌದು. ನೀನು ಅಷ್ಟು ಹೇಳಿದ ಪರಿಚಯ ನನಗೆ ತಿಳಿದ ಹಾಗಾಗ್ಲಿಲ್ಲ. ಸರಿಯಾಗಿ ನಾನು ತಿಳಿಬೇಕಿದ್ರೆ ನಿನ್ನ ಹೆಸರೇನು ಅಂತ ಗೊತ್ತಾಗಬೇಕು. ನಿನ್ನ ಹೆಸರೇನು? ನಂದ. ಅದೇ ನಾನು ಕೇಳುದು, ತಿಳ್ಕೊಳ್ಳೋದಕ್ಕಾಗಿ ಕೇಳ್ತಾ ಇದ್ದೇನೆ. ನಿನ್ನ ಹೆಸರೇನು? ನಂದ. ಪ್ರಶ್ನೆಯ ಉತ್ತರವೇನೋ? ಅಲ್ಲ, ನಾನು ತಿಳ್ಕೊಳ್ಳೋದಕ್ಕಾಗಿ ಕೇಳುದು. ಇದು ಹಳೆ ತಲೆ, ಈ ತಲೆಗೆಲ್ಲ ಈಗ ನೆನಪು ಉಳಿದಿಲ್ವ, ಅದಕ್ಕಾಗಿ ಕೇಳ್ತಾ ಇದ್ದೇನೆ. ನಿನ್ನ ಹೆಸರೇನು? ನಂದ. ನಾನು ತಮಾಷೆ ಮಾಡ್ತೇನೆ, ನಿನ್ನ ಹಣದಲ್ಲಿ ಹೋಗುತ್ತೇನೆ ನಾನು. ಇವರಿಗೆ ಏನಾಯ್ತಪ್ಪ? ಏನ ಅಲ್ಲ, ನಿಮಗೆ ಸಿಟ್ಟು ಬಂದದ್ದು ಯಾಕೆ ಈಗ? ನಾನು ತಿಳ್ಕೊಳ್ಳೋದಕ್ಕಾಗಿ ಕೇಳುದು. ಏನು ಕೇಳುದು? ನಿನ್ನ ಹೆಸರೇನು? ನಂದ. ಮತ್ತು ಹಾಗೆ ಹೇಳ್ತಾನಲ್ಲ, ನನ್ನ ಹೆಸರೇ ನಂದ. ನಿನ್ನ ಹೆಸರೇ ನಂದ. ಮತ್ತೆ ಹೆಸರೇನು ಅಂತ ಕೇಳ್ತೀರಿ? ನಂದಣ್ಣ ಎಂಬುದಾಗಿ ಹೆಸರು. ಅಣ್ಣ ತಮ್ಮನಿಗೆ ಊರವರೆಲ್ಲ ಪ್ರೀತಿಯಲ್ಲಿ ನಂದು ನಂದು ಎಂಬುದಾಗಿ ಕರೀತಾರೆ. ನಂದು. ನಿಮ್ದಲ್ಲ, ನಂದು. ಲೆಕ್ಕ ಉಂಟು ನಂದು. ಯಾವ ಲೆಕ್ಕ? 9,999 ಪುಟದಲ್ಲಿ ಬರ್ತಿಟ್ಟಿದ್ದೇನೆ. ಏನು ಬರ್ತಿದ್ದೀನಿ? ನನ್ನಿಂದ 10,000 ಸಾಲ ಪಡ್ಕೊಂಡು ಹೋಗಿದ್ಯಾ? ಯಾವಾಗ ಕೊಂಡು ಹೋಗಿದ್ಯಾ? ಅಂದು ಕೊಡ್ಬೇಕಾದ್ದು ಇಂದು. ಏನು ಹಿಂದು ಮುಂದೆ ನೋಡ್ತಾ ಇದ್ದೀ? ಕೊಡು. ನಿಮ್ಮಿಂದ 10,000 ನಾನು ಸಾಲ ಪಡ್ಕೊಂಡಿದ್ದೇನೆ. ನೋಡು ಬರ್ದಿಟ್ಟಿದ್ದೇನಲ್ಲಿ. ನೀವು ಸುಳ್ಳು ಹೇಳ್ತೀರಾ ಹೇಗೆ? ನಾನು ಸುಳ್ಳು ಹೇಳುವ ಮನುಷ್ಯನೇ. ನಾನು ನಿಮ್ಮಿಂದ ಸಾಲವೇ ಪಡ್ಕೊಳ್ಳಿಲ್ಲ. ಮತ್ತೆ ನೀವು ಅಲ್ಲಿ ಎಲ್ಲಿಂದ ಬರೆದಿಡ? ಬಾಯಿಂದ ಸತ್ಯ ಹೇಗೆ ಹೇಳಿಸುವ ಗೊತ್ತಿದೆ. ಸುಳ್ಳು ಹೇಳ್ಬೇಕು. ಹೊಡಿಬೇಡಿ. ಓಹೋ, ನಿಮ್ಮಿಂದ 10,000 ನಾನು ಸಾಲ ಪಡ್ಕೊಂಡಿದ್ದೇನಲ್ಲ, ಅರ್ಜಿಟ್ಟಿದ್ದೇನಲ್ಲಿ. ಆಯ್ತು ಪಡ್ಕೊಂಡಿದ್ದೇನೆ. ಆಯ್ತು ಹೇಳಿದ್ರೆ ಆಗ್ಲಿ, ಕೊಡ್ಬೇಕಲ್ಲ. ಹೇಳಿದಂತಹ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ರೆ ಏನು ಮಾಡುದು ಬುದ್ಧಿ? ಕೃಷಿ ಕೈ ಕೊಟ್ಟ ಕಾರಣ ನಿಮ್ಮಿಂದ ಪಡ್ಕೊಂಡ ಸಾಲವು ನನಗೆ ತೀರಿಸುವುದಕ್ಕೆ ಆಗ್ಲಿಲ್ಲ. ಹಾಗಾಗಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ಈ ರೈತನ ಸಾಲ ಮನ್ನಾ ಮಾಡ್ತೀರಾ? ಓ ಸ್ವಾಮಿ, ಅವರಿಗೆ ಮುಗಿಸಿ ಆಗಿದೆ, ನಿಮ್ಮದು ಇನ್ನೂ ಮುಗಿಲಿಲ್ವಾ? ಅವರಿಗೆ ಇಬ್ಬರಿಗೂ ಬಂದ ತಕ್ಷಣವೇ ಸಿಗಬೇಕಂತ ಸಿಕ್ಕಿ ಆಗಿದೆ. ನನಗೆ ಸಿಗಬೇಕಂತ ಸಿಗುವಲ್ಲಿವರೆಗೆ ನಾನು ಮುಗಿಸುವುದೇ ಇಲ್ಲ. ನಿಮಗೆ ಏನು ಸಿಗುವುದು? ಹಣ. ಎಲ್ಲಿಂದ? ನಿನ್ನಿಂದ. ನಾನು ಅದಕ್ಕೆ ಹೇಳಿದಲ್ಲ, ಸಾಲ ಮನ್ನಾ ಮಾಡಿ. ನಿನಗೆ ಸಾಲ ಕೊಟ್ಟದ ಮನ್ನನ ನಾನು. ನೀವು ಯಾವ ಮನ್ನನ ವಿಷಯ? ಒಬ್ಬ ಮಣ್ಣಾಪು ಅಂತ ಇದ್ದಾನೆ. ಅವನನ್ನು ಎಲ್ಲರೂ ಅಡ್ಡ ಹೆಸರಲ್ಲಿ ಮಣ್ಣ ಅಂತ ಕೂಗಿ ಕರೆದು, ಅವ ಶ್ರೀಮಂತ. ಆದ್ರೆ ನನ್ನಷ್ಟಲ್ಲ, ನನಗಿಂತ ದೊಡ್ಡ ಜನವು ಎಲ್ಲರೂ ಕರೆದು ಕೊಡುದು. ನಿನಗೆ ಅವನು ಕೊಟ್ಟದ ನಾನು? ನೀವೇ ಕೊಟ್ಟದ್ದು? ನಾನು ಕೊಟ್ಟದು. ನನ್ನ ಸಾಲವನ್ನು ತೀರಿಸದಕ್ಕಾಗದೆ ಕೃಷಿ ಕೈ ಕೊಟ್ಟಿದ್ದು ಸುಳ್ಳು ಹೇಳ್ತಾ ಇದ್ದ. ನೋಡಿಲ್ಲಿ, ಗೆರೆ ಹಾಕಿದ್ದೇನೆ. ಗೆರೆ ದಾಟು ಮುನ್ನ ಹಣ ಕೊಡು. ಕೀಳು ಗತಿಯೊದಗಿ ಪಿಂದನ ಸಾಲ ತೀರಿಸದಾದಿರು. ಪಿಂದನ ಸಾಲ ತೀರಿಸದಾದಿರು. ಕೂಡಿಗೂ ಗತಿಯೊದಗಿ
ಯಾಕಂದ್ರೆ ನಿಮ್ಮಿಂದ 10,000 ನಾನು ಸಾಲ ಪಡ್ಕೊಂಡಿದ್ದೇನಲ್ಲ, ಬರ್ದಿಟ್ಟಿದ್ದೇನೆ. ಹೇಳಿದಂತಹ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಯಾಕೆ ತೀರಿಸಲಿಲ್ಲ? ಆದ್ರೆ ಕೃಷಿ ಈ ರೀತಿಯಾಗಿ ಕೈ ಕೊಡ್ತದೆ ಎಂಬುದಾಗಿ ಭಾವಿಸಿದವನು ನಾನಲ್ಲ. ಏನಾಯ್ತಾ? ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಏನಾಗಿದೆ? ಕೀಳು ಗತಿ ಒದಗಿದುದು ಏನಾಗಿ? ಹೇಗೆ? ಕೂಳಿಗೂ ಗತಿ ಇಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ, ಹಸಿವೆ ಹಸಿವೆ ಎಂಬುದಾಗಿ ಅಳುತ್ತಾ ಇದ್ದಾರೆ. ಅದಕ್ಕಾಗಿ ಬುದ್ಧಿ, ನಿಮ್ಮಿಂದ ಪಡ್ಕೊಂಡು ಸಾಲವು ನಾನು ಕೊಡುವುದಿಲ್ಲ ಎಂಬುದಾಗಿ ಹೇಳುವುದಿಲ್ಲ. ಯಾವಾಗ ಕೊಡುವುದು? ಮುಂದಿನ ಬಾರಿ ಒಳ್ಳೆ ಬೆಳೆ ಬೆಳೆಸ್ತೇನೆ, ಒಳ್ಳೆ ಫಸಲು ಬಂದ್ರೆ ನಿಮ್ಮಿಂದ ಪಡ್ಕೊಂಡ ಸಾಲವು ನಾನು ಖಂಡಿತವಾಗಿಯೂ ತೀರಿಸ್ತೇನೆ. ಈಗ ಸ್ವಲ್ಪ ಸಾಲ ಕೊಡ್ತೀನಿ. ಸಾಲವನ್ನು ತೀರಿಸಬೇಕಾಗದೆ ಮತ್ತೆ ಹಣ ಸಾಲ ಕೊಡಿ ಎಂದು ಕೇಳ್ತಾ ಇದ್ಯಲ್ವಾ? ನಿನಗೆ ತಲೆ ಉಂಟಾ ಇಲ್ವಾ? ಯಾಕೆ ಬುದ್ಧಿ? ಏನ ನಿನ್ನ ಹೆಂಡತಿ ಮಕ್ಕಳು ಉಪವಾಸರಿದ್ದಾರ? ಹೌದು. ನಿನ್ನ ಹೆಂಡತಿ ನನ್ನ ಹೆಂಡತಿ ಏನೋ? ನೀವು ಹಾಗೆ ಹೇಳಬೇಡಿ. ನಿನ್ನ ಮಕ್ಕಳು ನನ್ನ ಮಕ್ಕಳೇನೋ? ಅವರು ಹಾಳಾಗಿ ಮನ ತಿಂದು ಹೋಗ್ಲಿ, ನನಗೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಸಾರ ಸುಖವಾಗಿ ಇದ್ರೆ ಆಯ್ತು. ನಿನ್ನಲ್ಲಿ ಹಣ ಇಲ್ಲದಿದ್ರೆ ನೋಡಿದ್ಯಾ, ಅಲ್ಲಿ ಲಕ್ಷಾಧಿಪತಿ ಇದ್ದಾರೆ, ಅವರಲ್ಲಿ ಹಣ ಸಾಲ ಪಡ್ಕೋ, ನನ್ನ ಸಾಲವನ್ನು ತೀರಿಸು. ಮತ್ತೆ ನೀನು ಅವ್ರಿಗೆ ಕೊಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿನ್ನ ಕೊಡದೇ ಇದ್ರೆ ನಾನು ಸುಮ್ಮನೆ ಇರ್ತೇನೆ ಅಂತ ತಿಳ್ಕೊಂಡ್ಯಾ? ನೋಡಿದ್ಯೋ ಅಲ್ಲಿ ಗಟ್ಟಿ ಮುಟ್ಟಿ 4 ಜನ ಆಳುಗಳಿದ್ದಾರೆ, ಅವರಲ್ಲಿ ಗೋಣಿ ಚೀಲ ಕೊಟ್ಟು ನಿನ್ನ ಮನೆಗೆ ಕಳಿಸ್ತೇನೆ. ಯಾಕೆ? ನಿನ್ನ ಮನೆಯಲ್ಲಿದ್ದ ಆ ವಸ್ತುಗಳೆಲ್ಲ ಗೋಣಿ ಚೀಲ ತುಂಬಿಸಿ ನನ್ನ ಮನೆಗೆ ಕೊಂಡೊಯ್ತೇನೆ. ಬುದ್ಧಿ, ನೀವು ಹಾಗೊಂದು ಮಾಡಬೇಡಿ. ನಿಮ್ಮ ಆಳುಗಳನ್ನು ಕಳಿಸಿ ಮನೆಯಲ್ಲಿರುವಂತ ವಸ್ತುಗಳನ್ನು ಕೊಂಡು ಹೋಗುವುದಕ್ಕೆ ಮನ ಮಾಡಬೇಡಿ. ಬಿಡುವುದಿಲ್ಲ. ಹೆಂಡತಿ ಮಕ್ಕಳು ಬೀದಿಯಲ್ಲಿ ಬೀಳುವ ಹಾಗೆ ಹಾಳಾಗಿ ಹೋಗ್ಲಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಿ. ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ನಿಮ್ಮ ಕಾಲು ಹಿಡಿತೇನೆ. ಕಾಲು ಬಿಡ, ಕಾಲು ಬಿಡ, ಕಾಲು ಬಿಡ. ಓ ಸ್ವಾಮಿ, ನನಗೆ ಆವಾಗಲೇ ಬಿಟ್ಟಾಗಿದೆ. ನಿನಗೆ ಹಣ ಕೊಟ್ಟದ ಕಾಲ ಕೈಯ? ಕೈ ಕೊಟ್ಟದ್ದು. ಏನು ಕೈ ಕೊಟ್ಟದ್ದು? ಹಣ. ಹಣ ಕೊಟ್ಟದ್ದು. ಕಾಲು ಹಿಡಿತಾ ಇದ್ಯಾ? ಹೌದು. ಕಷ್ಟ ಆಯ್ತು. ಬದುಕಾಯ್ತು, ನನ್ನಲ್ಲಿ ಇರ್ತಿದ್ರೆ ನಾನು ಕೊಡ್ತೀನಿ. ಬುದ್ಧಿ, ನೀವು ಯಾಕೆ ಆಳುವುದು? ನೀವು ಯಾರಿಂದ ಸಾಲ ಪಡ್ಕೊಂಡಿದ್ದೀರಿ? ನಾನು ಸಾಲ ಪಡ್ಕೊಳ್ಳೋ ಮನುಷ್ಯನೇನು? ಮತ್ತೆ ಆಳ್ತಾ ಇದ್ದೀರಿ? ಋಷಿಕ, ನಿನ್ನ ಪರಿಸ್ಥಿತಿಯನ್ನು ಎಣಿಸುವಾಗ ನನ್ನ ಹೊಟ್ಟೆ ಕರ್ಲು ಚುರ್ರ ಅಂತ ಇದೆ. ಏನು ಎಣಿಕೆ ನೋಡೋದು? ಚುರ್ರ ಹೇಳಿದಲ್ಲಿ ನೋಡಿ. ಹಾಗೆ ಕರಳು ಕಾಣಬೇಕಿದ್ರೆ ನನ್ನ ಹೊಟ್ಟೆಗೆ ಚೂರಿ ಹಾಕ್ಬೇಕು, ಆಗ ನಾನು ಸತ್ತು ಹೋಗುದಿಲ್ಲ. ಹಾಗಲ್ಲ, ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥವಾಯ್ತು. ತಮ್ಮ, ನೀನು ಹಣ ಕೊಡುವುದೇ ಬೇಡ, ಕೊಡುವುದೇ ಬೇಡ. ಅಬ್ಬಾ, ಈಗ ಸಂತೋಷ ಆಯ್ತು. ನೀವು ಒಳ್ಳೆಯವರು. ನೀವು ನಾನು ಎಷ್ಟು ಒಳ್ಳೆಯವಂತ ಗೊತ್ತಾಗ್ಲಿ ನನಗೆ. ನಿನ್ನ ಭೂಮಿ ಎಲ್ಲೆಲ್ಲಿ ಎಷ್ಟೆಷ್ಟು ಉಂಟು ಅಂತ ಗೊತ್ತಿದೆಯೇನೋ? ಅದು ಗೊತ್ತಿದೆ ಬುದ್ಧಿ ನನಗೆ. ಆಧಾರ ಉಂಟೇನೋ? ನಾನು ಆಧಾರ ಮಾಡಿಸಲಿಲ್ಲ ಬುದ್ಧಿ. ಮಾಡಿಸಲಿಲ್ವಾ? ಅದು ಬೇಕಾ? ಈಗ ಬೇಕೇ ಬೇಕಾ? ನನಗೆ ಯಾರು ಹೇಳಿಲ್ಲ. ಅವರೆಲ್ಲ ಬುದ್ಧಿವಂತರು, ನಿನ್ನ ಜಾಗವನ್ನೆಲ್ಲ ಒಳಗೆ ಹಾಕುವ ಯೋಚನೆ ಇದ್ದಾರೆ. ನಿನಗೆ ಅದೆಲ್ಲವನ್ನು ನಾನು ಮಾಡಿಸ್ತೇನೆ. ಮಾಡಿಸಿ ನಿನ್ನ ಭೂಮಿಯನ್ನು ಸರಿಯಾಗಿ ನನಗೆ ತೋರಿಸ್ತೇನೆ. ನಾನು ಚೆನ್ನಾಗಿ ಬರೀತೇನೆ. ಬರೀರಿ ಕೃಷಿಕ. ಕೊನೆಗೊಂದು ನಿನ್ನ ಹೆಸರು ಬರಿಬೇಕಲ್ವೇನೋ? ಹೆಸರು ಬರೀಲಿಕ್ಕೆ ನನಗೆ ಗೊತ್ತಿಲ್ಲ ಬುದ್ಧಿ. ಅದು ಗೊತ್ತಿಲ್ಲ? ಇಲ್ಲ. ನೋಡು, ಇದಕ್ಕೆ ಹೆಬ್ಬೆರಳು ಅಂತ ಹೆಸರು. ಹೀಗೆ ಒತ್ತಿದ್ರೆ ಹೆಬ್ಬೆಟ್ಟು ಅಂತ ಹೇಳ್ತಾರೆ. ಆಗ ನಿನ್ನ ಭೂಮಿ ಎಲ್ಲವೂ ನನ್ನ ಕೈವಶ ಆಗ್ತದೆ. ನಿನ್ನ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಗೋಣಿ ಚೀಲ ಹಿಡ್ಕೊಂಡು ನಮ್ಮ ಊರು ಬಿಟ್ಟು ಹೊರಗೆ ಹೋಗು. ಬುದ್ಧಿ, ಆಧಾರ ಮಾಡಿಸ್ತೇನೆ ಅಂತ ಹೇಳಿ ನನ್ನ ಆಸ್ತಿಯನ್ನು ಕಬಳಿಸುವುದಕ್ಕೆ ನೋಡುದಾ? ಬಿಡುವುದಿಲ್ಲ. ಅಮ್ಮಯ್ಯ ಬುದ್ಧಿ, ನೀವು ಹಾಗೊಂದು ಮಾಡಬೇಡಿ. ಇರುವುದೇ ಸ್ವಲ್ಪ ಆಸ್ತಿ, ಅದನ್ನು ನೀವು ವಶಪಡಿಸಿಕೊಂಡ್ರೆ ನಾನು ಬದುಕುವುದು ಹೇಗೆ? ಕೈ ಮುಗಿದು ಬೇಡಿಕೊಡ್ತೇನೆ, ನೀವು ಹಾಗೊಂದು ಮಾಡಬೇಡಿ. ಹೆಂಡತಿ ಮಕ್ಕಳು ಬೀದಿಯಲ್ಲಿ ಬೀಳುವ ಹಾಗೆ ಮಾಡಬೇಡಿ. ನಮ್ಮಯ್ಯ ಬುದ್ಧಿ, ನಾಚಿಗೆ ಮಾನ ಮರ್ಯಾದೆ ಬಿಟ್ಟವನೇ ಮಡಿಯ ಮಡ್ಡಿ ಮುಟ್ಟಾಲ ನಿನ್ನ ಮುಸುಡಿಗೆ ಬಾರಿಸೇನು. ನಾನು ಧನಿಕ ರತ್ನಾಕರ ಯಾವ್ದು ಬಿಟ್ಟು ಹಣ ಬಿಡ್ಲಿಕ್ಕಿಲ್ಲ. ಮನ ಮುದುಡಿ ಬದರೇತ ದಗುಡರಿ ಪರಮೇಶ್ವರ, ಈ ಪ್ರಪಂಚದಲ್ಲಿ ಎಂತಹ ಸ್ವಾರ್ಥಿಗಳು ಹುಟ್ಟಿಕೊಂಡಿದ್ದಾರೆ ಎಂದು ಕಣ್ಣಾರೆ ಕಂಡ ಹಾಗಾಯಿತು. ದೇವರು ಇವರಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು ಎಂಬ ಪ್ರಜ್ಞೆ ಇವರಿಗೆ ಇಲ್ಲದಾಗಿ ಹೋಯ್ತಲ್ಲ. ನೋಡೋಣ ಈತನ ವರ್ತನೆ ಅಂತ ತಿಳ್ಕೊಂಡ ಹಾಗಾಯ್ತು. ಈತನ ಹೆಂಡತಿಯ ಗುಣನಡತೆ ಹೇಗಿದೆ ಅಂತ ತಿಳಿದುಕೊಳ್ಳಬೇಕಾಗಿದೆ. ಆ ಕಡೆ ತೆರಳ್ತೇನೆ. ಅಮ್ಮ,
ಇನಿತು ತಾಯಿ ಇದ್ದೇಳಪ್ಪ ಇಲ್ಲಿಯವರೆಗೆ ನಿನ್ನನ್ನು ನೋಡಿದ ಪರಿಚಯ ಏನಾಗಿಲ್ಲ. ಯಾರಪ್ಪ ನೀನು? ನಾನೊಬ್ಬ ಬಡ ಕೃಷಿಕ ತಾಯಿ. ಕೃಷಿಯನ್ನು ಮಾಡುವುದಕ್ಕೆ ಬೇಕಾಗಿ ತಮ್ಮ ಯಜಮಾನರಿಂದ 10,000 ಸಾಲ ಪಡ್ಕೊಂಡಿದ್ದೆ. ಆದ್ರೆ ಹೇಳಿದಂತ ಸಮಯಕ್ಕೆ ನನಗೆ ತೀರಿಸುವುದಕ್ಕಾಗ್ಲಿಲ್ಲ. ಬಂದು ನಾನು ಅವರಲ್ಲಿ ವಿಷಯವನ್ನು ಹೇಳಿದೆ. ಆದ್ರೆ ಅಮ್ಮ ನಿಂದನೆಯ ಮಾತುಗಳನ್ನು ಹೇಳಿದ್ರು. ಹೊಡೆಯುವುದಕ್ಕೂ ಮುಂದೆ ಬಂದ್ರು. ನಿಮ್ಮ ಬಳಿಗೆ ಬಂದಿದ್ದೇನೆ. ಅಮ್ಮ, ನಿಮ್ಮಲ್ಲಿ ನಾನು ಸಾಲ ಕೇಳುವುದಿಲ್ಲ. ಮತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ. ಒಳಗೆ ಒಂದಿಷ್ಟು ಅನ್ನ ಇದ್ರೆ ಕೊಡ್ತೀರಾ ತಾಯಿ? ನೋಡಪ್ಪ, ದಾನ ಧರ್ಮ ಮಾಡುವ ಮನೆಯೇ ಇದೆಲ್ಲ. ಇಲ್ಲಿಗೆ ಬಂದು ನೀವು ಹಾಗೊಂದು ಹೇಳಬೇಡಿ ತಾಯಿ. ನೀವು ಏನನ್ನಾದ್ರೂ ಕೊಡದಿದ್ರೆ ನಾನು ಇಲ್ಲಿಂದ ಹೋಗುವವನೇ ಅಲ್ಲ. ಸ್ವಲ್ಪ ಅನ್ನ ಇದ್ರೆ ಸಾಕು ತಾಯಿ. ನೋಡಮ್ಮ, ನೋಡಪ್ಪ ಕೃಷಿಕ, ನಿನ್ನ ಮಾತುಗಳನ್ನು ಕೇಳುವಾಗ ಒಂದು ಮಾತು ನೆನಪಿಗೆ ಬರ್ತಾವ. ಯಾವುದು ತಾಯಿ? ನನ್ನ ದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ. ಬಂದು ಸರಿಯಾದ ಮಾತಮ್ಮ ಇದು. ಇಂಥ ನಾರಿ ಪ್ರಪಂಚದಲ್ಲಿ ಬೇಕು. ನೋಡಪ್ಪ, ಸ್ವಲ್ಪ ಅನ್ನ ಒಳಗಿಡು. ಆ ಎಲೆಯನ್ನು ಕೊಂಡು ಹೋಗಿ ಹಾಗೆ ಒಳಗಿಡು. ನನಗೆ ಊಟ ಮಾಡೋದಕ್ಕೆ ಬೇಕು. ಇದು ಹರಿದು ಹೋಗಿದೆ. ನಿನ್ನ ಅಪ್ಪನ ಹಣ ಕೊಟ್ಟು ನಾನು ಹಣ ಕೊಟ್ಟದ್ದು. ಏ ಕಂಚುಗೋಡ ರಂಬೆ, ಏನ್ ಕೊಟ್ಟು ನೀನು ಅವನಿಗೆ? ಅನ್ನ ಕೊಟ್ಟೆ ಸ್ವಾಮಿ. ಯಾಕೆ ಕೊಟ್ಟೆ? ಆತನ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ. ಅವರು ಹಾಳಾಗಿ ಮಣ್ಣು ತಿಂದು ಹೋಗ್ಲಿ. ನೀನೇನು ಉಪವಾಸ ಇಲ್ಲಲ್ಲ. ನೀನು ದಿನದ ದಿನಕ್ಕೆ ನೀರಿಗೆ ಹಾಕಿದ ಕಡ್ಡ ಹಾಕಿ ಉಪ್ಪು ತಗೊಂಡು, ಓ ದೇವ್ರೆ, ಇವತ್ತು ನೀನು ಅವನಿಗೆ ಅನ್ನ ಕೊಟ್ಟೆ, ನಾಳೆ ಮನೆಯನ್ನು ಉಳ್ಕೊಳ್ಳೋದಕ್ಕೆ ಬಿಡ್ತಿ, ನಾಡ್ದ ಈ ಜಾಗವನ್ನು ಅವನಿಗೆ ಕೊಟ್ಟು ಬಿಡ್ತಿ. ನೀನು ಮನೆಯಿಂದ ದೊಡ್ಡ ಬೆಟ್ಟಿಗಲ್ಲು. ನಿನ್ನಂತವಳು ನನ್ನ ಮನೆಯಲ್ಲಿ ನನ್ನ ಮನೆ ಹಾಳಾಗಿ ಗುಡ್ಡಾತ ಮುಖಕ್ಕೆ ಉಗುಳಿ ಬಿಟ್ಟಲ್ಲ. ಹಣೆ ಬರಹ ಕೆಟ್ಟವನೇ, ಎಂತಹ ಸ್ವಾರ್ಥಿ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ದೇವರು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು ಎಂಬ ಪ್ರಜ್ಞೆ ನಿನಗೆ ಇಲ್ಲದಾಗಿ ಹೋಯ್ತಲ್ಲ. ನೀನು ಇಷ್ಟು ಗಂಟು ಕಟ್ಟಿ ಇಟ್ಟಿದ್ಯಲ್ಲ, ಸಾಯುವಾಗ ನೀನು ಕೊಂಡು ಹೋಗುತ್ತೀಯಾ? ನೀನು ಕೊಂಡು ಹೋಗ್ತೀಯ. ಬಡವರನ್ನು ದುಡಿಸಿ ಸರಿಯಾದ ವೇತನವನ್ನು ಕೊಡದೆ ಶೋಷಣೆ ಮಾಡುವುದಕ್ಕೆ ನೋಡ್ತಾ ಇರುವೆಯ? ನನ್ನನ್ನು ಏನೆಂದು ಹೇಳಿದೆ? ನಿನ್ನಿಂದ 10,000 ಸಾಲ ಪಡ್ಕೊಂಡ ರೈತ ಎಂಬುದಾಗಿ ತಿಳ್ಕೊಂಡೆಯಾ? ಅಲ್ಲ, ನಿನ್ ದೊಡ್ಡ ಕುಂಬಳಕಾಯಿ. ನಾನು ಯಾರೆಂಬುದಾಗಿ ನೋಡು. ಪರೀಕ್ಷಿಸುವುದಕ್ಕಾಗಿ ಕೈಲಾಸದ ಸರ್ವದೇವತೆಯಾದ ನಾನು ಮಾರುವೇಷದಿಂದ ಬಂದು ಅನ್ನ ಕೇಳಿದರೆ ಕೊಡುವುದರ ಬದಲಾಗಿ ನನಗೆ ಹೊಡೆಯುವುದಕ್ಕೆ ಮುಂದಾಗಿದೆಯಲ್ಲ, ತಕ್ಕ ಶಾಸ್ತಿ ಆಗಲೇಬೇಕು. ಅನ್ನದ ಬೆಲೆ ತಿಳಿಯದ ನೀನು ಕೈಲಾಸದ ಧರ್ಮದೇವತೆ ನನ್ನನ್ನು ಪರೀಕ್ಷಿಸಕ್ಕೆ ಬಂದ ಹಾಗಾಯ್ತು. ಶ್ರೀಮಂತಿಗೆ ಇದೆ ಎಂದು ಯಾರೋ ಅಹಂಕಾರದ ಉಬ್ಬಬೇಡಿ. ಅನ್ನ ದಾನಕ್ಕಿಂತ ಮಿಗಿಲಾದ ದಾನ ಯಾವುದೂ ಇಲ್ಲ. ಅನ್ನ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಇಲ್ಲದ್ರೆ ಭೂತ ಬಡಿತದೆ. ಧರ್ಮಶೋಧನೆಗಾಗಿ ಕೈಲಾಸವನ್ನು ಬಿಟ್ಟು ಸರಿಯನ್ನು ಸೇರಿದವರು ನಾವು. ಎಲ್ಲಾ ಕಡೆಯಲ್ಲಿ ಪರೀಕ್ಷೆ ಮಾಡಿದರೂ ಕೂಡ ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ಲಭ್ಯವಾಗಲಿಲ್ಲ. ಸತ್ಯ ಧರ್ಮ ಭೂಲೋಕದಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಇಂತಹ ಲೋಕ ಉಳಿಯಬಹುದೇ?
ಎಲ್ಲರೂ ಭಯಂಕರ ಸ್ವರೂಪಿಗಳು, ಯಾರು ಅಂತ ಗೊತ್ತಾಗಲಿಲ್ಲ. ಕೈಲಾಸದ ಸರ್ವದೇವತೆಗಳು. ನಮ್ಮ ಶುಭ ನಾಮ ಕುಮಾರಸ್ವಾಮಿ. ಅಮ್ಮ ಕನ್ಯಾಕುಮಾರಿ. ನಿಮ್ಮೆಲ್ಲರ ನೇತಾರ ಯಾರು? ಏನಿದು ಬೇಗನೆ ಏನಾರುಡರಿ ಕೋಪ ಏನಾರುಡರಿಗೆ ದೊರೆಯ ನೀವೆಲ್ಲರೂ ಸೇರಿ ಆರ್ಭಟಿಸುತ್ತಿರುವುದನ್ನ ಕಂಡರೆ ಪ್ರಳಯವೇ ಸಂಭವಿಸುತ್ತದೋ ಎಂಬ ಹಾಗೆ ಕಾಣ್ತಾ ಇದೆ. ಎಲ್ಲರೂ ಸಿಟ್ಟುಕೊಂಡಿದ್ದೀರಿ, ಸೃಷ್ಟಿಯನ್ನು ಸುಡುತ್ತೇವೆ ಅಂತ ಇದ್ದೀರಿ. ಅದಕ್ಕೊಂದು ಕಾರಣ ಏನಂತ ಕೇಳಬಹುದು. ಸಾಧ್ಯ ಆಗುತ್ತದೆ. ನೀವು ಧರ್ಮದೇವತೆಗಳು, ನೀವೇ ಸೃಷ್ಟಿಯನ್ನು ಸುಡ್ಲಿಕ್ಕೆ ಮುಂದಾಗಿದ್ದೀರ. ಅದಕ್ಕೊಂದು ಕಾರಣ ಬೇಡವೇ? ಈ ಭೂಮಿಯಲ್ಲಿ ಸತ್ಯ ಧರ್ಮ ಇಲ್ಲ ಎಂಬ ಕಾರಣದಿಂದಲೇ ಸುಡುವುದಕ್ಕೆ ಮುಂದಾದವರು ನಾವು. ಇದನ್ನು ತಿಳಿದು ಸಾಮಾನ್ಯರಾದ ನೀನು ಏನು ಮಾಡ್ತೀಯ? ನೀವು ಅರಿತುಕೊಂಡದ್ದು ಕಡಿಮೆಯಾಗಿ ಅರಿಯದು ಚೆನ್ನಾಗಿ ಅರಿಯದು ಚೆನ್ನಾಗಿ ಮನುಜರ ದಲಿತವ ಮತಿನಿಗೆ ಮನುಜರ ದಲಿತವ ಮತಿನಿಗೆ ಮನುಜರ ದಲಿತವ
ಪರಿಗಿಸಿ ಎಲ್ಲದರೆಯಲ್ಲಿ ಧರ್ಮ ಪರಿದಾಗಿ ಹರಿಯದೆ ಚೆನ್ನಾಗಿ ಮನುಜರ ಚರಿತವ ಮತಿನೇಗೆ ಮನುಜರ ಚರಿತವ ಮತಿನೇಗೆ ಏನಿದು ಬೇಡವೇ ಧರ್ಮದೇವತೆಗಳೇ, ನಿಮ್ಮ ಧರ್ಮ ಪರಿಶೋಧನಾ ಕಾರ್ಯ ಪೂರ್ಣವಾಗಲಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಎಲ್ಲಿಯೋ ಕೆಲವು ಕಡೆಯಲ್ಲಿ ಶೋಧಿಸಿದ್ರಿ, ಸಮಷ್ಟಿಯಲ್ಲಿ ಧರ್ಮಗ್ಲಾನಿ ಆಯಿತು ಎಂಬ ಹಾಗೆ ಭಾವಿಸಿಕೊಂಡು ಹೀಗೆ ಸುಡ್ಲಿಕ್ಕೆ ಮುಂದಾಗಿದ್ದೀರಿ. ದೇವ, ಈ ಭೂಮಿ ಸ್ಥಿರವಾಗಿ ನಿಂತಿದೆ ಯಾವ ಆಧಾರದಿಂದ? ಸತ್ಯ ಧರ್ಮದ ಆಧಾರದಿಂದ. ಆಕಾಶ ತನ್ನ ಕಕ್ಷೆಯಲ್ಲಿಯೇ ಇದೆ ಯಾವ ಆಧಾರದಿಂದ? ಸತ್ಯ ಧರ್ಮ. ಭೂಪ್ರಳಯ ಆಗಲಿಲ್ಲ, ಇಲ್ಲ. ಆಕಾಶ ಕೆಳಗೆ ಬೀಳಲಿಲ್ಲ, ಸಮುದ್ರ ಮೇಲೆ ಮೀರಲಿಲ್ಲ, ಎಲ್ಲವೂ ಯಥಾಸ್ಥಿತಿಯಲ್ಲಿ ಇದೆ ಅಂದ ಮೇಲೆ ಈ ಭೂಮಿಯಲ್ಲಿ ಸತ್ಯ ಧರ್ಮಗಳು ಇದೆ ಅಂತ ಅರ್ಥವಲ್ಲವೇ? ಸತ್ಯ ಧರ್ಮಗಳು ಇದೆ ಎಂದು ಹೇಳಿದರೆ ಸಾಲದು, ಎಲ್ಲಿದೆ ಹೇಗಿದೆ ಎಂಬುದನ್ನು ತೋರಿಸಿಕೊಡು. ಆ ಕಡೆಗೆ ನೋಡಿ. ಅಲ್ಲಿ ಪತಿಹಿತ ಸೇವೆಯಲ್ಲಿ ಇರುವಳು ಪತಿಹಿತ ಸೇವೆಯಲ್ಲಿ ಇರುವಳು ಪತಿಹಿತ ಸೇವೆಯಲ್ಲಿ ಅಷ್ಟೇ ಅಲ್ಲ, ಮತಧರ್ಮದ ಮೇಲೆ ಅತಿಶಯ ತಾಯಿಗೆ ಮತಧರ್ಮದ ಮೇಲೆ ಅತಿಶಯ ಇರುವಳು ಪತಿಗಿತ ಸೇವೆಯಲ್ಲಿ ಇರುವಳು ಪತಿಗಿತ ಸೇವೆಯಲ್ಲಿ ಧರ್ಮದೇವತೆಗಳೇ, ಸತ್ಯಾತ್ಮರು ಧರ್ಮಾತ್ಮರು ಎಲ್ಲಿದ್ದಾರೆಂದು ತೋರಿಕೊಡುವ ಮೊದಲು ಈ ಸ್ಥಳ ಪರಿಚಯವನ್ನು ನಿಮಗೆ ಮೊದಲಾಗಿ ಮಾಡಿಕೊಡ್ತೇನೆ. ಆ ನೇತ್ರಾವತಿ ನದಿಯಿಂದ ಈ ಕಡೆಗೆ ಇರುವ ಊರಿಗೆ ಹೆಸರು ಕುಡುಮಪುರ ಅಂತ. ನಾವು ನಿಂತ ಈ ಸ್ಥಳ ಹಾಲ್ನಡ್ಕ ಅಂತ ಕರೆಯುತ್ತಾರೆ. ಅದು ಅಲ್ಲಿ ದೊಡ್ಡದೊಂದು ಮನೆ ಕಾಣುತ್ತಾ ಇದೆಯಲ್ಲ, ಆ ಮನೆಗೆ ನೆಲ್ಯಾಡಿ ಬೀಡು ಅಂತ ಹೆಸರು. ಅಲ್ಲಿ ಈ ನಾಡಿನ ಒಡೆಯರಿದ್ದಾರೆ. ಯಾರು? ಬಿರುಮಣ ಬಲ್ಲಾಳರು, ಜೈನ ವಂಶೀಯರು. ತಮ್ಮ ಧರ್ಮವನ್ನ ನಿಷ್ಠೆಯಿಂದ ಆಚರಿಸಿಕೊಂಡು ಪರರ ಧರ್ಮವನ್ನು ಅಷ್ಟೇ ಗೌರವದಿಂದ ಕಾಣುತ್ತಾ ಸರ್ವಧರ್ಮ ಸಮನ್ವಯಕಾರರಾಗಿ ಈ ನಾಡಿನ ಒಡೆಯರಲ್ಲಿದ್ದಾರೆ. ಅರಸಲಾಗಿ ತನ್ನ ಧರ್ಮವನ್ನು ಉಳಿಸಿಕೊಂಡಿದ್ದಾನೆ. ಹೌದು. ಸ್ತ್ರೀ ಧರ್ಮವನ್ನು ಉಳಿಸಿಕೊಂಡವರಿದ್ದಾರಾ? ಇದ್ದಾರೆ. ಯಾರು? ಒಡೆಯರ ಮಡದಿ ಅಮ್ಮುದೇವಿಯವರು. ಹೇಗೆ? ಪತಿಯ ಹಿತವನ್ನೇ ಬಯಸಿಕೊಂಡು ಪತಿ ಸೇವೆಯನ್ನ ಮಾಡುತ್ತಾ ಹಿರಿಯರಿಗೆ ಮಗಳಂತೆ, ಕಿರಿಯರಿಗೆ ತಾಯಿಯಂತೆ, ಸಮಾನರಿಗೆ ಸೋದರಿಯಂತೆ ಈ ಊರ ನಾರಿಯರಿಗೆಲ್ಲ ಆದರ್ಶವನಿತೆಯಾಗಿ ಆ ಮನೆಯನ್ನು ಬೆಳಗುತ್ತಾ ಇದ್ದಾರೆ. ಇಬ್ಬರೇ ಇರುವುದಾ? ಮಗನೊಬ್ಬರಿದ್ದಾರೆ. ಏನು ಹೆಸರು? ಕುಮಾರಯ್ಯ. ಸಣ್ಣವನೋ ದೊಡ್ಡವನು? ವಯಸ್ಸಿನಲ್ಲಿ ಸಣ್ಣವರೇ, ಆದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಬಹು ದೊಡ್ಡ ಗುಣಗಳನ್ನು ಅವರಲ್ಲಿ ಕಾಣುವುದಕ್ಕೆ ಸಾಧ್ಯ. ಏನದು? ಅವರ ಗುಣ ನಡತೆಗಳನ್ನೆಲ್ಲ ಕಂಡದ್ದಾದರೆ ಮುಂದೊಂದು ದಿನ ಧರ್ಮಾಧಿಕಾರಿಯಾಗುವಂತಹ ಸರ್ವ ಲಕ್ಷಣಗಳು ಆ ಕುಮಾರಯ್ಯನಲ್ಲಿವೆ. ಆಮೇಲೆ ಈ ನಾಡಿನವರೆಲ್ಲ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕುತ್ತಾ ಇದ್ದಾರೆ. ಬಡವರೋ ಭಿಕ್ಷುಕರೋ ಇದ್ರೆ ಅವರನ್ನು ಮನೆಗೆ ಕರೆದೊಯ್ದು ಉಣಬಡಿಸಿ ಉಪಚರಿಸಿ ಮನೆಯ ಮಕ್ಕಳಂತೆ ಕಾಣುವ ಉದಾರ ಗುಣವಂತರು ಈ ಕುಡುಮಪುರದ ಜನಗಳು. ಇಲ್ಲಿ ಅಧಿಕಾರಿಯನ್ನು ಬಹಳ ಹೊಗಳಿದೆಯಲ್ಲ, ಹೌದು. ಅವರಿಗೂ ನಿನಗೇನಾದ್ರೂ ಸಂಬಂಧ ಇದೆಯಾ? ಸಂಬಂಧ ಏನಿಲ್ಲ. ಮತ್ತೆ ಹೊಗಳ್ತಿ? ನಾನು ಅವರ ಮನೆಯ ಆಳು. ನೀಲವರ ಮನೆಯ ಆಳು. ನಿನಗವರು ಹೊಡೆಯಲಾದ ಕಾರಣ ಹೊಗಳ್ತಿದ್ದೇ ಹೊರತು ನಾವಂತೂ ನಂಬುವ ಸ್ಥಿತಿಯಲ್ಲಿಲ್ಲ. ಇಂತಹ ಮಾತಾಡುವುದರ ಬದಲು ಹೊಟ್ಟೆಯ ಪಾಡಿಗಾಗಿ ಮಾತುಗಳನ್ನ ನಾನು ಹೇಳಿದ್ದಲ್ಲ. ಮತ್ತೆ ನಾನು ಹೇಳಿದ ವಿಷಯಗಳೆಲ್ಲ ಆ ಶಿವನಾಣೆಯಾಗಿಯೂ ಸತ್ಯವಾಗಿದೆ. ಹಾಗಾದ್ರೆ ಅವರ ಪರೀಕ್ಷೆ ಮಾಡ್ತೇವೆ. ತಡೆಯಿರಿ.
ಈ ದಿವಸ ನಿಮ್ಮ ಪರೀಕ್ಷಾ ಕಾರ್ಯಕ್ರಮ ನೆಲ್ಯಾಡಿ ಬೀಡಿನಲ್ಲಿ ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ? ನೆಲ್ಯಾಡಿ ಬೀಡಿನಲ್ಲಿ ಎಲ್ಲವರು ಇಲ್ಲ ತಾಯಿ. ಎಲ್ಲಿ ಹೋಗಿದ್ದಾರೆ? ಒಡೆಯರ ಮಡದಿ ಮಗನ ಜೊತೆ ಇಲ್ಲಿ ಮೂಡಬಿದ್ರಿಗೆ ಹೋಗಿದ್ದಾರೆ. ಉದ್ದೇಶವೇನು? ಏನು ಸಂಸಾರದಲ್ಲಿ ಕಟ್ಟ ಬಂದಂತಹ ಹೊತ್ತಿನಲ್ಲಿ ಅಲ್ಲಿಯ ಪಾರ್ಶ್ವನಾಥ ಸ್ವಾಮಿಗೆ ಹರಕೆಯನ್ನು ಹೇಳಿಕೊಂಡಿದ್ದರಂತೆ, ಅದನ್ನು ತೀರಿಸಲಿಕ್ಕೆ ಹೋಗಿದ್ದಾರಮ್ಮ. ಹೋದ್ದು ಯಾವಾಗ? ನಿನ್ನೆ. ಪೂಜೆ ಈ ದಿನ. ಬರುವುದು ಯಾವಾಗ? ನಾಳೆ ಬರ್ತಾರೆ. ಅಲ್ಲಿವರೆಗೆ ಕಾಯುವುದಕ್ಕೆ ತಾಳ್ಮೆಯಾಗಿಲ್ಲ. ಹಾಗಿದ್ರೆ ಈಗಲೇ ನೆಲ್ಯಾಡಿ ಬೀಡಿಗೆ ಹೋಗಿ ಅಲ್ಲಿರುವ ಒಡೆಯರನ್ನ ಪರೀಕ್ಷೆ ಮಾಡಿ, ಆಮೇಲೆ ಮೂಡಬಿದ್ರೆಯಿಂದ ಮರಳುವಾಗ ಅವರನ್ನು ಅಲ್ಲಿ ಪರೀಕ್ಷೆ ಮಾಡಿ, ಇಲ್ಲಿಯ ಜನಗಳನ್ನ ನಿಮ್ಮಿಷ್ಟದಂತೆ ಪರೀಕ್ಷೆ ಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಹೇಳಿದ್ಯಲ್ಲ, ನಿನ್ನ ಹೆಸರು? ಅಣ್ಣಪ್ಪ. ಅಣ್ಣಪ್ಪ. ಇಲ್ಲ, ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಈ ಭೂಮಿಯನ್ನು ಸುಡುವಂತಹ ಕಾರ್ಯವನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಡೆ ಹಿಡಿದು ನಿನ್ನ ಹೊಡೆಯರನ್ನು ಪರೀಕ್ಷಿಸುವುದಕ್ಕಾಗಿ ಮುಂದುವರಿಯುತ್ತೇವೆ. ಚೆನ್ನಾಗಿ ಪರೀಕ್ಷೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಅವರು ಸತ್ಯಾತ್ಮರು ಧರ್ಮಾತ್ಮರೆಂಬ ಹಾಗೆ ನಮಗೆ ಕಂಡು ಬಂದರೆ ಅವರ ಮೂಲಕ ಧರ್ಮವನ್ನು ಬೆಳಗುವುದಕ್ಕಾಗಿ ನೆಲ್ಯಾಡಿ ಬೀಡಿನಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಈ ಭೂಮಿಯ ಭಾಗ್ಯ ಕುಮಾರಸ್ವಾಮಿಯವರೇ, ನೆಲ್ಯಾಡಿ ಬೀಡಿಗೆ ಹೋಗ್ತೇವೆ. ನಿನ್ನ ಒಡೆಯರನ್ನು ಪರೀಕ್ಷೆ ಮಾಡುತ್ತೇವೆ. ನಾವು ಪರೀಕ್ಷೆ ಮಾಡುವಂತಹ ಕಾಲಕ್ಕೆ ಅವರು ಸತ್ಯಾತ್ಮರು ಧರ್ಮಾತ್ಮರು ಅಲ್ಲ ಎಂಬುದಾಗಿ ನಮಗೆ ಕಂಡು ಬಂದರೆ ನಾವು ಸುಮ್ಮನೆ ಬಿಡುವವರಲ್ಲ. ನಿನ್ನ ಬಳ್ಳಾಳ ದಂಪತಿಗಳಿಗೆ ವಿಧ ವಿಧವಾಗಿ ಶಿಕ್ಷೆಗೆ ಒಳಪಡಿಸ್ತೇವೆ. ಆಗಲಿ. ನಿನ್ನ ಒಡೆಯರಿಗೆ ಮಾತ್ರ ಶಿಕ್ಷೆ ಅಲ್ಲ, ಅವರನ್ನು ತೋರಿಸಿಕೊಟ್ಟ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೂ ಶಿಕ್ಷೆ ಇದೆ. ಹೌದು, ನಿನ್ನ ಕೈ ಕಾಲುಗಳನ್ನು ಕಾಡಿದ್ದೇವೆ. ನಿನ್ನ ದೇಹದ ಮಾಂಸವನ್ನು ಕಿತ್ತು ಕಿತ್ತು ತೆಗಿತೇವೆ. ಬಳಿಕ ನಿನ್ನ ತಲೆಯನ್ನೇ ಕಡಿತೇವೆ. ತಲೆಯನ್ನೇ ಪಾತ್ರೆಯನ್ನಾಗಿಸಿ ದೇಹದ ಮಾಂಸವನ್ನು ಆ ಪಾತ್ರೆಯೊಳಗೆ ತುಂಬಿಸ್ತೇವೆ. ಕೈ ಕಾಲುಗಳನ್ನು ಇಂಧನವಾಗಿ ಬಳಸಿ ಮಾಂಸವನ್ನು ಚೆನ್ನಾಗಿ ಲಯಿಸ್ತೇವೆ. ರಕ್ತ ಮಾಂಸಕ್ಕಾಗಿ ಬಾಯಿ ಬಿಡುವ ಭೂತಗಣಗಳಿಗೆ ಉಳ ಮಾಡಿಸ್ತೇವೆ. ನಿನ್ನೊಡೆಗೆ ಸೂಚಿಸುವ
ಬದುಕುವುದಕ್ಕೆ ದಾರಿಯೊಂದನ್ನು ನಾವೇ ಹೇಳಿಕೊಡ್ತೇವೆ. ನಿಮಗೆ ಸಿಟ್ಟು ಬರಲಿಲ್ವಾ? ಬಂದಿತ್ತು. ಹೊರಟಾಗ ಸಿಟ್ಟು ಇದ್ದ ಹಾಗೆ ಕಂಡಿತು. ಹೌದು. ಈಗ ಶಾಂತಿಯಿಂದ ಇದ್ದೀರಿ. ತಾಳ್ಮೆ ತಂದುಕೊಂಡದ್ದು ಕಾರಣ ನಿನ್ನ ಮಾತುಗಳು. ಅಂದ್ರೆ ಅಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ಇದ್ದಾರೆ ಅಂತ ಹೇಳ್ತೀಯಲ್ಲ, ಹೌದಮ್ಮ. ಅದು ಹೌದು ಅಂತಾದ್ರೆ ಸಿಟ್ಟಿನಿಂದ ಅನರ್ಥವೇ ಆಗುತ್ತದೆ. ಹಾಗಾಗಬಾರದು ಅನ್ನೋ ಉದ್ದೇಶಕ್ಕೆ ನಿನ್ನಲ್ಲೊಂದು ಎಚ್ಚರಿಕೆಯ ಮಾತು. ಹೇಳಿ ತಾಯಿ. ಈ ಕ್ಷಣ ಇಲ್ಲಿಂದ ಹೋಗಬೇಕು. ಎಲ್ಲಿಗೆ? ನಿನ್ನೊಡೆಯರಲ್ಲಿಗೆ ಹೋಗಿ ಒಂದು ವಿಷಯ ಸೂಚಿಸಬೇಕು. ಏನಂತ? ಧರ್ಮಶೋಧನಾ ಕಾರ್ಯನಿಮಿತ್ತ ಧರ್ಮದೇವತೆಗಳು ನಿಮ್ಮಲ್ಲಿಗೆ ಬರುವವರಿದ್ದಾರೆ. ನಿರಂತರವಾಗಿ ದಾನ ಧರ್ಮಾದಿಗಳು ಸಾಗುತ್ತಾ ಇರಬೇಕು. ಹೀಗೆಂದು ಮೊದಲಾಗಿ ಎಚ್ಚರಿಸಬೇಕು. ಅಮ್ಮ, ಅದು ಮೊದಲೇ ಯಾಕೆ ಎಚ್ಚರಿಸುವುದು? ನಾವು ಹೀಗೆ ಬರುವುದಿಲ್ಲ, ಮತ್ತೆ ರೂಪಾಂತರದಿಂದ ಬರ್ತೇವೆ. ಆವಾಗ ಅಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು ಅಂತಾದ್ರೆ ಲೋಕೋದ್ಧಾರಕ್ಕಾಗಿ ಅಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಇಷ್ಟು ವ್ಯವಸ್ಥೆ ನಿನ್ನಿಂದ ಆಗಬೇಕು. ಹೋಗು, ಎಚ್ಚರಿಸು. ಸಾರಲಿ ಪಕ್ಷಿ ಬೆಳಗ್ಗೆ ಸಾರಲೆ ಬಗೆ ಪಕ್ಷಿ ಬೆಳಗ್ಗೆ ಹಾರಲಿಗೆ ಗಗನ ಮಾಗಡಿ ಸಾರಳೆ ತದೆ
ಕೇಳಿ ತಾಯಿ? ಕಾರಣ ಮೊದಲು ಹೋಗಿ ಒಡೆಯರನ್ನು ಎತ್ತರಿಸಬೇಕು ಅಂತ ಹೇಳಿದ್ರಲ್ಲ, ಹೌದು. ಅದರ ಅವಶ್ಯಕತೆ ಇದೆಯೇ? ಇಲ್ಲವೇ? ಉರಿಯುವ ಬೆಂಕಿಗೆ ಸುಡುವುದಕ್ಕಪ್ಪಣೆ ಕೊಡಬೇಕೆ? ಬೇಕಾಗಿಲ್ಲ. ಹರಿಯುವ ನೀರಿಗೆ ನಮ್ಮ ಆದೇಶ ಬೇಕೆ? ಅಗತ್ಯವೇ ಇಲ್ಲ. ಹಾರುವ ಹಕ್ಕಿಗೆ ಹಾರುವಾಗ ನೀನು ರೆಕ್ಕೆಗಳನ್ನು ಬಿಚ್ಚಿಕೊಳ್ಳಬೇಕು, ಹಾ. ಹೀಗೆ ಉಪದೇಶ ಮಾಡಬೇಕೆ? ಹಾರುವುದು ಹಕ್ಕಿಗೆ ಸ್ವಭಾವ. ಹಾಗೆಯೇ ಹಾ. ಸತ್ಯ ಧರ್ಮಗಳನ್ನು ಆಚರಿಸಿಕೊಂಡು ಬದುಕುವುದು ನನ್ನ ಒಡೆಯರ ಸಹಜ ಸ್ವಭಾವ. ಆದ್ದರಿಂದ ಸತ್ಯ ಧರ್ಮವ ಮೀರಲಾರರು ಅಪಾರ ಮಹಿಮರು ಖಂಡಿತ. ಹಾಗಾದ್ರೆ ಅವರ ಪರೀಕ್ಷೆಯು ಖಂಡಿತ. ಫಲಿತಾಂಶ ಆಮೇಲೆ ಗೊತ್ತಾಗ್ತದಲ್ವಾ? ಈಗಲೇ ಹೇಳ್ತೇನೆ. ಹೌದೇ? ಹೇಗೆ? ಸೋಲಿದೆ. ನಿನಗ ಅಲ್ಲ, ಇಲ್ಲ ಒಡೆಯರಿಗ? ಅವರಿಗೂ ಅಲ್ಲ. ಮತ್ಯಾರಿಗೋ? ಧರ್ಮ ದೇವತೆಗಳ ಒಡೆಯನಾದ ಕಾಳರಾಹು ಸ್ವಾಮಿಗೆ ಸೋಲಿದೆ. ಒಳ್ಳೆಯ ಕುಮಾರಸ್ವಾಮಿಯವರೇ, ಇನ್ನು ಮೇಲೆ ನಿಮಗೆ ಸೋಲೆ. ಅಮ್ಮ, ತಾಯಿ, ಸೋಲು ನಿನಗೆ, ಗೆಲುವು ಎನ್ನೊಡೆಯರಿಗೆ. ಒಳ್ಳೆಯದು. ಸತ್ಯದಲ್ಲಿ ಧರ್ಮದಲ್ಲಿ ಧರ್ಮದೇವತೆಗಳಾದ ನಮ್ಮನ್ನು ಸೋಲಿಸುವವರು ಯಾರಿದ್ದಾರೆ? ಹೀಗೆ ಹುಡುಕುತ್ತಾ ಬಂದವರು ನಾವು ಇದ್ದಾರಂತಾಯ್ತಲ್ಲ. ಸ್ವಲ್ಪ ತಡೀರಿ, ನಾವೇನೋ ಹೋಗ್ತೇವೆ, ಪರೀಕ್ಷೆ ಮಾಡ್ತೇವೆ. ಆದರೆ ನಿನ್ನ ನಂಬಲಿಕ್ಕೆ ಆಗುವುದಿಲ್ಲ. ಯಾಕಮ್ಮ? ನಿನ್ನ ಮೇಲೆ ಅನುಮಾನ ಉಂಟು. ಅಂಥದ್ದೇನಾಯ್ತು ನನ್ನಿಂದ? ನಿನ್ನ ಕಣ್ಣುಗಳನ್ನು ಗಮನಿಸಿ ಅನುಮಾನಿಸುತ್ತಿರುವ. ಒಬ್ಬಾತರ ಕಣ್ಣುಗಳನ್ನು ಕಂಡರೆ ಅವನ ಅಂತರ್ಯದ ಅರಿವಾಗುತ್ತದೆಯೇ? ಆಗುತ್ತದೆ. ಧರ್ಮ ಸೂಕ್ಷ್ಮ ಅಲ್ಲಿ ಅಡಗಿದೆ ಕಣ್ಣುಗಳಲ್ಲಿ. ಹೌದು. ಓಹೋ. ಕಳ್ಳನ, ಕಾಮುಕನ, ಕುಡುಕನ, ವಂಚಕನ ಕಣ್ಣುಗಳಲ್ಲಿ ಚಾಂಚಲ್ಯ ತುಂಬಿರ್ತದೆ. ನನ್ನ ಕಣ್ಣುಗಳಲ್ಲಿ ಚಾಂಚಲ್ಯ ತುಂಬಿರುವ ಕಾರಣ ವಂಚಕನೋ ಅಂತ ಅನುಮಾನ. ನಾನು ಯಾಕಮ್ಮ ವಂಚಿಸಲಿ? ಸುಮ್ಮನೆ ಹೇಳಿದ್ದಲ್ಲ. ನಿನ್ನೊಡೆಯರು ಅಧರ್ಮಿಗಳಾಗಿದ್ದಲ್ಲಿ ಅವರಿಗೆ ಮಾತ್ರ ಶಿಕ್ಷೆ ಅಲ್ಲ ತೋರಿಸ ನಿನಗೂ ಉಂಟು ಅಂತ ಎಚ್ಚರಿಸಿದ್ದೇವೆ. ಒಪ್ಪಿಕೊಂಡಿದ್ದೇನಲ್ಲ. ಆ ಶಿಕ್ಷೆಗೆ ಹೆದರಿ ಎಲ್ಲಾದ್ರೂ ತಪ್ಪಿಸಿಕೊಳ್ತೀಯೋ ಅಂತ ಅನುಮಾನ. ನನಗೂ ನಿಮ್ಮೆಲ್ಲರಲ್ಲಿ ಅನುಮಾನ. ನನಗೆ ಕಣ್ಣು ಎಲ್ಲ ನೋಡಿದ್ರೆ ಎಂತದ್ದು ಗೊತ್ತಾಗೋದಿಲ್ಲ. ನಾನು ಪರಿಣಾಮವನ್ನು ಎಣಿಸ್ತಾ ಇದ್ದೇನೆ. ಏನು? ನೆಲ್ಯಾಡಿ ಬೀಡಿನಲ್ಲಿ ನಾನೊಂದಂತೆ ನಿಮ್ಮ ಪಾಲಿಗೆ ಏನಾದರೂ ಸೋಲು ಪ್ರಾಪ್ತಿ ಆಯಿತು ಅಂತ ಆದ್ರೆ ಮರಳಿ ನನಗೆ ಮುಖ ತೋರಿಸದೆ ನೀವು ತಲೆ ತಪ್ಪಿಸಿದ್ರೆ ನಾನು ಎಲ್ಲಿ ಹುಡುಕೋದು? ನಾವು ಧರ್ಮದೇವತೆಗಳು, ಸೋತರು ಗೆದ್ದರು ಮರಳಿ ಬಂದೇ ಬರ್ತೇವೆ. ನೀನು ಬರ್ತೀವಿಲ್ವ ಅಂತ? ನೀವು ಧರ್ಮ ದೇವತೆಗಳು, ನಾನು ಧರ್ಮದ ಅನುಯಾಯಿ. ಅಲ್ಲಿ ಪರಿಣಾಮ ಏನೇ ಆಗಿರಲಿ ಮರಳಿ ಇದೇ ಹಾಲ್ ನಡ್ಕಕ್ಕೆ ಬನ್ನಿ. ಬಂದ್ರೆ ಇಲ್ಲಿ ನಿಮಗೆ ನಾನು ಕಾಣ ಸಿಗ್ತೇನೆ. ಏನು ಆಧಾರ? ನನ್ನ ಮಾತುಗಳಿಗೆ ಸಾಕ್ಷಿ ಪರಮೇಶ್ವರ. ಹಾಗಾದ್ರೆ ಮತ್ತೆ ಹೊಂದಾಗುವುದಕ್ಕೆ ಸಾಕ್ಷಿ ಪರಮೇಶ್ವರ. ಪರೀಕ್ಷೆ ಮಾಡೋಣ. ಅವಳಿಗೊಂದು ನಾಯಿ ಕೆಮ್ಮುತ್ತಾಯೆ. ಅದೇನು ಹಾಗೆ? ಯಾವಾಗ್ಲೂ ನೋಡಿದ್ರೆ ಬೂದಿ ಹೊಂಡದಲ್ಲೇ ಬಿದ್ದಿರುವುದು. ಚಿರತೀರ್ಥ ಸ್ವೀಕರಿಸಿಕೊಂಡು ಎಲ್ಲ ಸರಿಯಾಗುತ್ತೆ. ನೀವು ಅಜ್ಜ ಈಗ ಹೇಗಾಯಿತು? ಸ್ವಲ್ಪ ಸರಿ ಆಯ್ತಮ್ಮ. ಒಡನೆ ಚೇತರಿಸುತ್ತ ಕಡೆಗಾಲ ಬರ ನಿನ್ನೆಗೆ ಕೆಡುಗ ಮಕ್ಕಳ ಮನೆಯಿಂದ ತಳ್ಳಿದ ನಿಮ್ಮ ನಡೆಯುತ್ತ ತಿರುಗುಂಡು ಅಯ್ಯೋ ಈ ವೃದ್ಧಾಪ್ಯದಲ್ಲಿ ದಾರಿ ಮಧ್ಯದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದೀರಿ. ಹೌದು. ನಿಮಗೆ ಮನೆ ಮಕ್ಕಳು ಯಾರಿಲ್ಲವೇ? ಮನೆ ಮಕ್ಕಳು ಸಂಸಾರ ಎಲ್ಲ ಹಿಂದೆ ತಮ್ಮ. ಹೌದೇ? ಆದ್ರೆ ಮಕ್ಕಳಾದವರು ಮನೆಯಿಂದ ಹೊರಗಾಕಿದ್ರು ತಾಯಿ. ಈ ಬೀದಿ ಬದಿಯಲ್ಲಿ ಬಿದ್ದು ಯಾರಾದ್ರೂ ಏನಾದ್ರೂ ಕೊಟ್ರೆ ತಿಂದುಂಡು ಬದುಕುತ್ತೇವಮ್ಮ. ಇವತ್ತು ಯಾರು ಏನು ಕೊಡ್ಲಿಲ್ಲ ತಾಯಿ. ಹಸಿವು ವೃದ್ಧ ದಂಪತಿಗಳ ಸಂತೋಷಿ ಪೀಳಿಗಳವಳು ಚಿಂತಿಸದಿರಿ ಚಂದ್ರನ ದಯವಾದ ರಚಿಮ ಎಲ್ಲರ ಜೀವನದ ಅಂತ್ಯಕಾಲದಲ್ಲಿ ಯಾರು ಇಲ್ಲ ಅನಾಥರು ಅಂತ ಹೇಳಕೂಡದು ನೀವು.
ಕಾಯುವುದಕ್ಕೆ ಆ ಚಂದ್ರನಾಥ ಸ್ವಾಮಿ ತಾನೆ. ಅದಕ್ಕೆ ಸಾಕ್ಷಿಯೇ ನಾನಿವತ್ತು. ಅದು ಹೇಗಮ್ಮ? ಇದೇ ದಿನ ಈ ದಾರಿಯಲ್ಲಿ ಬರಬೇಕಿತ್ತು ಹೇಳಿ. ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕು. ಅದು ಹೌದು ತಾಯಿ. ನನ್ನ ಪರಿಚಯ ಆಯ್ತು ನಿಮಗೆ? ನಿಮ್ಮ ಪರಿಚಯ ಆಗ್ಲಿಲ್ಲಮ್ಮ. ನೀವು ಅಮ್ಮು, ನನಗೊಂದು ದಮ್ಮು, ಇವಳಿಗೊಂದು ಕೆಮ್ಮು. ಇವ ನನ್ನ ಮಗ ಕುಮಾರಯ್ಯ. ಒಳ್ಳೇದಾಗ್ಲಿ ಮಗ. ನಮ್ಮ ಮಕ್ಕಳಿಗೆ ಬಂದ ಬುದ್ಧಿ ನಿನಗೆ ಬರುದು ಬೇಡ ದೇವ್ರೇ. ಅಪ್ಪಾಜಿ ಹೆಸರು ಹೇಳಪ್ಪ. ಬಿರುಮಣ ಬಳ್ಳಾರಿ. ಅದು ಯಾರು ತಾಯಿ? ನನ್ನ ದೇವರು. ಅವರ ಪರಿಚಯ ನಮಗಿಲ್ಲ. ಪರಿಚಯ ಆಗುತ್ತದೆ ನಿಮಗೆ. ನನ್ನ ಜೊತೆಯಲ್ಲಿ ಬೀಡಿಗೆ ಬನ್ನಿ ನೀವು. ಬೀಡಿಗ? ಹೌದು. ಬೀಡಿಗೆ ಬಂದ್ರೆ ದುಡಿಬೇಕಲ್ಲ ತಾಯಿ. ದುಡಿಬೇಡಿ, ಸುಮ್ಮಗೆ ಕುಳಿತ್ರೆ ಸಾಕು. ಸುಮ್ಮಗೆ ಕುಳಿತ್ರೆ ಹೊತ್ತೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ಅನ್ನ, ತಲೆಗೆ ಎಣ್ಣೆ ಎಲ್ಲ ಕೊಡ್ತೀರಾ? ಎಲ್ಲವನ್ನು ನಾನು ಒದಗಿಸಿ ಕೊಡ್ತೇನೆ. ಬರಬಹುದಿತ್ತಮ್ಮ. ಹಾಳಾದ್ದು ಗಂಟು ನೋವು ಎದ್ದು ನಡೆಯುವುದಕ್ಕಾಗುವುದಿಲ್ಲ. ನಿಮ್ಮನ್ನು ಆಧರಿಸುವುದಕ್ಕೆ ಮಗನಿದ್ದಾನೆ. ಇವಳನ್ನು ನಾನಿದ್ದೇನೆ, ಬನ್ನಿ. ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾನಮ್ಮ. ಆತನ ಕೈಗೆ ಸಿಗದ ಹಾಗೆ ನನ್ನ ಮಾನ ಮತ್ತು ಪ್ರಾಣವನ್ನು ನೀವೇ ಕಾಪಾಡಬೇಕಮ್ಮ. ಮಗಳೇ, ನಿನ್ನ ಮಾನ ಪ್ರಾಣವನ್ನು ನಾನು ಉಳಿಸಿಕೊಡ್ತೇನೆ. ಸರಿಯಮ್ಮ. ಅವ ಈ ರೀತಿಯಾಗಿ ನಿನ್ನನ್ನು ಓಡಿಸಿಕೊಂಡು ಬರಬೇಕಿದ್ರೆ ಕಾರಣ ಏನು? ಯಾರಮ್ಮ ನೀನು ಹೇಳಬೇಕು? ಅಮ್ಮ, ತಾತಯ್ಯನ್ನ ಜೂಜುಗಾರ, ತಾತಯ್ಯನ್ನ ಜೂಜುಗಾರ, ಸೋದು ಎನ್ನ ಯಪಂಗನಿಂಗೆ ಮಾತೆಯನ್ನ ಮಾರಿಗನ ಸೋದು ಬಂದಿರು ಸಲಹು ಬ್ರಾಹ್ಮಣ ಕನ್ಯೆಯಮ್ಮ. ಬ್ರಾಹ್ಮಣ ಕನ್ಯೆ? ಹೌದಮ್ಮ. ನಿನಗೆ ತಂದೆ ತಾಯಿ ಯಾರಿಲ್ಲೂ ಮಗಳೇ? ತಾಯಿಲ್ಲ, ತಂದೆ ಇದ್ದಾರಮ್ಮ. ಚೆನ್ನಾಗಿ ನೋಡಿಕೊಳ್ಳಿಲ್ವೇ ನೀನು? ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರಮ್ಮ. ಮತ್ತೆ ಯಾಕೆ ಬಂದೆ ಮಗಳೇ? ತಂದೆಗೊಂದು ಕೆಟ್ಟ ಅಭ್ಯಾಸ. ಏನದು? ಜೂಜಾಡುವುದಮ್ಮ. ಬುದ್ಧಿ ಹೇಳಬೇಕಮ್ಮ. ನನ್ನ ಮಾತನ್ನು ಕೇಳಲಿಲ್ಲ ತಾಯಿ. ಪರಿಣಾಮ ಇದ್ದ ಸಂಪತ್ತನ್ನೆಲ್ಲ ಕಳೆದುಕೊಂಡು ಬಿಟ್ರಮ್ಮ. ಕೊನೆಗೆ ಹಣಕ್ಕಾಗಿ ನನ್ನನ್ನೇ ಮಾರಿಬಿಟ್ರು ತಾಯಿ, ನನ್ನನ್ನೇ ಮಾರಿಬಿಟ್ರಮ್ಮ. ಇದೆಲ್ಲವೂ ನಿನಗೆ ಹೇಗೆ ಗೊತ್ತಾಯ್ತು? ಮನೆಗೆ ಬಂದ ಯವನ ತಿಳಿಸಿದ. ಏನೆಂದು? ಹಣಕ್ಕಾಗಿ ನಿನ್ನನ್ನು ಮಾರಿದ್ದಾರೆ, ನನ್ನ ಜೊತೆಯಾಗಿ ಬರಬೇಕೆನ್ನುವ ಹಾಗೆ. ಏನು ಹೇಳಿದೆ ನೀನು? ಗೊತ್ತಿಲ್ಲ ಎನ್ನುವ ಹಾಗೆ ಹೇಳಿದೆನಮ್ಮ. ಅವ ನನ್ನ ಮೇಲೆ ಕೈ ಮಾಡುವುದಕ್ಕಾಗಿ ಮುಂದಾಗಿ ಬಂದ ತಾಯಿ. ಜಿನೇಶ್ವರ, ಆತನ ಕೈಯಿಂದ ತಪ್ಪಿಸಿಕೊಂಡು ಇಲ್ಲಿವರೆಗೆ ಓಡೋಡಿಕೊಂಡು ಬಂದಿದ್ದೇನೆ ಅಮ್ಮ. ವಿಚಾರ ಅರಿತು ಆತನು ಈ ಕಡೆಗೆ ಬರ್ತಾ ಇದ್ದಾನೆ ತಾಯಿ. ಆತನ ಕೈಗೆ ಸಿಗದ ಹಾಗೆ ನನ್ನ ಮಾನ ಮತ್ತು ಪ್ರಾಣವನ್ನು ನೀವೇ ಕಾಪಾಡಬೇಕಮ್ಮ. ಕಣ್ಣೀರನ್ನು ಬರೆಸಿಕೊ. ನಿನಗೆ ನಾನು ಆಶ್ರಯವನ್ನು ಕೊಡ್ತೇನೆ. ಸರಿ. ಬಂದಂತಹ ಯವನವನ್ನು ಹೇಳುವುದಕ್ಕೋ ಕೇಳುವುದಕ್ಕೋ ಈ ಬೀಡಿನ ಒಡೆಯರಿದ್ದಾರೆ. ಬಾಮಗಳೇ, ಯಾರದು ಗಲಾಟೆ ಮಾಡೋದು? ಹಿಡಿದು ಭಾರಿ ಅವನಿಗೆ. ಇಲ್ಲಿ ಬಾ. ಓಯ್ ಇಂಚೆ ಬೆಳ್ಳ ಮಾರಾಯ. ಕಟ್ಟಬೇಡಿ ಅವನು.
ಇದಯ್ಯ ಸಲಾ அறிஞர் வழக்கெடுத்து வேலை செங்கடாய் போயிட்டலே அந்த என்ன பண்ணணும் உடாய் ಮಾಡ್ತಿರಂದು ಅವಳು ಹೋಗಿದ್ದ ಕೇಳದ ಉಡಾಯೆ ಈ ಮೇಲೆ ಸಂಗಡಾಯಿ போயிட்டலே ಇದಯ್ಯ என்ன பொண்ணு ஓடி போட்டு ಓದಿಗೆ ಮುಳುಂಡೆ ಕೂತ್ಕೊಂಡು ಏಯ್ ಇರಲಿಲ್ಲ ಓ ಸರಿ ಕುಳು ಮತ್ತೆ ಯಾರು ಆರೇಟ ಮಾತಿರುವೆ ಮೇಲೆ ಬರ್ಬೋದೇ ಬಾ ಯಾರಪ್ಪ ಯಲ್ಲೋ ಇದಯ್ಯ ಸಲಾಮ್ ಉಂಡು ಅಡ್ತೋಳರು ಒಳ್ಳೇದಾಗಲಿ ಹಾ ಕುಳಿತುಕೋ ಅದು ಕುಳಿತುಕೊಳ್ಳುವುದಕ್ಕ ಕೊಂಡು ಹೋಗುದಕ್ಕ ಕೊಂಡು ಹೋದ್ರೆ ಹಿಂದೆ ಬರ್ತಾರೆ ಆಗಿದ್ರೆ ಕುಳಿತುಕೊಳ್ತೇನೆ ನಾನು ಏಯ್ ಒಂದು ಮನುಷ್ಯರಾಗೆ ಕುಳಿತುಕೊಳ್ಳು ಮತ್ತೆ ನಾನೆಂತ ಹಂದಿಯ ಇಪ್ಪ ಸರಿಯಾ ಎಲ್ಲೆ ಸರಿ ಆಯ್ತು ಯಾರು ನೀನು ಎಲ್ಲಿಂದ ಬಂದಿ ಏನು ನಿನ್ನ ಸಮಸ್ಯೆ ಹೇಳು ನನ್ನ ಒಂದು ಸಮೋಸ ಉಂಟು ಸಮಸ್ಯೆ ಉಂಟು ಹೇಳ್ತೇನೆ ಈ ಕೋಲು ಇಲ್ಲಿ ಇರ್ಲಿ ಅಲ್ಲಿಗೆ ಬರ್ತೇನೆ ಸಲಾಮುಂಡು ಈ ಊರಿನಲ್ಲಿ ಇಷ್ಟು ಜನ ಸೇರಿದ್ದಾರೆ ನಾನಲ್ಲಿ ಬರುವಾಗ ನಿನ್ನ ಸಮಸ್ಯೆ ಎಂತದ್ದು ನಿನಗೆ ಏನಾಯಿತು ಹೇಳುವ ಕೇಳುವ ಮನುಷ್ಯರು ಒಂದು ಇಲ್ಲಿಲ್ಲ ಇದು ಒಂದು ಕಳಿಯ ಇದೆ ಏನಾಯ್ತು ನಿನಗೆ ನನಗೆ ಮಂಡೆ ಬಿಸಿ ಯಾಕಾಗಿ ಮಂಡೆ ಬಿಸಿ ನನ್ನ ಹುಡುಗಿ ತಪ್ಪಿ ಹೋಯ್ತು ಅಂತ ನೀನು ಹುಡುಕಬೇಕಿತ್ತು ಹುಡುಕಿಕೊಂಡು ಬರುವಾಗ ಓ ಅಲ್ಲಿ ಅಮ್ಮುಂಜೆ ಜನಾರ್ದನ ಸಿಕ್ಕಿದರು ಏನು ಹೇಳಿದ್ರು ಅವರು ಹೇಳಿದರು ನಿನ್ನ ಹುಡುಗಿ ಬೀಡಿಗೆ ಹೋಗಿದೆ ಅಂತ ಏನೋ ನಿನ್ನ ಅಭಿನಯ ಬೀಡಿ ಇದು ಬೀಡು ಅಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿದರು ಹುಡುಗಿ ಬಂದಿದೆ ಯಜಮಾನರೇ ಎಷ್ಟು ಮಂದಿಗಳು ಬರ್ತಾರೆ ಎಷ್ಟು ಮಂದಿಗಳು ಹೋಗುತ್ತಾರೆ ಅವರಲ್ಲಿ ನಿನ್ನ ಹುಡುಗಿ ಯಾರು ಅಂತ ಯಾರಿಗೂ ಗೊತ್ತು ನನ್ನ ಹುಡುಗಿ ಹೇಗೆ ಉಂಟು ಅಂತ ನಾನು ಲಕ್ಷಣ ಹೇಳ್ತೇನೆ ಹೇಗೆ ಲಕ್ಷಣ ನನ್ನ ಹುಡುಗಿ ಹೇಳಿದ್ದಾರೆ ಅಷ್ಟೊಂದು ಉದ್ದ ಇಲ್ಲ ಅಷ್ಟೊಂದು ಗಿಡ್ಡ ಇಲ್ಲ ಅಷ್ಟೊಂದು ಸಪುರವೂ ಅಲ್ಲ ಅಷ್ಟೊಂದು ದಪ್ಪವೂ ಇಲ್ಲ ಅಷ್ಟು ಕಪ್ಪು ಅಲ್ಲ ಅಷ್ಟು ಬೆಳ್ಳಗೂ ಅಲ್ಲ ನನ್ನ ಹುಡುಗಿತ ಹೇಳಿದರೆ ಅಷ್ಟು ಚಂದದ ಹೆಣ್ಣು ಈ ಊರಿನಲ್ಲಿ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ ಏನ ಬಾಯಿಗೆ ಹುಳಿ ಹಾಕಿಕೊಂಡಿದ್ದೆ ಅಷ್ಟು ಒಳ್ಳೇದು ಉಂಟು ಅದು ಹುಡುಗಿ ಅವಳು ಬಂದದ್ದು ಹೌದು ಅದ್ದಾ ಹೇಳ್ತೇನೆ ಕುಳಿತುಕೊಳ್ಬೇಕಾ ನಿನ್ನ ಜಾತಿ ರಮಣಿಯಲ್ಲರೂ ಕಂಡಿರುವು ಸಣ್ಣದನಿ ಬ್ರಾಹ್ಮಣರ ಗಣ್ಣೆ ಬಂದಿಗಳು ಬ್ರಾಹ್ಮಣರ ಗಣ್ಣೆ ಬಂದಿಗಳು ಅವರು ನನ್ನನ್ನು ಎದುರಿಸಿ ಓಡಿಸಿದಲ್ಲ ಹೆದರಬೇಡ ಆಯ್ತು ನೀನು ಹೇಳಿದಂತಹ ಲಕ್ಷಣಗಳುಳ್ಳಂತಹ ಹೆಣ್ಣೊಬ್ಬಳು ಬಂದದ್ದು ಹೌದು ಅದ್ದ ಆದ್ರೆ ಅವಳು ನಿನ್ನವಳು ಹೇಗಾಗುತ್ತಾಳೆ ಅಂತ ನನಗೆ ಸಮಸ್ಯೆ ಏನು ಆಗದೆ ಬಂದವಳು ಬ್ರಾಹ್ಮಣ ಕನ್ಯೆ ಒಕ್ಕು ನೀನು ಮುಸಲ್ಮಾನ ಒಕ್ಕು ನಿನ್ನ ಜಾತಿ ಬೇರೆ ಅವಳ ಜಾತಿ ಬೇರೆ ಯಜಮಾನರೇ ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು ಅಂದ್ರೆ ಹೌದಾ ಸ್ವಾಮಿ ನನ್ನ ಹುಡುಗಿ ಬಂದಿದೆ ಅಂತ ನಾನು ಕೇಳ್ತೇನೆ ಇವರು ಜಾತಿ ವಿಷಯ ಮಾತಾಡ್ತಾರೆ ಏನು ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುದಿಲ್ವಾ ಅಲ್ಲ ನಿಮ್ಮ ಜಾತಿಯ ಹುಡುಗಿ ನನಗೆ ಆಗುದಿಲ್ವಾ ನಿಮ್ಮ ಜಾತಿ ಜಾತಿ ಜಾತಿಯನ್ನು ಕೊಂಡೋಗಿ ಹೊಳೆಗೆ ಹಾಕಿ ಅಲ್ಲಿ ಬೆಂಕಿಗೆ ಹಾಕಿ ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ನಾನು ಬಂದದಲ್ಲ ಕೈ ಮುಗಿಯುದ ಕಾಲು ಮುಗಿಯುದು ಕಂಡುಬರಿದಲ್ಲ ಅವ ಹಲ್ಲು ಇಲ್ಲಿ ಬಿದ್ದು ಸೊಂಟ ಮುರ್ತಿದ ಇವ ಏನಾಯ್ತಾ ನಿನಗೆ ಯಜಮಾನರು ಅಲ್ಲಿ ಇಟ್ಟದನ್ನು ತೆಗ್ದ ಮಂಗ ಯಾರವ ಕುಳಿತವ ದೊಡ್ಡ ಮಂಗ ನೀನು ಒಕ್ಕು
ಹಿಂದೆ ಮುಂದೆ ನೋಡದೆ ಕುಳಿತರೆ ಆಗುವ ಗತಿ ಇದ್ವಿ. ಇಲ್ಲಿ ಸೊಂಟ ಮುರಿತಲ್ಲ ಮರೆ. ಆಗಿಂದ ಹೇಳ್ತಾ ಇದೆಯಲ್ಲ ನನ್ನ ಹುಡುಗಿ ಎಂಬ ಹಾಗೆ. ಅವಳು ಎಲ್ಲಿ ಅವಳು ನಿನ್ನ ಹುಡುಗಿ ಹೇಗಾಗುತ್ತಾಳೆ ಎಂಬಿತ್ಯಾದಿ ವಿಚಾರಗಳನ್ನು ನಾನು ಕೇಳಬೇಕೋ ಬೇಡವಾ? ಹುಡುಗಿಯನ್ನು ನನ್ನದು ಅಂತ ಹೇಳುವುದಕ್ಕೆ ಕಾರಣ ಉಂಟು. ಅದರ ಬೆಲೆ ಬಿಸಾಯಿపోಯ್ತಲ್ಲೇ, ಅದನ್ನು ಸಣ್ಣದ ಮಾಡಿ ಹೇಳು. ಆ ವಿಷಯವನ್ನು ನೀವು ಕೇಳಬೇಕು. ನಾನು ಹೇಳ್ತೇನೆ, ನೀನು ಹೇಳು. ಹೇಳ್ತೇನೆ, ಹೇಳು. ಅಲ್ಲಿಗೆ ಬರ್ತೇನೆ. ತಂದೆ ನಕ್ಕು 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 ನಕ್ಕತಿಯ ಎಂತ ಉಪ್ಪಿನಕಾಯಿಯ ಪಾಯಸ ನಕ್ಕು ನಿನಗೆ ತಂದೆ ಮಾರಿಯ ನನಗೆ ಸುಂದರಿಯತೆ ಕಂಡಿರು ಸುಂದರಿಯತೆ ಕಂಡಿರು ಅದರಿಂದಾಗಿ ಅಲ್ಲಿಗ ಹೊಂದಿಸಲಿ ಬೇಗ ಅದರಿಂದಾಗಿ ಅಲ್ಲಿಗ ಹೊಂದಿಸಲಿ ಬೇಗ ವಂದಿಸಲಿ ಅಲ್ಲಕ್ಕ ಪುಡ್ಚೋಣೆ, ನನ್ನ ಮಗ ನನ್ನ ಕೈಗೆ ಈಗ ಸಿಕ್ಕಬೇಕಿತ್ತು. ಅವನು ಎಳ್ಕೊಂಡು ಬಂದು ನೆಲದ ಮೇಲೆ ಮಲಗಿಸಿ ಅವನು ಎದೆಗೆ ತುಳಿದು ಚೂರಿ ಹಾಕಿ ರಕ್ತ ಕುಡಿತಿದ್ದೆ. ಹಾಳಾಗಿ ಹೋದ ನನ್ನ ಮಗ ಅಷ್ಟು ಹಾಳಾಗಿದ್ದಾನ? ಒಕ್ಕು ಮಕ್ಕಳು ಹಾಳಾಗಬೇಕು ಅಂತಾದ್ರೆ ತಂದೆ ತಾಯಿಯರೇ ಕಾರಣ. ಒಕ್ಕು ಯೋಗ್ಯ ಕಾಲದಲ್ಲಿ ಸಿದ್ಧದಿದ್ರೆ ಒಕ್ಕು ಮಕ್ಕಳು ಅಡ್ಡದಾರಿ ಹಿಡಿಯುತ್ತಾರೆ. ಒಕ್ಕು ನೀನು ಬೇಸರ ಮಾಡಬೇಡ. ಅವನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು. ಅವನಲ್ಲಿ ನಾನು ಮಾತನಾಡ್ತೇನೆ. ಅವನನ್ನು ತಿದ್ದುವುದಕ್ಕೆ ಆಗ್ತದ ಅಂತ ನೋಡ್ತೇನೆ. ಯಾರನ್ನು? ನಿನ್ನ ಮಗನನ್ನು. ನನ್ನ ಮಗನ ವಿಷಯ ಯಾರು ಹೇಳಿದೀಗ ಇಲ್ಲಿ? ನೀನನ್ನು ಹೇಳಿದ್ದು ಹಾಗೆ ಮಾಡಿದ ಹೀಗೆ ಮಾಡಿದ ಹಾಳಾಗಿ ಹೋದರೆ ನನ್ನ ಮಗ ಅಂತ. ನಾನು ಮಗ ಅಂತ ಮಾತಿಗೆ ಹೇಳಿದಲ್ಲ. ಮಾತಿಗೆ ಯಾರನ್ನು ಮಗ ಅಂತ ಹೇಳಲಿಕ್ಕೆ ಆಗುತ್ತದೆ? ಏನು ಹೇಳಿದರೆ ಮೈಗೆ ಅಂಟಿಕೊಳ್ತದ? ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತೇನೆ, ಯಾರನ್ನು ಬೇಕಿದ್ರು ಅಪ್ಪ ಅಂತ ಹೇಳ್ತೇನೆ. ಮಾತಿಗಲ್ಲೋ ನಮಗೆ ತಿಳಿದ ಹಾಗಾಯ್ತು. ಯಾರನ್ನು ಹೇಳ್ತೀಯ? ಏನು ಹೇಳದೆ? ಓ ಅವರನ್ನ ಅಪ್ಪ ಅಂತ ಹೇಳ್ತೀಯ? ಅವರ ಬಿಳಿ ಕೂದಲಿನವರು ಓ ನನ್ನ ಅಪ್ಪ. ನೀವು ಹೇಗಿರುವಿರಪ್ಪ? ಆರೋಗ್ಯವಾಗಿದ್ದೀರಲ್ಲ? ನಿಮ್ಮ ಅರ್ಧ ಆಸ್ತಿ ನನಗ ಕೊಡಬೇಕು. ಇಲ್ಲ, ಅವರಲ್ಲಿ ನಾನು ಮಾತನಾಡ್ತೇನೆ. ನೀವು ಯಾಕೆ ಒಳ್ಳೆ ನಿನ್ನ ಅಪ್ಪ ಅಂತ ಹೇಳಿದ್ಯಲ್ಲ? ಹೌದಾ ಸ್ವಾಮಿ, ನೀವು ನನ್ನ ಅಪ್ಪನ? ಅಲ್ಲ ಅಲ್ಲ, ಎಂತ ಯಜಮಾನರೇ, ಅಷ್ಟು ಒಳ್ಳೆಯ ಮನುಷ್ಯ ನನ್ನ ಅಪ್ಪನ. ನಿನಗೀಗ ಒಳ್ಳೆಯವರು ಯಾರು ಅಪ್ಪನಾಗುವುದು ಬೇಡವಾ? ಬೇಡ. ನಾನು ಯಾರ್ಯಾರನ್ನು ಮಗತೆ ಹೇಳಿದ್ದಲ್ಲ, ಮತ್ತೆ ನಾನು ಭೀಮಭಟ್ರನ್ನು ಮಗತೆ ಹೇಳಿದ್ದು. ಅದು ಯಾಕೆ? ಹೇಳುವುದಕ್ಕೂ ಕಾರಣ ಉಂಟು. ಏನದು? ಒಂದು ದಿವಸ ಭೀಮಭಟ್ರು ನನ್ನ ಪೀಡೆಗೆ ಬಂತು. ಪೀಡೆ? ಎಲ್ಲಿದೆ ನಿನ್ನ ಪೀಡೆ? ಎಷ್ಟು ಕಾಲದಿಂದ ಇದೆ ನಿನ್ನ ಪೀಡೆ? ಎಂತ ಒಂದು ಅವಸ್ಥೆ ಮಾರ್ರೆ ಈ ಯಜಮಾನದರು. ನನ್ನ ವಿಷಯವೇ ನಿಮಗೆ ಗೊತ್ತಿಲ್ವೋ? ಏನಂತ ವಿಷಯ? 25-30 ವರ್ಷದಿಂದ ಈ ಊರಿನಲ್ಲಿ ನನ್ನ ಪೀಡೆ ಉಂಟು. ಇವರಿಗೆ ಎಲ್ಲ ನನ್ನದೇ ಪೀಡೆ ಅಲ್ಲ. ನನ್ನ ಊರಿನವರ ತಾಳ್ಮೆ ನೋಡಿದ್ಯಾ? ಎಂತ ತಾಳ್ಮೆ? ಇಷ್ಟು ವರ್ಷದಿಂದ ನೀನು ಪೀಡೆ ಕೊಡ್ತಾ ಇದ್ರು ಸುಮ್ಮನೆ ಕುಳಿತಿದ್ದಾರಲ್ಲ. ಬೇರೆ ಕಡೆಯಲ್ಲಿ ಹಾಕಿದ್ರೆ ನಿನ್ನ ಕೈಕಾಲು ಕಟ್ಟಿ ಕಂಬಕ್ಕೆ ಬಿಗಿದು ಹೊಡೆಯುತ್ತಿದ್ರು. ನನಗೆ ಯಾಕೆ ಹೊಡೆಯುವುದು? ಮತ್ತೆ ಹಾಗೆ ಪೀಡೆ ಬಾಧೆ ಕೊಟ್ರೆ ಯಾರನ್ನು ಸಹಿಸಿಯ? ನೀವು ಯಾವ ಪೀಡೆ ಹೇಳುದು? ಉಪದ್ರವ ಕೊಡುವುದಲ್ವೇನ ಪೀಡೆ ಅಂದ್ರೆ? ಓ ಯಜಮಾನರೇ, ಇದು ಉಪದ್ರ ಬಾಧೆ ಕೊಡುವ ಪೀಡೆ ಅಲ್ಲ. ಮತ್ತೆ ನಿಮ್ಮ ಭಾಷೆಯಲ್ಲಿ ಪೀಡೆಗೆ ಎಂತದ್ದು ಹೇಳುದು ಮಾರಾಯ? ಕಚ್ಚಿ ಓಡು, ಕಚ್ಚಿ ಓಡು. ಮನುಷ್ಯರನ್ನು ಕಚ್ಚಿ ಓಡ್ತಾರೆ. ಇವರಿಗೆ ಒಂದು ಗೊತ್ತಾಗುದಿಲ್ಲ. ಕಚ್ಚಿ ಓಡುದಲ್ಲ, ಕೊಡುದು ತಕೊಳ್ಳುದು. ವ್ಯವಹಾರ, ವ್ಯಾಪಾರ ಮಾಡುವ ಜಾಗ ಯಾವುದು? ಅಂಗಡಿ. ನಿಮ್ಮ ಭಾಷೆಯಲ್ಲಿ ಅಂಗಡಿ ಆದರೆ ನಮ್ಮ ಭಾಷೆಯಲ್ಲಿ ಪೀಡೆ. ನಿನ್ನ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ, ಭಯಂಕರ ಪೀಡೆ. ನೀನು ಬರುವಾಗಲೇ ಗೊತ್ತಾಯ್ತು. ಈ ಪೀಡೆಗೆ ಭಟ್ರು ಬಂದದ್ದು ವ್ಯಾಪಾರಕ್ಕಿರಬಹುದು ಅಲ್ಲ, ಮತ್ತೆ ಸಾಲ ಕೇಳಲಿಕ್ಕೆ. ನೀನು ಸಾಲ ಕೊಡ್ತೀಯ? ಯಾರಾದ್ರೂ ತಾಪತ್ರಯದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು. ಸಾಲ ಬೇರೆ, ಸಹಾಯ ಬೇರೆ. ನನ್ನದು ಸಾಲದ ರೂಪದಲ್ಲಿ ಸಹಾಯ. ಎಷ್ಟು ಕೊಟ್ರು? 500 ಕೇಳಿದ್ರು. 500 ಬೇಕು ಸಾಹುಕಾರದ ಕೇಳಿದರು. ಕೊಟ್ಟಿಯ? ನೀನು ಕಿತಾಬಿನಲ್ಲಿ ಬರೆಯಿತು. ನೀನು ಬರೆಯುವುದು ಮಾತ್ರ, ಮರುದಿವಸ ಹಿಡ್ಕೊಂಡು ಹೋಗಿದೆ. ಅದಕ್ಕೊಂದು ಅವಧಿ ಹೇಳಲಿಲ್ಲ. 5-6 ತಿಂಗಳು ಕಳೆದು ಕೊಡ್ತೇನೆ ಸಾಹುಕಾರದ ಹೇಳಿದ್ದಾರೆ. 6 ತಿಂಗಳ ಅವಧಿ ಇರುವಾಗ ನಿನಗೆ ಅವಸರ ಯಾಕೆ? ಉಂಟಾ? 5-6 ತಿಂಗಳು ಕಳೆಯಿತು. ಹೌದು. ತಿಂಗಳು 7 ಆಯ್ತು, ತಿಂಗಳು 8 ಆಯ್ತು,
ತಿಂಗಳು 9 ಆಯ್ತು ತಕೊಳ್ಳಿ. ನಿನಗೆ 9 ಆಗುವಾಗಲೂ ಗೊತ್ತಾಗ್ಲಿಲ್ಲ. ನನಗೆ ತಿಂಗಳಾದದ್ದೇ ಗೊತ್ತಾಗ್ಲಿಲ್ಲ. ಅದೇನು ತಿಂಗಳಾದದ್ದು ಗೊತ್ತಾಗ್ಲಿಲ್ಲ? ನಾನು ತಿರುಗಾಟಕ್ಕೆ ಹೋಗಿದ್ದೆ. ತಿರುಗಾಟಕ್ಕೆ ಹೋದವರಿಗೆ ತಿಂಗಳಾದದ್ದು ಗೊತ್ತಾಗುದಿಲ್ಲ. ಈ ದೂರ ದೂರ ಎಲ್ಲ ತಿರುಗಾಟ ಮಾಡಿದ್ರೆ ಎಲ್ಲಿಂದ ಗೊತ್ತಾಗುದು? ಅಂತೂ ಇಂತೂ 9 ತಿಂಗಳಾಯ್ತು. 10 ತಿಂಗಳಾಗುವಾಗ ಹೊರಗೆ ಬಂತು. ನಿನಗೆ ಸಾಲ ಮರಳಿಸುವುದಕ್ಕೆ ಅಂಗಡಿಗೆ ಬಂದ್ರು. ಅಲ್ಲ, ಮತ್ತೆ ಪುನಃ ಒಂದು ಮನುಷ್ಯ ಸಾಲವೇ ಕೇಳುದು. ಓಹೋ, ಹಾಗಿದ್ರೆ ಬಹಳ ಸಂಕಷ್ಟದಲ್ಲಿದ್ದಾರೆ ಅಂತ ಆಯ್ತು. ಎಂತದ್ದು ಯಾರಿಗ ಗೊತ್ತು? ಮರಳಿ ಬಂದವರು ಎಷ್ಟು ಕೇಳಿದ್ರು? ಪುನಃ ಕೇಳಿದ್ದು 500 ಕೊಟ್ಟಿಯಾ? ಕಿತಾಬಿನಲ್ಲಿ ಬರೆಯಿತು. ಮರು ದಿವಸ ಹಿಡ್ಕೊಂಡು ಹೋಗಿದೆ. ಇದುವೇ ಕೆಲಸ ಭೀಮಟ್ರಿಗೆ. ಈಗ ಒಟ್ಟು ಎಷ್ಟಾಯ್ತು? 2000. 500 2 ಸಲ ಕೇಳುವಾಗ 2000 ಆಯ್ತಾ? 2 ಸಲ ಕೊಡ್ಲಿಲ್ಲ. ನಿನ್ನ ಲೆಕ್ಕ ಸರಿ ಇಲ್ಲ. ಆಗೋಳು ನೀವು ಹಾಗೆಲ್ಲ ಮಾರದು. ನನ್ನ ಲೆಕ್ಕ ಸರಿ ಇಲ್ಲ ಅಂತ ಹೇಳಿದವರು ಯಾರು ಇಲ್ಲ. ನನ್ನ ಪೀಡೆ ಲೆಕ್ಕದಲ್ಲಿ 2000 ಆಗಿದೆ. 2000 ಅಲ್ವಾ? ಹೌದು. 2000 ಆಗ್ಬೇಕಾದಲ್ಲ. ಮತ್ತೆಷ್ಟು? ನಿನಗೆ 3000 ಆಗ್ಬೇಕು. ಮತ್ತೆ 1000 ಮೇಲೆ ಹೋಯ್ತು. ಹಾಗೆ ನನ್ನ 1000 ಎಲ್ಲಿ ಬಿಟ್ಟು ಹೋಯ್ತು ಯಜಮಾನರೇ? ಲೆಕ್ಕ ಮಾಡ್ಲಿಕ್ಕೆ ಬರ್ತದೆ. ಕೂಡಿಸುವುದಕ್ಕೆ ಚೆನ್ನಾಗಿ ಗೊತ್ತಿದೆಯಾ? ಗೊತ್ತಿದೆ. ಹಾಗಾದ್ರೆ ಕೇಳು. ಭೀಮ ಭಟ್ರು ನಿನ್ನ ಅಂಗಡಿಗೆ ಬಂದು ಕೇಳಿದ್ದು ಎಷ್ಟು? 500. ನೀನು ಬರೆದದ್ದು ಎಷ್ಟು? 500. ಕೊಟ್ಟದ್ದು ಎಷ್ಟು? 500. 500 3 ಸಲ ಆಗುವಾಗ ಎಷ್ಟಾಯ್ತು? ಯಜಮಾನ ಲೆಕ್ಕ ಒಳ್ಳೇದುಂಟು. ಕೇಳಿದ್ದು 500, ಬರ್ದದ್ದು 500, ಕೊಂಡದ್ದು 500, 500 1000, ಪುನಃ 500, 1 ವಾರ ಆಯ್ತು. ಹಾಗೆ ಮತ್ತೊಂದು ಸಲ ಕೇಳಿದ್ದು ಬರ್ತದ್ದು ಕೊಂಡದ್ದು. ಹಾಗಾದ್ರೆ ಈ 1 ವಾರ ಈಗ ಇಲ್ಲೇ ಇರ್ಲಿ. ಪುನಃ ಕೇಳಿದ್ದು 500, ಬರ್ತದ್ದು 500, ಕೊಂಡದ್ದು 500, 500 1000, ಪುನಃ 500, 1 ವಾರ. ಆಗ 1 ವಾರ, ಈಗ 1 ವಾರ. 1 ವಾರ ಎಷ್ಟಾಯ್ತಾ? ಎಷ್ಟಾಯ್ತು? ಗೊತ್ತಿಲ್ಲ. 3000 ಆಯ್ತು. ಈಗ ಲೆಕ್ಕ ಹೇಳಲಿಕ್ಕೆ ಅವ್ರು ಆಗ್ಬೇಕು. ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಹೇಳಲೇ ಇಲ್ಲ. 3000ಕ್ಕೆ ಭಟ್ರು ಮೋಸ ಮಾಡಿದಾರಲ್ಲ. ಅವಸರ ಮಾಡಬೇಡ. ಹುಡುಗಿಯ ವಿಷಯ, ಈ ಹಣದ ವಿಷಯದಲ್ಲಿ ಹುಡುಗಿಯ ವಿಚಾರ ಬಂದದ್ದು ಹೇಗೆ? ಹುಡುಗಿ ಸುದ್ದಿ ಬರ್ಲಿಕ್ಕೆ ಕಾರಣ ಏನು? ಭಟ್ರು ಹಣವನ್ನು ತಿರುಗಿಸಿ ಕೊಡ್ಲಿಲ್ಲ. ವಸೂಲು ಮಾಡಬೇಕಾ ಬೇಡವಾ? ಹೌದು. ಭಟ್ರನ್ನು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯ್ತು. ನಿನಗೆ ಅವರ ಮನೆ ಗೊತ್ತಿದ್ಯಾನೋ? ಅಲ್ಲಿ ಹೊಳೆ ಬದಿಯಲ್ಲಿ ಭಟ್ರ ಮನೆ ಇರೋದು. ನೀನು ಅಲ್ಲಿಗೆ ಹೋಗೋದು ಯಾಕೆ? ನಾನು ಯಾವಾಗ್ಲೂ ಸ್ನಾನಕ್ಕೆ ಹೋಗುದಲ್ಲಿ. ಏನು ಬ್ರಾಹ್ಮಣರ ಮನೆ ಬಳಿಯಲ್ಲೇ ಸ್ನಾನಕ್ಕೆ ಹೋಗುದು ನೀನು? ಒಳ್ಳೆ ಪರಿಮಳ ಬರ್ತದೆ. ಸಾರಿಗೆ ಒಗ್ಗರಣೆ ಹಾಕಿದ್ರ? ಒಗ್ಗರಣೆ ಪರಿಮಳ ಅಲ್ಲ, ಬೇರೆ ಎಂತದ್ದು ಪರಿಮಳ. ನೀನು ಪರಿಮಳ ಹಿಡ್ಕೊಂಡು ಹೋಗ್ತೀನಿ. ನಾನು ಸ್ವಲ್ಪ ಮೂಸಿಕೊಂಡು ಹೋಗುವ ಅಭ್ಯಾಸ ಉಂಟು. ಹೋಗುವಾಗ ಭಟ್ರು ಅಂಗಳದಲ್ಲೇ ಇತ್ತು. ಒಳ್ಳೇದಾಯ್ತು. ಎಂತದ್ದು ಒಳ್ಳೇದಾಗುದು ನಿನಗೆ ಕೇಳಲಿಕ್ಕೆ. ನನ್ನನ್ನು ನೋಡಿದ ಕೂಡಲೇ ಭಟ್ರು ಮನೆ ಒಳಗೆ ಹೋಗೋದು, ಬಾಗಿಲು ಹಾಕಿದ್ದು. ಅದು ಯಾಕೆ? ಇಲ್ಲ ಅಂತ ಮಾಡ್ಲಿಕ್ಕೆ. ನೀನು ನೋಡಿ ಆಗಿದೆಯಲ್ಲ. ಅಂಗಳಕ್ಕೆ ಹೋಗಿ ಕರೆದೆ, ಹೇಗೆ? ಓ ಭೀಮಟ್ರೆ ಅಂತ. ಹೋಗಟ್ರ? ಇಲ್ಲ. ಮತ್ತೆ ಒಳಗಿಂದ ಒಂದು ಸ್ವರ ಬಂತು. ಹೇಗೆ? ಭಟ್ರ ಮನೆಗೆ ಒಳಗೆ ಇಲ್ಲ ಅಂತ. ಅಂಟು ಅಲ್ಲ, ಇಲ್ಲ ಅಂತ ಹೇಳಿದ್ಯಾರು? ಆ ಹುಡುಗಿ ಹೇಳಿದ್ರು. ಅವಳಲ್ಲೇ ಕೇಳಬೇಕಿತ್ತು. ಕೇಳಿದೆ ನಾನು ಎಲ್ಲಿಗೆ ಹೋಗಿದ್ದಾರೆ ಅಂತ. ಅದಕ್ಕೆ ಅದು ಹೇಳ್ತದೆ ಅವರು ಶಾರ್ಜಾಕ್ಕೆ ಹೋಗಿದ್ದಾರೆ ಅಂತ. ಎಲ್ಲಿಗೆ? ಶಾರ್ಜಾ. ಅಷ್ಟು ದೂರ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಾರ್ಜಾ? ದೂರ ಹೋಗುವ ಅಲ್ಲಿ ಶಾರ್ಜಾ ಅಲ್ಲ, ಪಕ್ಕದ ಮನೆಯಲ್ಲಿ ಕಾರ್ಯಕ್ರಮ ಶಾರ್ಜಾ. ಕಾರ್ಯಕ್ರಮಕ್ಕೆ ಒಂದು ಹಾಗೆ ಹೆಸರುಂಟು. ಅಗೊಳ್ಳೆ ಅಕ್ಕಿಯ ಉಂಡೆ ಮಾಡಿ ಹೀಗೆ ನೀರು ಬಿಟ್ಟು ಬಿಡುದು. ಶ್ರಾದ್ದವ? ಶಾರದಾ. ಶಾರದಾ ಕದವರಿ ಶ್ರಾದ್ದ. ಪುತ್ರನಾದವನಿಗೆ ಪಿತೃ ಮಾತೃಕರ್ಮ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಶ್ರದ್ಧೆಯಲ್ಲಿ ಮಾಡಬೇಕೆಂಬ ಅರ್ಥದಿಂದಲೇ ಶ್ರಾದ್ದ ಅಂತ ಹೇಳಿದ್ದಾರೆ. ಪ್ರಾರಬ್ಧ ನೀನು ಹೇಳಬೇಡ. ಬೇಡ. ಮಧ್ಯಾಹ್ನದ ಊಟ ಮುಗಿಸಿ ಸಾಯಂಕಾಲ ಬರ್ತಾರಲ್ಲ, ನಿನಗೆ ಸಂಜೆ ಹೋಗ್ಬೋದಿತ್ತಲ್ಲ. ನಾನು ಹಾಗೆ ತಿಳ್ಕೊಂಡದ್ದಲ್ಲ ಯಜಮಾನ್ರೆ. ಮನುಷ್ಯನಾದವನಿಗೆ ಒಂದು ಮನೆ ಅಂತ ಆದ ಮೇಲೆ ರಾತ್ರಿ ಹೊತ್ತು ಬರ್ಬೇಕಾ ಬೇಡವಾ? ನಾನು ರಾತ್ರಿಯವರೆಗೆ ಕಾದೆ. ಈ ಮನುಷ್ಯ ರಾತ್ರಿ ಬರ್ಲಿಲ್ಲಲ್ಲ. ಇನ್ನು ಬೆಳಿಗ್ಗೆ ಬರ್ಬೋದು, ಬೆಳಿಗ್ಗೆ ಮಾತಾಡಿ ಹೋಗೋದು, ಬೆಳಿಗ್ಗೆವರೆಗೆ ಕಾದೆ. ಈ ಮನುಷ್ಯ ಬೆಳಿಗ್ಗೆಯೂ ಬರ್ಲಿಲ್ಲ. ಅಂತೂ ಇಂತೂ ಒಂದು ದಿವಸ ಕಾದು ಕುಳಿತು. ಮತ್ತೆ 2 ಅಲ್ಲ 3 ದಿವಸ ಅನ್ನ ನೀರು ಬಿಟ್ಟು ಭಟ್ರ ಮನೆಯ ಅಂಗಳ ಕಾಯ್ಲಿಕ್ಕೆ. ಭಟ್ರ ಮನೆಯ ಅಂಗಳದ ನಾಯಿಯ ನಾನು. ಹಾಗೆಲ್ಲ ಹೇಳಬಾರ್ದು. ನಕ್ಕು ಚೂಡಾಣಿಲ್ಲ. ಆಮೇಲೆ 3 ದಿವಸ ಹಸುವೆ ಜೋರಾಯ್ತು. ಇನ್ನು ಮನೆಗೆ ಹೋಗಿ ಗಂಜಿ ಊಟ ಮಾಡಿಕೊಂಡು ಬರುವಂತ ನಾನು ಹೊರಟೆ. ಹೊರಡುವಾಗ ಭಟ್ರು ಹೊರಗೆ ಬರ್ತಾರೆ. ಮನೆಯೊಳಗೆ ಇದ್ರು. ನನ್ನನ್ನು ಮೋಸ ಮಾಡಿದ್ದು. ನಾನು ಅಂಗಳದಲ್ಲಿ ಗೆರೆ ಹಾಕಿದೆ. ಅದ್ಯಾಕೆ? ಭಟ್ರೆ ಮೊದಲು ನನ್ನ ಹಣವನ್ನು ಕೊಡಿರಿ, ಆಮೇಲೆ ನಿಮ್ಮ ಕಾಲು ತೆಗೆಯಿರಿ ಅಂತ. ಏನ್ ಹೇಳಿದ್ರು? ಅದಕ್ಕೆ ಭಟ್ರು ಹೇಳುದು, ಸಾಹುಕಾರ ನೀನು ಮಂಡೆ ವಿಷಯ ಮಾಡಬೇಡ, ನನ್ನಲ್ಲಿ ಕೊಡುವುದಕ್ಕೆ ಹಣ ಇಲ್ಲ, ಆದರೆ ಹಣದ ರೂಪದಲ್ಲಿ ಒಂದು ವಸ್ತು ಉಂಟು, ಅದನ್ನು ಕೊಡ್ತೇನೆ, ಎಲ್ಲಾ ಹಣ ಬಂತು ಅಂತ ತಿಳ್ಕೊಂಡು ಹೋಗಬೇಕು ಅಂತ. ನೀನೇನು ಹೇಳಿದೆ? ಆಯ್ತು ಅಂತ ಹೇಳಿದೆ. ಏನದು ವಸ್ತು? ಏನುಂಟು ಅಂತ ಕೇಳುವಾಗ ಭಟ್ರು ಈ ಹುಡುಗಿಯನ್ನು ನನಗೆ ಕೊಟ್ಟಿದೆ. ಅಷ್ಟಾದ್ರೂ ಆಯ್ತು ಅಂತ ಹೇಳಿ ಹಿಡ್ಕೊಂಡು ಹೊರಟಿದ್ದೇನೆ. ಇಷ್ಟು ವಿಷಯ ಆಗಿದೆ. ಹಾಗಾಗಿ ಯಜಮಾನ್ರೆ, ಆ ಹುಡುಗಿಯನ್ನು ನನ್ನ ಒಟ್ಟಿಗೆ ಕಳಿಸಿ. ನಿನ್ನ ಹೆಸರು? ನನ್ನ ಹೆಸರು ಕುಟ್ಟಿ ಮೂಸೆಂಟ್. ಕುಟ್ಟಿ ಮೂಸೆಯನ್ನು ಅಂಟಿಸಿದ್ದ? ಕುಟ್ಟಿ ಮೂಸೆಯನ್ನು ಎಲ್ಲಿಗೆ ಅಂಟಿಸುವುದು? ಕುಟ್ಟಿ ಮೂಸೆ ಅಂತ. ನಿನ್ನ ಹುಡುಗಿಯನ್ನು ಓಡಿಸಿಕೊಂಡು ಬಂದಂತ ಕ್ರಮವಿದೆಯಲ್ಲ, ಅದು ಸರಿಯಾಗಲಿಲ್ಲ. ಈ ದಿನ ನಿನ್ನ ಸಾಗ
ತುಂಬಿರುವಂತಹ ರತ್ನತ್ರಯಗಳ ಆಶಯದಂತೆ ಬಾಳಿ ಬದುಕುತ್ತಿರುವಂತಹ ಜಿನಮತಸ್ಥ ನಾನು ತಪ್ಪು ಮಾಡಲಾರೆ, ತಪ್ಪು ಮಾಡುವುದನ್ನು ನೋಡಿ ಸಹಿಸಲಾರೆ. ನೀನು ಹುಡುಗಿಗೆ ಭಯ ಹುಟ್ಟಿಸಿ ಅವಳನ್ನು ಓಡಿಸಿಕೊಂಡು ಬಂದ ತಾಯಿ ಕ್ರಮವಿದೆಯಲ್ಲ, ಇದು ನೀತಿ ಆಗ್ಲಿಲ್ಲ. ನೀನು ಸಾಲ ಕೊಟ್ಟದ್ದು ಯಾರಿಗೆ? ಭಟ್ರಿಗೆ. ಅವರು ಎಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಹೋಗಲ್ಲಿಗೆ. ಯಾಕೆ? ಅವರನ್ನು ಬರ್ಲಿಕ್ಕೆ ಹೇಳು. ಬರ್ಲಿಕ್ಕೆ ಹೇಳಿದ್ದಾರೆ. ಅವರಲ್ಲಿ ನಾನು ಮಾತನಾಡ್ತೇನೆ. ನಿನಗೆ ಕೊಡಬೇಕಾದಂತಹ ಹಣ ಅವರಲ್ಲಿ ಇಲ್ಲ ಅಂತ ಆದ್ರೆ ನಾನು ಬೀಡಿನಿಂದ ಕೊಡುವಂತಹ ವ್ಯವಸ್ಥೆ ಮಾಡ್ತೇನೆ. ಒಳ್ಳೆ ವಿಷಯ ಯಜಮಾನರೇ. ಭಟ್ರ ಮನೆಗೆ ಹೋಗ್ತೇನೆ, ಅವರನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತೇನೆ. ಅವರಿಗೆ ಎರಡು ನೀತಿ ವಾಕ್ಯವನ್ನು ನೀವು ಹೇಳಬೇಕು. ಆಮೇಲೆ ನನಗೆ ಎಷ್ಟು ಹಣ ಕೊಡ್ಲಿಕ್ಕೆ ಆಗಬೇಕು ಆ ಹಣವನ್ನು ನಿಮ್ಮ ಕೈಯಿಂದ ಹಿಡ್ಕೊಂಡು ಬಂದು ಹಣ ಕೊಟ್ಟು ಅವರ ಮಗಳನ್ನು ನನ್ನ ಮನೆಯಿಂದ ಕರ್ಕೊಂಡು ಹೋಗಲಿ. ಅಲ್ಲಿಯವರೆಗೆ ಹೆಣ್ಣು ಮಗಳು ಎಲ್ಲೇ? ನನ್ನ ಮನೆಯಲ್ಲಿ. ಸಂಸ್ಕಾರಹೀನ. ಅಲ್ಲಿಯವರೆಗೆ ಹೆಣ್ಣು ಮಗಳು ನಿನ್ನ ಮನೆಯಲ್ಲಿ ಯಾಕಿರ್ಬೇಕು? ನಾನು ಸಾಲ ಕೊಟ್ಟಿದ್ದೇನೆ ಯಜಮಾನರೇ. ನೀನು ಸಾಲ ಕೊಟ್ಟದ್ದು ಯಾರಿಗೆ? ಭಟ್ರಿಗೆ. ಅವರನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗು. ಅವರ ಮಗಳನ್ನು ಯಾಕೆ ಕರ್ಕೊಂಡು ಹೋಗ್ತಿ? ಭಟ್ರು ಯಾಕೆ? ನನ್ನ ಕರ್ಮಕ ನನಗೆ. ನನಗೆ ಅರ್ಥ ಆಯ್ತು. ಹಣ ಕೊಟ್ರೆ ಹೆಣ್ಣು ಮಕ್ಕಳು ಸಿಗುತ್ತಾರೆ ಅಂತ ನಿನಗೆ ಯಾರೋ ಹೇಳಿದ್ದಾರೆ. ನಿನಗೆ 2,000 ಅಲ್ಲ, ನಿನಗೆ 10,000 ಕೊಡ್ತೇನೆ. ಯಾಕೆ? ನಿನ್ನ ಜಾತಿಯ 5 ಹೆಣ್ಣು ಮಕ್ಕಳನ್ನು ಕಳಿಸಿಕೊಡಿ ಇಲ್ಲಿಗೆ. ಒಮ್ಮೆ ಸುಮ್ಮನೆ ಕುಳಿತುಕೊಳ್ಳಿ. 10,000ಕ್ಕೆ ನಮ್ಮ ಜಾತಿ 5 ಹೆಣ್ಣು ಮಕ್ಕಳು. ನಿಮ್ಮ ಜಾತಿಯದನ್ನು ನಾವು ಧರ್ಮಕ್ಕೆ ಎಷ್ಟು ಪಡ್ಕೊಂಡಿದ್ದೇವೆ ನಿಮಗೆ ಗೊತ್ತುಂಟಾ? ನಿನ್ನ ಜಾತಿಯ ಹೆಣ್ಣು ಮಕ್ಕಳು ಸದ್ದಿಲ್ಲದೆ ಎದ್ದು ಹೋದ ಸಂಖ್ಯೆ ಎಷ್ಟು ಗೊತ್ತುಂಟಾ ನಿನಗೆ? ನಾವು ಅದನ್ನು ಪ್ರಚಾರ ಮಾಡಲಿಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಇದು ಜಾಗ ಅಲ್ಲ, ಧರ್ಮ ಚಾವಡಿ. ನೀನಾಗಿ ಹೋಗುತ್ತೀಯ ಅಲ್ಲ, ನಿನ್ನ ಕೊರಳಿಗೆ ಕೈ ಹಾಕಿ ತಪ್ಪಿಸ್ಬೇಕು. ಎಂತದೇ ಯಜಮಾನರೇ, ಅಷ್ಟು ಸುಲಭ ಕೊರಳಿಗೆ ಕೈ ಹಾಕಿ ತಪ್ಪಿಸುವುದು? ಏನು ಕಣ್ಣು ದೊಡ್ಡ ಮಾಡಿ ಸ್ವರ ಏರಿಸಿ ಎದರಿಸಿ ನನ್ನನ್ನು ಇಲ್ಲಿಂದ ಓಡಿಸಬಹುದನ್ನ ಗ್ರಹಿಸುವುದ? ನಿಮ್ಮ ದೊಡ್ಡ ಪೀಡಿತ ಮಾತ್ರಕ್ಕೆ ನೀವು ದೊಡ್ಡ ಜನ ಆಗುದು ಬೇಡ. ನನ್ನ ದೊಡ್ಡಸ್ತಿಗೆ ನಿಮಗೆ ಗೊತ್ತಿಲ್ಲ. ಏನು ನಿನ್ನ ದೊಡ್ಡಸ್ತಿಗೆ? ನನ್ನ ಬೆರಳು ಒಮ್ಮೆ ನೋಡಿ. ಏನು ನಿನ್ನ ಬೆರಳಿಗೆ ಕಾಯಿಲೆ ಬಂದಿದೆ? ಕಾಯಿಲೆ ಅಲ್ಲ, ಮತ್ತೆ ಎಷ್ಟು ಹಾಕಿಕೊಂಡಿದ್ದೇನೆ ನೋಡಿ. ಎಷ್ಟು ಸಂತೆಗೆ ಹೋಗಿದ್ದಿ? ಎಂತದೆ ಏನು ಸಂತ ಎಕ್ಲಿಕ್ಕೆ ಸಿಕ್ಕಿದ್ದ? ಹಾಗೆ ಉಂಟು. ಕ್ರಯ ಕೊಟ್ಟು ಚಿನ್ನದು ಹಾಕಿಕೊಂಡದ್ದು ಅಷ್ಟೇಯೋ? ನೋಡಿ ಅಲ್ಲಿ ಎದುರುಗಡೆಯಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ದು ಎಲ್ಲ ತೊಳೆದಾಯ್ತಾ? ಆಯ್ತು. ಏನು ನಾನು ತೊಳಿಲಿಕ್ಕೆ ಇರುವವನ? ಅದು ಎಲ್ಲ ನನ್ನದೇ. ಇಷ್ಟೆಲ್ಲ ಇರುವಾಗ ನೀವು ನನ್ನನ್ನು ಹೆದರಿಸ್ತೀರಲ್ಲ ಯಜಮಾನರೇ, ಮರ್ಯಾದೆ. ನನಗೆ ಮರ್ಯಾದೆಯ ಪಾಠವು ನೀನು ಮಾಡಬೇಕಾದ ಅಗತ್ಯವಿಲ್ಲ. ಹಾಗಿದ್ದರೆ ಹುಡುಗಿಯನ್ನು ಕಳಿಸಿಕೊಡಿ. ಆಗುವುದಿಲ್ಲ. ಆಗುದಿಲ್ಲ ಅಂತ ಆದ್ರೆ ನಾನು ಬಿಡುವುದಿಲ್ಲ. ಏನು ಮಾಡ್ತೀಯ? ನೀವೆಲ್ಲರೂ ನೋಡ್ತಿದ್ದ ಹಾಗೆ ನಿಮ್ಮ ಕಣ್ಣ ಎದುರೇ ಹುಡುಗಿಯ ಕೊರಳಿಗೆ ಕೈ ಹಾಕಿ ನಾನು ಎಳ್ಕೊಂಡು ಹೋಗುತ್ತೇನೆ. ಧೈರ್ಯ ಉಂಟು ನಿನಗೆ? ಧೈರ್ಯವೋ? ನಾನು ಅಪ್ಪನಿಗೆ ಹುಟ್ಟಿದ್ದು ಹೌದಾ? ನನಗೆ ಗೊತ್ತಿಲ್ಲ. ಅದು ನನಗೂ ಗೊತ್ತಿಲ್ಲ. ಕುಟ್ಟಿ ಮೂಸೆ ಇಪ್ಪ ಚೊಟ್ಟೆ ಮೂಸೆ. ಮನೆಯ ಬಾಗಿಲು ತೆರೆದಿದ್ರೆ ಹಿಂದೆ ಮುಂದೆ ನೋಡದೆ ಒಳಕ್ಕೆ ನುಗ್ಗುವುದು ಸಭ್ಯತೆ ಏನು ಅಲ್ಲ, ಗೊತ್ತಾಯ್ತು? ನಿನಗೆ ಆಗಬೇಕಾದ್ದೇನೀಗ? ಹುಡುಗಿಯನ್ನು ಕಳಿಸಿಕೊಡಿ. ಒಬ್ಬನ ಜೊತೆಗೆ ಒಬ್ಬಳನ್ನು ಕಳುಹಿ ಕೊಡ್ಬೇಕು ಅಂತ ಆದ್ರೆ ಒಂದು ಸಂಬಂಧ ಬೇಕೋ ಬೇಡವಾ? ನಾನೇ ಸಂಬಂಧ ಮಾಡ್ತೇನೆ. ಅದು ಹೇಗೆ? ಆ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಅವಳನ್ನು ನಾನು ಮದುವೆ ಆಗ್ತೇನೆ. ನಿನಗೆ ಮದುವೆ ಆಗ್ಲಿಲ್ವೇರ? ಈ ಊರಿನಲ್ಲಿ ಒಂದು ಆಗ್ಲಿಲ್ಲ. ಹೋದಲ್ಲಿ ಮದುವೆ ಆಗುವ ಚಾಟ ನಿನಗೆ. ಏಯ್, ಅವಳಲ್ಲಿ ಒಂದು ಮಾತು ಕೇಳಿದ್ದೆ ನೀನು. ಎಂತದು? ನಿನಗೆ ಮದುವೆ ಆಗುವುದಕ್ಕೆ ಮನಸ್ಸಿದೆ ಅಂತ ಒಂದು ಮಾತು ಕೇಳಿದ್ದೆ. ಮದುವೆ ಆಗುವುದು ಯಾರು? ನೀನು. ಕೇಳುದು ಹುಡುಗಿಯಲ್ಲಿ ಯಾರು? ಎಂತ ಅಂಬಟೆಕಾಯಿ ಕೇಳ್ದ? ಎಲ್ಲ ಇವನೇ. ಅದೇ ಸ್ವಾಮಿ, ಈಗ ಕೋಳಿ ಪದಾರ್ಥ ಮಾಡುವಾಗ ಕೋಳಿಯಲ್ಲಿ ಕೇಳಲಿಕ್ಕೆ ಉಂಟಾ? ಪದಾರ್ಥ ಮಾಡಿ ತಿನ್ನುದಲ್ವಾ? ಈಗ ನನಗೆ ಮನಸ್ಸು ಉಂಟಲ್ಲ, ಮತ್ತೆ ಹುಡುಗಿಯಲ್ಲಿ ಅಂತ ಕೇಳಿ. ನಿನಗೆ ಪೆಟ್ಟು ತಿನ್ಲಿಕ್ಕೆ ಮನಸ್ಸುಂಟ? ಒಂದಿಲ್ಲ. ನನಗೆ ಪೆಟ್ಟು ಕೊಡ್ಲಿಕ್ಕೆ ಮನಸ್ಸಿದೆ. ನಿನಗೆ ಕೊಡುವುದಕ್ಕೆ ಮನಸ್ಸು ಉಂಟದೆ ಹೇಳಿ ಕೊಡ್ತೇವೆ. ಬೆನ್ನು ಪುಡಿಯಾಗುವುದಲ್ಲವೇ? ಮನವಿಲ್ಲದ ಹುಡುಗಿಯನ್ನು ಮದುವೆ ಆದ್ರೆ ಅವಳ ಬಾಳು ಕಷ್ಟವಾಗುವುದಲ್ಲವೇ? ಅಲ್ಲ, ನಿನಗೀಗ ಅಲ್ಲನ ನೆನಪಾಗ್ತದಲ್ವೇನೋ? ಏಯ್, ನಿನ್ನ ಜೊತೆಗೆ ಬರುವುದಕ್ಕೆ ಬಾಳುವುದಕ್ಕೆ ಅವಳಿಗೆ ಮನಸ್ಸಿದೆ ಅಂತ ಆದ್ರೆ ಕಳುಹಿ ಕೊಡುವುದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಕಳಿಸಿಕೊಡಿ. ಆದ್ರೂ ವಿಚಾರಣೆ ಮಾಡ್ಬೇಕು. ಎಲ್ಲಿ? ಅವಳಲ್ಲಿ ಕೇಳ್ಬೇಕು. ಇಲ್ಲಿ ಎಲ್ಲರ ಮುಂದೆ ವಿಚಾರಿಸಿ. ಇಲ್ಲಿ ಎಲ್ಲರ ಇದ್ರು ವಿಚಾರಣೆ ಮಾಡಿದರೆ ನನ್ನ ಗುಟ್ಟು ಗೊತ್ತಾಗ್ತದಲ್ಲ? ಓ, ನಿನ್ನ ಗುಟ್ಟೊಂದು ಬೇರೆ ಉಂಟಾ? ಅಲ್ಲ, ಗುಟ್ಟಲ್ಲ, ನಿಮ್ಮಂತ ದೊಡ್ಡ ವ್ಯಕ್ತಿಗಳ ಎದುರು ಮಾತಾಡಿ ಅದಕ್ಕೆ ಅಭ್ಯಾಸ ಇಲ್ಲ. ಅದು ಯಾಕೆ? ಅದೊಂದು ಪೆದ್ದಿ ಹುಡುಗಿ. ನೀನು ಪೆದ್ದಿ ಹುಡುಗಿಯರ ಮನೆಗೆ ಸಾಲ ಕೊಡುವುದು ಅಂತ ಈಗ ನನಗೆ ಗೊತ್ತಾಗ. ಅವರಿಗೆ ಎಂತದಾದ್ರೂ ಗೊತ್ತಾಗುದಿಲ್ಲ.
ಸಲ ಗೊತ್ತಾಗಲಿ. ಕರೆಯುವುದು ಬೇಡ, ಗೊತ್ತಾಗುದು ಬೇಡ. ನಾವು ಇಲ್ಲಿಗೆ ಈ ಪ್ರಕರಣವನ್ನು ಮುಗಿಸುವ. ಹೇಗೆ? ಈ ಹುಡುಗಿ ಇಲ್ಲೇ ಇರ್ಲಿ, ನಾನು ನನ್ನ ಮನೆಗೆ ಹೋಗ್ತೇನೆ. ಇಲ್ಲ ನನಗೆ ಹುಡುಗಿ ಬೇಡ. ಇಲ್ಲಿಯವರೆಗೂ ನ್ಯಾಯ ತಂದ ಮೇಲೆ ಹೊರಟು ಹೋಗ್ತೇನೆ. ಹೋಗುದೇ ನಿಲ್ಲಲ್ಲ ಅಣ್ಣಪ್ಪ, ಅವನನ್ನು ನಿಲ್ಲಿಸು. ಅಲ್ಲಿ ಬೇಡ, ಅದು ಹೋಗ್ತೇನೆ ಆಯ್ತಾ. ಹುಡುಗಿ ಇಲ್ಲಿ ಇರ್ಲಿ ಮಾರ. ಅಣ್ಣಪ್ಪ, ಆ ಹುಡುಗಿಯನ್ನು ಬರ್ಲಿಕ್ಕೆ ಹೇಳು. ಒಳ್ಳೇದಾಗಿ. ಇವನ ಪರಿಚಯ ಉಂಟೆಮ್ಮ ನಿನಗೆ? ಇವನೇ ಸ್ವಾಮಿ ಬೆನ್ನಟ್ಟಿಸಿಕೊಂಡು ಬಂದ. ಇದೆ ಇದೆ ಎನ್ನೆ ಬೆಣ್ಣೆ ಬೆಳ್ಳೆತ್ತಿ ಬೆಳ್ಳುಳ್ಳಿ ಪೆಣ್ಣಿ. ನಿನ್ನ ಅಪ್ಪ ನಿವನಿಗೆ ಮಾರಿದ್ದಾನಂತೆ, ಹೌದೇ? ನನಗೇನು ಗೊತ್ತು. ಮತ್ತೆಂತ ನಿನಗೆ ಅಂಬಟ್ಟೆಗಾಯಿ ಗೊತ್ತಿರುವುದಾ? ಇವನನ್ನು ಮದುವೆ ಆಗುವುದಕ್ಕೆ ನಿನಗೆ ಮನಸ್ಸಿದೆಯೇ? ಆ ರೀತಿ ಹೇಳಿದ ಪ್ರಾಣವನ್ನೇ ಬಿಡ್ತೇನೆ ನಾನು. ನೀನು ಪ್ರೇರಣೆ ಬಿಡ್ಲಿಕ್ಕೆ ಎಲ್ಲಿ ಎಲ್ಲಿ ಹೋಗಬೇಡ. ಅಡ್ಡೂರು ಗುಡ್ಡೆಯಲ್ಲಿ ಹಗ್ಗ ತೆಗೆ. ಯಾರ್ಯಾರಿಗೆ ತಾಪತ್ರೆ ಮಾಡಿ ಹಾಕಬೇಡ ಒಳಗಿದ್ದು. ಅಣ್ಣಪ್ಪ, ಅವಳು ಹೇಳಿದ್ದೇನಂತ ಅವರಿಗೆ ಅರ್ಥ ಆಯ್ತಾ ಅಂತ ಒಮ್ಮೆ ಕೇಳು. ಹುಡುಗಿ ಹೇಳಿದ್ದು ಗೊತ್ತಾಯ್ತು. ಅದಕ್ಕೆ ಮಣ್ಣು ಆಗ್ಲಿ ಬಾ, ನಾವು ಹೋಗೋ ಮರಯ. ಕೈ ಬಿಡು ಮರಯ, ಕೈ ಬಿಡು. ಕೈ ಮುರಿತ, ಕೈ ಮುರಿತ, ಬಿಡ ಕೈ ಮುರಿಲಿಲ್ಲ ಮರ. ಸರಿ ಉಂಟು. ನಿನ್ನ ಜೊತೆ ಬರ್ಲಿಕ್ಕೆ ನಾನು ಹುಡುಗಿಯೇನೋ? ಅದು ಎಂತದ್ದು ಹೇಳಿದ್ದು ಕೇಳಿದ್ದು. ಅವಳಿಗೆ ನಿನ್ನೊಂದಿಗೆ ಬರ್ಲಿಕ್ಕೆ ಮನಸ್ಸಿಲ್ವಂತೆ. ನನ್ನ ಒಟ್ಟಿಗೆ ಕಳಿಸಬೇಕಾದ್ರೆ ಏನಾಗಬೇಕು? ಮನಸ್ಸಿದೆ, ಹೋಗ್ತೇನೆ ಅಂತ ಹುಡುಗಿ ಹೇಳಬೇಕು. ಅದಕ್ಕೊಂದು ಸಂಗತಿ ಮಾಡಿ, ಒಂದು ವಾರ ಹುಡುಗಿಯನ್ನು ನನ್ನ ಒಟ್ಟಿಗೆ ಬಿಡಿ. ಎಲ್ಲರೆದುರು ಮನಸ್ಸುಂಟು ನಾನು ಹೇಳಿಸ್ತೇನೆ. ನಿನ್ನ ಮನೆ ಹುಡುಗಿಯನ್ನು ಯಾರು ಒಟ್ಟಿಗೆ ಬಿಡ್ತಿ? ಹುಡುಗಿ ಬಡಿತಾನೆ. ಅಣ್ಣಪ್ಪ, ಇಷ್ಟು ಹೊತ್ತಿನ ವ್ಯವಹಾರದಿಂದ ಸಂಸ್ಕಾರಹೀನ ಅಂತ ಗೊತ್ತಾಯ್ತು. ಈ ಬೀಡಿನಲ್ಲಿ ನಿಲ್ಲುವಂತ ಅರ್ಹತೆ ಅವನಿಗಿಲ್ಲ. ಇನ್ನು ಮೇಲೆ ಇಂತಹ ಬೇಡದ ಕೆಲಸಕ್ಕೆ ಹೊರಡುವಾಗ ಕರೆಗಂಟೆಯಂತೆ ಅವನಿಗೆ ನೆನಪಾಗಬೇಕು. ಹಾಗೆ ಮಾಡಿ ಕಳಿಸಿಕೊಡು. ಇನ್ನೊಮ್ಮೆ ಬಟ್ಟೆ ಕೊಡುವಿದ್ರೆ ನಿನ್ನನ್ನು ಕೊಡುತ್ತೇನೆ. ಇಲ್ಲಿ ಆಗಿನ ಕೊಡುವುದಿಲ್ಲ, ಬಟ್ಟೆ ಈ ಮಂಡೆ ಮೇಲೆ ಇರಲಿ. ನಿನಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ವಂತೆ. ಹುಡುಗಿ ಎಂದು ಕೊಡಿ. ಅವಳನ್ನು ಕಳಿಸ್ಲಿಕ್ಕೂ ಆಗೋದಿಲ್ಲ. ಎರಡು ಇಲ್ವ? ಇಲ್ಲಿ ನಿಲ್ಲುವ ಯೋಗ್ಯತೆ ಇಲ್ಲ. 2,000 ನಾಣ್ಯವು ನನಗಿಲ್ಲದಲ್ಲ, ಬರಡಾದುದೆನ್ನ ಮನೆ ನೀವು ಬರಟಲಿಲ್ಲ, ಕೆಟ್ಟಿದ ಭರದಿಂದ ಬಿದ್ದುದಲ್ಲ, ಹಲವು ಹೋಯ್ತಲ್ಲ, ಹೆಣ್ಣು ಸಿಗಲಿಲ್ಲ, ಬಿಟ್ಟು ಬಿತ್ತಲ್ಲ. ಹೇ ಅಲ್ಲ, ಪ್ರಾರ್ಥನೆಗೆ ಒತ್ತಾಯ್ತಾ ಈಗ? ಏನು? ಧರ್ಮದ ಚಾವಡಿ, ನ್ಯಾಯದ ಚಾವಡಿ ಎಂಬುದಾಗಿ ನ್ಯಾಯ ಕೇಳುವುದಕ್ಕೆ ಬಂದ್ರೆ ಯಾವ ವಿಷಯದಲ್ಲಿ ನನಗೆ ಹಕ್ಕಿಲ್ಲ ಅಂತ ಆಯ್ತಲ್ಲ. ಹಣದ ವಿಷಯದಲ್ಲಿ ಹಕ್ಕಿಲ್ಲ, ಹುಡುಗಿಯ ವಿಷಯದಲ್ಲಿ ಹಕ್ಕಿಲ್ಲ. ಆ ಮನುಷ್ಯ ಒಂದು ಬೆತ್ತ ಹಿಡಿದು ಹೊಡೆಯುವುದು ಒಂದೇ ಕೆಲಸ. ಇಷ್ಟೆಲ್ಲ ಆದ ಮೇಲೆ ನಾನು ಇಲ್ಲಿ ನಿಲ್ಬೇಕಾ? ನನಗೆ ಯಾವುದು ಬೇಡ, ಎಲ್ಲಿಗಾದ್ರೂ ಹೋಗ್ತೇನೆ. ನೀರಿಲ್ಲದ ಬಾವಿ ನೋಡಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಕುಡ್ಡಿ ಬಚ್ಚಲು ಕೋಪಾಲ ಮಾಡಿ, ಕುಡ್ಡಿ ಬಚ್ಚಲು ಕೋಪಾಲ ಬರ್ತದೆ. ಒಳ್ಳೆ ಸತ್ತಲಿಗೊಂದು ತೀರ್ಮಾನವಾಗ್ತದೆ. ಬೇಕಾದ್ರೆ ಮಾಡಿಕೊಳ್ಳಿ. ನಿನಗೆ ಈ ಜಾಗದ ಮಹತ್ವಕ್ಕೆ ಗೊತ್ತಿದೇನು? ಇಲ್ಲ. ಧರ್ಮ ಚಾವಡಿ, ಸತ್ಯ ದೇವತೆ ಆವಾಸ ಸ್ಥಾನ. ಇಲ್ಲಿ ಎಲ್ಲಿ ಆದ್ರೂ ಸುಳ್ಳನ್ನು ಹೇಳಿ ಸಮರ್ಥಿಸಿಕೊಂಡು ಒಬ್ಬ ಹೋದ ಅಂತ ಆದ್ರೆ ಕೆಲವು ಕಾಲಗಳಿಂದ ಮತ್ತೆ ಮರಳಿ ಬರಬೇಕಾದೀತು. ಈಗ ಹೋದವರು ಪುನಃ ಬರ್ಲಿಕ್ಕುಂಟಾ? ನೀನು ಬರ್ತಿ ಹೀಗಲ್ಲ, ಮತ್ತೆ ಹುಚ್ಚನಾಗಿ ಬರ್ತಿ. ಆದ ಕಾರಣ ಸತ್ಯ ಹೇಳು. ಹೇಳ್ತೇನೆ. ನೀನು ಬ್ರಾಹ್ಮಣನಿಗೆ ಕೊಟ್ಟ ಹಣ ಎಷ್ಟು? ಮೊದಲು ಕೊಟ್ಟದ 500. ಆಮೇಲೆ 500 ಎಷ್ಟು? 1,000. ಮತ್ತೆ ಅವಾಗ 2,000 ಅಂತ ಹೇಳಿದ್ದಿ. ಅದು ಮಂಡೆ ಬಿಸಿಯಾಗಿ 3,000 ಅಂದಾಗ ಒಪ್ಪಿದ್ದಿ. ಎಷ್ಟು ಮಂಡೆ ಬಿಸಿ ಆಗ್ಲಿಕ್ಕಿಲ್ಲ. ನಿನಗೆ ಮಂಡೆ ಬಿಸಿ ಆಗುವಾಗ ಹೆಚ್ಚುತ್ತಾ ಹೋಗುದಿಲ್ಲ, ಕಡಿಮೆ ಆಗುದಿಲ್ಲ. 2 ಪೆಟ್ಟು ಬೀಳುವಾಗ ಕಡಿಮೆ ಆಯ್ತಲ್ಲ. ನಿನ್ನ ಕೈಯ ಉಂಗುರ ನೋಡಿ ಎಲ್ಲ ಬಂಗಾರದ್ದು. ಯಾರು ಹೇಳಿದ್ದು? ಎಲ್ಲ ಸಂತೆಯಿಂದ ಇಕ್ಕಿದ್ದು. ಆ ವಾಹನ ಯಾರದು? ವಾಹನ ಇವರದ್ದು, ನೋಡ್ಲಿಕ್ಕೆ ಬಂದವರದ್ದು. ನನಗೆ ತೊಳೆಯುವ ಕೆಲಸ ಮಾತ್ರ. ಅಣ್ಣಪ್ಪನ ಏಟು ಬೀಳುವಾಗ ಸ್ವಸ್ವರೂಪ ಜ್ಞಾನ ಬಂತು ನಿನಗೆ. ಭಯಂಕರ ಪೆಟ್ಟು. ಆದ್ರೆ ಇಲ್ಲಿವರೆಗೂ ನ್ಯಾಯ ಬಂದ ಮೇಲೆ ನಿನಗೆ ದೊರಕಬೇಕಾದಂತಹ 1000 ಹೊನ್ನನ್ನು ನಾನು ಬೀಡಿನಿಂದ ಕೊಡ್ತೇನೆ. ಹಿಡ್ಕೊಂಡು ಈಗಲೇ ಹೋಗ್ತೇನೆ. ಈಗ ಕೊಡುವುದಿಲ್ಲ. ಮತ್ತೆ ಈಗ ಯಾಕೆ? ಬೆಳಗದ ಮೇಲೆ. ಅದ್ಯಾಕೆ ಬೆಳಿಗ್ಗೆ? ಈಗ ನೀನು ಹೋದ್ರೆ ನಿನ್ನನ್ನು ಹುಲಿ ಹಿಡಿಯುತ್ತದೆ. ದಾರಿಯಲ್ಲಿ ಕೆಲವೆಲ್ಲ ಹುಲಿಗಳು ಇದ್ದಾವೆ ಈಗ. ಅಣ್ಣಪ್ಪ, ಅವನಿಗೆ ಫಲಹಾರದ ವ್ಯವಸ್ಥೆಯನ್ನು ಮಾಡು. ಆಮೇಲೆ ಒಂದು ದೃಷ್ಟಿ ಅವನ ಬಗ್ಗೆ ಇರಲಿ. ವ್ಯಕ್ತಿ ಅಪಾಯಕಾರಿ ಇದ್ದಾನೆ, ಯಾವುದು ಕದ್ದುಕೊಂಡು ಹೋಗ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ. ಹುಟ್ಟಿ ಮೂಸೆ, ಬೆಳಗಾದ ಮೇಲೆ ಕೊಡುವಂತಹ 1000 ಹೊನ್ನನ್ನು ಹಿಡಿದುಕೊಂಡು ಹೋಗಿ ನ್ಯಾಯೋಚಿತವಾದಂತಹ ಜೀವನವನ್ನು ಸಾಗಿಸಬೇಕು. ಇನ್ನೆಲ್ಲಾದರೂ ನಾರಿ ಕುಲವನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ನಿನ್ನ ನೀಚ ಬುದ್ಧಿಯ ದೂರು ಬಂತೆಂದಾದರೆ ನಿನ್ನ ಅಂಗಡಿ, ನಿನ್ನ ಪೀಡೆ, ನೀನು
ಎಲ್ಲ ನೇತ್ರಾವತಿ ಹೊಳೆಯಿಂದ ಬೇಕಾದೀತು ಜಾಗ್ರತೆ. ಇಲ್ಲ ಯಜಮಾನ್ರೆ, ನಂಗೆ ಹತ್ರ ಎಲ್ಲ ಚೂಡಾಣೆ ಅಂತೇಳಿ ನಾನು ಅಲ್ಲೇ ಅಂಗಡಿ ಹೊಡಿಬೇಡ ನೀನು ಹೋಗು. ಹಿಂಗತ್ತರಿ ವಿಷಯ ಉಂಡ. ನಿಮ್ಮನ್ನು ಒಮ್ಮೆಮ್ಮೆ ನೋಡುವಾಗ ದೊಡ್ಡ ಸೈತಾನ್ ನೋಡಿದಾಗ ಆಗ್ತದೆ. ಸೈತಾನ ಭೂತ ನೋಡಿದಾಗ ಆಗ್ತದೆ. ನೀವು ಒಮ್ಮೆಮ್ಮೆ ಒಳ್ಳೆ ಮನಸ್ಸರಾಗಿಯೇ ಕಾಣ್ತೀರಿ. ಅದೇನು ಹಾಗೆ ವ್ಯತ್ಯಾಸ ಆಗುದು? ನಾನು ಹಾಗೆ ಒಳ್ಳೆಯವರಿಗೆ ಒಳ್ಳೆಯವನಾಗಿಯೇ ಕಾಣುತ್ತೇನೆ, ಕೆಟ್ಟವರಿಗೆ ಮಾತ್ರ ನಾನು ಭಯಂಕರನಾಗಿ ಕಾಣುತ್ತೇನೆ. ಯಜಮಾನ್ರಿ ಹೇಳಿದು ಗೊತ್ತಾಯ್ತಲ್ಲ, 1,000 ಕೊಡಿ. ಬೆಳಿಗ್ಗೆ ಕೊಡ್ಲಿಕ್ಕೆ ಹೇಳಿದ್ದಲ್ವೇನೋ? ಅದು ರಾತ್ರಿ ಇಲ್ಲಿ ಉಳ್ಕೋ. ಇಲ್ಲಿ ನಿಂತ್ರೆ ನನಗೆ ಹಸಿವೆ ಆಗುದಿಲ್ವಾ? ಊಟ ಮಾಡೋ. ಊಟ ಯಾರಲ್ಲಿ? ನಿಮ್ಮಲ್ಯ? ಕಾಫಿರಲ್ಲಿ ನಾವು ಊಟವೇ ಮಾಡುವುದಿಲ್ಲ. ಅಂದ್ರೆ ಬೇರೆ ಜಾತಿಯವರಲ್ಲಿ ನಾವು ಊಟ ಮಾಡುವುದಿಲ್ಲ. ಫಲಾರ ಕೊಡ್ತೇನೆ. ಫಲಾರ ನನ್ನ ಜೀವಮಾನಕ್ಕೆ ಸಾಕು ಮಾರಾಯ. ನೀನು ಆಗ ಒಂದು ಕೊಟ್ಟ ಫಲಾರ ನನಗೆ ಪೆಟ್ಟು ಕೊಡ್ತೇವೆ ಅಂದಲ್ವಾ? ನಿನಗೆ ತಿನ್ನುವುದಕ್ಕೆ ಏನಾದ್ರೂ ಬೇಕಾ? ತಿನ್ನುವುದಕ್ಕ ಏನು ಕೊಡ್ತೀರಿ? ನಿನಗೇನ್ ಬೇಕು ಕೇಳಿದು ಕೊಡ್ತೀರಾ? 10 ಸೇರು ಅವಲಕ್ಕಿ, 1 ಗೊನೆ ಬಾಳೆಹಣ್ಣು, 10 ಎಳನೀರು. ನಿನಗೆ ಅಂಗಡಿಯಲ್ಲಿಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಕೊಡ್ತೇವೆ ಅಂದದ್ದಲ್ಲ, ತಿನ್ಲಿಕ್ಕೆ. ಇದು ವ್ಯಾಪಾರಕ್ಕಲ್ಲ, ತಿನ್ನುವುದಕ್ಕೆ. ಇಷ್ಟೊಂದು ಆಶ್ಚರ್ಯ ಆಯ್ತಾ? ನಾನಿವತ್ತು ಸ್ವಲ್ಪ ಕಡಿಮೆ ಕೇಳಿದ್ದು. ಧರ್ಮಕ್ಕೆ ಕೊಡುವವರು ಇದ್ದಾರೆ ಅಂತ ಆದ್ರೆ ಇದರಿಂದ ಹೆಚ್ಚಿಗೂ ಕೇಳ್ತೇನೆ. ಧರ್ಮಕ್ಕಲ್ವಾ? ಸಾರಿ, ತಿಂತೇನೆ. ತಿಂದ ಕೂಡಲೇ ಹೊಟ್ಟೆ ತುಂಬುತ್ತದೆ. ಹೊಟ್ಟೆ ತುಂಬಿದ ಕೂಡಲೇ ನನಗೆ ಮಲಗಬೇಕು. ಜಾಗ ಉಂಟು, ಮಲ್ಕೋ. ಜಾಗ ಇರ್ಬೋದೇ? ನನಗೆ ಒಬ್ಬನಿಗೆ ಮಲಗಿ ಅಭ್ಯಾಸ ಇಲ್ಲ. ನನ್ನ ಜೊತೆ ಮಲ್ಕೊಳ್ಳೋ. ಸಾವಾಸ ಬೇಡ ಮಾರಾಯ. ನಿದ್ದೆಯಲ್ಲಿ ಇಷ್ಟು ದಪ್ಪದ ಕಾಲನ್ನು ಎತ್ತಿ ನನ್ನ ಎದೆಗೆ ಇಟ್ಟರೆ ನಾನು ಅಲ್ಲಿಗೆ ಚಟ್ನಿ ಹಾಕ್ತೇನೆ. ಹಾಗೇನಾಗೋದಿಲ್ಲ. ನೆಲ್ಲಿ ಆಡಿ ಬೀಡಿಗೆ ಬಂದು ನಮ್ಮ ಒಡೆಯರಲ್ಲಿ ಮಾತನಾಡಿದ ಮೇಲೆ ನಿನಗೆ ಏನನ್ನಿಸ್ತು? ನನ್ನ ಮನಸ್ಸೇ ಪರಿವರ್ತನೆಯಾಗಿದೆ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಊರಿನವರು ಹೇಳ್ತಾ ಇದ್ರು, ಇದು ಚಾವಡಿ ಹೇಳಿದರೆ ಧರ್ಮದ ಚಾವಡಿ, ನ್ಯಾಯದ ಚಾವಡಿ, ಇಲ್ಲಿ ಯಜಮಾನರು ದೇವರಂತ ಮನುಷ್ಯ ಎಂಬುದಾಗಿ. ಹಾಗೆ ಊರವರ ಮಾತನ್ನು ಕೇಳುವಾಗ ಇಂಥ ಒಂದು ಯಜಮಾನನನ್ನು ನನಗೂ ನೋಡಬೇಕು, ಮಾತಾಡಿಸಬೇಕು ಅಂತ ಮನಸ್ಸಾಯ್ತು. ಹಾಗೆ ನಾನು ಇಲ್ಲಿಗೆ ಬಂದದ್ದು. ಯಜಮಾನರು ಎಂತ ಮಾತನ್ನು ಹೇಳಿದ್ರು ನೋಡಿ. ಈ ಪ್ರಪಂಚದಲ್ಲಿ ಜಾತಿ ಮುಖ್ಯವಲ್ಲ, ನೀತಿಯೊಂದೇ ಮುಖ್ಯ. ನಾವು ಅಣ್ಣ ತಮ್ಮಂದಿರಾಗೆ ಬದುಕುವುದಕ್ಕೆ ಕಲಿಬೇಕು ಎಂಬುದಾಗಿ ಯಜಮಾನರು ಹೇಳಿದ್ರಲ್ಲ. ಇಲ್ಲದಿದ್ರೆ ನೀವು ಯೋಚನೆ ಮಾಡಿ ಸ್ವಾಮಿ, ನನ್ನ ಶರೀರದಲ್ಲಿ ಹರಿತಿರುವ ರಕ್ತ ಕೆಂಪು, ನಿಮ್ಮ ಶರೀರದಲ್ಲಿ ಹರಿತಿರುವ ರಕ್ತ ಕೆಂಪೆ ಅಲ್ವೇ? ಒಂದೇ ಬಣ್ಣದ ರಕ್ತ ಇರುವಂತ ನಾವು ಅಣ್ಣ ತಮ್ಮಂದಿರು ಹೊಡ್ಕೊಂಡು ಬಡ್ಕೊಂಡು ಕಡ್ಕೊಂಡು ಸಾಯುವುದಾ? ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ನಾನು ಈಗಲೇ ಹೋಗ್ತೇನೆ. ಗಡಿ ಪ್ರದೇಶಕ್ಕೆ. ನನ್ನ ಸಂಬಂಧಿಕರೆಲ್ಲ ಇರುವುದು ಗಡಿಯಲ್ಲಿ. ಈಗ ಮುಸುಕು ಹಾಕಿಕೊಂಡು ನಾನು ಅವರಲ್ಲಿ ಹೋಗಿ ಹೇಳ್ತೇನೆ, ನಾವು ಯಾರು ಗಲಾಟೆ ಮಾಡುವುದು ಬೇಡ, ನಾವು ಕ್ರಾಂತಿ ಪ್ರಿಯರಾಗುವುದಲ್ಲ, ನಾವು ಶಾಂತಿ ಪ್ರಿಯರಾಗೋಣ ಎಂಬುದಾಗಿ ಅವರಲ್ಲಿ ಹೋಗಿ ಹೇಳ್ತೇನೆ. ಈ ಪ್ರಪಂಚದಲ್ಲಿ ದ್ವೇಷ ಅಸೂಯೆ ಸಲ್ಲದು. ಸಹನೆ, ಸಹ ಬಾಳ್ವೆ, ಸೌಹಾರ್ದತೆಯಿಂದ ಬದುಕಬೇಕಾದ್ದು ನಮ್ಮ ಕರ್ತವ್ಯ. ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೂ ಬಿಡಬೇಕು. ಇದುವೇ ಲೋಕದ ಜನರಿಗೆ ತತ್ವ ಸಂದೇಶವಾಗಲಿ. ಇನ್ನು ಮುಂದೆ ಹಿಂದೆ ಮುಂದೆ ನಾವೆಲ್ಲರೂ ಒಂದೇ. ನನ್ನೆಯ ಬಾಳೆಯುತ್ತಲೇ ಜೀವನ ನದಿ ಹರ್ಷ ಎಲ್ಲೆಡೆ ಬೀಳಿದವರನ್ನು ಪರೀಕ್ಷೆ ಮಾಡಿ ಸಂತುಷ್ಟರಾದೆವು. ಅವರನ್ನು ತೋರಿಸಿಕೊಟ್ಟಂತಹ ನಿನಗೆ ಏನು ವರ ಬೇಕು ಕೇಳು, ಅನುಗ್ರಹಿಸ್ತೇವೆ. ನನಗೆ ಯಾವ ವರವೂ ಬೇಡ, ನಿಮ್ಮ ಕರುಣೆ ಆದರಗಳಿದ್ದರೆ ಸಾಕು. ಅಲ್ಲಪ್ಪ, ಸ್ವಾರ್ಥಿಗಳೇ ತುಂಬಿದಂತಹ ಈ ಲೋಕದಲ್ಲಿ ನಿನಗಾಗಿ ಏನನ್ನು ಕೇಳುವುದಿಲ್ಲ ಎಂದಾದರೆ ನಿನ್ನ ಮೇಲೆ ಅನುಮಾನಗೊಂಡಿದ್ದೇವೆ. ನೀನು ಯಾರೆಂದು ಹೇಳ್ತೀಯಾ? ಯಾಕೆ ನಿಮಗೆ ಈ ಸಂಶಯ? ಕಾರಣವಿದೆ. ಈ ಲೋಕವನ್ನೇ ಸುಡುವುದಕ್ಕೆ ನಾವು ಮುಂದಾದ ಸಂದರ್ಭ. ಸಾಮಾನ್ಯ ಮನುಷ್ಯ ಮಧ್ಯಪ್ರವೇಶ ಮಾಡುತ್ತಿದ್ರೆ ಸುಟ್ಟು ಹೋಗುತ್ತಾ ಇದ್ದ. ನೀನಂತೂ ನಿರ್ಭೀತಿಯಿಂದ ವ್ಯವಹರಿಸಿದೆ. ಇಂಥಲ್ಲೇ ಧರ್ಮಾತ್ಮರಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟೆ. ಆದ್ರಿಂದಲೇ ನಿನ್ನ ಬಗ್ಗೆ ಅನುಮಾನ ಹೆಚ್ಚಾಗುತ್ತಾ ಇದೆ. ಸತ್ಯ ಹೇಳು, ವಂಚಿಸಬೇಡ. ಯಾರೆಂದು ನೋಡಿಕೊಂಡು ಸರಿಯಾಗಿ ನೋಡಲು ತರುಣಗಳಿಗಾಗಿ ಇರುವೆನು ನೀನಿಲ್ಲಿ ಧರ್ಮ ರಕ್ಷಣೆಗಾಗಿ ಇರು ಸದೇವತೆಯಾಗಿ. ಧರ್ಮದೇವತೆಗಳೇ, ಈಗಲಾದರೂ ನಾನು ಯಾರೆನ್ನುವಂತಹ
ಸತ್ಯತೆಯನ್ನು ಅರಿತುಕೊಂಡಿರಲ್ಲ. ನಿಮ್ಮಲ್ಲಿ ಒಂದು ಕೇಳಿಕೆ. ಅಂದೊಂದು ದಿನ ಕೈಲಾಸದಲ್ಲಿ ನಿಮ್ಮನ್ನು ನಾನಾ ವಿಧವಾಗಿ ನಿಂದಿಸಿದವ ನಾನು. ಅದೆಲ್ಲವನ್ನು ನೀವು ಮರೆತು ಬಿಡಬೇಕು. ನೀವು ಧರ್ಮಶೋಧನೆಗಾಗಿ ಕೈಲಾಸದಿಂದ ಕೆಳಗಿಳಿದಂತಹ ಸಂದರ್ಭ ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ನಾನು ಹೊರಟು ಬಂದವ. ಸತ್ಯದ ನಾಡು ಧರ್ಮದ ನೆಲೆಬೀಡು ಎಲ್ಲಿದೆ ಎನ್ನುವುದನ್ನು ಅರಸುತ್ತಾ ಬರುವಾಗ ಸರ್ವಧರ್ಮ ಸಮನ್ವಯಗೊಂಡಂತಹ ಕ್ಷೇತ್ರ ನೆಲ್ಯಾಡಿ ಬೀಡು ಎನ್ನುವುದನ್ನು ತಿಳಿದು ಇಲ್ಲಿ ಆಳಾಗಿರಬೇಕಾಯಿತು. ನಿಮಗೂ ಧರ್ಮಕ್ಷೇತ್ರವನ್ನು ತೋರಿಸಿಕೊಟ್ಟಿದ್ದೇನೆ. ಮುಂದಿನ ನಿಮ್ಮ ನಿರ್ಧಾರ ಏನು? ಗಳಬಳಿ ಸತ್ಯ ಧರ್ಮ ಇರುವಲ್ಲೇ ನೆಲೆಯಾಗಬೇಕೆಂಬ ಹಾಗೆ ತೀರ್ಮಾನಿಸಿದವರು ನಾವು. ಅಂತಹ ಸ್ಥಳ ಈ ಕುಡುಂಬಪುರವಾದ್ದರಿಂದ ನಾವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ನೀವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾದಂತಹ ಸಂದರ್ಭ ನೀವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನೆರವನ್ನು ನೀಡುವುದಕ್ಕೆ ಇಲ್ಲಿ ಕ್ಷೇತ್ರ ಪಾಲಕರಾಗಿ ನಾನಿರ್ತೇನೆ. ಇಲ್ಲಿ ನಾವು ಮಾತ್ರ ಪೂಜೆಯನ್ನು ಕೈಗೊಂಡ್ರೆ ಸಾಲದು, ಮಂಜುನಾಥನ ದಿವ್ಯ ಸಾನ್ನಿಧ್ಯದಲ್ಲಿ ಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಶಿವನನ್ನು ಪ್ರಾರ್ಥಿಸೋಣ. ಕಲಿಯುಗದಲ್ಲಿ ಸತ್ಯ ಆ ದಿನ ಇರುಳಲ್ಲಿ ಅಮ್ಮೋ ದೇವಿಯು ನೇತ್ರಗೈದಾಗ ಕನಸಿನ ಬಂದು ಆ ಧರ್ಮ ದೇವತೆಗಳು ಕೇಳಿದರು ಮೂಗವಾದ ಧರ್ಮದಿಂದ ಅಮ್ಮು ದೇವಿ ಅರಿತುಕೊಳ್ಳೆಂಬಲ್ಲಿ ಧರ್ಮ ದೇವತೆಗಳೆಲ್ಲ ಇರಲಿರಲಿ ಬಯಸಿಗೆ ನಾವು ತೊರೆಯುತ್ತಿ ಬೀಡನ್ನು ಬೇರೆ ಕಟ್ಟಿಕೊಳ್ಳುವೆ ಇರಿಸಿಲ್ಲಿ ಉಯ್ಯಾಲೆಯಲ್ಲ ಅಮ್ಮು ದೇವಿ ಅಮ್ಮುದೇವಿ ಅಮ್ಮುದೇವಿ ನಾವು ಯಾರೆಂಬುದನ್ನು ಸರಿಯಾಗಿ ಅರಿತುಕೋ. ಕೈಲಾಸದಿಂದ ಧರೆಗಿಳಿದಿರುವ ಧರ್ಮ ದೇವತೆಗಳೇ ನಾವಾಗಿದ್ದೇವೆ. ನಿನ್ನ ಸತ್ಯ ಧರ್ಮಗಳಿಗೆ ಬಲವೆಚ್ಚಿದಂತಹ ನಾವು ಇಲ್ಲಿಯೇ ಸೆಲೆಯಾಗುವುದಕ್ಕೆ ಬಲ ಮಾಡಿದ್ದೇವೆ. ನಮಗೆ ಇರುವುದಕ್ಕೆ ಈ ಬೀಡನ್ನು ಬಿಟ್ಟುಕೊಡು. ನಿನ್ನ ವಾಸಕ್ಕಾಗಿ ಬೇರೆ ಬೀಡನ್ನು ಕಟ್ಟಿಸಿಕೋ. ನಮಗಾಗಿ 4 ಉಯ್ಯಾಲೆಗಳನ್ನಿರಿಸು, 4 ಉಯ್ಯಾಲೆಗಳನ್ನಿರಿಸು, 4 ಉಯ್ಯಾಲೆಗಳನ್ನಿರಿಸು. ನೆರವೇರಿಸಲು ನುಡಿಗಳೆಲ್ಲ ಕುಲಪುತ್ರ ವರನನ್ನು ನೀಡೆಮ್ಮ ಬಸಗೆ ಹೊರ ನಿಲ್ಲುವರು ಪುಷ್ಪವತಿಯರೆಂದಿಸಿ ನಾರಿಯರು ಯೋಗ್ಯರಾಗಿಲ್ಲದಿರಲಿ ಅಮ್ಮು ದೇವಿ ಅಮ್ಮುದೇವಿ ಅಮ್ಮುದೇವಿ ನಾವು ನೆಲೆಯಾದಂತಹ ಈ ಸ್ಥಳದ ವಿಧಿ ವಿಧಾನಗಳನ್ನು ನೆರವೇರಿಸುವುದಕ್ಕಾಗಿ ಒಬ್ಬ ಅಧಿಕಾರಿಯಾಗಬೇಕು. ಅದಕ್ಕಾಗಿ ನಿನ್ನ ಮಗ ಕುಮಾರಯ್ಯನನ್ನು ನಮ್ಮ ವಶಕ್ಕೊಪ್ಪಿಸು. ಆತನಿಗೆ ಪಟ್ಟಾಭಿಷೇಕವೆಂಬ ಮಹತ್ ಕಾರ್ಯವಾಗಬೇಕು. ಆತನನ್ನು ಮುಂದೆ ಜನರು ಹೆಗ್ಗಡೆ ಎಂದು ಕರೆಯಬೇಕು, ಹೆಗ್ಗಡೆ ಎಂದು ಕರೆಯಬೇಕು. ಮುಂದೆ ನಿನ್ನ ವಂಶದಲ್ಲಿ ಗಂಡು ಸಂತಾನವಿಲ್ಲವಾದರೆ ಹೆಣ್ಣಾದವಳಿಗೆ ಇಲ್ಲಿಯ ಅಧಿಕಾರ ದೊರಕುವುದಲ್ಲ. ಅವಳಲ್ಲಿ ಬಹಿಷ್ಠಾದೋಷವಿದೆ. ಇದನ್ನು ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ. ಕಾಲ ಕಾಲದ ನಡಾವಳಿ ಪರ್ವಗಳು ಸಲ್ಲೇಲಿಗಳು ನಡೆಸಿ ಬರಬೇಕು. ಆಲಯಗಳನ್ನು 4 ಕಟ್ಟಿಸು. ಯಮಗಿರುವ ಸಚ್ಚಿನ ಸತ್ಕುಲ ಪಾತ್ರಿಗಳನ್ನು ಅಮ್ಮು ದೇವಿ ಅಮ್ಮುದೇವಿ 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 ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ನೇಮ ನಡವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು. ಅವುಗಳನ್ನು
ಧರ್ಮವನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ, ಸತ್ಶೀಲವಂತರಾದ, ಸದ್ಗುಣವಂತರಾದ ನಾಲ್ವಡಿತಾಯರನ್ನು ಇಬ್ಬರು ಪಾತ್ರಿಗಳನ್ನು ನೇಮಿಸಬೇಕು. ನಮಗಾಗಿ 4 ಗುಡಿಗಳನ್ನು ಕಟ್ಟಿಸಬೇಕು. ಭಕ್ತಿಯಿಂದ ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡ್ತೇವೆ. ದಾನ ಧರ್ಮಗಳು ಯಾವಾಗಲೂ ನಡೆಸುವ ನಿನ್ನ ಮನದ ಯುಕ್ತ ವಚನಗಳ ಮಾನಿಸುತ್ತ ಪಾಲಿತು ನಮ್ಮ ಮೀರೆ ದುಮ್ಮನ ಕಷ್ಟಗಳನ್ನು ಪಡೆದು ಅಮ್ಮುದೇವಿ ಅಮ್ಮುದೇವಿ ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ದಾನ ಧರ್ಮಾದಿಗಳು ನಿರಂತರವಾಗಿ ಸಾಗುತ್ತಾ ಬರಬೇಕು. ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳುತ್ತೇವೆ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮದೇವತೆಗಳ ಮಾತು ಎಂಬುದಾಗಿ ಹೇಳಿಸಿಕೊಡುತ್ತೇವೆ. ನಮ್ಮ ಮಾತನ್ನು ಮೀರಿ ನಡೆದಲ್ಲಿ ಬಲುತೆರನಾಗಿರುವ ಕಷ್ಟಕ್ಕೊಳಗಾಗುವಿರಿ. ವೃದ್ಧ ದಂಪತಿಗಳಾಗಿಯೂ, ಬ್ರಾಹ್ಮಣ ಸ್ತ್ರೀಯಾಗಿಯೂ, ಯವನನಾಗಿಯೂ ನಾವೇ ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಧರ್ಮದೇವತೆಗಳು. ಅವರನ್ನು ಹುಡುಕಿಸುವ ಯತ್ನ ಮಾಡದಿರು, ಅವರೇ ನಾವಾಗಿದ್ದೇವೆ. ನಾವು ಬಂದ ಗುರುತಿಗಾಗಿ ನಮ್ಮ ಕೈಯಾಯುಧಗಳನ್ನೆಲ್ಲಿರಿಸಿ ಹೋಗುತ್ತೇವೆ. ಬೀಡು ಬಿಟ್ಟನು ಪಡಿದ ಒಂದೊಂದೇ ಕೃತ್ಯ ಸಾಗಿದೆ. ಸ್ವಾಮಿ, ಕನಸಿನಲ್ಲಿ ಧರ್ಮದೇವತೆಗಳನ್ನು ಕಂಡೆನ? ನಾನು ನೋಡಿದೆ. ಅವರ ಆದೇಶವನ್ನು ಈಡೇರಿಸಬೇಕಾದಂತಹ ಕರ್ತವ್ಯ ಪ್ರಜ್ಞೆ ಜಾಗೃತವಾಗುತ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರವೃತ್ತರಾಗುವ ಧರ್ಮದೇವತೆಗಳ ಆದೇಶದಂತೆ ನೆಲ್ಯಾಡಿ ಬೀಡನ್ನು ಬಿಟ್ಟು ಬೇರೆ ಬೀಡನ್ನು ನಿರ್ಮಿಸಿಕೊಂಡದ್ದಾಗಿದೆ. ಸರಿ, ನಿನಗೆ ಹೆಗ್ಗಡೆ ಪಟ್ಟವನ್ನು ಕಟ್ಟಿದ್ದೇನೆ. ದಾನ ಧರ್ಮ ಪರೋಪಕಾರ ಆದಿ ಸದ್ಗುಣಗಳಿಂದ ಪರಿಶೋಭಿಸುತ್ತಾ ಕುಲದ ಕೀರ್ತಿ ವರ್ಧನೆಗೆ ಕಾರಣನಾಗು ಮಗನೇ. ಭವರೋಗ ವೈದ್ಯನಾದಂತಹ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗು. ಪುಣ್ಯ ಭೂಮಿಯಾದಂತಹ ನಮ್ಮ ಕುಟುಂಬ ಧರ್ಮಭೂಮಿಯಾಗಲಿ ಕುಮಾರ, ಧರ್ಮಭೂಮಿಯಾಗಲಿ. ಸುಂದರ ರಜತಾದಿಯಲ್ಲಿ ದೇವಾಗಿಂದು ಶೇಖರ ಮನದಲ್ಲಿ ಎಂದರ ಪುರಿಯಲ್ಲಿ ಕುಂದಿದ ಧರ್ಮವ ಮುಂದು ಕಾಣಿಸಿ ತಕ್ಕ ಬೃಂದವಾಗಿಸಿ ಸುಂದರವಾದ ದಾರಿಯಲ್ಲಿ ಕುಳಿತುಕೊಂಡು ಧರ್ಮದೇವತೆಗಳು ಹಾಗೂ ಗಣಬಡಿಯ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಏನು ಮಾಡ್ತಾರೆ ಅನ್ನುವ ಹಾಗೆ ಮನುಷ್ಯರನ್ನು ಪರೀಕ್ಷೆ ಮಾಡುತ್ತಾ ಮಾಡುತ್ತಾ ಕುಟುಂಬಪುರವನ್ನು ಸೇರಿದ್ರಲ್ಲ. ಹೆಗ್ಗಡೆ ದಂಪತಿಗಳನ್ನು ಪರೀಕ್ಷಿಸಿದರೆ ಧರ್ಮವನ್ನು ಬೆಳಗಿಸುವಂತಹ ಸಂಪೂರ್ಣ ಅರ್ಹತೆ ಅವರಲ್ಲಿ ಉಂಟು ಎಂಬುದನ್ನು ತಿಳಿದು ಕುಟುಂಬಪುರದಲ್ಲಿಯೇ ನೆಲೆಯಾದರು. ಅಲ್ಲಿಯೇ ಶಿವ ದೇವಾಲಯ ಆಗಲಿ, ಧಾರ್ಮಿಕತೆ ಲೋಕದಲ್ಲಿ ಹೆಚ್ಚಲಿ. ಆದರೆ ಹೆಗ್ಗಡೆಯನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡಬೇಕಾಗಿದೆ. ಪರಮ ಪೂಜರಿ ನಿಮ್ಮ ಪಾದ ದರ್ಶನ ಹರಿಗಂಜಿಗೋಯಿತು ಪಾಪ ಜೀವಿತ ಬಲ
ಬೇಕು ಪೀಳಿಗೆ ಎನ್ನಲು ಯದೀಯ ಹರಜರಿ ಬಂದನ ನನಗೆ ಸವೇಜ. ನೇತ್ರಾವತಿ ನದಿ ತೀರದ ಕಡೆಗೆ ಮಹಾತ್ಮರೊಬ್ಬರ ಆಗಮನವಾಗಿದೆ ಮತ್ತಃ ವಿಷಯವನ್ನು ತಿಳಿದು ಬಂದರೆ ಹಣೆಗಣ್ಣ ಶಿವನೇ ಈ ರೂಪದಿಂದ ನಮ್ಮ ಕಣ್ಣ ಮುಂದೆ ಗೋಚರಿಸುತ್ತಾ ಇದ್ದಾರೋ ಎಂದು ಭಾಸವಾಗುತ್ತಾ ಇದೆಯಲ್ಲ. ಇರ್ಲಿ. ಓ ಪರಮ ಪೂಜ್ಯರೇ, ಪಾದಾರವಿಂದಗಳಿಗೆ ವಂದಿಸಿಕೊಡ್ತಾ ಇದ್ದೇನೆ. ಶುಭವಸ್ತು. ತಾವು ಯಾರು ಸ್ವಾಮಿ? ಎಲ್ಲಿಂದ ಹೊರಟಿದ್ದೀರಿ? ಮುಂದೆ ಯಾವ ಕಡೆಗೆ ಪ್ರಯಾಣ? ಅಪ್ಪಣೆ ಆಗಲಿ. ಅಯ್ಯ ಮಿಂದಿ ಪಾವನ ಪುಣ್ಯ ನದಿಗಳು ಇತ್ತ ಸಂಘರ್ಷಿಸುವ ಮನವಿದು ಪ್ರಗತಿ ನಿನ್ನ ಜ್ಯೋತಿ ಬಳಿಯಲ್ಲಿ ನೀನಾದೇ ಸುಕೃತಿ. ಅಯ್ಯ, ನಮ್ಮನ್ನು ಶಿವಯೋಗಿಗಳೆಂಬುದಾಗಿ ಕರೆಯುತ್ತಾರೆ. ಪ್ರಪಂಚದಲ್ಲಿ ಹರಿಯುತ್ತಿರುವ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರುವಾಗ ಪಾವನೆಯಳಾದಂತಹ ನೇತ್ರಾವತಿಯು ಇಲ್ಲಿ ಹರಿಯುತ್ತಾ ಇದ್ದಾಳೆಂಬುದಾಗಿ ತಿಳಿಯಿತು. ಹಾಗೆ ನದಿಯಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ಕುಳಿತು ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸುತ್ತಾ ಇದ್ದೇನೆ. ನನ್ನನ್ನು ಬಂದು ವಿಚಾರಿಸುತ್ತಿರುವಂತಹ ನೀನು ಯಾರೆಂಬುದಾಗಿ ತಿಳಿಲಿಲ್ಲವಲ್ಲ? ಇಲ್ಲಿಗೆ ಕುಡುಮ ಎಂಬುದಾಗಿ ಹೆಸರು. ಓಹೋ, ನೆಲ್ಲಾಡಿ ಬೀಡಿನ ಒಡೆಯ ಕುಮಾರಯ್ಯ ಹೆಗ್ಗಡೆ ಅಂತ ಹೇಳಿದ್ರೆ ನಾನೇ. ಸ್ವಾಮಿ, ತಂಗದಿರನ್ನು ತಾಪವನ್ನು ಪರಿಹಾರ ಮಾಡ್ತಾನಂತೆ. ಗಂಗಾದೇವಿಯು ಪಾಪವನ್ನು ಪರಿಹರಿಸ್ತಾಳಂತೆ. ನಿಮ್ಮ ಹಾಗಿರುವಂತಹ ಮುನಿವರೇಣ್ಯರು ಭವ ತಾಪವನ್ನು ಭವ ಪಾಪವನ್ನು ಪರಿಹರಿಸುತ್ತಹ ಯೋಗ್ಯತೆಯನ್ನು ಹೊಂದಿದವರು. ನಿಮ್ಮ ಪಾದ ದರ್ಶನದಿಂದಾಗಿ ನಮ್ಮ ನಾಡು ಪಾವನವಾಯಿತು. ಇಲ್ಲಿರುವಂತಹ ನಾವೆಲ್ಲ ಧನ್ಯರಾದೆವು. ಹೇಗೂ ಇಲ್ಲಿಯವರೆಗೆ ಬಂದಿದ್ದೀರಲ್ಲ, ಹೆಚ್ಚು ದೂರ ಏನು ಇಲ್ಲ. ನಮ್ಮ ನೆಲ್ಯಾಡಿ ಬೀಡಿನವರೆಗೆ ಪಾದ ಬೆಳೆಸಬೇಕು, ನೀಡುವಂತಹ ಭಿಕ್ಷೆಯನ್ನು ಸ್ವೀಕರಿಸುವುದರೊಂದಿಗೆ ನಮ್ಮನ್ನೆಲ್ಲ ಹರಸಬೇಕು ಅಂತ ಕೇಳಿಕೆ ನಿಮ್ಮಲ್ಲಿ ಬರಬಹುದಿತ್ತು. ಬನ್ನಿ ಸ್ವಾಮಿ. ಆದರೆ ಪೂಜೆ ಮಾಡುವೆ ಪಾಪ ಭರಿಸುವ ದಿನಕರ್ಮವನ್ನು ಶಿವದೇವಾಲಯ ಅವನದು ಇಲ್ಲ ಇಲ್ಲ ಎನ್ನಲೆಯದಿ ವರಣ ಶಿವನಿಗಾಗಿ ಮಾಡಿ ಭಿಕ್ಷೆಯನ್ನು ಬರಬಹುದಿತ್ತು. ಆದರೆ ನನ್ನ ಜೀವನದಲ್ಲಿ ಒಂದು ಕ್ರಮವನ್ನಿರಿಸಿಕೊಂಡಿದ್ದೇನೆ. ಏನು? ಭಿಕ್ಷೆಯನ್ನು ಸ್ವೀಕರಿಸುವುದಕ್ಕಿಂತಲೂ ಮೊದಲು ಶಿವನನ್ನು ಪೂಜಿಸಬೇಕು. ಇಲ್ಲಿ ಶಿವ ದೇವಾಲಯ ಎಲ್ಲಿದೆ? ಸ್ವಾಮಿ, ಕ್ಷಮಿಸಬೇಕು. ಯಾಕೆ? ಈ ಕುಟುಂಬದಲ್ಲಿ ಇಲ್ಲಿಯವರೆಗೆ ಶಿವ ದೇವಾಲಯ ಅಂತ ನಿರ್ಮಾಣಗೊಂಡ ಹಾಗಿಲ್ಲ. ಮತ್ತೇನಿದೆ? ಹಾಗಿತ್ತ ಇದೆಯಲ್ಲ. ಯಾವುದು? ಧರ್ಮದೇವತೆಗಳ ಗುಡಿಯೂ ಇದೆ, ಈ ಕಡೆಯಿಂದ ಚಂದ್ರನಾಥ ಸ್ವಾಮಿಯ ಬಸದಿಯೂ ಇದೆ. ಚಂದ್ರನಾಥ ಸ್ವಾಮಿಯ ಬಸದಿ ಧರ್ಮ ದೇವತೆಗಳ ಗುಡಿಯೇ. ಎಲ್ಲಿ ಶಿವ ದೇವಾಲಯ ಇಲ್ಲವೋ ಅಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸಲಾರೆ. ಇಲ್ಲಿಗೆ ಬಂದ ತಪ್ಪಿಗಾಗಿ ಈ ದಿನ ಉಪವಾಸ ಇರುತ್ತೇನೆ. ಉಪವಾಸ ಇರುತ್ತೇನೆ. ಶಿವಗ್ರಿಯವ ನಿರ್ಮಾಣ ಬಗೆಗೆ ಮಾಡ್ತೇನೆ ವಿಭುದ ಯೋಗೀಶ ಚಂದನದ ಅನ್ನದ ದಾನ ಸಾಗಿಸು ನೀನಾದ ಅನ್ನದ ದಾನ ಸಾಗಿಸು ನೀನೇನಾದ ಅತಿಥಿಗೆ ಸತ್ತಾರ ಮಗನಿ ನಾನು ಪದಿಗರಿಸೆನು ಪೂಜ್ಯವಯ ಯೋಗಿಯ ಚಂದನದ ಅರಹಂದ ಸಂದಿಗ್ಧ ಪರಿಸ್ಥಿತಿ ನನ್ನ ಕಣ್ಣೆದುರು ಈ ಹೊತ್ತು ತೋರಿ ಬರುತ್ತಾ ಇದೆ. ಅನ್ನದಾನದಿಂದ ಈ ಕುಡುಮನಾಡಿಗೆ ಪ್ರಸಿದ್ಧಿ ಬಂದಿದೆ. ದಿನ ಒಂದಕ್ಕೆ 1000 ಸಂಖ್ಯೆಯ ಜನ ಉಂಡು ತೃಪ್ತರಾಗಿ ಹೋಗುವಂತಹ ದೃಶ್ಯವನ್ನು ನಮ್ಮ ಕಣ್ಣಾರೆ ಕಂಡು ನಾವೆಲ್ಲ ಆನಂದಿಸಿದವರು.
ನನ್ನ ಪೂರ್ವಿಕರು ತಮ್ಮ ಉಸಿರು ಅಂತ ತಿಳ್ಕೊಂಡು ಇಲ್ಲಿಯವರೆಗೆ ಮುನ್ನಡೆಸಿಕೊಂಡು ಬಂದ್ರೆ ನನ್ನ ಕಾಲಕ್ಕೆ ಆಗುವಾಗ ಅತಿಥಿಗಳಾಗಿ ಬಂದಂತಹ ಈ ಯತಿಗಳನ್ನು ಸಂತೈಸುವಲ್ಲಿ ನಾನು ಅಸಮರ್ಥನಾಗುತ್ತಾ ಇದ್ದೇನೆ. ದೇಗುಲ ಇಲ್ಲಂತಹ ಕೊರತೆಯನ್ನು ಆ ಪುಣ್ಯಾತ್ಮರು ಎಚ್ಚರಿಸುತ್ತಾ ಇದ್ದಾರೆ. ರಾತ್ರಿ ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಒಂದು ಊರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಯಾರಿಂದಾದ್ರೂ ಸಾಧ್ಯ ಉಂಟೆ? ಆಗುದಿಲ್ಲ ಅಂತ ಆದ್ರೆ ಆ ಪುಣ್ಯಾತ್ಮರು ಯಾವುದೇ ಕಾರಣಕ್ಕೂ ಉಪವಾಸದಿಂದ ಹಿಂದೆ ಸರಿಯುವುದಕ್ಕೂ ಸಾಧ್ಯ ಇಲ್ಲ ಅಂತ ಆಯ್ತೋ ಇಲ್ವೋ? ಹಾಗಿದ್ರೆ ಮುಂದೇನು ಪರಿಹಾರಕ್ಕೆ ದಾರಿ ಏನು? ಒಂದು ದಾರಿ ಇದೆ. ಸಲ್ಲೇಖನ ವ್ರತವನ್ನು ಕೈಗೊಳ್ಳುತ್ತೇನೆ. ಅವರ ಜೊತೆಯಾಗಿ ನಾನು ಕೂಡ ಉಪವಾಸವನ್ನೇ ಮುಂದುವರಿಸ್ತೇನೆ. ದಿನೇಶ್ವರ ಅರಹಂತ ದಾರಿ ಬಂದಿರುವಂತಹ ಆ ಶಿವಯೋಗಿಗಳು ಈ ಹೊತ್ತು ಉಪವಾಸವನ್ನು ಕೈಗೊಂಡಿದ್ದಾರಲ್ಲ, ಕಾರಣವೇನಂತೆ? ಈ ಕುಟುಂಬದಲ್ಲಿ ಶಿವ ದೇವಸ್ಥಾನ ಇಲ್ಲವಲ್ಲ, ಆ ಬಗ್ಗೆ ನಾನು ಮರುಗುತ್ತಾ ಇದ್ದೇನಪ್ಪ. ಚಿಂತಿಸಬೇಡಿ, ಸೂರ್ಯೋದಯಕ್ಕೆ ಮುನ್ನ ಶಿವಲಿಂಗವನ್ನ ತಂದು ನಾನು ಎಲ್ಲಿ ಸ್ಥಾಪಿಸುತ್ತೇನೆ. ಅದೆಲ್ಲ ಅಷ್ಟು ಸುಲಭವೇನೋ? ಸಾಧ್ಯವಾಗದೆ ಹೋದಲ್ಲಿ ನನ್ನ ಮುಖವನ್ನೇ ನಿಮಗೆ ತೋರಿಸುವುದಿಲ್ಲ. ಅಣ್ಣಪ್ಪ, ಯಾವ ಧೈರ್ಯದಿಂದಾಗಿ ಈ ರೀತಿಯ ಮಾತು ಹೇಳ್ತೀಯೋ ನನಗೊಂದು ಗೊತ್ತಾಗುವುದಿಲ್ಲ. ಅಂತೂ ನಿನಗೆ ಈ ರೀತಿಯ ಉತ್ಸಾಹ ಉಂಟುತ್ತಾದ್ರೆ ನಾವು ನಂಬಿರುತ್ತಹ ಧರ್ಮದೇವತೆಗಳು ಆ ಚಂದ್ರನಾಥ ಸ್ವಾಮಿಯು ಇದಕ್ಕೆಲ್ಲ ಪೂರಕರಾಗಿ ಒದಗಿ ಬರಲಿ ಅಂತ ಹಾರೈಸ್ತೇನೆ. ಅದೇನು ಮಾಡ್ತೀವಿ ಮಾಡು, ಮುಂದುವರಿ. ಪುಣ್ಯಕ್ಷೇತ್ರ ಕದಿರೆ ಶಿವದೇಗುಲ ಕಾಣುತ್ತಾ ಇದೆಯಲ್ಲ, ಒಳ ಪ್ರವೇಶ ಮಾಡಿ ಶಿವಲಿಂಗವನ್ನು ಕೊಂಡೊಯ್ತೇನೆ. ಮಧ್ಯರಾತ್ರಿ ಸಮಯ ಈ ಕದ್ರಿ ಕ್ಷೇತ್ರವನ್ನು ಪ್ರವೇಶ ಮಾಡಿ ಶಿವಲಿಂಗವನ್ನು ಕೀಳುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದೆಯಲ್ಲ, ಯಾರೋ ನೀನು? ಕುಡುಮನಾಡಿನೊಡೆಯರ ಸೇವಕ ನಾನು. ನನ್ನ ಹೆಸರು ಅಣ್ಣಪ್ಪ ಅಂತ. ಆ ಶಿವಲಿಂಗ ಕೊಡೆಯ ಮಂಜುನಾಥನೇ ದಯದಿ ಬಾಬಾ
ಒಲಿದು ಬಾ ತಂದೆ, ಒಲಿದು ಬಾ. ಎನ್ನುತ್ತ ಭಕ್ತಿಯೊಳಗೆ ದೇವದೇವನ ವಿಧವಿಧವಿ ನಟಿಸುತ್ತಾರ. ಜಯ 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 ಮಂಜುನಾಥ ಹರನೇ ಶಂಕರನೇ ಲೋಕೇಶ್ವರನೇ ಲೋಕೇಶ್ವರನೇ ದೇವದೇವನ ವಿಧ ವಿಧ ವಿನತಿಸುತ್ತ ತನ್ನಯ ಕರಗಳನ್ನು ಶಿವಲಿಂಗ ಗಿರಿಸುತ್ತ ನಡುಗಿರುದಾಗ ಭುವನ ಜಯ. ಹರ ಹರ ಶಂಕರ ಹರ ಹರ ಶಂಕರ ಲೋಕೇಶ್ವರ ಗಿರಿಜಾಪತಿ ಈ ಭಕ್ತರ ಮನೆಯುವೆಯ ಬಗೆದಾರೆ ಮೊರೆಗಿಟ್ಟು ನಿನಗೆ ಅರಿಯುವೆಲ್ಲ ಬನೇನೆ ವರಗುಣಿ ಇಚ್ಛೆಯ ಸಲ್ಲಿಸೆ ವರದಿಯ ಮಾತನು ನಡೆಸಲು ಕರುಣೆಯ ತೋರಿಗ ದಯ ತೋರಿಗ. ಹರ ಹರ ಶಂಕರ ಲೋಕೇಶ್ವರ ಶಿವನೇ ಶಿವಲಿಂಗವನ್ನ ಕೇಳುವುದಕ್ಕಾಗಿ ನಾನು ಅದೆಷ್ಟೇ ಪ್ರಯತ್ನಿಸಿದ್ರು ಈ ಭೂಮಿಯೇ ಗಡಗಡನೆ ನಡೆದುತ್ತಾ ಇದೆ, ಬಿಟ್ಟರೆ ಶಿವಲಿಂಗ ಕದಲುತ್ತಿಲ್ಲ. ಪ್ರಭೋ ಶಂಕರ, ಅಂದು ನೀನು ಕೈಲಾಸದಲ್ಲಿ ಆಡಿದ ಮಾತುಗಳನ್ನೆಲ್ಲ ಮರೆತೆಯ ತಂದೆ. ಧರ್ಮಾತ್ಮರಿರುವಂತಹ ಸ್ಥಳವೊಂದನ್ನು ತೋರಿಕೊಟ್ಟರೆ ಅಲ್ಲಿಗೆ ಬಂದು ನೆಲೆಸ್ತೇನೆ ಅಂತ ಹೇಳಿದ ನೀನು ಇಂದು ನನ್ನೊಂದಿಗೆ ಬರುವುದಕ್ಕೆ ಮನ ಮಾಡದೆ ಹೋದೆಯಾ ಸ್ವಾಮಿ? ನೀನು ಬಾರದೇ ಇದ್ದರೆ ಬರಿಗೈಯಿಂದ ಕುಡುವಪುರವನ್ನು ಪ್ರವೇಶ ಮಾಡುವುದಿಲ್ಲ. ನಿನ್ನ ದ್ಯೋತಕವಾದಂತಹ ಈ ಲಿಂಗಕ್ಕೆ ನನ್ನ ತಲೆಯನ್ನ ಅಪ್ಪಳಿಸಿ ನಿನ್ನಲ್ಲಿಯೇ ಒಂದಾಗುತ್ತೇನೆ. ಸ್ಥಾಪಿಸಲ್ಪಟ್ಟ ಶಿವಲಿಂಗವನ್ನ ಕೇಳುವುದಕ್ಕಾಗಿ ಮುಂದಾಗಬೇಡ. ಅವರ ಮೇಲಿನ ಕೆರೆಯಲ್ಲಿ ಜ್ಯೋತಿರ್ಲಿಂಗವಿದೆ, ಅದರಲ್ಲಿ ನಾನು ಐಕ್ಯನಾಗಿದ್ದೇನೆ. ಕೊಂಡು ಹೋಗಿ ಕುಡುವಪುರದಲ್ಲಿ ಸ್ಥಾಪಿಸು, ನಿನಗೆ ಶುಭವಾಗಲಿ. ಬಾರಿ ಸಂತಸ ಧನ್ಯನಾದೆ ದೇವ, ಧನ್ಯನಾದೆ. ದೇವದೇವನ ನುಡಿಯನಾಲಿಸಿ ಬಾರಿ ಸಂತಸ ಪಡುತ್ತ ಸ್ವಾಮಿ ಬೇಡಿದ ಜ್ಯೋತಿರ್ಲಿಂಗ ವೈದ ಕುಡುಮೆಗೆ
ಮತಿಯಾಗಿರುವ ನಾನು ಅಂದಾಗಲಿ ನಾ ಕೊಂದು ಬಿಡುವಿನ ಮುಂದೆಗೆ ಎತ್ತಲು ಕುಂಟಲು ಎತ್ತಿಯ ಅಂದರ ಒತ್ತಲು ಕುಂದು ಬಿಡಲಿಗೆರೆಯಿಂದಲೇ ಒಯ್ದ ತೋಟಿರುವ ಅಲ್ಲದಿಗರ ಕುಡುಮ ಮಧ್ಯರಾತ್ರಿ ಸಮಯ ಈ ಕದಿರೆ ಕ್ಷೇತ್ರಕ್ಕೆ ಒಬ್ಬ ಮಾನವನ ಪ್ರವೇಶವಾಗಿದೆ. ಒಬ್ಬ ಅಂತ ಏನೋ ಎಷ್ಟೋ ಮಂದಿ ಭಕ್ತಾದಿಗಳು ಬರ್ತಾರೆ. ಹಣ್ಣು ಕಾಯಿ ಹಿಡಿದುಕೊಂಡು ಬಂದಿದ್ದಾನೆ ಹೇಳು. ಬಂದವ ದೊಡ್ಡ ಕಳ್ಳ. ಹೇಗೆ ತಿಳಿದುಕೊಂಡೆ? ಬಂದವನೇ ಶಿವಲಿಂಗವನ್ನು ಕೀಳುವುದಕ್ಕೆ ಪ್ರಯತ್ನ ಪಟ್ಟ. ಅವನನ್ನು ವಿಚಾರಿಸಲ್ವೇನ ನೀನು? ವಿಚಾರಿಸಿದ್ದೇನೆ. ಹೆಸರೇನಂತೆ? ಅಣ್ಣಪ್ಪ ಎಂಬುದಾಗಿ. ಊರು ಯಾವುದಂತೆ? ಕುಡುಮಪುರದಿಂದ ಬಂದವ. ಉದ್ದೇಶ ಏನಂತೆ? ಶಿವಲಿಂಗ ಬೇಕಂತೆ. ಬಿಟ್ಟೇನ ನೀನು? 2 ಕಪ್ಪಳ ಚುನಾಯಿಸಿದ್ದೇನೆ. ಒಳ್ಳೆದಾಯಿತು. ಅಲ್ಲಿಂದ ಓಡಿ ಹೋದ. ಮೇಲೆ ಕೆರೆಗೆ ಹಾರಿದ. ಶಿವ ಶಿವ ಸತ್ತು ಹೋದ ಏನು? ಕೆರೆ ನೀರನ್ನು ಶುದ್ಧ ಮಾಡುವ ವ್ಯವಸ್ಥೆ ಮಾಡಬೇಕಷ್ಟೇ. ಮತ್ತೆ ಅಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ಕೊಂಡು ಪುಣ್ಯಕ್ಷೇತ್ರವಾದ ಕದ್ರಿ ಕ್ಷೇತ್ರದ ಪಾವಿತ್ರ್ಯತೆಯನ್ನು ತಿಳಿಯದೆ ಕೆರೆಯಲ್ಲಿದ್ದಂತಹ ಜ್ಯೋತಿರ್ಲಿಂಗವನ್ನು ಅಪಹಾರ ಮಾಡಿ ಕದ್ರಿ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿ ಬರುವಂತಹ ವ್ಯವಹಾರವನ್ನು ಮಾನವನೊಬ್ಬ ಮಾಡಿದ್ದಾನೆಯೇ. ಅವನನ್ನು ವಿಚಾರಿಸೋದಕ್ಕೆ ನಾವೇ ಹೋಗುದಲ್ಲ. ಇಲ್ಲಿಗೆ ಮಲರಾಯ ಒಬ್ಬರ್ಯ. ಜಗಜಟ್ಟಿಯಾದ ಬೊಬ್ಬರ್ಯ, ಹಾಯ್ಗುಡಿ, ಕೊಡಮಣಿತಾಯ ಎಲ್ಲ ದೈವಗಳು ಕೇಳಬೇಕು. ಕುಡುಂಬಪುರದ ಮಾನವನಂತೆ, ಹೆಸರು ಅಣ್ಣಪ್ಪನಂತೆ, ಕೆರಳಿದ ಜ್ಯೋತಿರ್ಲಿಂಗವನ್ನೇ ಅಪಹಾರ ಮಾಡ್ತಾ ಇದ್ದಾನೆ. ಅವನ ಕರಗಳೆರಡನ್ನು ಕತ್ತರಿಸಿ ಹಾಕುವುದಕ್ಕಾಗಿ ಹೋಗೋಣ ಮುಂದೆ. ಲಿಂಗ ಕೊಡಪ್ಪ. Thank you.
ಭೂತಗಳ ಗಾಳಿ ಸೋಕಿದೆ ಸಾಕು, ಮಾನವರು ಎದೆ ಬಡಿದು ಸಾಯಲೇಬೇಕು. ಏನು ಧೈರ್ಯವ ನಿನಗೆ? ಜ್ಯೋತಿರ್ಲಿಂಗವನ್ನು ಅಪಹಾರ ಮಾಡ್ತಾ ಇದ್ಯಾ? ಮರ್ಯಾದಿಂದ ಜ್ಯೋತಿರ್ಲಿಂಗವನ್ನು ಕೊಡು, ಇಲ್ಲದೆ ಇದನ್ನ 2 ಕರಗಳನ್ನು ಕತ್ತರಿಸಿ ಹಾಕಿ. ಎನ್ನ ಚರಣ ಸೇವಕ ನೀನು, ವರ್ತಮಾನದಲ್ಲಿ ಖದಿನೆಯ ಕ್ಷೇತ್ರಪಾಲಕ. ಹೌದು. ಹಾಗೆಂದಾದರೂ ಜ್ಯೋತಿರ್ಲಿಂಗವನ್ನು ರಕ್ಷಿಸಿಕೊಳ್ಳುವಲ್ಲಿ ನಿನ್ನ ಹೋರಾಟ ಸರಿಯೇ. ಆದ್ರೆ ಯಾರಲ್ಲಿ ಹೋರಾಟ ಮಾಡುತ್ತಿದ್ದೇನೆ ಅನ್ನೋದನ್ನು ವಿವೇಕದ ಕಣ್ಣಿನಿಂದ ನೀನು ನೋಡಬೇಕು. ಮಾನವ ಅಪಹಾರ ಎಂದು ಗ್ರಹಿಸಿದ್ರೆ ಅದು ತಪ್ಪಾಗುತ್ತದೆ ಕುಕ್ಕಿತಾಯ. ಹೌದೇ? ಇವ ಕೈಲಾಸದ ಗಣಮಣಿ ಈ ಹೊತ್ತಿಗೆ ಮನುಷ್ಯ ರೂಪಿನಿಂದ ಅಣ್ಣಪ್ಪ ಅನ್ನುವ ಹೆಸರಿನಿಂದ ಕಾಣಿಸಿಕೊಂಡಿದ್ದಾರೆ. ನನ್ನದು ಅಪರಾಧವಾಯಿತು. ಕುಡುಮಪುರದಲ್ಲಿ ಶಿವದೇವಾಲಯ ಆಗುವುದು ನನ್ನ ಸಂಕಲ್ಪ. ಹೌದು. ಆದ್ರಿಂದ ಅವನಲ್ಲಿ ಹೋರಾಟ ಬೇಡ, ಅವನಿಗೆ ಸಹಕಾರವನ್ನು ಕೊಟ್ಟು ಬಿಡು. ಅಣ್ಣಪ್ಪ, ಗಣಮಣಿಯಾದ ನಿನ್ನ ಯೋಗ್ಯತೆ ಏನೆಂಬುದನ್ನು ನಾವು ತಿಳಿಯದೇ ಹೋದೆವು. ನನ್ನದು ಅಪರಾಧವಾಯಿತು, ಕ್ಷಮೆ ಕೊಡು, ಕ್ಷಮೆ ಕೊಡು. ನಿಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಕದ್ರಿ ಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವಾದಿಗಳಿಗೆ ಒಮ್ಮತವಾಗಿರೋಣ. ಬೆಳಗಾದ ಮೇಲೆ ಯಾರ ಕಣ್ಣಿಗೂ ಕಾಣ ಸಿಗಲಾರೆ. ಗಣಮಣಿ ದೇವ ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕನೇ. ಸೇವ್ಯ ಸೇವಕರ ಸಂಬಂಧ ಏನು ಎಂಬುದನ್ನು ಮರುಸ್ಥಾಪಿಸಿದೆ. ಹೊಣೆ ಅರಿತು ಸತ್ಯ ಧರ್ಮವನ್ನು ಬೆಳಗಿಸುವುದಕ್ಕೆ ಬೇಕಾಗಿ ಕೈಲಾಸದಿಂದ ಭೂಲೋಕಕ್ಕೆ ಇಳಿದು ಮನುಷ್ಯರನ್ನು ಪರೀಕ್ಷೆ ಮಾಡುತ್ತಾ ಕುಡುಮಪುರವನ್ನು ಸೇರಿದೆ. ಸತ್ಯ ಧರ್ಮ ನ್ಯಾಯ ನೀತಿ ದಾನ ಶಿಕ್ಷಣ ಇದು ಎನ್ನ ಉಸಿರು ಅನ್ನುವ ಹಾಗೆ ಬದುಕುತ್ತಿರುವ, ಪರರ ಏಳಿಗೆಗಾಗಿ ಬದುಕನ್ನು ಸಾಗಿಸುತ್ತಿರುವ ಹೆಗ್ಗಡೆಯನ್ನು ಪರಿಚಯಿಸಿದೆ. ನಾನೇ ಗಮನಿಸಿದನೋ, ಇನ್ನು ಮುಂದೆ ಧರ್ಮಾಧಿಕಾರಿಯಾಗಿ ಆ ಹೆಗ್ಗಡೆಯೇ ನಿಲ್ಲಬೇಕು. ಅಷ್ಟೇ ಅಲ್ಲ, ಅಲ್ಲಿಯೇ ಶಿವ ದೇವಾಲಯ ಆಗಲಿ. ಹಿಡಿದುಕೊಂಡಂತಹ ಜ್ಯೋತಿರ್ಲಿಂಗವನ್ನು ಕೊಂಡು ಹೋಗಿ ಸೂರ್ಯೋದಯಕ್ಕಿಂತ ಮೊದಲಾಗಿ ಪ್ರತಿಷ್ಠಾಪಿಸು. ಈ ಲಿಂಗದೊಳಗೆ ನಾನೇ ಇದ್ದುಕೊಂಡು ಅದು ಭಕ್ತ ಕೋಟಿಯನ್ನು ಸಲಹುವುದಕ್ಕಿದ್ದೇನೆ. ಬದುಕಿನಲ್ಲಿ ಯಾರಿಗೇ ಆಗಲಿ ಕಷ್ಟವೋ ಕಾರ್ಪಣ್ಯವೋ ಸಮಸ್ಯೆವೋ ಇದಿರಾದರೆ ಪಟ್ಟಾಧಿಕಾರಿ ಹೆಗ್ಗಡೆಯ ಮುಂದೆ ಪ್ರಾರ್ಥಿಸಿಕೊಳ್ಳಲಿ. ಆ ಕಾಲಕ್ಕೆ ಅವನ ದೇಹದಲ್ಲಿ ನಾನೇ ಪ್ರೇರಣಾ ಶಕ್ತಿಯಾಗಿ ಅವನಾಡುವ ಪ್ರತಿಯೊಂದು ಮಾತುಗಳು ಮಂಜುನಾಥ ನುಡಿಗಳಾಗಿಯೇ ಪರಿಣಮಿಸುತ್ತದೆ. ಮಾತನಾಡುವ ಮಂಜುನಾಥ ಅನ್ನುವ ಹೆಸರು ಕೀರ್ತಿ ನೆಗಳತೆ ಆ ಹೆಗ್ಗಡೆಗೇ ಸಿಕ್ಕಲಿ. ಅಷ್ಟೇ ಅಲ್ಲ, ಕೈಲಾಸದಲ್ಲಿ ಗಣಮಣಿ ಅನ್ನುವ ಹೆಸರು ನಿನಗೆ, ಆದರೆ ಜನಮಾನಸದಲ್ಲಿ ಅಣ್ಣಪ್ಪ ಹೆಸರಿನಿಂದಲೇ ಪ್ರೀತಿಗೆ ಪಾತ್ರನಾದವನು. ಆದ್ರಿಂದ ಅಣ್ಣಪ್ಪ ಅನ್ನುವ ಹೆಸರೇ ನಿನಗೆ ಶಾಶ್ವತವಾಗಿ. ಒಂದೆಡೆಯಲ್ಲಿ ಧರ್ಮದೇವತೆಗಳು, ಇನ್ನೊಂದೆಡೆಯಲ್ಲಿ ಅಣ್ಣಪ್ಪ ಸ್ವಾಮಿ, ಜೊತೆಗೆ ಮಂಜುನಾಥ ಸ್ವಾಮಿ ಪರಿವಾರವಿರುವಂತಹ ಕ್ಷೇತ್ರ ಅದು ಕುಡುಮಪುರ, ಅದುವೇ ಕೊಡುವಪುರ, ಅದುವೇ ಭೂ ಕೈಲಾಸ, ಅದೋ ಜ್ಯೋತಿರ್ಲಿಂಗವನ್ನು ಶಿವಲಿಂಗದ ಸ್ಥಾಪನೆ ಆಯಿತಲ್ಲ, ಶಿವಯೋಗಿಗಳನ್ನ ಕರೆಸಿ ಭಿಕ್ಷೆ ವ್ಯವಸ್ಥೆ ಮಾಡಿ. ಅದು ಮಾಡೋಣ. ಯಾರು ಅಮ್ಮಪ್ಪ
ನಿನ್ನ ಸೇರಿದ ಸೇವಕನು ಯಾರು ನೀನು ಅಮ್ಮಪ್ಪ ನೋಡ್ತಾ ಇದ್ದೀರಿ? ನೋಡದೆ ಮತ್ತೆ ಏನು ಮಾಡ್ಲಿ ಹೇಳು? ಬೆಳಗಾಗುವುದಕ್ಕೆ ಇನ್ನೂ 4 ಗಳಿಗೆ ಇದೆ. ಅದರ ಮುಂಚಿತವಾಗಿ ನನಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ಶಿವಲಿಂಗವೊಂದನ್ನು ಎತ್ತಿಕೊಂಡು ಬಂದು ಈ ಕುಟುಂಬದಲ್ಲಿ ಈ ಹೊತ್ತು ಪ್ರತಿಷ್ಠೆ ಮಾಡಿ ತೋರಿಸಿದ್ದೀಯ. ನೀನು ಈ ಹೊತ್ತು ಮಾಡಿ ತೋರಿಸುತ್ತಹ ಈ ಅದ್ಭುತವಾದ ಕೃತಿಯನ್ನು ಕಂಡು ನಾನು ರೋಮಾಂಚಿತನಾಗಿ ಹೋದೆ. ಏನು ಪವಾಡ ಕೆಲಸವನ್ನು ತೋರಿಸಿದ್ದೀಯೋ ನೀನು. ಇರಲಿ ಬಿಡು ಅಣ್ಣಪ್ಪ, ಎಳವೆಯಿಂದಲೇ ನಿನ್ನ ಚಲನ ವಲನಗಳನ್ನು ಗಮನಿಸುತ್ತಾ ಬಂದವ ನಾನು. ಪ್ರತಿ ಹೊತ್ತಿನಲ್ಲಿಯೂ ಕೂಡ ಹೆಜ್ಜೆ ಹೆಜ್ಜೆಗೆ ನಾನಾ ರೀತಿಯ ಸಂದೇಹಗಳಿಗೆ ಈಡಾಗುತ್ತಿತ್ತು ನನ್ನ ಈ ಮನಸ್ಸುಗಳು. ಆದರೆ ಸತ್ಯವನ್ನು ತಿಳಿಯುವಲ್ಲಿ ನಾನೇ ಹಿಂದೆ ಉಳಿಯಬೇಕಾಗಿ ಬಂತು. ಆದರೆ ಈ ಹೊತ್ತು ನೀನು ಮಾಡಿ ತೋರಿಸುತ್ತಾ ಈ ಅದ್ಭುತವಾದ ಕೆಲಸಕ್ಕೆ ಸಂಬಂಧಿಸಿ ನಿನ್ನಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಸತ್ಯ ವಿಷಯವನ್ನು ಹೇಳ್ತೀಯಲ್ಲ? ಏನದು? ಮತ್ತೇನು ಅಲ್ಲ, ನೀನು ಯಾರು ಅಣ್ಣಪ್ಪ? ಹೊಸದಾಗಿ ಹೇಳುವುದಕ್ಕೆ ಏನಿದೆ ಒಡೆಯರೆ? ಏನಪ್ಪ? ನಾನು ನಿಮ್ಮ ಸೇವಕನಲ್ಲವೇ? ಬಹಳ ಸುಲಭವಾಗಿ ಉತ್ತರ ಕೊಡ್ತೀಯಲ್ಲ ನೀನು. ಇದನ್ನು ನಾನು ಒಪ್ಪಿಕೊಳ್ಬೇಕೆ? ನೀನು ಸೇವಕ ಸೇವಕ ಎಂದು ಬಾಯಿ ತುಂಬ ಹೇಳಿಕೊಳ್ಳಬಹುದು. ನಿನ್ನ ಪಾಲಕನಾಗುವಷ್ಟು ದೊಡ್ಡವರು ನಾವು ಖಂಡಿತ ಅಲ್ಲವಪ್ಪ. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಈ ನೆಲ್ಯಾಡಿ ಬೀಡನ್ನು ನೀನು ಪ್ರವೇಶ ಮಾಡುವಾಗ ನನ್ನ ತೀರ್ಥರೂಪರು ರುಗ್ನಶೈಯಲ್ಲಿ ಇದ್ದರು. ಎಂತಹ ಘನ ಪಂಡಿತರ ಔಷಧಿಯಿಂದಲೂ ಚೇತರಿಸಿಕೊಳ್ಳದೇ ಇದ್ದವರು ಕೇವಲ ನಿನ್ನ ಹಸ್ತ ಸ್ಪರ್ಶ ಮಾತ್ರದಿಂದಲಾಗಿ ಗುಣಮುಖರಾಗಿದ್ದಾರೆ. ಎಚ್ಚರಗೊಂಡಂತಹ ಅವರು ಭಾವುಕರಾಗಿ ನಿನ್ನನ್ನು ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ ಎಂದು ಬಾಯಿ ತುಂಬ ಕೊಂಡಾಡಿ ಬಿಟ್ರಲ್ಲ. ಅಂದಿನಿಂದ ಬದಲುಗೊಂಡು ಈವರೆಗೆ ನಾವು ಎಣಿಸುತ್ತಾ ಪ್ರತಿಯೊಂದು ಕೆಲಸಗಳು ಕೈಗೂಡಿ ಬರ್ತಾ ಇದೆ. ಸಮೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಹೆಚ್ಚಾಗಿ ನಿದರ್ಶನಕ್ಕೆ ಇದೇ ಸಾಕಲ್ಲ, ಇದೇನು ಮಕ್ಕಳಾಟಿಕೆ ಇದು. ರಾತ್ರಿ ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಒಂದು ಊರಲ್ಲಿ ದೇವಸ್ಥಾನ ಕಾರ್ಯರೂಪಕ್ಕೆ ಬರಬೇಕು ಅಂತಿದ್ರೆ ಯಾವ ಮನುಷ್ಯಯಿಂದ ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇದು ಹೇಗೆ ಕೈಗೂಡಿ ಬಂತು? ನಿನ್ನ ಒಳಗೆ ಅವ್ಯಕ್ತವಾಗಿರುವಂತಹ ಒಂದು ಅದ್ಭುತವಾದಂತಹ ದೈವಶಕ್ತಿ ಇದೆ. ಆದ್ದರಿಂದಲೇ ಇದು ಕೈಗೂಡಿ ಬಂತು ಅಂತ ತಿಳ್ಕೊಂಡ್ರೆ ನನ್ನನ್ನು ಆಕ್ಷೇಪಿಸುವುದಕ್ಕೆ ಬರ್ತದೆಯೇ? ಅದಕ್ಕಾಗಿ ನಿನ್ನ ಪ್ರಶ್ನೆ ಮಾಡ್ತಾ ಇರುವುದು. ಯಾವುದೇ ವಿಷಯಕವಾಗಿ ನೀನು ವಂಚಿಸುವಂತಹ ಪ್ರಯತ್ನ ಮಾಡಬೇಡ ಅಣ್ಣಪ್ಪ. ಹೇಳಪ್ಪ, ನೀನು ಯಾರು ಹೇಳು? ನೀವೆಷ್ಟು ಬಾರಿ ಕೇಳಿದ್ರು ಅಷ್ಟೇ ಒಡೆಯರೆ, ನಾನು ನಿಮ್ಮ ಸೇವಕ. ಹೌದಲ್ಲ? ಬಿಡು, ನಾನು ಇಷ್ಟು ಬಲವಂತ ಮಾಡಿಕೊಂಡ್ರೂ ಕೂಡ ಹೇಳುವಂತಹ ಮನಸ್ಸು ನಿನಗೆ ಬರುವುದಿಲ್ಲ. ಗೊತ್ತಾಯ್ತಪ್ಪ, ನೀನು ಸತ್ಯವನ್ನು ಮರೆಮಾಚುತ್ತಾ ಇದ್ದಿ, ಸುಳ್ಳನ್ನೇ ನಮ್ಮ ಎದುರಿನಲ್ಲಿ ಪ್ರಕಟಪಡಿಸುತ್ತಾ ಇದ್ದಿ ಅನ್ನುವಂತಹ ವಿಷಯ ಗೊತ್ತಾಯಿತು. ನಿನ್ನಂಥವನ ಬಾಯಿಯಿಂದ ಸತ್ಯವನ್ನು ಯಾವ ರೀತಿಯಾಗಿ ಹೊರಡಿಸಬೇಕು ಅಂತ ನನಗೆ ಇನ್ನೊಬ್ಬರ ಪಾಠದ ಅಗತ್ಯವೇ ಇಲ್ಲ. ಇದು ಧರ್ಮದ ನಾಡು, ಸತ್ಯದ ಬೀಡು. ಅದರ ತೀರ್ಮಾನ ಈ ಹೊತ್ತು ಆಗಲೇಬೇಕು. ಅದಕ್ಕಾಗಿಯೇ ಸ್ವಾಮಿ ಮಂಜುನಾಥನ ಸಾಕ್ಷಿಯಾಗಿ ನೀನು ಮಾನವನೇ? ಮಾತಿನ ಪಾಶದಿಂದ ನನ್ನನ್ನು ಕಟ್ಟಿಬಿಟ್ಟಿರಿ. ನಾನು ಈ ಲೋಕದವನಲ್ಲ. ಅಂದ್ರೆ ಕೈಲಾಸದಲ್ಲಿ ಪರಮೇಶ್ವರನ ಪ್ರಮಥಾದಿಗಳಲ್ಲಿ ಪ್ರಮುಖನೆನಿಸಿಕೊಂಡ ಏನು ಗಣಮಣಿ ನಾನಿದ್ದೇನೆ. ಕೈಲಾಸದ ಧರ್ಮದೇವತೆ ಗಣಮಣಿ ನಮ್ಮ ಮನೆಯ ಆಳಾಗಿ? ಹೌದು. ಯಾಕೋ ಇದೆಲ್ಲ? ಧರ್ಮ ಶೋಧನಾರ್ಥವಾಗಿ ಈ ಧರೆಗಿಳಿದು ಬಂದೆ. ಸತ್ಯಾತ್ಮರನ್ನು ಧರ್ಮಾತ್ಮರನ್ನು ಈ ನೆಲ್ಯಾಡಿ ಬೀಡಿನಲ್ಲಿ ಕಂಡೆ. ನೆಲ್ಯಾಡಿ ಬೀಡಿನ ವಂಶದವರಿಂದ ಈ ಭುವಿಯಲ್ಲಿ ಧರ್ಮೋತ್ಥಾನ ಮಾಡಿಸಬೇಕು ಎಂಬ ಕಾರಣಕ್ಕೆ ಇಲ್ಲಿ ಸೇವಕನಾಗಿ ಸೇರಿಕೊಂಡಿದ್ದೇನೆ. ಧನ್ಯನಾದರಪ್ಪ. ಧರ್ಮದೇವತೆಯಾಗಿರುವಂತಹ ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಮನೆಯ ಕೆಲಸವನ್ನಾಗಿ ನಿಯೋಜಿಸಿಕೊಂಡೆವು. ಅಂತಹ ಸಂದರ್ಭದಲ್ಲಿ ನಮ್ಮ ಅರಿವಿಗೆ ಬಾರದೆ ನಾವು ಏನಾದರೂ ತಪ್ಪು ನಡೆದಿದ್ರೆ, ತಪ್ಪು ನುಡಿದಿದ್ರೆ ನಿನ್ನ ಕ್ಷಮೆ ಬೇಕು ಅಂತ ನಿನ್ನಲ್ಲಿ ಭಿನ್ನಹವಪ್ಪ. ಬೇಸರಿಸಬಾರದು. ಒಳ್ಳೆಯದು, ನಿನ್ನ ನಿಜವನ್ನು ತಿಳಿದ ಹಾಗಾಯಿತು. ಶಿವಲಿಂಗ ಹೇಗೆ ಪ್ರತಿಷ್ಠೆಯಾಗಿದೆ? ಉಪವಾಸ ಕೈಗೊಂಡಂತಹ ಶಿವಯೋಗಿಗಳು ಇಲ್ಲೆಲ್ಲೂ ಕಾಣಿಸುತ್ತಾ ಇಲ್ವಲ್ಲ? ಎಲ್ಲಿ ಹೋದ್ರು? ಅವರು ಕಾಣಿಸುವುದಿಲ್ಲ. ಯಾಕೆ? ಸಾಕ್ಷಾತ್ ಶಿವನೇ ಶಿವಯೋಗಿ ರೂಪದಿಂದ ಬಂದು ನಾವು ಸ್ಥಾಪಿಸಿದ ಈ ಲಿಂಗದಲ್ಲಿ ಐಕ್ಯನಾಗಿದ್ದಾನೆ.
ದೇವರೇ, ಮನೆಯ ಅತಿಥಿಯಾಗಿ ಬಂದರೂ ಕೂಡ ಆ ಸ್ವಾಮಿಯ ಅಲೌಕಿಕವಾದಂತಹ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ವಿಫಲನಾಗಿ ಹೋದೆ. ಆದರೆ ಒಂದು ಸಮಾಧಾನ ಇದೆಯಪ್ಪ. ಯಾರ ಮನೆಯಲ್ಲಿ ಹಸಿದು ಬಂದವರಿಗೆ ಅನ್ನದಾನ, ಜ್ಞಾನ ಪಿಪಾಸುಗಳಿಗೆ ವಿದ್ಯಾದಾನ, ನಿರಾಶ್ರಿತರಿಗೆ ಆಶ್ರಯದಾನ, ಅಭಯದಾನವೇ ಮೊದಲಾಗಿರುವ ದಾನ ಧರ್ಮಗಳು ನಡೀತಾ ಇರ್ತದೋ ಅಂಥವರ ಮನದಲ್ಲಿ ಮಾತ್ರವಲ್ಲ, ಮನೆಯಲ್ಲಿಯೇ ದೇವರು ಸ್ಥಿರವಾಗಿ ಇರುತ್ತಾನೆ ಎನ್ನುವ ಸತ್ಯವನ್ನು ಈ ಮೂಲಕ ತಿಳ್ಕೊಳ್ಳೋದಕ್ಕೆ ಬರುತ್ತದೆ. ನಾವೆಲ್ಲ ಚರ್ಮಚಕ್ಷುಗಳು, ನಮಗೆಲ್ಲ ದೇವರ ನಿಜವನ್ನು ತಿಳಿಯೋದಕ್ಕೆ ಎಲ್ಲಿ ಸಾಧ್ಯ ಹೇಳು? ಆದರೆ ಒಂದು ಆಶೆ ಇದೆಯಪ್ಪ, ಗಣಮಣಿಯಾಗಿರುತ್ತಹ ನಿನ್ನ ರೂಪ ಅದ್ಭುತವಾದ್ದು, ಕಣ್ಣಾರೆ ಕಂಡು ಆನಂದಿಸಬೇಕು ಅಂತ ಅದಕ್ಕೇನಾದ್ರೂ ಅವಕಾಶ ಇದೆಯೇ ಇಲ್ಲಿ? ನನ್ನ ಭೀಕರಾಕೃತಿಯನ್ನು ಕಾಣುವ ಸಾಮರ್ಥ್ಯ ತಮ್ಮ ಕಣ್ಣುಗಳಿಗಿದೆಯೇ? ಹೇಗೂ ಅನುಗ್ರಹ ಮಾಡ್ಲಿಕ್ಕಾಗಿ ಬಂದವ ತಾನೆ, ನೋಡಿಯೇ ನೋಡ್ತೇನೆ. ದಿವ್ಯ ಚೇತನವನ್ನು ಕಣ್ಣುಗಳಿಗೆ ಕೊಟ್ಟಿದ್ದೇನೆ, ನೋಡಿ. ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ ನೋಡಿಕೋ ನೋಡಿಕೋ, ದಾನ ಧರ್ಮಾದಿಗಳಿಂದ ಪ್ರಸಿದ್ಧಿ ಪಡೆದಂತಹ ಈ ಕುಡುಂಬಪುರವು ಇನ್ನು ಮುಂದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ. ದಾನ ಧರ್ಮಾದಿಗಳು ಈ ಸ್ಥಳದಲ್ಲಿ ಕ್ರಮವಾಗಿ ನಡೆಯುತ್ತಾ ಬರಬೇಕು. ಅವುಗಳನ್ನು ಮತ್ತೊಮ್ಮೆ ಜ್ಞಾಪಿಸಿಕೋ. ಅನ್ನದಾನ, ಎಣ್ಣೆದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬರಬೇಕು. ಸಂಪತ್ತಿನ ಕೊರತೆಯುಂಟಾದಲ್ಲಿ ದೇವಸ್ಥಾನದ ಬಡಗು ದಿಕ್ಕಿನ ಬಾಗಿಲನ್ನು ತೆರೆದಿರಿಸು. ನೇಮ ನಡಾವಳಿಗಳ ಮೂಲಕ ಭಕ್ತಾದಿಗಳಿಂದ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತೇನೆ. ಮುಂದೆ ಕಾಣುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣಗೊಳಿಸು. ಅದಕ್ಕೆ ಅಣ್ಣಪ್ಪ ಬೆಟ್ಟವೆಂದು ಹೆಸರಾಗಲಿ. ಭಕ್ತಾದಿಗಳೆಲ್ಲ ನೇತ್ರಾವತಿ ಪುಣ್ಯವಾಹಿನಿ ಬಿಂದು ಶುಚಿರ್ಭೂತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಅವರ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯರಾತ್ರಿ ವೇಳೆಯಲ್ಲಿ ಕನಸಿನ ಶಂಕರ ಮಹೇಶ್ವರ ವಿಶ್ವಜೇತ ಧರ್ಮಸ್ಥಳೇಶ ಸಕಲೇಶ ಭಯ ಪ್ರಯೋಧ ಶ್ರೀ ಮಂಜುನಾಥ ನಿತರ ಗುರು ಮಂಗಲಮೇ ಶ್ರೀ ಮಂಜುನಾಥ ಅಭಯಹಸ್ತ ಇಷ್ಟಾರ್ಥ ವರದಯ ಮಂಜುನಾಥ ಅಡಿಗಳಿಗೆ ಲಗುವೆ ಕೊಡು ಮನೆ ನೆನೆದಿಯ ತೈಲ ಅಡಿಗಳಿಗೆ ಲಗುವೆ ಕೊಡು ಮನೆಯೇ ನೆಲೆಸಿ ಬಿಡದೆ ಶರಣರ ಬರೆಯುವ ಅಡಿಗಳಿಗೆ ಲಗುವೆ ಕೊಡು ಮನೆ ನೆಲೆಸಿ ಶರಣರ ತೊರೆಯುವ ಶ್ರೀ ಮಂಜುನಾಥ ಅಭಯಹಸ್ತ ಉಷ್ಟಾರ್ಥ ವರದ ಮಂಗಲ ಮಂಜುನಾಥಗೆ ಮಹಾಮಾಯಗೆ ಸಿದ್ಧಿವಿನಾಯಕರ ಅನ್ನ ಪ್ರಜ್ವಲಿ ಶ್ರೀ ರಾಜರಾಜೇಶ್ವರಿ ಮಂಗಲ